ನಮಸ್ತೆ ಸರ್. ನಮಸ್ಕಾರ. ಕಳೆದ ಒಂದು 40 ವರ್ಷಗಳಿಗಿಂತಲೂ ಹೆಚ್ಚು ಕಾಲ ಬಡಗುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ತಾವು ಸಕ್ರಿಯರಾಗಿ ತಮ್ಮ ಕಲಾ ಸೇವೆಯನ್ನು ಮಾಡಿಕೊಂಡು ಬಂದಂಥವ್ರು. ಪ್ರಸಂಗಕರ್ತರಾಗಿ, ಆಮೇಲೆ ಸದಭಿರುಚಿಯ ಬಹಳ ಒಳ್ಳೆಯ ಕಲಾವಿದರಾಗಿ, ಅದನ್ನು ನಾನು ಬಹಳ ಒತ್ತಿ ಹೇಳ್ತೀನಿ, ಒಳ್ಳೆಯ ಕಲಾವಿದರಾಗಿ ಬಹಳ ಒಳ್ಳೆಯ ಹೆಸರನ್ನು ಆರ್ಜಿಸಿಕೊಂಡವರು ನೀವು. ಬಡಗುತಿಟ್ಟಿನ ಬಗ್ಗೆ ಮತ್ತು ಸಮಗ್ರವಾಗಿ ಯಕ್ಷಗಾನದ ಬಗ್ಗೆ ನಿಮ್ಮಲ್ಲಿ ಸ್ವಲ್ಪ ವಿಚಾರಗಳನ್ನು ತಿಳಿದುಕೊಳ್ಳುವ ಉದ್ದೇಶದಿಂದ ಈ ಒಂದು ಸಣ್ಣ ಸಂವಾದ ಕಾರ್ಯಕ್ರಮ. ಮೊಟ್ಟ ಮೊದಲಿಗೆ ಸರ್, ತಮ್ಮ ಒಂದು ವೈಯಕ್ತಿಕವಾದಂತಹ ವ್ಯಕ್ತಿ ಪರಿಚಯವನ್ನು ನೀವು ಕೊಡಿ ಸರ್. ಅಂದ್ರೆ ನಿಮ್ಮ ಹುಟ್ಟು, ವಿದ್ಯಾಭ್ಯಾಸ, ಕೌಟುಂಬಿಕ ಹಿನ್ನೆಲೆ, ಯಕ್ಷಗಾನಕ್ಕೆ ನೀವು ಬರಲಿಕ್ಕೆ ಕಾರಣವಾದಂತಹ ಹಿನ್ನೆಲೆ ಇತ್ಯಾದಿಗಳ ಬಗ್ಗೆ ಸ್ವಲ್ಪ ಹೇಳ್ಬೋದು ಸರ್? ಹೇಳ್ತೇನೆ. ಶ್ರೀ ಗುರುಗಣಾಧಿಪತಿ ನಮಃ. ನನ್ನ ತಂದೆ ದಿವಂಗತ ಕೆ ಗೋವಿಂದ ಶಾಂಭಾಗರು ಅಂತ ಹೇಳಿ ಸಾಧಾರಣ 47 ವರ್ಷಗಳ ಕಾಲ ಯಕ್ಷಗಾನದಲ್ಲಿ ಭಾಗವತಿಕೆ ಮಾಡಿದವರು. ಓಕೆ. ತಾಯಿ ಮುಕ್ತಾಬಾಯಿ. 1950 ನನ್ನ ಹುಟ್ಟು. ಆಮೇಲೆ 67ನೇ ಇಸ್ವಿವರೆಗೆ ನಾನು PUC ವಿದ್ಯಾಭ್ಯಾಸ ಮಾಡಿದವನು. ಬಹಳ ದೂರ ನಡ್ಕೊಂಡು ಹೋಗಿ ಶಂಕನಾಳದಲ್ಲಿ ನಮ್ಮ ಕಾಲೇಜ್ ಇತ್ತು. ಅಂದ್ರೆ ನೀವು ಈ ಸ್ಥಳದಿಂದಲೇ ಹೋಗ್ತಿದ್ದದ್ದು? ಅಲ್ಲ, ಕೆಲವು ಸಲ ಹೋಗ್ತಿದ್ದೆ. PUC ಮಾತ್ರ ಒಂದು ರೂಮ್ ಮಾಡ್ಕೊಂಡಿದ್ದೆ ಶಂಕನಾಳದಲ್ಲಿ. ಹಾಗೆ ವಿದ್ಯಾಭ್ಯಾಸ ಆಯ್ತು. ಕೊನೆಗೆ ಕೆಲಸ ಇಲ್ಲ ಅಂತ ಹೇಳಿ ನಾವು ಸಿಂಡಿಕೇಟ್ ಬ್ಯಾಂಕ್ ಅಪ್ಲಿಕೇಶನ್ ಹಾಕ್ತು. ಆಗ ನಾವು ಚಾಯ್ಸ್ ಆಗಲಿಲ್ಲ. TFIಗಳಿದ್ರೆ ಆಗ ಕಸ್ಟೋಡಿಯನ್ ಆಗಿ ಆಗಲಿಲ್ಲ. ಕಡೆಗೆ ಕಾಮತ್ ಹೋಟ್ಲಿಗೆ ಹೋಯ್ತು ಹೈದರಾಬಾದಿಗೆ. ಅಲ್ಲಿ 1 ವರ್ಷ ಕೆಲಸ ಮಾಡಿದ್ದು. ಅದು ಬೇಡ ಅಂತ ಹೇಳಿಸ್ಲಿಲ್ಲ ನಮಗೆ. ಪುನಃ ಮನೆಗೆ ಬಂತು. ಇಲ್ಲಿ ಕೃಷಿ ಇತ್ಯಾದಿಗಳನ್ನು ಮಾಡ್ತಾ ಇರುವಾಗ ತಂದೆಯವರನ್ನ ಪೇರಡೂರು ಮಹಾಬಲ ಶೆಟ್ಟರು ಅಂತ ಹೇಳಿ ಅವರು ಮೇಳಕ್ಕೆ ಕರೆದರು ಭಾಗವತಿಕೆಗೆ. ಆಗ ಅವರಿಗೆ ಪುರುಷ ವೇಷಧಾರಿ ಇಲ್ಲ ಇತ್ತು. ನಾನು ಚೌತಿಯ ಸಮಯದಲ್ಲಿ ಅಲ್ಲಲ್ಲಿ ವೇಷ ಮಾಡ್ತಿದ್ದೆ. ಸುಧನ್ಮ ಕೃಷ್ಣ ಇದೆಯಲ್ಲ, ಜಾಂಬವತಿ ಕಲಾನ ಕೃಷ್ಣ, ಸುಧನ್ಮ ಕಾಳಗ ಸುಧನ್ಮ ಇದೆಲ್ಲ ಮಾಡ್ತಿದ್ದೆ. ನನಗೆ ಯಕ್ಷಗಾನದ ಅಭಿರುಚಿ ಉಂಟು ಅಂತ ನಮ್ಮ ಅಪ್ಪನಿಗೂ ಗೊತ್ತಾಗಿ, ನೀನು ಪುರುಷ ವೇಷಧಾರಿಯಾಗಿ ಬಾ ಅಂತ ಒತ್ತಾಯ ಮಾಡಿದ ನನಗೆ. ಆಗ ನಾನು ಹಿರಿಯಡ್ಕ ಮೇಳ ಗೊತ್ತು ಅಲ್ಲಿ ಗೆಜೆ ಕಟ್ಟಿದೆ. 1 ವರ್ಷ ಅವರ ಯಜಮಾತಿಗೆಲ್ಲ ನಾವು ಕಾಲ ಕಳೆಯಿತು. 2 ವರ್ಷ ನಾವೇ ಯಜಮಾನರಾದ್ರು. ಅವರು ನಷ್ಟ ಆಯಿತು, ಹೋದ್ರು ಅವ್ರ ಮನೆಗೆ. ನಮಗೂ ಅದು ಲಾಭ ಆಗಲಿಲ್ಲ. ಬಟ್ ಯಕ್ಷಗಾನಕ್ಕೆ ಒಂದು ಇದಾಯಿತು. ಆ ಕಾಲದಲ್ಲಿ ತಂದೆಯವರ ಮಾರ್ಗದರ್ಶನ ನಮಗೆ, ನಮ್ಮ ಗುರುವೇ ತಂದೆ. ನಿಮಗೆ ತಂದೆ ಗುರು? ಗುರು. ಕೊನೆಗೆ ನಮ್ಮ ಚೌತಿ ಹಬ್ಬ ಸಾಧಾರಣ 150 ವರ್ಷದಿಂದ ಇಲ್ಲಿ ಚೌತಿ ಹಬ್ಬ ನಡೀತಾ ಇದೆ. ಇಲ್ಲಿ ಮನೆಯಲ್ಲಿ? ಹೌದು. ಆ ಚೌತಿ ದಿವಸ ತಾಳಮರ್ಲಿಯೂ 150 ವರ್ಷ ನಡೀತಾ ಇದೆ. ಊರ ಪರ ಊರ ಕಲಾವಿದರೆಲ್ಲ ಬಂದು ಒಂದು ಕಾಲಕ್ಷೇಪ ಮಾಡ್ತಿದ್ದು ನಾವು. ಅದು ನನ್ನ ಮೇಲೆ ಒಂದು ಸ್ವಲ್ಪ ಪ್ರಭಾವ, ಅರ್ಥ ಹೇಳುವ ಪ್ರಭಾವ. ಶಿವಪುರ ಪಂಡಿತರು ಇಲ್ಲಿಗೆ ಬಂದಿದ್ರು. ಶಿವಪುರ ಪಂಡಿತರು, ಸರ್ವೋತ್ತಮ ಶೆಟ್ರ ಆರೂರು, ಕಿಬ್ಬೈಲ್ ಕರುಣಾಕರ್ ಹೆಗಡೆ, ಹೆಗ್ಗೇರಿ ಕೊರಗೆ ಶೆಟ್ಟಿ, ಕಂದಾವ ರಘುರಾಮ್ ಶೆಟ್ಟರು, ಬಿಂಜಿರಿ ಶಂಕರನಾರಾಯಣ ಹೆಮ್ಮಣ್ಣ ಇತ್ಯಾದಿ ಸಾಧಾರಣ ಅರ್ಥ ಹೇಳುವವರೆಲ್ಲ ಬರ್ತಿದ್ರು. ಕರೆಕ್ಟ್. ಅವರೊಟ್ಟಿಗೆ ನಾನು ಅರ್ಥ ಹೇಳಿದ್ದೆ, ಸಣ್ಣ ಸಣ್ಣ ಅರ್ಥ ಹೇಳಿ ಅದೇ ಅಭ್ಯಾಸ ಆಯ್ತು ನನಗೆ.
ಕಡೆ ನಮ್ಮ ದೊಡ್ಡಪ್ಪಯ್ಯ ದಿ ರಾಮಚಂದ್ರ ಶಾನ್ಭಾಗರು ಅಂತ ವೇಷಧಾರಿ ಹೌದು, ಅರ್ಥಧಾರಿ ಹೌದು. ಅವರು ತುಂಬಾ ನಮ್ಮ ಆನಂದ ಮಾಸ್ತರ್, ಸಾಮಗ್ರು ಇವರೊಟ್ಟಿಗೆಲ್ಲ ಅರ್ಥ ಹೇಳಿದ್ರು ಕುಂದಾಪುರ ತಾಳ್ಮದ್ಲಿಯಲ್ಲಿ. ಕಡೆ ನರಸಿಂಹ ಶಾನ್ಭಾಗರು ಒಳ್ಳೆ ವೇಷಧಾರಿ. ಸುಧಾನ್ ಅರ್ಜುನ ಇತ್ಯಾದಿ ಪುರುಷ ವೇಷ ಮಾಡ್ತಿದ್ರು, ಮೊದಲು ಸ್ತ್ರೀ ವೇಷ ಮಾಡ್ತಿದ್ರು ಅವರು, ದೇವಿ ಮದ್ಮಿ ದೇವಿ ಅಂತ. ಇವರೆಲ್ಲರ ಒಡನಾಟ ನನಗೆ ನಮ್ಗೆ ಆಶೀರ್ವಾದ ರೂಪದಲ್ಲಿ ಸಿಕ್ತು. ಹೌದು, ರಂಗಸ್ಥಳದ ನಡೆ ಏನು ಅಂತ ಅವರಿಂದ ನಾನು ಕಲಿತೆ. ಅದಕ್ಕೇನು ಅರ್ಥ ಹೇಳಬೇಕು ಅಂತ ನಮ್ಮ ಅಪ್ಪನಿಂದ ಕಲಿತೆ. ನಾನು ನಾಜೂಕು ಕುಣಿದಿದ್ದವನಲ್ಲ, ಎಷ್ಟು ಬೇಕೋ ಅಷ್ಟೇ. ಅದರಿಂದಾಗಿ ಅದು ಸೊಗಸು ಇನ್ನೂ ಉಳ್ಕೊಂಡಿರುವುದು. ನಾನಷ್ಟೇ ಕುಣಿಯುವ, ಯಾವ ವೇಷಕ್ಕೆ ಎಷ್ಟು ಬೇಕು ಅಷ್ಟೇ. ಹಾಗೆ ಮಾಡ್ಕೊಂಡು ಬಂದು ನಾನು ಹಿರಿಯಡಿಕೆ ಮೇಳದಲ್ಲಿ 3 ವರ್ಷ ಆದ ನಂತರ ಆಗ ಪೆರಡೂರು ಒಂದು ಟೆಂಟ್ ಆಯ್ತು. ಅಂದ್ರೆ ಪೆರಡೂರು ಟೆಂಟಿಗೆ ಮುಂಚೆ ಇತ್ತು ಹಾಗಾದ್ರೆ? ಮುಂಚಿತ್ತು. ಕರುಣಾಕರ್ ಶೆಟ್ರು ಮತ್ತೆ ರಾಜು ಶೆಟ್ರು ಅಂತ ಎಲ್ಲ ಮಾಡಿದ್ರು. ಅದು ಸ್ವಲ್ಪ ಇದಾಗಿ ಅಸ್ತವ್ಯಸ್ತವಾಗಿ ನಿಂತಿತ್ತು. ಕಡೆ ಅಲ್ಲಿ ವಿಲೇಜ್ ಅಕೌಂಟೆಂಟ್ ಒಬ್ಬರು ಇದ್ರು, ಕರುಣಾಕರ್ ಶೆಟ್ಟಿ ಅಂತ, ಅವರು ಮಾಡಿದ್ರು. ಆಗ ಮುಚ್ಚೂರು ಹರೀಶ, ಕಡೆಗೆ ಕ್ರಿಶ್ಚಿಯನ್ ಬಾಬು ಇವರೆಲ್ಲ ಸೇರಿಸ್ಕೊಂಡು ಒಂದು ಮೇಳ ಮಾಡ್ತು ಪೆರಡೂರು. ಕ್ರಿಶ್ಚಿಯನ್ ಬಾಬುವನ್ನೆಲ್ಲ ತೆಂಕಿನವರನ್ನು ಸೇರಿಸಿ. ಆಗ ಪೊಲ್ಯ ಲಕ್ಷ್ಮಣ ಶೆಟ್ಟರು ಭಾಗವತಿಗೆ ಬಂದಿದ್ರು. ಹಾಗಾದ್ರೆ ಅದು ಪೆರಡೂರು ಟೆಂಟ್ ಮೇಳ ಆಗುವಾಗ ಎಂತ ತೆಂಕಿ ಇದ್ದದ ಬಡಗಿದ್ದದ? ಬಡಗಿ. ಓ, ಪೊಲ್ಯದವರು ಬಡಗು ಪದ್ಯ ಹೇಳ್ತಿದ್ರು. ಹೌದು. ಆಗ ವಾಸುದೇವ ಸ್ವಾಮಿಗಳು ಬಂದಿದ್ರು. ಒಳ್ಳೆ ವಿಶ್ವಾಮಿತ್ರ ಮೇಳಕ್ಕೆ ಆಗ್ತಿತ್ತಾಗ. ಅಲ್ಲಿ ಮಾಧವ ಪಟ್ಗಾರ ಅಂತ ಹೆಗಡೆ ಒಬ್ಬ ಇದ್ದ, ಸ್ತ್ರೀ ವೇಷಧಾರಿ, ಒಳ್ಳೆ ಸ್ತ್ರೀ ವೇಷಧಾರಿ. ಎಲ್ಲ ಒಟ್ಟು ಸೇರಿ ಕೆಲವು ಪ್ರಸಂಗ ಎಲ್ಲ ಮಾಡ್ತು. ಅದು ಮಧ್ಯದಲ್ಲಿ ನಿಂತೋಯ್ತು ಆ ಪೆರಡೂರು ಮೇಳ. ಕೊನೆಗೆ ಪೆರಡೂರಿಂದ ಈ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಶೆಟ್ಟರು, ವೈ ಚಂದ್ರಶೇಖರ್ ಶೆಟ್ಟರು ಶಂಕರ್ತರು, ಅವ್ರು ನಾನು ನೋಡಿದ್ರು, ನೀನು ಸಾಲಿಗ್ರಾಮ ಮೇಳಗುವ ಮರೆಯ ಅಂತ ಕರೆದ್ರು. ಸಾಲಿಗ್ರಾಮ ಮೇಳ ಸೇರ್ಕೊಂಡೆ. 1980 ಇಸ್ವಿ ಅದು. ಸಾಲಿಗ್ರಾಮ ಮೇಳದಲ್ಲಿ ಆಗ ನಾವಡ್ರ ಭಾಗವತಿಗೆ ಕರೆಕ್ಟ್. ಆಗ 2 ಪ್ರಸಂಗ, ಪದ್ಮಪಾಲಿ ಮತ್ತೊಂದು ಚೆಲುವೆ ಚಿತ್ರಾವತಿ. ಪದ್ಮಪಾಲಿ ಪ್ರಸಂಗದಲ್ಲಿ ನಾನೊಂದು ಯಕ್ಷನ ವೇಷ ಮಾಡ್ತಿದ್ದೆ. ಆಗ ಚೆಲುವೆ ಚಿತ್ರಾವತಿ ಪ್ರಸಂಗ ಬಂದಾಗ ನನಗೆ ಧರ್ಮನಿಧಿ ಎನ್ನುವ ಒಂದು ಮಂತ್ರಿ ಪಾತ್ರ ಕೊಟ್ಟರು ನಾವಡ್ರು. ಬೆಳಿಗ್ಗೆ ಕೇಳೋರು ಆ ಮಂತ್ರಿ ಮಾಡಿದವರು ಯಾರು ಅಂತ ಕೇಳುವ ಅಂದ್ರೆ ಅಷ್ಟೊಂದು ಫೇಮಸ್ ಆಗಿದೆ ಧರ್ಮನಿಧಿ. ಈಗಲೂ ಸಂಭಾಷಣೆ ಮಾಡುವ ಅದೇ ಸಂಭಾಷಣೆಯನ್ನು ಬಳಸ್ಕೊಳ್ತಾರೆ ಧರ್ಮನಿಧಿ. ಆ ನಂತರ ನಾವಡ ನಮ್ಗೆ ಸ್ವಲ್ಪ ಪ್ರೋತ್ಸಾಹ ಕೊಟ್ಟರು. ನಂತರದ ದಿನಗಳಲ್ಲಿ ಕಿಶಿಯಾರ್ ಮಂಜುನಾಯಕರು ಅಸ್ತಂಗತರಾದರು. ಅವರ ಮಾಡುವಂಥ ವೇಷ ಎಲ್ಲ ನಾನು ಮಾಡ್ತಿದ್ದೆ. ಅವರ ನಾಗಶ್ರೀ ಪ್ರಸಂಗದಲ್ಲಿ ಶೈಥಿಲ್ಯ ಒಂದು ವೇಷ ನಾನು ಮಾಡಲಿಲ್ಲ, ಮತ್ತು ಪುರುಷ ವೇಷ ಎಲ್ಲ ಮಾಡಿದ್ದೆ. ಪ್ರಸಂಗದ್ದು ಕೈರವನ್ನು ಮಾಡಿದ್ದೆ. ಇತ್ತೆಲಾಗಿ ಮೊನ್ನೆ ಅಮೃತೇಶ್ವರಿ ಮೇಳಕ್ಕೆ ಹೋದಾಗ ಶಿಥಿಲನೂ ಮಾಡಿದ್ದೆ. ಮತ್ತೆ ಮಾಡದೇ ಇರೋ ವೇಷ ಇಲ್ಲದಲ್ಲಿ. ನಾವಡ್ರಂದ್ರೆ ಒಂದು ರಂಗಸ್ಥಳಕ್ಕೆ ಒಂದು ಸ್ಫೂರ್ತಿ. ಅವರು ಏನು ಗೊತ್ತಿಲ್ಲದ ಕಲಾವಿದನು ಕೂಡ ಅರ್ಥ ಹೇಳುವ ಕುಣಿಯುವಂತ ಒಂದು ಮನಸ್ಸು ಬರಬೇಕಾದ ಆ ಸ್ಫೂರ್ತಿಯ ಸೆಲೆ ನಾವಡ್ರೆ. ಈಗ ಯಾವ ಭಾಗವತನಲ್ಲಿ ಅದಿಲ್ಲ. ಕರೆಕ್ಟ್. ಇಲ್ಲಿ ಭಾಗವತ ಈಗ ಪ್ರಸ್ತುತ ಪ್ರಸಂಗದಲ್ಲಿ ಅವ ಜನರಿಗೆ ಕಾಣಿಸಿಕೊಳ್ಳುವಂತ ವಿಧಾನವನ್ನೇ ಆರಿಸ್ತಾನೆ. ಹೌದು, ಕರೆಕ್ಟ್. ಕಾಣಬೇಕು. ಹೌದು. ನಾವಡ ಗರಡಿಯಲ್ಲಿ ತಯಾರಾದವರು ಕೃಷ್ಣಯಾಜಿ, ಕಿನ್ನುಗುಳೆ ಮುಖ್ಯಪ್ರಾಣ, ರಾಮನಾಯಿರಿ, ಭಾಸ್ಕರ್ ಜೋಶಿ, ಇವನ್ನ ಜಲವಳ್ಳಿ ವೆಂಕಟೇಶ್ವರರಾವ್, ಇವರೆಲ್ಲರೂ ಕರೆಕ್ಟ್. ನಾನು ಕೂಡ ಅವರಿಗೆ ನಾವು ಧನ್ಯತೆಯನ್ನು ಸಮರ್ಪಿಸಬೇಕಾಗ್ತದೆ ಅಂತ ನಾವಡ್ರವರು 4 ವರ್ಷ ಬರುವ ಗರಡಿಯಲ್ಲಿ ನಾನು ಪಳಗಿದ್ದೆ. ನಾನು ಭಾರಿ ಇಚ್ಛೆ ಇತ್ತು, ಅವರಿಗೆ ಪ್ರೀತಿ ಇತ್ತು. ಕೊನೆಗೆ ಶನೀಶ್ವರ ಮಹಾತ್ಮೆ ಬಂತು. ಶನೀಶ್ವರ ಮಹಾತ್ಮೆ ಬಂದಾಗ ವಿಕ್ರಮ ಮಾಡೋರು ಯಾರು? ಬೇಗಾರ ಪದ್ಮನಾಭ ಶೆಟ್ಟಿಗಾರ ಅಂತ ಒಬ್ಬ ಕಲಾವಿದ ಇದ್ದ ಆಗ ಮೇಳದಲ್ಲಿ. ನನಗೆ ಶನಿ ಹಿಡಿತದೆ, ನಾನು ಮಾಡೋದಿಲ್ಲ ಅಂತೇಳಿ. ಆರ್ಗೋಡ್ ಶನಿ ಇರುತ್ತೆ, ಅವರಿಗೆ ಮಾಡಿಸುವ ಅಂತೇಳಿ ನಾನು ಮಾಡಿದ್ದು. ಸಕ್ಸಸ್ ಆಯಿತು. ಶನೀಶ್ವರ ಮಹಾತ್ಮೆ ವಿಕ್ರಮನಿಗೆ ಹೆಸರು ತಂದ ಪಾತ್ರ. ಜಲವಳ್ಳಿಯವರಿದ್ರು, ಬೆಳಗೂರು ಕೃಷ್ಣಮೂರ್ತಿ ಇದ್ರು. ಹೌದೌದು. ಅವರ ಒಳ್ಳೆ ಮಾಡ್ತಿದ್ರು ನಂದಿ ಶೆಟ್ಟಿ ಪಾತ್ರವನ್ನು. ನನಗೆ ಮನಮೆಚ್ಚಿದ ಅಲೋಲಿಕೆ ಪಾತ್ರ ವಾಟ ವೈಕುಂಠನವರನ್ನು. ಈಗ ತುಂಬಾ ಜನ ಅಲೋಲಿಕೆ ಮಾಡ್ತಾರೆ, ಆದ್ರೆ ಆ ಟೈಪಿನ ಮುಗ್ಧ ಸ್ವಭಾವದ ಒಂದು ಹೆಣ್ಣನ್ನು ಚಿತ್ರಿಸಿದವರು ಕರೆಕ್ಟ್. ವಾಟ ವೈಕುಂಠನವರು. ಅದು ಈಗಲೂ ನನಗೆ ನೆನಪಿಗೆ ಉಂಟು. ಭಾರಿ ಚಂದ ಮಾಡ್ತಿದ್ರು.
ಹಾಗಾಯಿತು. ಕೊನೆಗೆ ಮೂಲ್ಕಿ ಮೇಳ ಮಾಡಿದರು. ಸಾಲಿಗ್ರಾಮದಿಂದ ಮೂಲ್ಕಿ ಮೇಳಕ್ಕೆ ಹೋದೆ. ಆಗ ಸೀತಾಪಾರಮ್ಯ ಅಂತ ಒಂದು ಪ್ರಸಂಗ ಬಂತು ಕಂದಾವರ ಗ್ರಾಮ ಶೆಟ್ಟಿ, ಸೀತೆಯ ಹಿರಿಮೆ ಅಂತ. ಅದರಲ್ಲಿ ಮೊದಲು ನಾನು ಸೀತೆಯ ಅಗ್ನಿ ಪರೀಕ್ಷೆಯ ರಾಮ ಮಾಡ್ತಿದ್ದೆ. ಎರಡನೇ ಸೀತಾ ಪರಿತ್ಯಾಗದ ಲಕ್ಷ್ಮಣ ಮಾಡ್ತಿದ್ದೆ. 2 ವೇಷ ನನಗೆ. ಆ 2 ವೇಷವು ನನಗೆ ಉತ್ತರ ಕನ್ನಡದಲ್ಲಿ ಒಬ್ಬ ಕಲಾವಿದ ಇದ್ನಲ್ಲ ಬೆಳಗಿನಲ್ಲಿ ಅಂತ ಹೇಳುವ ಮಾಡಿತ್ತದು. ಈಗಲೂ ಇತ್ತೀಚೆಗೆ ದಿನ ಒಂದು 4-5 ವರ್ಷದ ಕೆಳಗೆ ಬಳುಕುರಿಗೆ ಹೋದಾಗ ಒಬ್ಬರ ಶಾಲಾ ಮಾಸ್ತರ್ ಸಿಕ್ಕಿದ್ರು. ನಿಮ್ಮ ಸೀತಾಪಾರಮ್ಯ ಮಾರರೆ ಅಂತ ಪ್ರಸಂಗವೇ ಮಾಡುವುದಿಲ್ವ ಈಗ ಕೇಳಿದ್ರು ಅವರು. ಅದಷ್ಟು ಪ್ರಭಾವ ಬೀರಿತ್ತದು ಸೀತಾಪಾರಮ್ಯದ ಪ್ರಸಂಗ. ರಾಮ ಮತ್ತು ಲಕ್ಷ್ಮಣ ಎರಡನ್ನೂ ಮಾಡ್ತಿದ್ದೆ ನಾನು. ಆಗ ಜಗನ್ನಾಥ ಶೆಟ್ಟರು, ಗೋವಿಂದ ನಾಯಕರು ಎಲ್ಲರೂ ಆ ಮೂಲಿಕೆ ಮೇಳದಲ್ಲಿದ್ದರು. ಹಾಗೆ ಪುನಃ ಮತ್ತೆ ಪೆರಡೂರು ಮೇಳವನ್ನು ಬಯಲಾಟ ಮಾಡೋದು ಅಂತ, ಟೆಂಟ್ ಮಾಡುದು ಅಂತ ಅಲ್ಲ, ಬಯಲಾಟ. ಟೆಂಟ್ ಇದ್ದದನ್ನು ಪುನಃ ಬಯಲಾಟ ಹೌದು, ಸ್ಟಾರ್ಟ್ ಮಾಡುವಂತ ಹೇಳಿ. ಆಗ ನಮ್ಮ ವೈ ಕರುಣಾಕ ಶೆಟ್ಟರು, ಆರಾಟೆ ಮಂಜುನಾಥ್ನವರು ಎಲ್ಲ ಒಟ್ಟಾಗಿ ಪೆರಡೂರು ಮೇಳದ ಬಯಲಾಟಕ್ಕೆ ನಾನು ಕರೆದರು, ಮುಖ್ಯ ವೇಷಧಾರಿ ಮತ್ತು ಮ್ಯಾನೇಜರ್ ಆಗಿ. ಆಗ ಮೇಳ ಮೇ 31ರವರೆಗೆ ರಜೆ ಇಲ್ಲದೆ ಅತ್ಯದ್ಭುತ ಯಶಸ್ಸನ್ನು ಪಡೆದ ಮೇಳ. ಶನೀಶ್ವರ ಮಹಾತ್ಮೆ, ನಿಮ್ಮ ಚೆಲುವೆ ಚಿತ್ರಾವಧಿ, ಹೊಸ ಪ್ರಸಂಗ, ಹಳೆ ಪ್ರಸಂಗ, ಸುಧನ್ಮಗಾಳ, ಯಾವ ಪ್ರಸಂಗ ಬೇಕಾದರೂ ಮಾಡಿ. ಉಪ್ಪದ ನಾಗೇಂದ್ರರಾವ್, ಗಣೇಶ, ಬೇಳಂಜೆ, ಜಯಂತ್ ಕುಮಾರ, ಕಡೆ ಸುಂದರ ನಾಯಕ ತುಂಬ ಇದ್ರು, ವಿಷ್ಣು ಹಿರೇಮೂರ್ತಿ ಅಂತ ಅವರು ಭಾಗವತರಿದ್ರು, ಮೊದಲಿಗೆ ಕರ್ಕಿ ಮಂಜುನಾಥ ಭಂಡಾರಿ ಅಂತ ಇದ್ರು, ಚಂಡಿಗೆ ಇದೇ ಗಜಾನನ ಭಂಡಾರಿ ತೀರಿ ಹೋದ್ನಲ್ಲ ದೇವಾಡಿಗ. ಹೀಗೆ ಆ ವರ್ಷ ಒಳ್ಳೇದಾಯ್ತು ಅಂತ ಹೇಳಿ ಅದೇ ವರ್ಷವೇ ಟೆಂಟ್ ಮಾಡುವ ಅಂತ ಮನಸ್ಸಾಯ್ತು ಅವರಿಗೆ. ಸುಬ್ರಹ್ಮಣ್ಯ ಧಾರೇಶ್ವರನ ಶಿರ್ಷಿ ಮೇಳದಿಂದ ತಂದರು. ಕಿನ್ನಿಗೋಳಿ ಮುಖ್ಯ ಪ್ರಾಣ ರಾಮನಾಯರನ್ನೆಲ್ಲ ಹಾಕ್ಕೊಂಡು ಟೆಂಟ್ ಆಯಿತು. ಫಸ್ಟ್ ಪ್ರಸಂಗ ಕಂದಾವರ ಗ್ರಾಮ ಶೆಟ್ಟರದ್ದು, ಶೂದ್ರ ತಪಸ್ವಿನಿ. ಆ ಪ್ರಸಂಗಕ್ಕೆ ಹೆಸರಿಟ್ಟವನೇ ನಾನು, ಶೂದ್ರ ತಪಸ್ವಿನಿ ಅಂತ. ಅದು ಮೆರೀತಿ ಎಲ್ಲಿವರೆಗೆ ಅಂತ ಹೇಳಿದ್ರೆ, ಶೂದ್ರ ತಪಸ್ವಿನಿಯನ್ನ 35 ಸಲ ಕಂಡ ಒಬ್ಬ ಇದ್ದ. ಓಹೋ, ಒಂದೇ ವರ್ಷದಲ್ಲಿ ವಾಡದಲ್ಲಿ 35 ಸಾರಿ ಕಂಡಿದ್ದಾನೆ. ಅಂತ ಪ್ರಸಂಗ, ಪೆರಡೂರು ಮೇಳವನ್ನು ಗಟ್ಟಿಯಾಗಿ ನಿಲ್ಲಿಸಿದ ಪ್ರಸಂಗ. ಅಲ್ಲಿದ್ದ ಕಲಾವಿದರೆಲ್ಲ ಒಳ್ಳೆಯ ರೀತಿ ಕೆಲಸ ಮಾಡಿ ಮೇಳಕ್ಕೂ ಹೆಸರು ತಂದರು, ಪ್ರಸಂಗಕ್ಕೂ ಹೆಸರು ತಂದರು. ಶೂದ್ರ ತಪಸ್ಸಿನ ಅತ್ಯದ್ಭುತವಾದ್ದು. ಧಾರೇಶ್ವರಿಗೂ ಹೆಸರು ಬಂತು. ಆ ಕಣಿಯ ಪದ್ಯ ಅದು ಇದು ಎಲ್ಲ ಕರೆಕ್ಟ್, ಒಳ್ಳೆಯದಾಯ್ತು. ಆಗ ಮತ್ತೊಂದು ಪ್ರಸಂಗ ಬಂತು ಅವರದು, ಶಾಪ ಸಂಯೋಗ ಅಂತ ಬಂತು. ಕಡೆಗೆ ರತಿರೇಖ ಅವರು ಬರದ್ದೇ, ಆದ್ರೆ ಅಲ್ಲ. ಮತ್ತೆ ಕಂದಾವರದ್ದೇ ಇನ್ನೊಂದು ಪ್ರಸಂಗ, ತುಂಬ ಚಾರು ಚಂದ್ರಿಕೆ ಅಂತ ಬಂತು. ಅದೆಲ್ಲದರಲ್ಲಿ ನಾನು ಸ್ವಲ್ಪ ಕೃಷಿ ಮಾಡಿದ್ದೆ. ಅಂದ್ರೆ ಆ ಪ್ರಸಂಗದಲ್ಲಿ ಉಳಿದವರಿಗೆಲ್ಲ ಹೀಗೆ ಮಾಡಬೇಕು. ಹೌದೌದು, ಕರೆಕ್ಟ್. ಒಂದು ನಿರ್ದೇಶನದ ಒಂದು ತರ. ಆ ವರ್ಷ ಕರುಣಾಕ ಶೆಟ್ಟಿ ನನಗೆ ಒತ್ತಾಯ ಮಾಡಿ ಒಂದು ಪ್ರಸಂಗ ಬರೀರಿ ಬಾರರೆ. ಆಗ ರಾಜಶೇಖರ ಅಂತ ಒಂದು ಫಿಲ್ಮ್ ಅನ್ನು ನೋಡಿದ್ ನೆನ್ಪುಂಟು ನನಗೆ, ನಿಜವಾಗಿ ಹೇಳ್ತೇನೆ. ಉದಯ ಕುಮಾರ್, ರಾಜ್ಕುಮಾರ್, ಉದಯ ಚಂದ್ರಿಕಾ, ಭಾರತಿ, ಬಾಲಕೃಷ್ಣ, ನರಸಿಂಹರಾಜ್ ಎಲ್ಲ ಇದ್ರದಲ್ಲಿ. ಎಲ್ಲೋ ಒಬ್ರಿಗೆ ಕಾರ್ಪೊರೇಷನ್ ಬ್ಯಾಂಕ್ ಮ್ಯಾನೇಜರ್ ಮನೆಗೆ ಬೆಂಗಳೂರಿಗೆ ಹೋದಾಗ ರಾತ್ರಿ ಫಿಲ್ಮ್ ಬಂದಿತ್ತು, ನೋಡ್ ಮಾರಾಯ ಅಂದ್ರು. ರಾಜಶೇಖರ್ ಅದು ನನ್ನ ಮನಸ್ಸಿನಲ್ಲಿ ಇತ್ತು. ಅಂದ್ರೆ ಅಷ್ಟು ಪರಿಣಾಮ ಬೀರಿತ್ತು ನಿಮ್ಗೆ ಅದು ಫಿಲ್ಮ್. ಅದು ಒಳ್ಳೇದು. ಇದೊಂದ್ರೆ ಮತ್ತೆ ನನ್ನ ಕತೆ ಬೇಕಲ್ಲ, ಆಗ ಕೂತ್ಕೊಂಡು ಬರ್ದೆ, ಕಥೆಯನ್ನೆಲ್ಲ ನೆನಪು ಮಾಡ್ಕೊಂಡು ಬರ್ದೆ. ಸ್ವಪ್ನ ಸಾಮ್ರಾಜ್ಯ ಅಂತ ಕಲಿಗೆ ಹೆಸರಿಟ್ಟೆ. ಅಲ್ಲಿ ಒಬ್ಬ ಮಂತ್ರಿ ಸ್ವಪ್ನ ಕಾಣೋದು, ನಾನು ರಾಜನಾಗಬೇಕು ಅಂತ. ಅದು ಜಾನಪದ ಶೈಲಿಯಲ್ಲೇ ಇದೆ. ಮತ್ತೆ ಅಲ್ಲಿ ಸುಗ್ಗಿ ಕುಣಿತ ಅದು ಇದು ಎಲ್ಲ ಇತ್ತು. ಅದಕ್ಕೆಲ್ಲ ಕತ್ತಿಯುಗಳ, ಬೆಂಕಿ ಉಳುವ ಕತ್ತಿಯ ಕಾಳಗ ಇದೆಲ್ಲ ಮಾಡಿಸಿ ಎಲ್ಲ ರಂಗಕ್ಕೆ ಬೇಕಾಗಿ ಸ್ವಪ್ನ ಸಾಮ್ರಾಜ್ಯ ಆ ವರ್ಷ ಒಳ್ಳೆ ಹಿಟ್ಟಾಗಿ ಬೆರೀತದೆ. ಧಾರೇಶ್ವರ ಭಾಗವತಿಗೆ ಹೌದು, ನಮ್ಮ ಕಲಾವಿದರ ಸಹಕಾರವೆಲ್ಲ ಹೌದು. ಕಿನ್ನಿಗೋಳಿ ಮುಖ್ಯ ಪ್ರಾಣಿಗೆ ಒಂದು ಕಿರೀಟದ ವಿಷಯ ಇತ್ತದ್ರೆ ಹಾಸ್ಯದ ಕಡೆ ಸಂಜೀವ್ ಕೊಠಾರಿ ಅಂತ ಒಬ್ಬ ಹಾಸ್ಯಗಾರ ಇದ್ದ. ಅವ ಅದರಲ್ಲಿದ್ದ. ಒಳ್ಳೆ ಹಾಸ್ಯ, ಸೆಕೆಂಡ್ ಹಾಸ್ಯ ಬೆಸ್ಟ್ ಮಾಡಿದ್ದ. ಹೀಗೆ ಇದು ಇದಾಯಿತು, ಒಳ್ಳೆ ರೀತಿಯಲ್ಲಿ ನಡೀತು. ಹಾಗೆ ಅಚಾನಕ್ಕಾಗಿ ಆ ಮೇಳ ಬಿಟ್ಟು ಕುಮಟಾ ಗೋವಿಂದ ನಾಯಕರೊಂದು ಮೇಳ ಮಾಡಿದ್ರು. ನೀವೆಲ್ಲ ಬರಬೇಕು ಅಂತ ಹೇಳಿ ಅದಕ್ಕೆ ಹೋದೆ.
ಆ ಮೇಳ ಸಕ್ಸಸ್ ಆಗಲಿಲ್ಲ, ಮಧ್ಯಕ್ಕೆ ನಿಂತು. ಅವರದ್ದೇ ಮ್ಯಾನೇಜ್ಮೆಂಟಿನಿಂದ ಅದು ಫೇಲ್ ಆಯಿತು. ಅಲ್ಲಿ ನಿಲ್ತು ಪುನಃ ನಾನು ಮಂದರ್ತಿ ಮೇಳಕ್ಕೆ ಹೋದೆ, ಅಲ್ಲ ಶಿರ್ಸಿ ಮೇಳಕ್ಕೆ ಹೋದೆ. ಶಿರ್ಸಿ ನಮ್ಮ ಕೃಷ್ಣನಾಯಕರ ಮೇಳ ಮಾಡಿದರು. ಆ ವರ್ಷ ಭಾಗ್ಯ ಭಾರತಿ ಎಂದು ಒಂದು ಕತೆ ಬಂತು. ಇಬ್ಬರು ಕಲಾವಿದರು ನಾನು ತಯಾರು ಮಾಡಿದ್ದೇನೆ. ಈಗ ಅವರ ಒಬ್ಬ ಹೋದ, ಮತ್ತೊಬ್ಬಿದ್ದ, ಅವನು ನಮ್ಗೆ ನೆನಪಿಸುವುದೂ ಇಲ್ಲ. ತೋಟಿ ಗಣಪತಿಯ ಕಡೆ ಒಬ್ಬ ಜಯರಾಮ್ ಗಾಣಿಗ. ಜಯರಾಮ್ ಗಾಣಿಗ ಒಂದು ಭಾಷೆ ಕಲಿತದ್ದಾದ್ರೆ ನನ್ನ ನಿರ್ದೇಶನದಲ್ಲಿ ಆ ವರ್ಷ ಮುಗಿದ್ದ. ಆ ಹುಡುಗ ಯಾರು ಅಂತ ಕೇಳುವಂಥ ಪ್ರಸಂಗ ಬಂದಿತ್ತು ಭಾಗ್ಯ ಭಾರತಿಯಲ್ಲಿ. ಇಬ್ಬರಿಗೂ ಬರೆದು ಕೊಟ್ಟು ನಾವು ಕಲಿಸಿದವ. ಜಯರಾಮ್ ಗಾಣಿಗ ಮೇಲೆ ಅತ್ಯಂತ ಪ್ರೀತಿ ಇದ್ದಾನೆ, ಒಳ್ಳೆ ಹುಡುಗ, ಹೇಳಿದ್ದನ್ನು ಕೂಡಲೇ ಗ್ರಹಿಸುವ. ಹೀಗೆ ಅದಾಯಿತು. ಕಡೆಗೆ ಆ ಮೇಳದಲ್ಲಿ ನಮಗೆ ಸ್ವಲ್ಪ ನಮ್ಮ ಯಜಮಾನರು ಕೃಷ್ಣನಾಯಕರು ಕೋಟೇಶ್ವರ, ನಮ್ಮ ಜಾತಿಯವರೇ, ಅವರು ಸ್ವಲ್ಪ ಕಲಾವಿದರ ಮೇಲೆ ಸ್ವಲ್ಪ ಜಬರ್ದಸ್ತ್ ಹಲ್ಲೆ ಎಲ್ಲ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಹಾಗಾಗಬೇಕು, ಹೀಗಾಗಬೇಕು, ನಾನು ಹೇಳೋದು ಕೇಳಬೇಕು ಅಂತ. ರಂಗಸ್ಥಳದಲ್ಲಿ ನಾನು ಹೇಳೋದು ಅರ್ಥ ಹೇಳಬೇಕು ಅಂತ ಹೇಳೋರು. ಓಹೋ, ಅದು ಕಷ್ಟ ಆಯ್ತಲ್ಲ. ಸ್ವಲ್ಪ ಕಷ್ಟ ಆಯ್ತು. ಪುನಃ ಮಂದರ್ತಿ ಮೇಳಕ್ಕೆ ಹೋದೆ. ಆ ವರ್ಷ ಮಂದರ್ತಿ ಮೇಳ ಎರಡಾಯಿತು. ಒಂದಕ್ಕೆ ಬೇಗಾರ್ ಪದ್ಮನಾಭ ಶೆಟ್ಟಿಗಾರರು, ಒಂದಕ್ಕೆ ನಾನು, ಎರಡನೇ ವೇಷ. ಅದರಲ್ಲಿಯೂ ತುಂಬ ಶನೀಶ್ವರ ಮಹಾತ್ಮೆ, ಕಡೆಗೆ ರಾಮಾಂಜನೇಯ, ಇದೆಲ್ಲ. ಅಲ್ಲಿ ಕೆಮ್ಮಣ್ಣ ಕೆರೆ ನರಸಿಂಹ ಅಂತ ಇದ್ದ, ಕೆಮ್ಮಣ್ಣ ಕೆರೆ ನರಸಿಂಹ ಅಂತ ಮಗವೀರ ಹುಡುಗ, ಅಂತ ಹನುಮಂತ ಎಲ್ಲ ಮಾಡಿಸಿ ಆ ವರ್ಷದ ತಿರುಗಾಟ ಆಯಿತು. ಮಾರನೇ ವರ್ಷ ಮತ್ತೆ ಪುನಃ ಪೆರಡೂರು ಹೋದೆ. ಪೆರಡೂರಲ್ಲಿ ಮತ್ತೆ 2 ವರ್ಷ ಇದ್ದೆ. ಆಗ ಇದು ಬಂತು, ಯಾವುದು ಮೊದಲೇ ಬಂದಿತ್ತು, ಅದು ಪದ್ಮ ಪಲ್ಲವಿ ಅಂತ. ಚೆನ್ನಪ್ಪ ಶೆಟ್ಟಿಗೂ ನಮಗೆ ಕ್ಲಾಶ್ ಆಗ್ತಿತ್ತು. ಅದ್ರ ಚೆನ್ನಪ್ಪ ಶೆಟ್ಟರು ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಏನಂದ್ರೆ, ಬಡಗದಿಟ್ಟಿನ ಕಲಾವಿದರಿಗೆ ಓದ್ಲಿಕ್ಕೆ ಅಭ್ಯಾಸ ಮಾಡಿಕೊಟ್ಟದವರು. ಓಹೋ, ಅಂದ್ರೆ ಇಲ್ಲಿ ಕೆಲವು ಪ್ರತಿಭೆಯನ್ನು ಜಾಗೃತಗೊಳಿಸಿದರು, ಕೆಲವರಿಗೆ ಓದ್ಲಿಕ್ಕೆ ಅಭ್ಯಾಸ ಮಾಡಿದರು. ಅಂದ್ರೆ ಅವ್ರು ಕಲ್ತದ್ದನ್ನ ಹೊಸ ವಸ್ತುವನ್ನು ಹೇಳುವಾಗ ಪಾತ್ರಧಾರಿ ಅದನ್ನು ಕಲ್ತ್ಕೊಂಡು ಹೋಗ್ಬೇಕು. ಮತ್ತೆ ಇಲ್ಲಿದ್ರೆ ಕಷ್ಟ ಆಗ್ತಿತ್ತು. ಒಂದು ಮಾತು ಹೇಳ್ತಿದ್ರು ಅವರು, ನಿಮ್ಮ ಬಡಗದಿಟ್ಟಿನಲ್ಲಿ ಆರ್ಗೋಡ ಶೆಣೆ ನಾನು ಮೆಚ್ಚಿದ ಕಲಾವಿದ. ಯಾಕೆಂದ್ರೆ ಇವತ್ತೇನಾದ್ರೂ ನಾವು ಪ್ರಶ್ನೆ ಕೇಳ ನಾಳೆಗೆ ತಯಾರು ಮಾಡ್ಕೊಂಡು ಬರ್ತಾರೆ ಅವರು. ಹೀಗೆ ಅವ್ರಿಗೆ ನನಗೆ ಒಳ್ಳೆ ಮಾನಸಿಕವಾಗಿ ಒಳ್ಳೆ ಒಪ್ಪಂದ ಇತ್ತು ನನಗೆ. ಅವ್ರಿಗೆ ರಂಗಸ್ಥಳ ಜಗಳ ಮಾಡ್ಕೊಳ್ತಿತ್ತು ನಾವು. ಹೌದೌದು, ಅದು ಪಾತ್ರವಾಗಿ ಬಿಡಿ. ಹೌದು ಅಂತ ಚೆನ್ನಪ್ಪ ಶೆಟ್ಟರು ನಾವು ಕಳ್ಕೊಂಡಿದ್ದೇವೆ, ತುಂಬ ಬೇಸರ ಉಂಟು ನಮಗೆ. ಮತ್ತೆ ನಗರ ಜಗನ್ನಾಥ ಶೆಟ್ಟರು, ಆ ವರ್ಷ ಮತ್ತೊಂದು ಪ್ರಸಂಗ ಇತ್ತು, ವಸಂತ ಸೇನೆ ಅಂತ ನಾವು ಮಾಡ್ತಿತ್ತು, ಬೆಳಸರಿಗೆ ಗಣಪತಿ ಹೆಗ್ಡೆ. ವಸಂತ ಸೇನೆಯಲ್ಲಿ ಒಬ್ಬ ಖಳನಾಯಕ ಪಾತ್ರಧಾರಿ ಸೌಮ್ಯವಾದ ಚಾರುದತ್ತನ ಪಾತ್ರ ಮಾಡ್ತಾನೆ ಅಂತ ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದು ಜಗನ್ನಾಥ ಶೆಟ್ಟರದಕ್ಕೊಂದು ಮೌಲ್ಯ ತಂದರು. ಅವರೊಟ್ಟಿಗೆ ನಾನು ಮೈತ್ರಿಯ ಭಟ್ಟನಾಗಿ ಹಾಸ್ಯ ಪಾತ್ರ, ಅದರಲ್ಲಿ ನನಗೆ ಹೆಸರು ಬಂತು ವಸಂತ ಸೇನೆ. ಅದೊಂದು ಸುಮಾರು 50-60 ಪ್ರಯೋಗ ಆಗಿತ್ತು. ರಾಮನಾಯರಿ ವಸಂತ ಸೇನೆ ಮಾಡ್ತಿದ್ರು. ಮುರೂರು ವಿಷ್ಣು ಭಟ್ಟ ಅಂತ ಇದ್ದ ಒಳ್ಳೆ ಕಲಾವಿದ, ನಿರ್ಮಲೆ ಅಂತ 2 ಪದ್ಯದ ಪಾತ್ರ ಮಾಡ್ತಿದ್ದ, ಅವನಿಗೆ ಹೆಸರು ಉಂಟದ, ಭಾವಜೀವಿ ವಿಷ್ಣು ಭಟ್ಟ ಅಂತ ಹೇಳಿ. ಹೀಗೆ ನನ್ನ ಮೇಳದ ತಿರುಗಾಟ ಹೀಗೆ ಆಗ್ತಾ 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 ಮತ್ತೆ ಪುನಃ ಮತ್ತೆ ಮಂದರ್ತಿ ಹೋದೆ. ಮಂದರ್ತಿಯಲ್ಲಿ 5 ಮೇಳ ಆಯಿತು, 4 ಆಯಿತು ಬಹುಶಃ ಆ ವರ್ಷ. ಒಂದು ಮೇಳಕ್ಕೆ ನಾನು ಹೋದೆ. ಮಂದರ್ತಿ ಮೇಳದ ತಿರುಗಾಟ ಅಂತ ಹೇಳಿದ್ರೆ 3 ತಿಂಗಳು ಕಟ್ಟದ ಮೇಲೆ. ಹೌದು, ಕರೆಕ್ಟ್. ನಮ್ಗದು ಅನುಕೂಲ ಆಗುವುದಿಲ್ಲ. ಅದಕ್ಕೆ ನಾನು ಆ ಮೇಳ ಬಿಟ್ಟೆ. ಪುನಃ ಮತ್ತೆ ಪೆರಡೂರಿಗೆ ಹೋದೆ. ಪೆರಡೂರಲ್ಲಿ 2 ವರ್ಷ ಕಳೆದೆ. ಕಡೆಗೆ ಕಮಲಶಿಲೆ ಮೇಳಕ್ಕೆ ಬಂದೆ. ನಮ್ಮ ಊರಿನ ಮೇಳ, ನಮ್ಮ ತಂದೆಯವರು ದೊಡ್ಡಪ್ಪ ಎಲ್ಲ ಮಾಡಿದ ಮೇಳ ಇದು ಕಮಲಶಿಲೆ ಮೇಳ. ಈ ಮೇಳಕ್ಕೆ ಬಂದೆ. ಈ ಮೇಳದಲ್ಲಿ 2 ವರ್ಷ ಇದ್ದೆ. ಪೌರಾಣಿಕ ಕಥೆ, ಸಂಪೂರ್ಣ ರಾಮಾಯಣ, ಮಹಾಭಾರತ ಇದೆಲ್ಲ ಆಡೋದು ಹೇಗೆ, ಆ ಪಾತ್ರಗಳು ಹೇಗೆ ನಿರ್ದೇಶನ ಮಾಡಿ 2-3 ವೇಷ ಮಾಡಿ, ದಶರಥ ಮಾಡಿ, ವಾಲಿ ಮಾಡಿ, ವಧಾರಾವಣ ಮಾಡ್ತಿದ್ದೆ ನಾನು. ಓಹೋ, ಅಂದ್ರೆ ಬೇರೆಯವ್ರು ಮಾಡಿದ್ರೆ ಹಾಳಾಗ್ತದೆ ಎಂಬುದೊಂದು ನಮ್ಮ ಹೆದರಿಕೆ ಅಷ್ಟೇ, ಮತ್ತೆಂತ ಹಾಳಾಗಬಾರದು ಅಂತ ಹೇಳಿ. ಈಗ ಅದೇ ಮೇಳದಲ್ಲಿದ್ದಾಗ ಒಂದು ನೆನಪಿಸಬೇಕಾದ ಒಂದು ಸಂಗತಿ ಇದೆ. ನೆಲ್ಲಿಕಟ್ಟೆ ಕಾರ್ಖಾನೆಯವರು, ಗಿರಿಜಾ ಟೈಲ್ಸ್ನವರು, ಪ್ರತಿ ವರ್ಷ ನಿಮ್ಗೊಂದು ಆಟ ಕೊಡುವ, ನಾವು ಹೇಳೋ ಪ್ರಸಂಗ ಆಡಬೇಕು ಅಂತ ಹೇಳುವುದು ಅವರು. ಆಗ 3 ಮೇಳಕ್ಕೆ ಸಂಪೂರ್ಣ ರಾಮಾಯಣವನ್ನು ಹಂಚಿದರು.
ಫಸ್ಟ್ ನಮ್ಮದು, 2 ಮುಂದರ್ತಿ, 3ನೇ ಧರ್ಮಸ್ಥಳ, 3 ಮೇಳಕ್ಕೆ. ಇಲ್ಲಿವರೆಗೆ ಆಡೋದು ಅಂತ ಹೇಳಿದ್ರೆ ಬಾಲಕಾಂಡದವರೆಗೆ ಆಡೋದು. ಯಾರು? ನಾವು. ಬಾಲಕಾಂಡದಲ್ಲಿ ಏನಿದೆ, ಕಥೆ ಏನಿದೆ, ಬಾಲಕಾಂಡ ಆಡಿದಷ್ಟು ಸುಲಭ ಅಲ್ಲ. ಆ ಕುಳಿತವ ನಾನು ರಾಮಾಯಣಕ್ಕೆ, ಅದ್ಭುತ ರಾಮಾಯಣದ ಒಂದು ಕತೆ ಕಾರಣ. ಶ್ರೀಮತಿಯ ಸ್ವಯಂವರ ಅಂತ ಹೈಸ್ಕೂಲ್ನಲ್ಲಿ ನಾನು ಓದಿದ್ದೇನೆ ಬಿಟ್ಟು. ಕರೆಕ್ಟ್. ಹಳೆಗನ್ನಡದಲ್ಲಿ ಉಂಟದು. ಅದೇ ಅಂಬರೀಷನ ಚರಿತ್ರೆ ಬರದೆ. ಕರೆಕ್ಟ್. ಅದ್ರಲ್ಲಿ ಬರದೆ, ಶ್ರೀಮತಿಯ ಸ್ವಯಂವರ ಬರದೆ. ಅದರಲ್ಲಿ ಅಂಬರೀಷನ ಪಾತ್ರ ಮಾಡಿದೆ. ಅಲ್ಲಿಂದ ಮತ್ತೆ ದಶರಥ ಕೊಳ್ಳೆ ಹೋಗಲಿಲ್ಲ. ವಿಶ್ವಾಮಿತ್ರನ ಪ್ರವೇಶ, ವಿಶ್ರವಸು ಮಾಡಿದೆ. ರಾವಣೋದ್ಭವ ಆಗದೆ ರಾಮಾಯಣ ಆಗುದು ಹೇಗೆ? ಅದನ್ನ ಕೈಕಸೆ ಮತ್ತು ವಿಶ್ರವಸು ಸಂವಾದ ಅದನ್ನು ತಗೊಂಡೆ. ರಾವಣ ಹುಟ್ಟಿದ, ಅವನಿಗೆ ರಾಮ ಹುಟ್ಟಿದ ಯಜ್ಞ ಸಂರಕ್ಷಣೆ ಹೋಗ್ಬೇಕಾದ್ರೆ ವಿಶ್ವಾಮಿತ್ರ ಆಗ್ಬೇಕಲ್ಲ, ಕತೆ ತಗೊಳ್ಬೇಕಲ್ಲ. ಅಲ್ಲ, ವಿಶ್ರವಸು ಅಂಬರೀಷ ಮಾಡಿ, ವಿಶ್ರವಸು ಮಾಡಿ, ಕಡೆ ವಿಶ್ವಾಮಿತ್ರ. ನಂತರ ಪಟ್ಟಾಭಿಷೇಕದ ದಶರಥ ಮಾಡಿ, ಭರತಾಗಮನದ ರಾಮ ಮಾಡಿದೆ. 5 ವೇಷ ಮಾಡಿದೆ ಒಂದು ದಿವಸ. ಇದೇ ಕಂದಾವರ ರಘುರಾಮ್ ಶೆಟ್ಟರು ಬಂದು ಚೌಕಿಯಲ್ಲಿ ಕೈ ಮುಗಿದು, ನಿಮ್ಮಂಥ ವೇಷಧಾರಿಗಳೆಲ್ಲ ಮರ ಸಾಕೋ ಸಾಕು ಅಂತ ಹೇಳಿ ಬಹಳ ಸಂತೋಷಪಟ್ಟರು. ಮತ್ತು ನಮ್ಮ ಬಡಗತಿಟ್ಟಿನ ಈ ಮಧ್ಯಂತರ ಕಲಾವಿದರಿಗೆ ಭಾವನೆ ಇಲ್ಲ ಅಂತ ಉತ್ತರ ಕನ್ನಡದವರೆಲ್ಲ ಹೇಳ್ತಿದ್ರು. ಅಂದ್ರೆ ವೇಷದಲ್ಲಿ ಭಾವ ವ್ಯಕ್ತಪಡಿಸೋದು. ಕರೆಕ್ಟ್. ಅದಕ್ಕೆ ಅಪವಾದ ಎಂಬಂತೆ ನಾನೊಬ್ಬ ಮತ್ತೆ ಮೊಳಲಿ ಹಿರಿಯ ನಾಯಕರು ಆ ದಿವಸ ಒಂದು ಭರತ ಮಾಡಿದ್ದಾರೆ. ನಮ್ಮ ಜೀವನದಲ್ಲಿ ಯಾರು ಮರೆಯಲಿಕ್ಕಿಲ್ಲ. ಆ ಚಿತ್ರಕೂಟ ಬರುವಾಗ ಅಣ್ಣ ಅಂತ ಕೈ ಮುಗಿದು ಮತ್ತು ಧೋಪ್ಪನೆ ಬಿದ್ದರು. ನನಗೆ ಮಾತಾಡ್ಲಿಕ್ಕೆ ಆಗಲಿಲ್ಲ, ಕಣ್ಣಲ್ಲಿ ನೀರು ಬಂದು. ಆ ಟೈಪಿನ ಭರತ ಮಾಡಿಬಿಟ್ರು. ಮರೆಯಲಾಗದ ಘಟನೆ ಅದು. ಯಾವಾಗಲೂ ಹೇಳೋದು ನಾನು, ನಮಗೆಲ್ಲ ಭಾವನೆ ಇಲ್ಲ ಅಂತ ಹೇಳ್ತಾರಲ್ಲ ಉತ್ತರ ಕನ್ನಡದವರು, ಅವ್ರು ತೋರಿಸ್ಬೇಕಿತ್ತು, ವಿಡಿಯೋ ಮಾಡಿ ತೋರಿಸ್ಬೇಕಿತ್ತು ಅಂತ. ಕರೆಕ್ಟ್ ಕರೆಕ್ಟ್. ಮನೆಯವರಿಗೆಲ್ಲ ಹೇಳೋದು ನಾನು ಹೀಗೆಲ್ಲ ಮೊಳಲಿ ಹಿರಿಯ ನಾಯಕರು. ಹೇಗೆ ನಮ್ಮ ಇದಾಯಿತು. ಮತ್ತೆ ಮಂದರ್ತಿ ಮೇಳಕ್ಕೆ ಮತ್ತೆ ಹೋದೆ. ಮಂದರ್ತಿ ಮೇಳದಿಂದ ಸಾಲಿಗ್ರಾಮ ಮೇಳಕ್ಕೆ ಹೋದೆ ಒಂದು ವರ್ಷ. ಸಾಲಿಗ್ರಾಮದಲ್ಲಿ ನಮ್ಮ ವಿಶ್ವ ಸಂತೋಷ್ ಗುರೂಜಿ ಇದ್ರಲ್ಲ. ಹೌದೌದು ಹೌದು, ಸಂತೋಷ್ ಗುರೂಜಿ, ಹೌದೌದು ಗೊತ್ತು. ಅವರೊಂದು ಪ್ರಸಂಗ ಒಂದು 25 ಪದ್ಯ ಬರೆದಿದ್ರು, ಸಾಧ್ವಿ ಸೌಗಂಧಿಕ ಅಂತ. ಅದರ ಶನಿವಾರ ಪದ್ಯ ಬರೆದು ಕೊಡ್ತೀರಾ ಕೇಳಿದ್ರು. ಅವರ ಕಥೆ ಎಲ್ಲ ತಗೊಂಡು ಕೆಲವೊಂದು ನಮ್ದೆಲ್ಲ ಸೇರಿಸಿ ಒಂದು ಸಾಧ್ವಿ ಸೌಗಂಧಿಕ ಒಂದು ಪ್ರಸಂಗ ಬರ್ತಿದ್ದೆ. ಒಳ್ಳೆದಾಗಿತ್ತು. ಆ ವರ್ಷ 1 ವರ್ಷ ಅಲ್ಲಿದ್ದೆ ಸಾಲಿಗ್ರಾಮದಲ್ಲಿ. ಕಡೆ ಮತ್ತೆ ಬಿಟ್ಟೆ. ಮತ್ತೆ ಬಿಟ್ಟು ಪುನಃ ನಾನು ಅಮೃತೇಶ್ವರಿ ಮೇಳಕ್ಕೆ ಹೋದೆ. ನಾನು ಮೇಳ ಹೋಗುದಿಲ್ಲ ಅಂತ ಕೈದು ಮಾಡ್ದೆ. ಅಮೃತೇಶ್ವರಿ ನಮ್ಮ ಇವರಿದ್ದಾರಲ್ಲ, ಆನಂದ್ ಕುಂದರ್, ಅವರ ಅಣ್ಣ ಕೇಶಿ ಕುಂದರ್ ನನಗೆ ಬಹಳ ಆತ್ಮೀಯರು. ಬೆಂಗೊಳ್ಳಿಯಲ್ಲಿ ಅವರು ಫಿಶಿಂಗ್ ವ್ಯವಸ್ಥೆ ಮಾಡ್ತಿದ್ರು, ವ್ಯವಹಾರ ಮಾಡ್ತಿದ್ರು. ಆಗ ನಾನಲ್ಲಿ ಪುರ್ಮಾಶಲ್ಲಿ ಕ್ಲಾರ್ಕ್ ಆಗಿದ್ದೆ. ಆಗ ಒಳ್ಳೆಯವರ ಅವರ ಸೌಜನ್ಯ ವ್ಯಕ್ತಿಯವರು ಅಂತ. ಅವ್ರ ತಮ್ಮಂಗೆ ಇವರೊಂದು ಗೊತ್ತಾದ ಮೇಲೆ ನಾವು ಅಲ್ಲಿಗೆ ಶರಣ ಆಯ್ತಂದ್ರೆ ನಿಮ್ಮ ಮೇಳಕ್ಕೆ ಬರ್ತೀನಿ. ಅಲ್ಲಿವರೆಗೂ ನಾನು ಅವರು ಯಾರು ಅಂತ ನಮ್ಗೆ ಗೊತ್ತಿಲ್ಲ ಇತ್ತು. 2 ವರ್ಷದಲ್ಲಿ ಕಾಲ ಕಳೆದೆ. ಮತ್ತು ಮೇಳ ಬೇಡ ಅಂತ ಹೇಳಿ ಮಕ್ಕಳೆಲ್ಲ ಬೇಡ ಬೇಡ ಮೇಳ ಅಂತ ಹೇಳಿ ಕೈ ಮಾಡಿ ಬಂದೆ. ಒಂದು ಮಹಾಲಸ ಮಹಾತ್ಮೆ ಅಂತ ಆಯಿತು ಇಲ್ಲಿ ಉಡುಪಿಯಲ್ಲಿ, ಇದೇ ಸಾಲಿಗ್ರಾಮ ಮೇಳ. ಅದಕ್ಕೆ ನಮ್ಮ ಮಂಚಕಲ್ಲಿನವರೆಲ್ಲ ಅದಕ್ಕೆಲ್ಲ ಆಟಕ್ಕೆ ಕಾರಣ. 6 ವರ್ಷ ಅವ್ರನ್ನ ಕರಿಬೇಕು ಅಂತ ಹೇಳಿ ಹೋದೆ ನಾನು. ಆಗ ನಮ್ಮ ಮೇಳಗೆ ಬರ್ಬೇಕು ನೀವು, ಮೊದಲು ನೀವು ಇದ್ದ ಮೇಳ ಅಲ್ವಾ, ಹಾಗೆ ಕಿಶನ್ ಅಂಗಡಿದವರು ಮೇಳಕ್ಕೆ ಹಾಕೊಂಡ್ರು. ಈ ಪರಿಸ್ಥಿತಿ ಏನಾಗಿದೆ ಅಂದರೆ ಮೇಳದ ತಿರುಗಾಟ ಒಳ್ಳೆ ರೀತಿಯಲ್ಲಿ ಆಗಿದೆ. ಯಾವ ಕಲಾವಿದ ನಮ್ಮ ಮೇಲೆ ಅಲ್ಲೇ ಮಾಡೋದಿಲ್ಲ, ಬೇಡ ರೀತಿ ಹೇಳುವುದಿಲ್ಲ. ನಮ್ಮ ಚೌಕಿಯಲ್ಲ ಅಷ್ಟು ಶಿಸ್ತಿದೆ ಎಲ್ಲ ಕಲಾವಿದರು. ಕರೆಕ್ಟ್. ಕಲಾವಿದರ ಒಕ್ಕೂಟ ಸರಿ ಇದೆ. ನಮಗೆ ಆಗುದಿಲ್ಲ ಅಂತ ಹೇಳಿದ್ರೆ 2 ಮರಣ ಆಯ್ತು. ನಮ್ಮ ತಂದೆಯವರು ಅಕ್ಟೋಬರ್ 11 ಹೋದರು. ಅದೆಲ್ಲ ನಾವು ಅರ್ಧಡ್ಡವನಾಯ್ತು. ಮನೆಯಲ್ಲಿ ಇಲ್ಲಿ ಇರ್ತಿದ್ದ ಹಿರಿಯರು. ಮೊನ್ನೆ 7ನೇ ತಾರೀಕಿಗೆ ಫೆಬ್ರವರಿ ನಮ್ಮ ಅಣ್ಣ ಹೋದರು. ಈಗ ಪರಿಸ್ಥಿತಿ ಅಂದರೆ ಇನ್ನು ಕೆಲಸ ಬಿಟ್ಟು ಬಾ ಅಂತ ಹೇಳಿ 2 ದಿನ ಮನೆ ನಿಲ್ಲಿಸಿದೆ. ಈಗ ಮೇಳದ ಅರ್ಧ ತಿರುಗಾಟ ಮಾಡಬಾರ್ದು ಅಂತ ಹೇಳಿ. ಕರೆಕ್ಟ್ ಕರೆಕ್ಟ್.
ನಾನು ಬರುವ ವರ್ಷದಿಂದ ಮೇಳಕ್ಕೆ ಹೋಗುವ ಆಲೋಚನೆ ಇಲ್ಲ. ಈ ವರ್ಷ ಒಂದು ಮುಕ್ತಾಯ ಕಿಶನ್ ಹೆಗ್ಡೆರಿಗೆ ಹೇಳ್ಬಿಡ್ಬೇಕು ಅಂತ ಮನಸ್ಸಿದೆ. ಮತ್ತೆ ನಮ್ಮದು ಒಲವಿನ ಸಂಸಾರ ನಮ್ಮದು. ಅಲ್ಲಿ ನನ್ನ ಹೆಂಡತಿ ಕಸ್ತೂರಿ, 3 ಹೆಣ್ಣು 2 ಗಂಡು, 3 ಹೆಣ್ಮಕ್ಳು ಒಳ್ಳೆ ಕಡೆ ಮದುವೆ ಮಾಡಿಸಿಕೊಟ್ಟಿದ್ದೇನೆ. ಅಣ್ಣನಿಗೂ 3 ಹೆಣ್ಣು, 3 ಜನರಿಗೆ ಮದುವೆ ಆಗಿದೆ. ಎಲ್ಲ ಜವಾಬ್ದಾರಿ ನಮ್ಮ ತಲೆ ಮೇಲೆ ಬಂತೀಗ. ಅದರಿಂದ ಮೇಳಕ್ಕೆ ಹೋಗುವಂತ ಯಾವ ಸಂದರ್ಭವೂ ನಮಗೆ ಕಾಣಿಸೋದಿಲ್ಲ. ಎಲ್ಲ ಕರೆದ್ರೆ ಸಾಯಂಕಾಲ ನಾನು ಮನೆ ಬರಲೇಬೇಕು. ಕರೆಕ್ಟ್. ರಾತ್ರಿ ಮನೆ ಬರಬೇಕು, ಆ ಪರಿಸ್ಥಿತಿ ಉಂಟಾಗಿದೆ. ಹೀಗೆ ನಮ್ಮ ಬದುಕಿನ ಕತೆ. ಹಿರಡಿಕೆ ಮೇಳದಲ್ಲಿದ್ದಾಗ ಎಲ್ಲಾ ಕೆಲಸ ಮಾಡ್ಕೊಂಡಿದ್ದೆವು ನಾವು. ಎತ್ತಿನ ಗಾಡಿ ಆಗ ನಮಗೆ ಕರೆಕ್ಟ್. ಎತ್ತಿನ ಗಾಡಿ ಇರ್ಬೋದು, ರಂಗಸ್ಥಳ ಮಾಡೋದು, ರಾತ್ರಿ 2 ವೇಷ ಮಾಡೋದು, ಹಗಲು ಅಡುಗೆ ಭಟ್ರಲ್ಲಿ ಅಡುಗೆ ಮಾಡೋದು. ಇಷ್ಟು ಕೆಲಸ ನಮ್ಮ ಅಪ್ಪನ ನಿರ್ದೇಶನದಲ್ಲಿ ಒಬ್ಬ ಮೇಳದ ಇದರಲ್ಲಿ ಏನೆಲ್ಲ ಮಾಡಬಹುದು ಎಲ್ಲ ಮಾಡಿಸಿಬಿಟ್ಟಿದ್ದಾರೆ ಅವರು. ಒಂದ್ಸಲ ನಮ್ಮ ಅಪ್ಪನಿಗೂ ನನಗೆ ಜಗಳ ಆಗಿದೆ. ಬಿಸಿಲು ಊರಿ ಗದ್ದೆ ಬೈಲಲ್ಲಿ ಅಡುಗೆ ಮಾಡ್ತಾ ಇದ್ರಿ ಅವರು. ಅಡುಗೆ ಭಟ್ರ ಮನೆಗೆ ಹೋಗಿದ್ದಾರೆ ಅಂತ. ಅನ್ನದ ಜೀರಿಗೆ ಇಳಿಸಲಿಕ್ಕೆ ಆಗುದಿಲ್ಲ ಇವರಿಗೆ. ಸ್ವಲ್ಪ ಇಳಿಸ, ನಾನು ಇಳಿಸೋದಿಲ್ಲ ಅಂತ ಹೇಳಿ ಇವರು ಉರಿಯಲ್ಲಿ ಇದು ಮಾಡ್ತಾ ಇದ್ರಿ, ಮಡಾಮುಗ್ಗಿಯಲ್ಲಿ. ಆಗುದಿಲ್ಲ ಅಂತ ಹೇಳಿ, ಹೋಗಿ ನೀನು ಮನೆಗೆ ಅಂತ. ಮನೆಗೆ ಹೋಗಿ ನೀನು ಮೇಳ ಇರಬಾರದು ಅಂತ ಹೇಳಿ ನನಗೆ ನಾನು ಇಳಿಸಿದ್ದೆ. ಮತ್ತೆ ಇದು ಸರಿ ಆಯ್ತು. ಅಂದ್ರೆ ಅಂತ ಸನ್ನಿವೇಶಗಳನ್ನೆಲ್ಲ ನಮ್ಮ ಮೇಳದಲ್ಲಿ ನಾವು ಕಂಡವ್ರೆ. ಯಾರಾದ್ರೂ ಕಲಾವಿದರಿಗಲ್ಲ, ಹೊರಗಿದ್ದವರಿಗೆ ಕಷ್ಟ ಎಷ್ಟು ಅದು ನಮ್ಗೆ ತಿಳಿದಿದೆ. ಕರೆಕ್ಟ್. ಅದರಿಂದ ನಮ್ಮ ಬದುಕಿನಲ್ಲಿ ಈ ಸುಧಾರಣೆ ಅಂತ ಹೇಳೋದು ಹಾಸುಹೊಕ್ಕಾಗಿದೆ ಮೇಳದಲ್ಲಿ ಕೂಡ. ಈಗ ಎಲ್ಲ ಕಲಾವಿದರನ್ನು ನೋಡಿದರೆ ಹೆಚ್ಚು ಕಡಿಮೆ ಆದ್ರೆ ಎಲ್ಲ ಯಜಮಾನರಿಗೆ ಹೇಳಿ, ಮ್ಯಾನೇಜರ್ಗೆ ಹೇಳಿ, ಎಲ್ಲರಿಗೂ ಹೇಳುವವರೇ. ಹೌದು ಹೌದು ಹೌದು. ಆಕ್ಷೇಪ ಇದ್ರೆ ನಾಳೆ ನಾನು ಬರುವುದಿಲ್ಲ ಅಂತ ಹೇಳುವವರು ಇದ್ದಾರೆ. ಹೌದು, ಕೆಲವರು ಹೇಳದೆ ಹೋಗುವವರು ಇದ್ದಾರೆ. ಹಾಗೆಲ್ಲ ಸಮಸ್ಯೆ. ಆದ್ರಿಂದ ಯಕ್ಷಗಾನದ ಫೀಲ್ಡಿಗೆ ಸ್ವಲ್ಪ ಗ್ರಹಣ ಹಿಡಿತದೋ ಅಂತ ಹೇಳಿ ನನಗೆ ಮನಸ್ಸಾಗಿದೆ. ಮತ್ತೆ ಯಾವ ಕಲಾವಿದನು ತಯಾರಾಗುವುದಿಲ್ಲ. ಬೆಳವಣಿಗೆ 1-2-3 ಜನ. ಗೋಪಾಲಾಚಾರ್ಯ ನಿವೃತ್ತಿ ಅಂತ ಆಯ್ತು. ಆ ಸ್ಥಾನದ ಕಲಾವಿದರು ಮತ್ತಿಲ್ಲ. ಇಲ್ಲ. ಕರೆಕ್ಟ್. ಕಣ್ಣಿ ನಮ್ಗೆ ಅತ್ಯಂತ ಪ್ರೀತಿ. ನಾವು ಹೋದಾಗ ನಾನು ಕಣ್ಣೀರು ಹಾಕಿದ್ದೆ. ಅವನು ಹೋದ. ಒಂದು ಹೊಸ ನೃತ್ಯ ಶೈಲಿಯನ್ನ ನಮ್ಮ ಬಡಗತಿಟ್ಟಿ ಕೊಟ್ಟವ. ಮತ್ತೆ ಸರ್ರದ ಈ ಕಲಾವಿದ ಯಾವ ಹೊಟ್ಟೆ ಕಿಚ್ಚು ಪಡದೆ. ಮತ್ತೆ ನನ್ನ ಛಾಪು ಉಂಟು ಅವನಲ್ಲಿ. ಕೃಷ್ಣ ಸಂಧಾನ, ಕೃಷ್ಣ ಕೌರವ ನನಗೋರಿಗೆ ಆಗ್ತಿತ್ತು. ಅವನು ಸುಧನು ಕಾಳ, ಸುಧನ್ಮ ಅರ್ಜುನ ಆಗ್ತಿತ್ತು. ಹೊಸ ಪ್ರಸಂಗ ತ್ಯಾಗ ತಪಸ್ವಿಯಲ್ಲಿ ನನಗೂ ಅವನು ಜೋಡಿ ವೇಷ ಇತ್ತು. ಹೀಗೆ ಏನು ಹೇಳಿದ್ರು ಕೇಳಿಕೊಂಡು, ಹಾಗೆಲ್ಲ ಹೀಗೆ ತಿದ್ದುಕೊಂಡು ಒಳ್ಳೆ ರೀತಿಯಲ್ಲಿ ರಂಗವನ್ನ ಆಳುವ ಒಬ್ಬ ಕಲಾವಿದ ಆಗಿದ್ದ. ನಾವು ಕಳ್ಕೊಂಡಿದ್ದವನ್ನ. ಹೀಗೆ ಮತ್ತೆ ತಯಾರಾಗೋರು ಯಾರು? ಯಾವುದೇ ಒಂದು ಪೌರಾಣಿಕ ಪ್ರಸಂಗ ಬಂದು ಏನಂತ ಹೇಳೋದು, ನಾನು ಒಂದು ಕೇಳ್ಕೊಂಡೇ ಹೋಗೋರು ಬಿಟ್ಟರೆ ತಾನಾಗಿ ತಯಾರಾಗ್ಲಿಕ್ಕಿಲ್ಲ. ಮತ್ತೆ ಯಾರು ಓದುದಿಲ್ಲ ಈಗ. ಓದುದಿಲ್ಲ ಯಾಕಂದ್ರೆ ಕಾರಣ ಮೊಬೈಲ್. ಚೌಕಿ ಬಂದ್ಕೊಳ್ಳೋ ಮೊಬೈಲ್ ಆನ್ ಮಾಡೋದು, ಅದು ನೋಡೋದು, ಚಿತ್ರ ನೋಡೋದು, ಹಾಗೆ ಮಾಡೋದು. ಇದರಲ್ಲಿ ಏನು ಸರ್ಕಸ್ ಮಾಡ್ಲಿಕ್ಕೆ ಆಗ್ತದೆ ಅಂತ ನೋಡ್ತಾರೆ ಬಿಟ್ರೆ ಸಾಹಿತ್ಯದಲ್ಲಿ ಏನು ಸರ್ಕಸ್ ಮಾಡ್ಲಿಕ್ಕೆ ಆಗ್ತದೆ? ಅದೇ ರಂಗಸ್ಥಳದಲ್ಲಿ ಸರ್ಕಸ್ಸಿನ ಬಗ್ಗೆ ಯಾರಿಗೂ ಗಮನ ಇಲ್ಲ. ಅದು ಬೇಸರ. ಅಧ್ಯಯನಶೀಲರಾಗಿ ಕಲಾವಿದ ಉದ್ಧಾರ ಆಗುದಿಲ್ಲ. ಈಗ ನೋಡ್ಲಿಕ್ಕೆ ಶಶಿಕಾಂತ್ ಶೆಟ್ಟಿ ಏನಿದ್ದಾವ ಮಂದರ್ತಿ ಮೇಳದಿಂದ ಬರುವಾಗ ಏನಿಲ್ಲ. ನಮ್ಗೆ ಎಷ್ಟು ದೊಡ್ಡವನಾದ. ಈಗ ತಾಳು ಮೊದಲೇ ಅರ್ಥ ಹೇಳುವ ಸ್ತ್ರೀ ವೇಷಧಾರಿ ಯಾರೂ ಇಲ್ಲ ಈಗ. ಶಶಿಕಾಂತ್ ಒಬ್ಬನೇ. ಹೌದು. ಎಷ್ಟು ತಯಾರಾಗಿದ್ದಾನೆ. ಈಗ ನಮ್ಮ ನೀರ್ಕೋಡ ಶಂಕರ ಹೆಗಡೆ, ಯಲಗುಪ್ಪ ಇವರು ನಮ್ಮ ಕಡೆಯಲ್ಲೇ ತಯಾರಾದರು ಕಮರ್ಷಿಯಲ್ ಮೇಳದಲ್ಲಿ. ಆದ್ರಿಂದ ಮತ್ತೆ ತಯಾರಾಗಬೇಕು ಅಂತ ಹೇಳೋದು ನಮ್ಮ ಕಿರಿಯ ಕಲಾವಿದರಿಗೆಲ್ಲ ನನ್ನ ಸಂದೇಶ ಅಂತ ಹೇಳಿದರೆ, ಸತತ ಅಧ್ಯಯನಶೀಲರಾಗಿ ಒಂದು ಪದ್ಯಕ್ಕೆ ಅರ್ಥವನ್ನು ನೀವೇ ಕಲ್ಪಿಸಿ ಹೇಳುವಷ್ಟು ತಯಾರಾಗಬೇಕು ನೀವು. ಆಗ ನೀವು ಕಲಾವಿದರು ಅಂತ ಎಲ್ಲ ಗುರುತಿಸ್ತಾರೆ ಅಂತ ಹೇಳೋದು. ಕೆಲವು ಶಬ್ದದ ಅರ್ಥವೇ ಗೊತ್ತಿಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದೊಂದು ಬುದ್ಧಿವಾದ ನನ್ನ. ಸರ್, ಈಗ ನೋಡಿ ಸರ್, ನೀವು ಯಕ್ಷಗಾನವನ್ನು ವೃತ್ತಿಯಾಗಿ ಆರಿಸಿಕೊಂಡವರು ಈಗ ಸದ್ಯಕ್ಕೆ. ನೀವು ಯಕ್ಷಗಾನಕ್ಕೆ ವೃತ್ತಿಯಾಗಿ ಬರದೇ ಇರ್ತಿದ್ರೆ ನೀವು ಏನ್ ಮಾಡ್ತಿದ್ರಿ ಸರ್? ಅಂದ್ರೆ ಯಾವ ಕ್ಷೇತ್ರವನ್ನು ನೀವು ಆರಿಸಿಕೊಳ್ತಿದ್ರಿ? ನಮ್ದೇನು ಕೃಷಿ ಉಂಟಲ್ಲ, ಅಡಿಕೆ ತೋಟ ಉಂಟು. ಕೃಷಿಯೇ? ಹೌದೌದು. ನಮ್ಗೆ ಗೊಬ್ಬರ ಹೊರ್ಲಿಕ್ಕೆ ಬರ್ತದೆ, ಸೊಪ್ಪು ಹೊರ್ಲಿಕ್ಕೆ ಬರ್ತದೆ ಅಂತಂದ್ರೆ ಅದಾದ್ರೆ ದೇವರು ಕೊಟ್ಟ ಒಂದು ಜೀವನದ ಮಾಧ್ಯಮ ಅಂತ ನಾನು ಸ್ವೀಕರಿಸಿದ್ದೇನೆ ಅಷ್ಟೇ.
ಈಗ ನೋಡಿ ಸರ್, ಇಷ್ಟು ವರ್ಷ ನೀವು ಬೇರೆ ಬೇರೆ ಮೇಳಗಳಲ್ಲಿ ಕಷ್ಟವೋ ಸುಖವೋ ಅಲ್ಲಿ ಸಂಪೂರ್ಣ ತೊಡಗಿಸಿಕೊಂಡು, ಅಂದ್ರೆ ನಿಮ್ಮ ಈಗ ನಿಮ್ಮ ಇಷ್ಟು ಹೊತ್ತು ನಿಮ್ಮ ಇದನ್ನು ಕೇಳುವಾಗ ಎಷ್ಟೆಲ್ಲ ಏನೆಲ್ಲ ರೀತಿಯ ಒಂದು ತನ್ನಿಂದ ಎಷ್ಟು ಕೂಡ್ತದೆ ಅಷ್ಟು ನೀವು ಶಕ್ತಿ ಮೀರಿ ಮಾಡಿದ್ದೀರಿ ನೀವು ಇಷ್ಟು ವರ್ಷ, ಈ ಒಂದು 40 ವರ್ಷದ ತಿರುಗಾಟದಲ್ಲಿ. ಈ ಒಂದು ಯಕ್ಷಗಾನದ ತಿರುಗಾಟ ನಿಮ್ಮ ಮನಸ್ಸಿಗೆ ತೃಪ್ತಿಯನ್ನು ಕೊಟ್ಟಿದ್ಯಾ? ಅಂದ್ರೆ ಸಾಕಪ್ಪ, ನಾನೊಂದು ಯಕ್ಷಗಾನಕ್ಕೆ ಬಂದದಕ್ಕೆ ಸಾರ್ಥಕ ಆಯ್ತು ಅನ್ನುವಂತ ಭಾವನೆ ನಿಮ್ಗೆ ಉಂಟಾ? ನಿಜವಾಗಿ. ಯಾಕಂತ ಹೇಳಿದ್ರೆ ನಾನು ಶಾಲಾ ಮಾಸ್ತರ್ ಆಗಿ ಹೋದರೆ, ಬ್ಯಾಂಕ್ ನೌಕರಾಗಿ ಹೋದರೆ ಆ ಸೀಮಿತ. ಕರೆಕ್ಟ್. ವಿದ್ಯಾ ಕೇಂದ್ರದಲ್ಲಿ ನಾವು ಸೀಮಿತವಾಗಿರ್ತಿತ್ತು, ಬ್ಯಾಂಕ್ ವ್ಯವಹಾರದಲ್ಲಿ ಸೀಮಿತವಾಗಿದೆ. ಕರೆಕ್ಟ್. ಆದರೆ ಎಲ್ಲರನ್ನು ಮೆಚ್ಚಿಸುವ ಒಂದು ಕಲಾ ಪ್ರಾಕಾರಕ್ಕೆ ನಾನು ಬಂದದುಂಟು ಅಂತ ನನಗೆ ಆತ್ಮಸಂತೋಷ ಉಂಟು. ಕೆಲವರನ್ನಾದರೂ ನಾನು ಮೆಚ್ಚಿಸಿದ್ದೇನೆ. ಕರೆಕ್ಟ್. ಬುದ್ಧಿವಂತರಿಗೂ ಕೂಡ ಕೆಲವರು ನನ್ನನ್ನು ಮೆಚ್ಚಿಕೊಂಡಿದ್ದಾರೆ. ಅಂದರೆ ಪಂಡಿತರು ಮಾತ್ರ ಅಲ್ಲ, ಪಾಮರರು ಮೆಚ್ಚಿಕೊಂಡಿದ್ದಾರೆ ಎಂಬುದು ನನ್ನ ವಿಷಯ. ಇಲ್ಲವಾದ ನನ್ನ ಹೆಸರು ಯಾರು ಕೇಳ್ಕೊಂಡ್ಬಿಟ್ಟು ಆರ್ಗೋಡುವಂತ ಯಕ್ಷಗಾನದಲ್ಲಿ ಒಂದು ಸ್ಥಾಪನೆ ಆಗಬೇಕು ಅಂತಂದ್ರೆ ಅದು ದೇವರು ಕೊಟ್ಟದೊಂದು. ಹೌದು, ಇದು ಇಷ್ಟು ಕುಗ್ರಹ ಆರ್ಗೋಡು ಅಲ್ಲ ಹೇಳುದು. ಈ ನಿಮ್ಮಿಂದಾಗಿ ಇದಕ್ಕೊಂದು ಹೆಸರು ಅಂತ ನಾನು ಹೇಳಬಹುದು. ಈಗ ನೋಡಿ, ಯಕ್ಷಗಾನ ಕ್ಷೇತ್ರವನ್ನು ಹೊಟ್ಟೆಪಾಡಿಗಾಗಿಯೇ ಆಯ್ಕೆ ಮಾಡುವಂತಹ ಯುವಕರು ಅನೇಕರು ಮುಂಚೆಯೂ ಇದ್ರು, ಈಗಲೂ ಕೆಲವರು ಇದ್ದಾರೆ. ಅದು ಯಾವುದೇ ರೀತಿಯ ಆಕರ್ಷಣೆ ಇರಲಿ, ಹೊಟ್ಟೆಪಾಡಿಗಾಗಿ ಬಂದ್ರೆ ಒಳ್ಳೆ ಚೆನ್ನಾಗಿ ದುಡಿಬಹುದು ಅಂತ ಹೇಳಿ ಬಂದಿರಬಹುದು. ಹಿಂದಿನ ಕಾಲದಲ್ಲಿ ಆಗುವಾಗ ಬೇರೆ ದಾರಿ ಇಲ್ಲದೆ ಬರ್ತಿದ್ರು, ಈಗ ಒಳ್ಳೆ ದುಡಿಬಹುದು ಅಂತ ಬರ್ತಾರೆ. ಯಾವುದು ಇದ್ರೂ ಕೂಡ ಅಂತ ಯುವಕರಿಗೆ ನಿಮ್ಮ ಸಲಹೆ ಏನು? ಅಂದ್ರೆ ಯಾವ ಮನೋಧರ್ಮದಿಂದ ಅವರು ಬಂದ್ರೆ ಅವರಿಗೂ ಒಳ್ಳೇದಾಗಬೇಕು, ಯಕ್ಷಗಾನಕ್ಕೂ ಒಳ್ಳೇದಾಗಬೇಕು. ಅವರಿಗೆ ಮಾತ್ರ ಒಳ್ಳೇದಾಗಿ ಯಕ್ಷಗಾನ ಹಾಳಾಗಬಾರ್ದು ಅವರಿಂದ. ಯಕ್ಷಗಾನದಲ್ಲೇ ಬದುಕನ್ನು ಆರಿಸಿಕೊಂಡವರಿಗೆ ಶ್ರದ್ಧೆ ಮತ್ತು ಭಕ್ತಿ ಎರಡು ಬೇಕೇ ಬೇಕು. ಭಕ್ತಿ ಯಾರಲ್ಲಿ? ನಮ್ಮ ಯಜಮಾನರಲ್ಲಿ, ದೇವರಲ್ಲಿ. ಶ್ರದ್ಧೆ ಯಾವುದ್ರಲ್ಲಿ? ನಾವು ಮಾಡುವ ಕೆಲಸದಲ್ಲಿ. ಸಂಬಳ ಕೊಡ್ತಾರೆ, ನಾವು ಮಾಡ್ತಾ ಇದ್ದೇವೆ ಭಾವನೆ ಬರಬಾರ್ದು. ಕರೆಕ್ಟ್. ಇದು ನನ್ನ ಹೊಟ್ಟೆಪಾಡಿಗಾಗಿ ಮಾಡ್ತೇನೆ, ನನ್ನ ಅನ್ನಕ್ಕಾಗಿ ಮಾಡ್ತೇನೆ ಎಂಬಂತಹ ಈ ವಿಶ್ವಾಸದಿಂದಲೇ ಅವನು ಕೆಲಸ ಮಾಡಬೇಕು. ಅಂಥವನು ನಮ್ಮಂಥವರು ಖಂಡಿತ ಮಾಡಬೇಕು, ಅದು ಅಂಥವರು ಮಾಡಬೇಕು ಅಂತ ಹೇಳುವವನ. ಅದ್ರ ಎಂಥ ಕ್ಲಿಷ್ಟ ಪರಿಸ್ಥಿತಿ ಬಂದರೂ ಪರಿಹಾರ ಮಾಡಲಿಕ್ಕೆ ದಾರಿ ಇದೆ. ಕರೆಕ್ಟ್. ಯಜಮಾನರಿದ್ದಾರೆ ಅಥವಾ ಬೇರೆಯವರು, ಅವರ ಬಂಧು ಬಾಂಧವರಿದ್ದಾರೆ. ಸಾಮಾಜಿಕವಾಗಿ ಕಲಾವಿದರಿಗೊಂದು ಗೌರವ ಇದೆ. ಅದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಸತತ ಅಧ್ಯಯನದಿಂದ ಮೇಲೆ ಬಂದು ಹೆಸರು ಪಡೆದರೆ ಮಾತ್ರ ನಾಳೆ 4 ಜನ ಅವನು ಕೊಂಡಾಡ್ತಾರೆ. ಹಾಗೆ ಅವರು ಮಾಡಬೇಕು ಅಂತ ಹೇಳುವ ನಾನು. ಸರಿ, ಯಕ್ಷಗಾನ ಅಂದ್ರೆ ನಾವು ಬಡಗುತಿಟ್ಟು, ತೆಂಗುತಿಟ್ಟು, ಆಮೇಲೆ ಮೂಡಲಪಾಯ, ಪಡುವಲಪಾಯ ಅಂತೆಲ್ಲ ಉಂಟು, ತೊಗಲು ಒಂಬೆ ಆಟ ಅದು ಇದು ಅಂತ ಎಲ್ಲ ಇರ್ಲಿ. ನಾವು ಇಲ್ಲಿ ಬಡಗುತಿಟ್ಟು ಅಂತ ತಗೊಳ್ಳುವ, ಬಡಗು ಅಂತ ತಗೊಳ್ಳುವ. ಈ ಯಕ್ಷಗಾನದ ಶಾಸ್ತ್ರೀಯತೆ ಅಥವಾ ಪಾರಂಪರಿಕ ಚೌಕಟ್ಟು ಅಥವಾ ಸಾಂಪ್ರದಾಯಿಕತೆ ಅಂತಂದ್ರೆ ಅದು ಏನದು? ಅದರ ಗುಣಲಕ್ಷಣಗಳು ಏನು? ಸ್ವಲ್ಪ ಹೇಳ್ತೀರಾ ಸರ್? ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂತಂದ್ರೆ, ಈಗ ಪರಂಪರೆ ಸಂಪ್ರದಾಯ ಅಂತ ಹೇಳಿದ್ರೆ ಅದೊಂದು ಎಂತ ಹೇಳುದು, ಅದೊಂದು ರೀತಿ ತಮಾಷೆಯ ವಸ್ತುವಾಗಿ ಬಿಟ್ಟಿದೆ. ಅಂತ ಸಂದರ್ಭದಲ್ಲಿ ನಾವು ಸಂಪ್ರದಾಯ ಅಂದ್ರೆ ಏನು, ಯಾಕೆ ಆ ಸಂಪ್ರದಾಯ ಚೌಕಟ್ಟಿನಲ್ಲಿ ಇರಬೇಕು, ಅದರ ಔಚಿತ್ಯ ಏನು, ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್? ಅದಕ್ಕೆ ಒಂದು ವಿದ್ಯಾಲಯ ಇಲ್ಲ. ಪಾರಂಪರ್ಯ ಇದು, ಸಂಪ್ರದಾಯ ಇದು ಅಂತ ಹೇಳುವ ಅಧಿಕಾರವೂ ಯಾರಿಗೂ ಇಲ್ಲ. ಕರೆಕ್ಟ್. ಯಾಕೆಂದ್ರೆ ಇದು ಜನರ ಮಧ್ಯದಲ್ಲೇ ಹುಟ್ಟಿರುವಂತಹ ಕಲೆ. ಕರೆಕ್ಟ್, ಜಾನಪದ ಕಲೆ. ಹೌದು. ಇದಕ್ಕೆ ಬೇರೆ ಬೇರೆ ವ್ಯಕ್ತಿತ್ವ ಉಳ್ಳವರೆಲ್ಲ ಬೇರೆ ಬೇರೆ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಎರಡು ರಾಮಣ್ಣ ಅಂತ ಒಬ್ಬರಿದ್ದರು. ಮೊದಲಿಗೆ ಕ್ಯಾದ್ಗಿ ಮೊದಲಿಗೆ ಇದೆಯಲ್ಲ, ಹೌದು ಹೌದು, ಅದಕ್ಕೆ ಹೂವಿನ ಚೆಂಡು ತುರಾಯಿ ಹಾಕುವ ಸಂಪ್ರದಾಯ ಇಲ್ಲ ಇತ್ತಂತೆ. ಅವರು ಟ್ರೈಲರು ಹಾಕಿದ್ರು. ಓಕೆ ಓಕೆ ಓಕೆ. ಈ ಕ್ಯಾದ್ಗೆ ಮೊದಲಿಗೆ ತುರಾಯಿ, ಹೂವಿನ ಚೆಂಡು ಎಲ್ಲ ಹಾಕುವ ಇದನ್ನು ತಯಾರು ಮಾಡಿದ್ದವರು ಎರಡು ರಾಮಣ್ಣ, ದೊಡ್ಡ ವೇಷಧಾರಿ ಅವರು, ಎರಡೂರಿನವರು. ರಾಮ ಶೇರಿಗಾರ ಅಂತ ಅವರ ಹೆಸರು. ಅವ್ರ ಒಡನಾಟ ಉಂಟು ನನಗೆ. ಅವರು ಹೇಳ್ತಿದ್ದರು, ಹಾಗಾಗಿ ಕಾಲೋಚಿತವಾಗಿ ಈ ಕಲಾ ಮಾಧ್ಯಮದಲ್ಲಿ ಸ್ವಲ್ಪ ಸುಧಾರಣೆ ಆಗಬೇಕು ಅಂತ ಹೇಳಿ, ಮತ್ತೆ ಈ ಪರಂಪರೆ ಅಲ್ಲ ಅದು ಯಾವುದು ಅಂದ್ರೆ ಹಿಂದಿಲ್ಲ ಅಂತ ಹೇಳುದು, ಪರಂಪರೆ ಹಿಂದುಂಟು ಅಂತ ಹೇಳುದಲ್ಲ. ಹೌದು, ಕರೆಕ್ಟ್. ಶಿವರಾಮ ಕಾರಂತರು ಬೆನ್ನಲ್ಲಿ ಹಾಕಿದ್ರು ಆಯಿಲ್ ಅಂತ ನಾವು ಹಾಕ್ತೀವಿ. ಹೌದು ಹೌದು. ಮೊದಲಿಲ್ಲ ಅದು. ಮೊದಲು ಬೆನ್ನಿಗೆ ಒಂದು ಬಟ್ಟೆ ಹೀಗೆ. ಹೌದು, ಕರೆಕ್ಟ್, ಗೊತ್ತು. ಕಡೆಗೆ ಹೆಗಲಲ್ಲಿ ಹಿಂದೆ ತಗೊಂಡೋಗಿ ಕೊಟ್ಟದ್ದು ಹೀಗೆ ಬಾಲದ ಹಾಗೆ.
ಹೀಗೆಲ್ಲ ಇತ್ತು. ಅದು ಸಂಪ್ರದಾಯ ಅಂತ ಹೇಳಿದ್ರೆ ಈಗ ಅದು ಅಸಹ್ಯ ಅಂತ ಹೇಳ್ತಾರೆ. ಕಟ್ಟುವ ಮೀಸೆ ಕಟ್ಟಬೇಕಿದ್ದು ಸಂಪ್ರದಾಯ ಅಂತ ಹೇಳ್ತಾರೆ. ಕಟ್ಟುವ ಮೀಸೆ ಕಟ್ಟಿದವರಿಗೆ ಕೆಲವರಿಗೆ ಮಾತಾಡ್ಲಿಕ್ಕೆ ಬರುವುದಿಲ್ಲ. ಯಾವ ಭಾವ ವ್ಯಕ್ತಪಡಿಸಲಿಕ್ಕೆ ನಾವು ಸಂಪ್ರದಾಯ ಮಾಡ್ತೇವೆ ಅಂತ ಹೇಳಲಿಕ್ಕೆ ಹೊರಟ್ರೆ ಹುಂಬತನ ಆದೀತು. ಕೆಲವು ನಾಟಕೀಯವನ್ನು ನಾವು ಬಳಸ್ಕೊಳ್ಬೇಕಾಗ್ತದೆ. ಕೆಲವು ರಕ್ಕಸ ಪಾತ್ರವನ್ನು ನಾವು ಕಿರೀಟಗಟ್ಟೆ ಮಾಡ್ತೇನೆ, ಯಾವ ರಕ್ಕಸ ಪಾತ್ರ ಕಿರೀಟಗಟ್ಟೆ ಮಾಡೋದು ಸಂಪ್ರದಾಯ ಅಂತ ಹೇಳಿ. ಅಂದರೆ ಹೀಗಿದ್ರೆ ಒಳ್ಳೇದು, ಯಕ್ಷಗಾನಕ್ಕೆ ಒಳ್ಳೇದು ಅಂತ. ಯಕ್ಷಗಾನೀಯ ಆಭರಣಗಳನ್ನೆಲ್ಲ ಧರಿಸಿ ಹಾಗೆ ಮಾಡುವುದಕ್ಕೆ ನಾವು ಒಪ್ಕೊಳ್ಬೇಕು, ಅದು ಪರಂಪರೆ ಅಂತ ಹೇಳಿ. ಕರೆಕ್ಟ್. ಹೀಗೆ ಮಾಡಬೇಕು ಅಂತ ಹೇಳಿದವರು ಏನು ಮಾಡಿದ್ದಾರೆ ಅಂತ ಕೇಳಬೇಕಾಗ್ತದೆ. ಹೀಗೆ ಮಾಡಬೇಕು ಅಂತ ಹೇಳಿದರೆ ಈ ಬದಲಾವಣೆ ಯಾಕೆ ಒಪ್ಕೊಂಡ್ರಿ? ಕರೆಕ್ಟ್, ಹೌದೌದು. ಆ ಬದಲಾವಣೆ ಆಗುವಾಗಲೇ ನೀವು ಖಂಡಿಸಬೇಕಿತ್ತಲ್ಲ ಮತ್ತೆ. ಕರೆಕ್ಟ್. ಇಲ್ಲಿ ಹುಂಡು ಇಡಬಾರ್ದು, ಸ್ತ್ರೀವೇಷ ಮಾಡುವ, ಮಚ್ಚೆ ಎಲ್ಲ ಇಡಬಾರ್ದು, ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು, ಕಾಲೆತ್ತಿ ಕುಣಿಬಾರ್ದು, ಹೀಗೆಲ್ಲ ಉಂಟು ಸಂಪ್ರದಾಯ. ಪರಂಪರೆಯಲ್ಲಿ ಹಾಗೆ. ಒಬ್ಬ ಎರಡನೇ ವೇಷಧಾರಿ ಪ್ರವೇಶ ಮಾಡಿದಾಗ ಚಾರಕ ಕಂಬದ ಹತ್ರ ನಿಲ್ಬೇಕು ಅಂತ ಎಲ್ಲ ಇದೆ. ಈಗ ಆ ವೇಷಧಾರಿ ಎದುರಿಗೆ ಕಾಲು ಮೇಲ್ ಮಾಡಿ ಕುಣಿಯುವ ಇದ್ದಾನೆ. ಹೌದು, ಕರೆಕ್ಟ್. ಹಾಸ್ಯಕಾರ ತಾನೊಬ್ಬ ಚಾರಕ ಅಂತ ಅದು ಇರುವುದಿಲ್ಲ. ಅದನ್ನ ಯಾಕೆ ಆಕ್ಷೇಪ ಮಾಡುವುದಿಲ್ಲ? ಸಂಪ್ರದಾಯವಾದ ಸಂಪ್ರದಾಯ ಹೀಗೆ ಮಾಡಿ ನಿಲ್ಲುವುದು. ಅವರು ಹಾಸ್ಯ ನೋಡಿದೆ ನಾನು, ಅವರು ಮಹಾರಾಜನ ಎದುರು ಮಾತಾಡೋದು ಹೀಗೆ ಮಾಡಿದೆನು. ಅದು ಸಂಪ್ರದಾಯ ಅಂದ್ರೆ ಉಳಿಸಬೇಕಾದ ಕೆಲಸ. ಇದಾಗಲ್ಲ. ಈಗ ಸೀತಾರಾಮ್ ಕುಮಾರ್ ಕಾಲಿ ಹೀಗೆ ಮಾಡ್ತಾನೆ, ಈಚೆ ಕಮಲೂಪ ನಿಂತರೆ ಲಾಲಿಸು ಕಮಲೂಪ ದೊರೆ ಎಂದು ಹೇಳುವ ಕಾಲ ಮೇಲೆ ಮಾಡ್ತಾನೆ, ಅದು ಹೇಳುವ ಅಂತ ಆಸೆಗಾರ. ಆದ್ದರಿಂದ ನಾವು ತೋರಿಸಬೇಕಂತಂದ್ರೆ ಗಜಾನನ ಹೆಗಡೆಯವರ ಒಂದು ಪ್ರಭಾವತಿ ನಾನು ನೋಡಿದ್ದೆ. ಮಹಾಬಲೇಶ್ವರ ಸುತನ್ನು ಒಬ್ಬ ಹೆಂಡತಿಯಾದವಳು ಗಂಡನಲ್ಲಿ ಕೇಳುವ ಒಂದು ರೀತಿ ಅದು ಸಮಾಜಮುಖಿಯಾಗಿರ್ಬೇಕಂದ್ರೆ ಸಮಾಜಕ್ಕೊಂದು ಪಾಠ ಆಗಿರ್ಬೇಕು. ಕರೆಕ್ಟ್. ಎಷ್ಟು ಸೌಜನ್ಯ. ಆವಲ್ಲಿಗೆ ಪಯಣವಯ್ಯ ಅಂತ ಹೇಳುವಾಗ ರಂಗಸ್ಥಳ 4 ಕಂಬದ ಹತ್ರ ಹೋಗಿ ಕೇಳುದ, ಈಗ ಕೇಳುದ, ಕೇಳಿಯೇ ಬಿಡ್ತೇನೆ ಅಂತ ಹೇಳಿ. ಅಂದ್ರೆ ಗಂಡ ಅಂದ್ರೆ ಆ ಸ್ಥಾನಕ್ಕೊಂದು ಗೌರವ. ಹೌದು, ಅದು ಹಾಗೆ ಮಾಡೋರಾಗಿಲ್ಲ ಪ್ರಭಾವತಿ. ಈಗ ಚೆಲ್ಲು ಪ್ರಭಾವತಿ. ಹೌದೌದು. ಈಗ ನೇರ ಹೋಗಿ ಗಲ್ಲ ಹಿಡಿದು ಕೇಳಿದೆ ಎಲ್ಲಿಗೆ ಅಂತ. ಅದೆಲ್ಲ ಮತ್ತೆಲ್ಲ ತೆಂಕಿನವರು ಕೆಲವರು ತಂದು ಹಾಕಿದ್ರು, ಆಶೀರ್ವಾದ ಮಾಡಿ ಅಂತ ಕೇಳು. ಗಂಡ ಹೆಂಡತಿಗೆ ಆಶೀರ್ವಾದ ಮಾಡುವ ಕ್ರಮವೇ ಇಲ್ಲ, ಶಾಸ್ತ್ರದಲ್ಲೂ ಇಲ್ಲ. ಕಾಲು ಹಿಡಿಬೇಕು ಹೇಳುವವನೇ ಅಲ್ಲ ನಾನು. ಕರೆಕ್ಟ್. ಕಾಲು ಹಿಡಿಲೇಬಾರದು. ಯಾಕೆ ಬಾರದು? ಸಖಾ ಸಪ್ತಪದಿ ಭವ. ಪರ್ಫೆಕ್ಟ್ ಅಂತ ಹೇಳಿದಾಗ ಗೆಳೆಯನಾದವನು ಗೆಳೆಯನ ಕಾಲು ಹಿಡಿತಾನ? ಇಲ್ಲ. ಒಪ್ಕೊಳ್ಳೋದು ಬಿಟ್ರೆ. ಇದರಿಂದ ಜಗಳ ಮಾಡಿದ್ದೆ ನಾನು. ದೋಬಿತ್ತಲ್ಲ ರಮೇಶ್ ಶೆಟ್ಟರು ಅಂತ ಇಲ್ಲಿದ್ದಾರೆ ಅವರು ಕಾರ್ಕಳದಲ್ಲಿ. ಅವರು ಬ್ಯಾನು ರಾಮನಾಯಿರಿ, ಅವನ ಪ್ರಭಾವತಿ ನನ್ನ ಸುಧನ್ಮ. ಏನು ಆಶೀರ್ವಾದ ಮಾಡುವುದಿಲ್ಲ, ನೀನು ಕಾಲು ಹಿಡಿ ಅನ್ನೋದು ಯಾರು ಕೇಳಿದೆ ನಾನು ರಂಗಸ್ಥಳದಲ್ಲಿ. ಅದು ಹೆದ್ರಿ ಹೋದ, ಸುಮ್ಮನೆ ಕಂಡು ಒಂದು 5 ನಿಮಿಷ ಮೌನ. ಏನು ನಮ್ಮ ರಾಮನಾಯಿರಿಯನ್ನು ನೀವು ಇದು ಮಾಡಿ ಅಲ್ಲ, ಶಾಸ್ತ್ರ ತೆಗೆದು ನೋಡಿ. ನಿಮ್ಮಲ್ಲಿ ನಿಮ್ಮ ಹೆಂಡತಿ ಕಾಲು ಹಿಡಿತಾರ? ಹಿಡಿಬಾರ್ದು. ಅವಳ ಭಾವನೆಗೆ ಸಂಬಂಧಪಟ್ಟದ್ದು ಬಿಟ್ಟರೆ ಹಿಡಿಬೇಕು ಅಂತ ಯಾವ ಶಾಸ್ತ್ರ ಹೇಳುವುದಿಲ್ಲ. ಕರೆಕ್ಟ್. ಅವಳು ಭಾವನೆ ಅಷ್ಟೇ. ಅದು ವ್ಯವಹಾರದಲ್ಲಿ ನಾವು ತೋರಿಸಬಾರ್ದು. ಗಂಡನ ಕಾಲ ಹಿಡಿದು ಮರ ಹಾಗೆ ಮಾಡಿಲ್ಲ, ಹೀಗೆ ಮಾಡೋದಿಲ್ಲ, ಅದಿಲ್ಲ, ಅದು ಶಾಸ್ತ್ರ ಅಂತ ಹೇಳಿದೆ. ಅವರು ಬಾಯಿ ಮುಗಿಸಿದ್ದೆ ನಾನಂದ್ರೆ. ಈಗಲೂ ಸುಧರ್ಮ ಮತ್ ಪ್ರಭಾವತಿ ಅದೇ ಸಮಾಧ ಇಟ್ಕೊಂಡಿದ್ದಾರೆ. ಹೌದೌದು, ಈಗಲೂ ಉಂಟು. ಹೌದೌದು, ನೋಡಿದ್ದೇನೆ. ತಪ್ಪು ಅಂತ ಹೇಳುವ ನಾನು ಒಪ್ಪದೇ ಇರುವಂತಹ ವಿಷಯಗಳಲ್ಲಿ ನಾವು ಆಸೆ ಮಾಡ್ತೇವೆ. ರಾಮಾಂಜನೇಯದಲ್ಲಿ ಸೀತೆ ಮತ್ತು ರಾಮನ ಸಂವಾದ ಏಕಾಂತದಲ್ಲಿ ನಡೆಯುವುದು, ಗಂಡ ಹೆಂಡಿನ ಸಂವಾದ. ಹೌದು, ಕರೆಕ್ಟ್. ಅದು ಏನೋ ಮೋಜು ಮಾಡಬಹುದು. ಪದ್ಯ ಉಂಟಲ್ಲಿ, ನಿಮ್ಮ ಮೋಜಿಯ ನಮ್ಮಲ್ಲೇ ಎಂದು ಹೇಳಿ ಹೇಳುವಾಗ. ಹಾಗಾದ್ರಿಂದ ಸಂಪ್ರದಾಯ ಯಾವುದು? ಮೊದಲು ಸ್ತ್ರೀ ವೇಷಧಾರಿಯ ಮೈ ಮುಟ್ಟಬಾರದು. ಹೌದು, ಕರೆಕ್ಟ್. ಸ್ಥಳದಲ್ಲಿ ಅಂತ ಇದುಂಟು. ಹೌದೌದು, ಸಂಪ್ರದಾಯ ಉಂಟು, ಗೊತ್ತು. ಅದು ಬಡಗು ತೆಂಕು ಎಲ್ಲದರಲ್ಲೂ ಇತ್ತು. ಸ್ತ್ರೀ ವೇಷದವನನ್ನು ಮುಟ್ಲಿಕ್ಕೆ ಕೂಡುದು ಅಂತ. ಮುಟ್ಟದೇ ಇದ್ರೆ ಇವನ ಭಾವನೆ ವ್ಯಕ್ತವಾಗುವುದಿಲ್ಲ. ಕೈ ಹಿಡಿದು ಎತ್ತದೇ ಇದ್ರೆ, ಆಲಿಂಗಿಸದೇ ಇದ್ರೆ, ಆ ಕ್ರಿಯೆ ನಡೀದೇ ಇದ್ರೆ ಪದ್ಯ ಯಾಕೆ ಹೇಳ್ತಾನವ? ಆಲಿಂಗಿಸಿ ಮುದ್ದಿಸಿದ ಪದ್ಯ ಉಂಟು. ಮಾಡ್ಬೇಕು ನೀವು ನಟನಾದವನು ಮಾಡಲೇಬೇಕು. ಕರೆಕ್ಟ್. ಪದ ಹೇಳಿದ ಮೇಲೆ ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಯಾವುದು ಸಂಪ್ರದಾಯ ಹೇಳ್ತೀರಿ ನೀವು? ಆದ್ರಿಂದ ಈ ಬದಲಾವಣೆ ಆದಾಗ ನಾವು ಸಮಾಜಕ್ಕೆ ಹೊಂದಿಕೊಂಡ ಹಾಗೆ
ಕೆಲವಷ್ಟನ್ನ ಮಿತಿಮೀರದ ಬದಲಾವಣೆಯನ್ನು ನಾವು ಪಡಬೇಕಾಗ್ತದೆ. ಅಂದ್ರೆ ಹಾಗಾದ್ರೆ ಸಂಪ್ರದಾಯಕ್ಕೆ ಮಹತ್ವ ಇಲ್ವಾ? ಅದೇ ನಾನು ಹೇಳಿದ್ನಲ್ಲ, ಮಿತಿ ಸಂಪ್ರದಾಯ ಅಂದ್ರೆ ಏನು? ಒಂದು ಮನೆಯ ಶಿಸ್ತು ಅಂತ ಹೇಳ್ತೇವೆ. ಹೌದು, ಕರೆಕ್ಟ್. ಒಂದು ಶಿಸ್ತು, ರಂಗದ ಶಿಸ್ತು ಅಂತ ಇಟ್ಕೊಳ್ಳೋದು. ಎರಡಿಗೆ ಮನೆಯಲ್ಲಿ ಇರಬೇಕು, ದೇವರ ಕೊನೆಯಲ್ಲಿ ಇರಬೇಕು, ದೇವರ ಕೊನೆಯಲ್ಲಿ ಯಾರೆಲ್ಲ ಹೋಗ್ಬೇಕು, ಹೊಸ್ತಿಲೆ ಆಗಿರ್ಬೇಕು, ಅಂಗಣ ಆಗಿರ್ಬೇಕು, ಎಲ್ಲ ಒಂದು ವಾಸ್ತು ಕರೆಕ್ಟ್. ಹೌದು. ಅದೇ ರೀತಿಯಲ್ಲಿ ರಂಗಸ್ಥಳದಲ್ಲಿಯೂ ಯಾವ ಕಲಾವಿದ ಏನ್ ಮಾಡಬೇಕು ಅದನ್ನು ಕಾಪಾಡಿಕೊಂಡು ಬರುವುದು ಒಂದು ರೀತಿಯ ಪರಂಪರೆಯಾಗಿರ್ತದೆ. ಚಿಟ್ಟಾಣಿನ ಒಂದು ಪರಂಪರೆ ಹುಟ್ಟಿದೆ, ಕುಣಿತದಲ್ಲಿ ಕಣ್ಣಿಮಾಣಿಯಿಂದ ಒಂದು ಪರಂಪರೆ ಹುಟ್ಟಿದೆ, ಮಾತುಗಾರರಿಂದ ಒಂದು ಪರಂಪರೆ ಹುಟ್ಟಿದೆ, ಹರಿದಾಸರೆಲ್ಲ ಬಂದು ಕರೆಕ್ಟ್, ರಾಮದಾಸ್ ಸ್ವಾಮಿಗಳು, ಶೇಣಿ ಭಟ್ರೆಲ್ಲ ಬಂದು ಕರೆಕ್ಟ್. ಅದು ಪರಂಪರೆ. ಸಂಪ್ರದಾಯ ಬೇರೆ, ಪರಂಪರೆ ಬೇರೆ ಬೇರೆ. ಕರೆಕ್ಟ್. ಸಂಪ್ರದಾಯ ಶಾಸ್ತ್ರೀಯವಾಗಿರ್ಬೇಕು ಅಂತ ಹೇಳುವ ನಾನು. ಇಲ್ಲಿ ಶಾಸ್ತ್ರವನ್ನು ಅಳವಡಿಸ್ತೀರಿ ನೀವು? ಹೌದು, ನಮ್ಗೆ ಯಾವುದು ಲಾಕ್ಷಣಿಕ ಗ್ರಂಥ ಇಲ್ಲಲ್ಲ. ಇಲ್ಲ. ಆದ್ರಿಂದ ಇದು ಸಂಪ್ರದಾಯ ಅಂತ ಹೇಳುವವರಿಗೆ ಯಾವುದು ಸಂಪ್ರದಾಯ ಅಂತ ಕೇಳಬೇಕು ನಾವು. ಅವರು ಸರಿಯಾದ ಉತ್ತರ ಕೊಡಬೇಕು. ಹಾಗೆ ಆಚರಿಸೋಣ, ನಮ್ಮ ಯಕ್ಷಗಾನವನ್ನು ಹಾಗೆ ಬೆಳೆಸೋಣ. ಯಾರು ಒಪ್ತಾರೆ ಎಂಬುದು ನಂತರದ ವಿಚಾರ. ಹೌದು. ಆದ್ರೆ ಇದು ಜಾನಪದ ಕಲೆ ಅಲ್ವಾ? ಜಾನಪದ ಕಲೆಗೆ ಜಾನಪದದ್ದೇ ಆದ ಒಂದು ಪರಂಪರೆ ಉಂಟು ಅಂತ ಇಟ್ಕೊಳ್ಳುವ. ಹೀಗೆ ಇದು ಸಂಪ್ರದಾಯ ಯಾವುದು, ಪರಂಪರೆ ಯಾವುದು? ಒಬ್ಬನಿಂದ ಹುಟ್ಟುವುದು ಪರಂಪರೆ. ಕರೆಕ್ಟ್. ಸಾಮೂಹಿಕವಾಗಿ ಒಪ್ಪುವಂತದ್ದು ಸಂಪ್ರದಾಯ. ಕರೆಕ್ಟ್. ಈಗ ನೋಡಿ, ಕಾಲಕ್ಕೆ ಸರಿಯಾಗಿ ನಾವು ಬದಲಾವಣೆಗಳನ್ನು, ಅದೇ ಆ ಒಂದು ರಂಗಕ್ಕೆ ಮಿತಿಮೀರದ ಹಾಗೆ ಬದಲಾವಣೆಗಳನ್ನು ಮಾಡಿಕೊಳ್ಬೇಕು ಅಂತ ನೀವು ಹೇಳುದು. ಅದು ಯಾವ ಕಾಲಕ್ಕಾದ್ರೂ ಸರಿ. ಶಾಸ್ತ್ರವೂ ಬದಲಾವಣೆ ಹೊಂದಿದೆ ಅಲ್ವಾ? ಕಾಲಕ್ಕೆ ಸರಿಯಾಗಿ ನಾವು ಯಾವುದು ಶಾಸ್ತ್ರ ಅಂತ ನಾವು ನಂಬಿಕೊಂಡು ಬಂದಿದ್ದೇವೆ, ಅದು ಕೂಡ ಆಯಾ ಕಾಲಕ್ಕೆ ಸರಿಯಾಗಿ ಅರ್ಥ ಬದಲಾವಣೆ ಆಗಿದೆ. ಅಥವಾ ಮೇಳಕ್ಕೆ ಸೇರಿದಾಗ, ಹಿರಡಿಕೆ ಮೇಳ ಸೇರಿದಾಗ ನಾನು ಕೊಂಕಣಿಯವರ ಹೋಟ್ಲಲ್ಲಿದೆ, ಬ್ರಾಹ್ಮಣರ ಹೋಟ್ಲಲ್ಲಿದೆ ಕೊಡ್ತಿದ್ದೆ. ಬೇರೆಯವ್ರ ಹೋಟ್ಲಿದೆ ನಾನು ಟೀ ಲಗಿಸ್ಬಿಟ್ಟಿದ್ದಿಲ್ಲ. ಇತ್ತು 1 ವರ್ಷ. ಆಗ ನಾವು BB ಶೆಟ್ಟರ್ ಡಾಕ್ಟರ್, ನಾನು ಕಾಫಿ ಹಚ್ಚಿ ಕುಡಿತಿದ್ದೆ. ಒಂದ್ಸಲ ತಲೆ ತಿರುಗಿ ಶುರುವಾಯ್ತು ನನಗೆ. ಹೋದೆ ನಾನು. ಅವರು ಕಲಾವಿದರಿಗೆಲ್ಲ ಫ್ರೀ ಔಷಧ ಕೊಡೋರು, ಡಾಕ್ಟರ್ BB ಶೆಟ್ಟಿ ಅಂತ. ಮಣಿ, ನೀನು ಚಹಾ ಕುಡಿಬೇಕಿನ್ನು. ಚಹಾ ಎಲ್ಲ ಕಡೆ ಸಿಗುದಿಲ್ಲ ಮಾರ್ರೆ, ಬೇರೆ ಜಾತಿ ಹೋಟ್ಲು ಯಾರು ಹೋಗುದಿಲ್ಲ. ನೀನು ಮೇಳಕ್ಕೆಲ್ಲ ಅದೆಲ್ಲ ಇಲ್ಲಿಯೇ. ಕರೆಕ್ಟ್. ಹೌದು, ಮೇಳಕ್ಕದೆಲ್ಲ ಇಲ್ಲ. ನೀನು ಹೋಗು, ತೊಂದರೆ ಇಲ್ಲ. ಅವರು ನನಗೆ ಇದು ಹೇಳಿ ಬೇರೆ ಹೋಟ್ಲೆಲ್ಲ ಚಹಾ ಕುಡುವ ಅಭ್ಯಾಸ ಮಾಡಿದ್ದ. ಅಲ್ಲಿವರೆಗೆ ನಮ್ದು ಆ ಸಂಪ್ರದಾಯ ಅಂತ ಇತ್ತು. ಅಂದ್ರೆ ನೀವು ಹೇಳುವ ಮಾತನ್ನು ನಾನು ಅರ್ಥ ಮಾಡಿಕೊಳ್ಳುವುದು ಹೇಗಂತಂದ್ರೆ, ಸಂಪ್ರದಾಯ ಅಥವಾ ನಮ್ಮ ಶಾಸ್ತ್ರಕ್ಕೆ ಏನು ನಮ್ಮ ಒಂದು ಇದು ಎಂತ ಹೇಳುದು ಪರಂಪರೆ ಅಂತ ಉಂಟು, ಅದಕ್ಕೆ ನಾವು ಬೆಲೆ ಕೊಡಬೇಕು. ಹಾಗೆ ಅಂತ ಹೇಳಿ ಸ್ವಲ್ಪ ಹಿತಮಿತ ರೀತಿಯಲ್ಲಿ ಬದಲಾವಣೆ ಮಾಡಿಕೊಳ್ಳುವುದು ಒಳ್ಳೆಯದು, ಕಾಲಕ್ಕೆ ಸರಿಯಾಗಿ. ಈ ಬಡಗುತಿಟ್ಟು ಮತ್ತೆ ಬಡಗುತಿಟ್ಟು ಅಂತ ನಾವೇನು ಹೇಳ್ತೇವೆ, ಅದರ ತಿಟ್ಟುಗಳ ನಡುವಿನ ಅಂತರ ಏನು? ಮತ್ತೆ ಈ ತಿಟ್ಟು ಬಡಗು ಮತ್ತೆ ಬಡಗು ಕೆಲವರೆಲ್ಲ ಹೇಳುವ ಹಾಗೆ ಮೊದಲು ಒಂದೇ ಇತ್ತು, ಆಮೇಲೆ ಅದು ಬೇರೆ ಏನು ಎರಡು ಪ್ರತ್ಯೇಕವಾಗಿ ಗುರುತಿಸಿಕೊಂಡಿತು ಅಂತನೂ ಹೇಳುವುದನ್ನು ಕೇಳಿದ್ದೇನೆ. ಈಗ ಅದು ಹೇಗೆ? ಮೊದಲಿಂದನೂ ಎರಡು ಬೇರೆ ಬೇರೆ ಇತ್ತ, ಅಥವಾ ನಂತರ ಅದು ಬೇರೆಯಾಗಿ ಗುರುತಿಸಿಕೊಂಡದ್ದ? ಆ ಪ್ರತ್ಯೇಕವಾಗಿ ಗುರುತಿಸಿಕೊಳ್ಳುವಿಕೆಗೆ ಮುಖ್ಯವಾಗಿ ಕಾರಣವಾದ ಅಂಶಗಳು ಯಾವುದು? ಇದಿಷ್ಟು. ಒಂದು ಪ್ರದರ್ಶನದ ನಡೆ. ಬಡಗು ಅಂದ್ರೆ ಕರ್ಕಿ ಸಂಪ್ರದಾಯ ಅಂತ ಹೇಳ್ತೇವೆ ನಾವು. ಕರ್ಕಿ ಹಾಸ್ಯಗಾರರ ಮೇಳ ಇತ್ತು. ಕರೆಕ್ಟ್. ಅವ್ರ ವೇಷಭೂಷಣ ಬದಲು, ಪದ್ಯಗಳ ಬದಲು, ರಂಗ ಪ್ರವೇಶ ಬದಲು, ಬೇಡರ ನೃತ್ಯ, ಕೃಷ್ಣನ ನೃತ್ಯ, ಕೃಷ್ಣನ ಪ್ರವೇಶ ಮಾಡುವಾಗ ಯಾವ ಪ್ರಸಂಗ ಇದ್ರು ಅಲ್ಲಿ ಗೋಪಿಕೆ ಬೇಕೇ ಬೇಕು ಅವರಿಗೆ. ಹಾಗೆ ಈ ಯುದ್ಧದ ನೃತ್ಯ, ಪ್ರಯಾಣ ನೃತ್ಯ, ಶಬರನ ಪ್ರವೇಶ, ಇದೆಲ್ಲ ವಿಶಿಷ್ಟವಾಗಿ ಅವರು ಕಾಣಿಸ್ತಾ ಇದ್ರು. ಅದೆಲ್ಲ ಹೋಯ್ತೀಗ, ಅದೆಲ್ಲಿ ಉಳಿದಿಲ್ಲ. ಅದು ಬಡಗು ಅಂದ್ರೆ ಅದು ಅವರಿಗೆ ಈ ಸಂಭಾಷಣೆಗಳೆಲ್ಲ ಸರಿಯಾಗಿ ಬರಬೇಕು ಅಂತಿಲ್ಲ. ವೇಷ, ರಂಗಸ್ಥಳದಲ್ಲಿ ಆ ವೇಷ ಹೀಗೆ ನಾನು ನೋಡಿದ್ದೆ. ಅದನ್ನು ಕೊನೆಗೆ ನಮ್ಮ ಈ ಬಡಗುತಿಟ್ಟಿನ ಪ್ರಭಾವ ಅವರ ಮೇಲೆ ಸ್ವಲ್ಪ ಆಗಿ ಆ ಕಡೆಗೆ PB ಹಾಸ್ಯಗಾರ ಅಂತ ಒಬ್ಬರು ಬಂದರು. ಅವರು ನಮ್ಮಂತೆ ಗದಾಯುಧದ ಕವರವಾಗಿವರು ಎಲ್ಲ ಮಾಡಲಿಕ್ಕೆ ಸಿದ್ಧರಾದರು. ಆಗ ಅದು ಈ ಬಡಗು ಅಂತ ಉಳಿಲಿಲ್ಲ ಅಂತ ಹೇಳೋದು ನಾನು. ಅದು ಬಡಗು ಇತ್ತು ಮೊದಲು, ಈಗ ಅದು ಉಳಿದಿಲ್ಲ.
ಅದು ಪಳಗುಳಿಕೆ ಎಲ್ಲ ನಾವು ಇದು ವಿಡಿಯೋ ಮಾಡಿ ಇಟ್ಟದಿದ್ರೆ ನೋಡಬಹುದಷ್ಟೇ. ಈಗ ಹಾಗಾದ್ರೆ ಬಡಗು ಮಾತ್ರ ಇರುದು, ಬಡಗು ಮಾತ್ರ. ಮತ್ತೆ ಬಡ ಬಡಗು ಅಂತ ಹೇಳ್ತಾರಲ್ಲ ಕೆರೆಮನೆಯವರು ಇವರೆಲ್ಲವ, ಅದು ಬಡ ಬಡಗು ಅಲ್ಲವೇ ಅಲ್ಲ. ನಮ್ಮಿಂದ ಕಲ್ತದವರು, ಇಲ್ಲಿಂದ ಈ ವೇಷಭೂಷಣಗಳೆಲ್ಲ ಕಲ್ತವರವರು. ಈ ಕ್ಯಾದಿಮುಲ್ಲಿ, ಈ ಕಿರೀಟ, ಈ ನಾಟಕೀಯ ಡ್ರೆಸ್ ಎಲ್ಲ ನಮ್ಮ ಬಡಗದಿಟ್ಟಿನಿಂದಲೇ ಆಚೆಗೆ ಹೋದದ್ದು. ನಾವು ನಾಟಕೀಯ ಡ್ರೆಸ್ಸನ್ನು ತೆಂಕಿನಿಂದ ತಂದವರು, ತೆಂಕುತಿಟ್ಟಿನಿಂದ ತಂದವರು. ಈಗ ಬಡಗದಿಟ್ಟಿನಲ್ಲಿ ಅವರು ಇದನ್ನು ಅನುಸರಿಸ್ತಾರೆ. ಅಂದ್ರೆ ಈ ಕಲೆಗೆ ಆ ಭೇದ ಇಲ್ಲ, ತಿಟ್ಟಿನ ಭೇದ ಇಲ್ಲ. ವೇಷ ಹೇಗೆ ಮಾಡಿದ್ರೆ ಚಂದ ಅಂತೇಳಿ ಮಾತ್ರ ಬಿಟ್ಟರೆ ಮತ್ತೇನಿಲ್ಲ. ಆದ್ರಿಂದ ಈ ಬಡಗು ಅಂತ ಈ ವಿಭಿನ್ನತೆ ಈಗ ಉಳಿದಿಲ್ಲ. ತೆಂಕು ಮತ್ತು ಬಡಗು ಉಳಿದಿದೆ ಅಷ್ಟೇ. ತೆಂಕು ತಿಂಟಿನಲ್ಲಿಯೂ ಹಲವಾರು ಅಂದ್ರೆ ಅವರು ಬದಲಾವಣೆ ಮಾಡಿಕೊಂಡಿದ್ದಾರೆ. ಬಡಗು ತಿಟ್ಟಿನ ಕುಣಿತ ಎಲ್ಲ ಕುಣಿತಾರೆ, ಅಲ್ಲಿಯೂ ಬಿಡ್ತಿಗೆ ಇದೆ. ಅಭ್ಯಾಸ ಮಾಡಿದವರಿಲ್ಲ ಅಷ್ಟೇ. ಇಲ್ಲಿ ನಮ್ಮ ಬಡಗಿನಲ್ಲಿ ಕುಣಿತವೇ ಜಾಸ್ತಿ ಆಗಿದೆ, ಮತ್ತೆಲ್ಲ ಕಡಿಮೆ ಆಗಿದೆ. ಅಲ್ಲ, ಅದು ತೆಂಗಿನಲ್ಲಿ ಉಂಟು ಕುಣಿತ ಜಾಸ್ತಿಯಾಗಿ. ಬೇರೆ ಈಗ ಏನಾಗಿದೆ ಅಂತಂದ್ರೆ ತಿಟ್ಟುಗಳ ಭೇದ ಇಲ್ಲದೆ, ಬಡಗು ತೆಂಕು ಎನ್ನುವ ತಿಟ್ಟುಗಳ ಭೇದ ಇಲ್ಲದೆ ಹೇಳುದಿದ್ರೆ ನಾಟ್ಯ ವೇಷಭೂಷಣಕ್ಕೆ ಕೊಡುವಂತಹ ಒಂದು ಪ್ರಾಮುಖ್ಯತೆಯನ್ನು ವಾಚಕಕ್ಕೆ ಕೊಡ್ತಾ ಇಲ್ಲ. ಅದೊಂದು ದೊಡ್ಡ ಒಂದು ಕೊರತೆಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಅದು ಕಾಣ್ಲಿಕ್ಕಿದೆ. ಈಗ ಸದ್ಯಕ್ಕೆ ಕಾಣದೇ ಇದ್ರು ಮುಂದೆ ಅಂತೂ ಖಂಡಿತ ಅದು ಕಾಣ್ಲಿಕ್ಕಿದೆ. ಅದು ಪ್ರೇಕ್ಷಕರ ವರ್ಗ ಚೀಮಾರಿ ಹಾಕುವವರಿಗೆ ಬೆಳೀತದೆ ಅಷ್ಟೇ, ಮತ್ತೇನಿಲ್ಲ. ಈಗ ನೋಡಿ, ನಮ್ಮ ಬಡಗು ತಿಟ್ಟಿನಲ್ಲಿ ಈ ಪೀಠಿಗೆ ವೇಷ ಮತ್ತೆ ಇದುರು ವೇಷ ಆ ರೀತಿಯೆಲ್ಲ ವರ್ಗೀಕರಣ ಉಂಟಾ ತೆಂಗಿನಲ್ಲಿ ಇದ್ದ ಹಾಗೆ? ಅಲ್ಲ, ವರ್ಗೀಕರಣ ಮೊದಲಿತ್ತು. ಸಾಧಾರಣ ಮುಂಡಾಸಿನ ವೇಷಧಾರಿ, ಕೆಂಪು ಮುಂಡಾಸು ಕಪ್ಪು ಮುಂಡಾಸು ಅಂತ ಎರಡಿದೆ ನಮ್ದು. ನಿಮ್ಮಲ್ಲಿ ಹೇಗೆ ವರ್ಗೀಕರಣ, ವೇಷಗಳ ವರ್ಗೀಕರಣ ಹೇಗೆ? ಅವ ಕಪ್ಪು ಮುಂಡಾಸಿನವ ಪೀಠಿಗೆ ಹೋಗ್ಬೇಕು. ಕರೆಕ್ಟ್. ಈಗ ಮೊದಲಿನ ಈ ಪಾಂಡವಾಶ್ವಮೇಧ ಪ್ರಸಂಗ ಆದ್ರೆ ಅದನ್ನೇ ಉದಾಹರಣೆಯಾಗಿ ತೆಗೆದುಕೊಳ್ಳುವ. ಅರ್ಜುನ ಮಾಡ್ಬೇಕಮ್ಮ. ಯಾರು? ಬಲದ ಅರ್ಜುನ ಮಾಡ್ಬೇಕಾ, ಮುಂಡಾಸಿನ ವೇಷಧಾರಿ. ಅದೇ ಯಾವ ಮುಂಡಾಸು? ಕಪ್ಪು ಮುಂಡಾಸು. ಅವ ಅರ್ಜುನ ಮಾಡಿ ಹಂಸೋದ್ಯನ ಪಟ್ಟಣ ಪ್ರವೇಶ ಮಾಡುವವರಿಗೆ ಒಂದೇ ಅರ್ಜುನ. ನಂತರ ಸುಧನ್ನಲ್ಲಿ ಬರುವ ಅರ್ಜುನ ಎರಡನೇ ವೇಷಧಾರಿ ಮಾಡುವುದು, ಅಂದ್ರೆ ಎರಡು ವೇಷಧಾರಿ ಹೇಳ್ತೀರಾ? ಕರೆಕ್ಟ್. ಹಾಗೆ ಅಂದ್ರೆ ಅದು ಕೆಂಪು ಮುಂಡಾಸು ಹಾಗಾದ್ರೆ? ಅಲ್ಲ, ಅದು ಕ್ಯಾದಿ ಮುರಳಿ ನಮ್ದು. ಓಕೆ. ನೀವು ಕಿರೀಟ ಕಟ್ತೀರಿ, ಬಡಗಿನವರು ಇವರು ಈಚೆಗೆ ಉತ್ತರ ಕನ್ನಡದವರು ಕಿರೀಟ ಕಟ್ತಾರೆ. ನಾವು ಅದು ಕ್ಯಾದಿ ಮುರಳಿ ಬಿಡಲಿಲ್ಲ, ಆ ಸಂಪ್ರದಾಯ ಉಳಿಸ್ಕೊಂಡಿದ್ದೇವೆ ಅರ್ಜುನಿಗೆ. ಹಾಗೆ ಆಗ ಮುಂಡಾಸಿನ ವೇಷಧಾರಿ ಇಲ್ಲ ಅರ್ಜುನ ಮಾಡದ ಅಲ್ಲಿ ವರ್ಷಕೇತು ಮಾಡಬೇಕು. ಓಕೆ, ಅಚ್ಚಾ. ಇಲ್ಲಿ ಒಡ್ಡೋಲ್ಗೆ ವೇಷ ಮಾಡದವ ಅಲ್ಲಿ ಪ್ರದ್ಯುಮ್ನ ಮಾಡಬೇಕು, ಕೆಂಪು ಮುಂಡಾಸು. ಹೀಗೆ ಆ ವರ್ಗೀಕರಣ. ಬಣ್ಣದವನಿಗೆ ವೇಷ ಯಾವುದು? ಹಂಸಧ್ವಜ. ಬಣ್ಣದವ ಮೊದಲು ಮಾತಾಡುವ ವೇಷಧಾರಿ ಆಗಿರ್ಬೇಕು. ಹಂಸಧ್ವಜ ಸಾಮಾನ್ಯ ವೇಷ ಅಲ್ಲ. ಕರೆಕ್ಟ್. ಒಳ್ಳೆ ಪಾತ್ರ ನನ್ನಂತವ ಮಾಡಿದ್ರೆ ಒಳ್ಳೆ ವೇಷ ಅದು. ಕರೆಕ್ಟ್, ಹೌದೌದು. ಅರ್ಜುನಿಗಿಂತ ಒಳ್ಳೆ ವೇಷ ಹಂಸಧ್ವಜ. ಅಭಿವ್ಯಕ್ತಿ ಇದು ಉಂಟದೆ ಅವನಿಗೆ. ಹಾಗೆ ಅದನ್ನ ಬಣ್ಣದವ ಮಾಡುವುದು. ಬಣ್ಣದಲ್ಲಿ ಸಕ್ಕಟ್ ಲಕ್ಷ್ಮಣ ಅಂತ ಬರೀತರು, ಹೌದೌದು, ಗೊತ್ತು. ಅವರು ಹಂಸಧ್ವಜ ಒಳ್ಳೇದು ಮಾಡ್ತಿದ್ರು, ಸ್ವಲ್ಪ ಭಾಷಿಕರವರು. ಮತ್ತೆಲ್ಲ ಏನಕ್ಕೆಲ್ಲ ಮಾಡ್ತಾ ಇದ್ರು ಅಷ್ಟೇ, ಅವ್ರಿಗೆ ಹಾಕುವುದೆಲ್ಲ ಇತ್ತು. ಕೊನೆಗೆ ಕೆಂಪು ಮುಂಡಾಸಿನ ಅದು ಮಾಡೋದು ಹೀಗೆಲ್ಲ ಬಂತು. ಈಗ ಆ ಭೇದ ಭಾವ ಇಲ್ಲ, ಯಾರಿಗೆ ಯಾವ ವೇಷ ಒಳ್ಳೇದಾಗ್ತದೆ ಅದು ಕೊಡು. ಅಂದ್ರೆ ನಮ್ಮಲ್ಲಿ ಪೀಠಿಗೆ ವೇಷ, ಎದುರು ವೇಷ, ಒಂದನೇ ಪುಂಡು ವೇಷ, ಎರಡನೇ ಪುಂಡು ವೇಷ, ಆಮೇಲೆ ಒಂದನೇ ಸ್ತ್ರೀ ವೇಷ, ಎರಡನೇ ಸ್ತ್ರೀ ವೇಷ, ಹಾಗೆ ಇದ್ದ ಹಾಗೆ ನಿಮ್ಮಲ್ಲಿ ಯಾವ ರೀತಿ ಅದು ವರ್ಗೀಕರಣ? ಮೇಳಕ್ಕೆ ಸೇರುವಾಗ ಅದನ್ನೆಲ್ಲ ಮಾತಾಡಿ ವಿಭಜನೆ ನಮ್ಮಲ್ಲಿಯೂ ಇದೆ. ಎರಡನೇ ವೇಷಧಾರಿ, ಪುರುಷ ವೇಷಧಾರಿ, ಮೂರನೇ ವೇಷಧಾರಿ, ಬಣ್ಣದವ, ಕೆಂಪು ಮುಂಡಾಸು, ಕಪ್ಪು ಮುಂಡಾಸು. ಆಮೇಲೆ ಪೀಠಿಗೆ ಹೇಳುವ ಮತ್ತೊಬ್ಬ ಇರ್ತಾನೆ, ಪೀಠಿಗೆ ವೇಷಧಾರಿ ಅಂತ ಹೇಳಿ. ಸ್ತ್ರೀ ವೇಷದಲ್ಲಿ 1, 2, 3 ಕರೆಕ್ಟ್ ಸಖಿವೇಷ ಅಂತ ಬರ್ತದೆ. ಈಗ ಕೆಂಪು ಮುಂಡಾಸು ಮತ್ತೆ ಕಪ್ಪು ಮುಂಡಾಸು ಅಂದ್ರೆ ಏನು? ಅದು ಕ್ಯಾದಿಗೆ ಮುಂದಲೇ ಅಥವಾ ಎಂತದದು? ಮುಂಡಾಸಿನ ವೇಷ. ಮುಂಡಾಸಿನ ಕ್ಯಾದಿಗೆ ಮುಂದೆ ಸ್ವಲ್ಪ ದೊಡ್ಡ ಸೈಜ್. ದೊಡ್ಡ ಸೈಜ್. ರಸಕೇತು ಪ್ರದ್ಯುಮ್ನ ಎಲ್ಲ ನಾವು ಹಾಗೆ ಕಾಣಿಸ್ತೇವೆ. ಮತ್ತೆ ಸುಲೋಚನ, ಕುಬೇರ, ಕರೆಕ್ಟ್ ಇತ್ಯಾದಿ ಗಂಧರ್ವ ವೇಷಗಳು. ಅಂದ್ರೆ ಅದು ದೊಡ್ಡ ಕ್ಯಾದಿಗೆ ಮುಂದಲೇ ದೊಡ್ಡದು. ಈ ನಿಮ್ಮ ಈ ಎಂತ ಹೇಳುದು ಅದಕ್ಕೆ ಸಾಲ್ವ ಎಲ್ಲ ಇದ್ದ ಹಾಗೆ, ಶಲ್ಯ, ಇದೆಲ್ಲ ದೊಡ್ಡ ಮುಂಡಾಸು. ಕರ್ಣ ಕಪ್ಪು ಮುಂಡಾಸು.
ಓಕೆ. ಹಾ ಹಾ ಹಾ. ಅದ್ರ ಜೊತೆಗೆ ಶಲ್ಯ, ಕೆಂಪು ಮುಂಡಾಸು. ಅಚ್ಚಾ, ಈಗ ಗೊತ್ತಾಯ್ತು. ಅದು ಎಷ್ಟು ಚಂದ ಅಂತ ಹೇಳಿದ್ರೆ, 2 ಖ್ಯಾತಿ ಮುರಳಿ, ಕೃಷ್ಣ ಮತ್ತು ಅರ್ಜುನ, 2 ಮುಂಡಾಸು, ಈ 4 ವೇಷ ರಂಗಸ್ಥಳ ತಿರುಗುವಾಗ ಭಾರಿ ಚಂದ ಅದು. ಹೌದೌದು, ಮೊದಲಿನವರೆಲ್ಲ ಅಷ್ಟು ಚಂದ ಇಟ್ಕೊಂಡಿದ್ದಾರೆ ಅದನ್ನು. ಅಂದ್ರೆ ನಿಮ್ಮಲ್ಲಿನ ವರ್ಗೀಕರಣ ಹೀಗೆ: ಕೆಂಪು ಮುಂಡಾಸು, ಕಪ್ಪು ಮುಂಡಾಸು, ಆಮೇಲೆ ಕಿರೀಟ ವೇಷ ಅಂತ ಉಂಟು ಪುನಃ. ಕಿರೀಟ ವೇಷ ಅದೇ 2ನೇ ವೇಷವೇ ಅದರಲ್ಲಿ ಬರುದು ಅಲ್ವಾ? 2ನೇ ವೇಷ ಬರ್ತದೆ. ಕಡೆಗೆ ಒಂದು ಪೀಠಿಕೆ ವೇಷ ಅಂತ ಮತ್ತೊಬ್ಬ ಇರ್ತಾನೆ. ಈಗ ಸಣ್ಣ ಸಣ್ಣ ಈಗ ಪ್ರಸಂಗ ಆದ್ರೆ ಒಂದು ಪೀಠಿಗೆ 2 ಪದ್ಯ ಹೇಳಿ ಬರುವವ ಇದ್ದ, ಕರೆಕ್ಟ್, ಅವನನ್ನು ಹಾಕಿ ಕಳಿಸ್ತಾರೆ. ಅವ 3ನೇ ವೇಷವೂ ಹೌದು. 3ನೇ ವೇಷ ಮಾಡುವಂತ ಬಬ್ರವಾನ ಇತ್ಯಾದಿ ಮಾಡುವಂತ ಯೋಗ್ಯತೆ ಅವನಿಗೆ ಇರಬೇಕು. ಕರೆಕ್ಟ್. ಆಮೇಲೆ ನಿಮ್ಮಲ್ಲಿ ಚೌಕಿಯಲ್ಲಿ ಈ ವೇಷಗಳು ಕುಳಿತುಕೊಳ್ಳುವ ಕ್ರಮ ಹೇಗೆ? ಕ್ರಮ ಇದೆ, ಹಾಗೆ ಇದೆ. ಹೇಗೆ? ಮೊದಲು ದೇವರ ಹತ್ತಿರ 2ನೇ ವೇಷಧಾರಿ, ಹಾ, ಅದ್ರ ಎದುರಿ ಬಣ್ಣ ಇತ್ತು. ಹಾ, ಈಗ ಬಣ್ಣದವರನ್ನು ತೆಗೆದು ಬಣ್ಣದ ವೇಷವೇ ತೆಗೆದು ಹಾಕಿದ್ದಾರೆ. ಹೌದು, ನಿಮ್ಮಲ್ಲಿ ಅದು ಲುಪ್ತ ಆಗಿದೆ. ಹೌದು, ಬಣ್ಣವೇ ಇಲ್ಲ. ಹಾಗೆ 2ನೇ ವೇಷಧಾರಿ ಅಂದ್ರೆ 2ನೇ ವೇಷಧಾರಿ ಅಂತ. ಕರೆಕ್ಟ್, ಹೌದು. ಹನುಮಂತ ಎಲ್ಲ ಮಾಡೋರನ್ನು ಎದುರು ಕೂರಿಸ್ತಾರೆ. ಕೊನೆಗೆ ಮುಂಡಾಸಿನ ವೇಷ. ಆಕ್ಚುಲಿ ಪುರುಷ ವೇಷಧಾರಿಗಳು ಯಾರು ಕೂತ್ಕೊಳ್ಳೋದಿಲ್ಲ. ಒಬ್ಬ ಪುರುಷ ವೇಷಧಾರಿ, ಒಬ್ಬ ಮುಂಡಾಸಿನ ವೇಷಧಾರಿ, ಭದ್ರ. ಕಡೆ ಮುಖ್ಯ ಸ್ತ್ರೀ ವೇಷ, ಅದನ್ನ ಎದುರಿ ಮತ್ತೊಬ್ಬ 2ನೇ ಸ್ತ್ರೀ ವೇಷ. ಕರೆಕ್ಟ್. ಕಡೆ ಮತ್ತೆ 3ನೇ ವೇಷಧಾರಿ, ಕಡೆ ಎದುರಿ ಮತ್ತೊಬ್ಬ 3ನೇ ವೇಷಧಾರಿ, ಕಡೆ ಮತ್ತು ಸಖಿ ವೇಷದವ, ಮತ್ತೆ ಆಚೆ ಒಬ್ಬ ಸಖಿ ವೇಷದವ. ಅದೇ ಅಲ್ಲಿಂದ ನಂತರ ನಿತ್ಯ ವೇಷ ಅಂತ ಇಟ್ಕೊಳ್ಬಹುದು. ನಿತ್ಯ ವೇಷವೇ ಇದು. ಈಗ ನಿತ್ಯ ವೇಷದವರು ಯಾರಿಲ್ಲ. ಅಡ್ಡ ಹಾಸಿಗಾರ ಇಬ್ರು. ಕರೆಕ್ಟ್. ಒಬ್ಬ ಅಡ್ಡ ಕೂತ್ಕೊಳ್ತಾನೆ, ಮತ್ತೊಬ್ಬ ಈಚೆ ಕೂತ್ಕೊಳ್ತಾನೆ. ಕರೆಕ್ಟ್. ಹೀಗೆ ವರ್ಗೀಕರಣ ಹೀಗೆ. ಈಗ ನಿಜವಾಗಿ ಪೌರಾಣಿಕ ಪ್ರಸಂಗ ಬಂದ್ರೆ ಯಾರ್ಯಾರು ಏನೆಲ್ಲ ವೇಷ ಮಾಡ್ತಾರೆ ಅವರಿಗೆ ಆ ವೇಷ ಹೋಗ್ತದೆ. ಹೌದು, ಆಟೋಮೆಟಿಕಲಿ ಹೋಗ್ತದೆ. ಕೆಲವು ಖಳನಾಯಕ ಪಾತ್ರ 2ನೇ ವೇಷಧಾರಿ. ನಾನೀಗ ನನಗೆ ಕೀಚಕ ಇತ್ಯಾದಿ ಮಾಡಲಿಲ್ಲ. ನಾನು ಒಲಲ ಮಾಡುವವನು ಅಲ್ಲ ವಿಷಯಗಳು. ಒಲಲ ನನಗೆ ಬರ್ತದೆ, ಕೀಚಕ ಅದನ್ನು ಮಾಡುವ ಯಾವನ ಒಬ್ಬರು ಇದ್ರೆ, ಈಗ ಪ್ರಸನ್ನ ಶೆಟ್ಟಿಗಾರ ಇದ್ದಾನೆ, ಅವನಿಗೆ ಹೋಗ್ತದೆ. ಕರೆಕ್ಟ್. ಹೀಗೆ ಅದನ್ನು ಆಳತನ ಮತ್ತೆ ಅವನ ಕುಣಿತ ಗಿಣಿತ ಎಲ್ಲ ನೋಡ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಈ ಅದು ಬದಲಾವಣೆ ಸಹಜವಾದ್ದೇ. ಯಾಕೆಂದ್ರೆ ಪ್ರಭಾವತಿ ನಾನು ಮುಖ್ಯ ಸ್ತ್ರೀ ವೇಷಧಾರಿ ಅಂತ ಮುದುಕ ಮಾಡಿದ ಪ್ರಯೋಜನ ಆಗುದಿಲ್ಲ. ಕರೆಕ್ಟ್. ಅದನ್ನು ಹೆಂಗ ಸ್ಟಾರಿಗೆ ಕೊಡಬೇಕು. ಕರೆಕ್ಟ್. ಹೌದು ಹೌದು. ಸುಗರ್ಭ ಇವು ಮಾಡಬೇಕು, ಪ್ರಭಾವತಿ ಇವು ಮಾಡಬೇಕು. ಹಾಗೆ ಆ ಬದಲಾವಣೆ ತಂದದ್ದು ಒಳ್ಳೇದಾಯ್ತದು. ಇದು ಮಾಡತಕ್ಕದ್ದು ಅಂತ ಹೇಳಿದ್ರೆ ಅದು ಆಗುದಿಲ್ಲ ಅಷ್ಟೇ. ಮೊದಲಿನವರೆಲ್ಲ ಉಡುಪಿ ಬಸವಣ್ಣ ತನ್ನ ಪಾಲಿಕೆ ಬಂದ ವೇಷ ಯಾರಿಗೂ ಬಿಟ್ಟುಕೊಡುವುದಿಲ್ಲ ಇತ್ತು. ಅವರು 3 ವೇಷ ಮಾಡಿದ್ದು ನಾನು ನೋಡಿದ್ದೇನೆ. ಶ್ವೇತಕುಮಾರ ಚರಿತ್ರೆಯಲ್ಲಿ ಶೂರಸೇನ ಮಾಡಿ, ಯಮ ಮಾಡಿ, ಓಹೋ, ಆಮೇಲೆ ಜಾಂಬವತಿ ಕಿರಣ ಜಾಂಬವ ಮಾಡಿದ್ದಾರೆ. ಓಹೋ, ಅಷ್ಟು ಕೆಪಾಸಿಟಿ ಇತ್ತು ಅಂತ ಇಟ್ಕೊಳ್ಳುವ. ಹೌದು, 3 ವೇಷವನ್ನು ಸರಿಯಾಗಿ ಮಾಡಿದ್ದಾರೆ. ಅದೇ ಅಲ್ಲ, ಆ ಸ್ಥಾನದ ವೇಷ ಬಿಟ್ಟುಕೊಡುವುದಿಲ್ಲ ಅವರು. ಹಾಗೆ ಹಿಂದಿನವರೆಲ್ಲ ಕರೆಕ್ಟ್ ಕರೆಕ್ಟ್ ನಾನು ಮಾಡೋದು ಅಂತ ಹೇಳಿ. ಈಗ ಅದೆಲ್ಲ ಇಲ್ಲ. ಆ ಸ್ಥಾನ ವೇಷ ನಂದೇ 3 ಮಾಡ್ಕೋದ್ಲಿ ಹೋದ ಅಷ್ಟೇ. ಇವನಿಗೆ ಯಾವ್ದ್ರಲ್ಲಿ ಏನು ಉಪಯೋಗ ಆಗುದಿಲ್ಲ ಅಷ್ಟೇ. ಈಗ ನೋಡಿ, ಈ ಪೀಠಿಕೆ ವೇಷ ಅಂತ ನಾವು ಹೇಳ್ತೇವೆ, ಅದರದ್ದು ಸ್ವಭಾವ ಏನಿರ್ಬೇಕು? ಪೀಠಿಕೆ ವೇಷದ್ದು ಸ್ವಭಾವ ಇಡೀ ಕಥೆಗೆ ಬುನಾದಿ. ಯಾವ್ದಾದ್ರು ಒಂದು ತತ್ವಗಳನ್ನು ಹೇಳ್ಬೇಕು. ಕರೆಕ್ಟ್. ಅಂದ್ರೆ ಆ ಕಥೆಯಲ್ಲಿರುವಂತಹ ತತ್ವಗಳನ್ನೇ ಹೇಳುವುದಾ ಅಥವಾ ಹೇಗೆ? ಅದೇ. ಈಗ ಒಬ್ಬ ದೇವೇಂದ್ರ ಹರಿಶ್ಚಂದ್ರ ಇದರಲ್ಲಿ ಒಂದು ಮಾಡ್ತಾನೆ. ಅವನು ಕೇಳೋ ಪ್ರಶ್ನೆ ಏನು? ಧರೆಯಲ್ಲಿ ಸತ್ಯವಂತನ ಯಾರು? ಏಕಪತ್ನಿ ವ್ರತಸ್ಥನ ಯಾರು? ಧರ್ಮದಿಂದ ರಾಜ್ಯಭಾರ ಮಾಡುವವನು ಯಾರು? ಹೀಗೆ ಕೇಳೋದು ಅವನ ಪ್ರಶ್ನೆ. ಕರೆಕ್ಟ್. ಅದಕ್ಕೆ ಹರಿಶ್ಚಂದ್ರ ಈ ಪ್ರಶ್ನೆ ಇಲ್ಲಿ ಹುಟ್ಟಿದ್ರಿಂದಲೇ ಇಂಥವರು ಬೇಕು ಎಂಬುದು ಸಂಕಲ್ಪ ಆಯ್ತಲ್ಲ ಅವನು. ಕರೆಕ್ಟ್. ದೇವೇಂದ್ರ ಹಾಗೆ ಅಂಥದ್ದೊಂದು ತಾತ್ವಿಕವಾದಂತಹ ಒಂದು ಸಂದೇಶವನ್ನು ಇಟ್ಕೊಂಡೇ ಪ್ರಸಂಗವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳುವುದು. ನಮ್ಮೂರು ಹೀಗೆ, ನಾವು ಹೇಗೆ ಬೆಳೆದಿದ್ದೇವೆ, ಹೀಗೆ ನಮ್ಮನ್ನು ಮತ್ತೆ ವಿಧಿ ಬರೆದ ಹಾಗೆ ಕೊನೆಗೆ ಕಾಲಕ್ಕೆ ಬಿಟ್ಟದ ವಿಷಯ ಅಂತ ಹೇಳಿದಾಗ ಕತೆ ಮುಂದುವರಿತಾರೆ. ಪ್ರತಿಯೊಬ್ಬರು ಈ ಪೀಠಿಕೆ ವೇಷಧಾರ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ನಾವೇನು ಮಾಡಬೇಕು, ಅವನ ಸ್ವಭಾವನ ಪ್ರಕಟಪಡಿಸಬೇಕು. ಅದು ಇಡೀ ಪ್ರಸಂಗದ ಹರವಿಗೆ ಕಾರಣ. ಕರೆಕ್ಟ್. ಹೌದು, ಹಾಗೆ ಮಾಡಬೇಕು ಅಂತ ಹೇಳುವವನ್ನ. ಆಮೇಲೆ ನೋಡಿ, ಈಗ ಉದಾಹರಣೆಗೆ ಆಗ ನೀವು ಹೇಳಿದ್ರಿ ಕೆಂಪು ಮುಂಡಾಸಿನ ವೇಷ ಅಥವಾ ಕಪ್ಪು ಮುಂಡಾಸಿನ ವೇಷ, ಒಂದೇ ರೀತಿಯ ಪಾತ್ರಗಳು ಒಟ್ಟಿಗೆ ರಂಗಸ್ಥಳದಲ್ಲಿ ಇರುವಾಗ ಅಥವಾ ಒಟ್ಟಿಗೆ ಇಲ್ಲ ಅಂತಾನೂ ಇಟ್ಟುಕೊಳ್ಳಿ, ಆ ಭೇದವನ್ನು ಕಲ್ಪಿಸಿಕೊಡುವುದು ಹೇಗೆ? ಅದೇ ಕೆಂಪು ಮುಂಡಾಸ್ ಅಂದ್ರೆ ನಾವೀಗ ಪ್ರದ್ಯುಮ್ನ ವರ್ಷಕ್ಕೆ ಆಯ್ತಲ್ಲ. ಹೌದು, ಅದೇ ಆ ರೀತಿ ಪಾತ್ರಗಳು. ಅಥವಾ ನಾವು ಇನ್ನೂ ಸುಲಭ ಆಗುದಿದ್ರೆ ಸುಧನ್ವ, ಬಬ್ರುವಾಹನ, ಅಭಿಮನ್ಯು ಇವೆಲ್ಲ ಒಂದೇ ಪ್ರಾಯದ ಒಂದು ಪಾತ್ರಗಳು ಅಂತ ಇಟ್ಟುಕೊಂಡ್ರೆ
ಈಗ ಹೆಚ್ಚಿನ ಕಡೆ ಎಲ್ಲವೂ ಹೆಚ್ಚು ಕಡಿಮೆ ಒಂದೇ ರೀತಿ ತೋರಿಸಿಕೊಡ್ತಾರೆ. ಆದ್ರೆ ಹಾಗೆ ಅಲ್ಲ ಅದು. ಮೊದಲು ಸುಧನು ಮಾಡುವ ಪುರುಷ ವೇಷಧಾರಿ, ಪುರುಷ ವೇಷಧಾರಿ ಸುಧನು ಮಾಡುವ ಮದುವೆ ಆದವ ಪಾತ್ರ. ಅಭಿಮನ್ಯು ಮದುವೆ ಆಗಿದೆ, ಅದು ಎಳೆಯಮ. ಬಬ್ರುವಾನಿ ಮದುವೆ ಆಗಲಿಲ್ಲ. ಬಬ್ರುವಾನ, ಅಭಿಮನ್ಯು, ತರಣಿಸೇನ ಇತ್ಯಾದಿ ಪಾತ್ರಗಳನ್ನು ಮಾಡುವಾಗ ಸಣ್ಣವರೇ ಮಾಡಬೇಕು ಅದನ್ನು, ದೊಡ್ಡವರಲ್ಲ. ಕರೆಕ್ಟ್. ಈ ಪುರುಷ ವೇಷಧಾರಿ ಅನ್ನೋ ಜವಾಬ್ದಾರಿ ಇದೆ ಅವನಿಗೆ. ಸುಧನ್ವ ಪಾತ್ರಧಾರಿಗೆ ನವರಸದಲ್ಲಿ ಮಾತಾಡುವಂತ ಅವಕಾಶ ಇದೆ. ಕರೆಕ್ಟ್. ತಂದೆ, ತಾಯಿ, ತಂಗಿ, ಹೆಂಡತಿ, ರಕ್ಕಸ, ಅರ್ಜುನ ಗಂಭೀರದ ವೇಷ, ಕಡೆ ರಸಕೇತು, ಪ್ರದ್ಯುಮ್ನ, ಕೃಷ್ಣ, ಇಷ್ಟು ಜನರಲ್ಲಿ ಸಂಭಾಷಣೆ ಮಾಡಬೇಕು. ಮತ್ತೆ ಅದು ನಮ್ಮ ಭಾರಿ ತೂಕದ ಒಂದು ಮತ್ತೆ ಭಾರಿ ತೂಕದ ವೇಷ. ಸುಧನ್ವನಂತ ಪಾತ್ರ ಯಕ್ಷಗಾನ ರಂಗದಲ್ಲಿ ಇಲ್ಲ. ಮತ್ತೆ ಕರೆಕ್ಟ್. ಯಾವ ಪ್ರಸಂಗದಲ್ಲಿ ಇದ್ದ ಹಾಗೆ ತೂಗಿಸ್ಕೊಂಡು ಹೋದ್ರೆ ಮಾತ್ರ. ಅದರಿಂದ ಅಂತಮೇ ಮಾಡ್ಬೇಕಂತ ಹೇಳೋದು. ಈ ಚೆಲ್ಲ ಪಾತ್ರ ಮಾಡಿದವನ್ನೆಲ್ಲ ಮಾಡಿದವರಿಗೆ ಈಗ ನಮ್ಮ ಬಡಗದಿಟ್ಟಿನಲ್ಲಿ ಸಾಧಾರಣ ಬಯಲಾಟಗಳಲ್ಲಿ ಕೋಟ ಸುರೇಶ್ ಬಂಗೇರ ಅಂತ ಇದ್ದಾನೆ. ಹೌದು, ಗೊತ್ತು, ಹೆಸರು ಕೇಳಿದ್ದೇನೆ. ಅವನು ಚಂದ ಮಾಡ್ತಾನೆ. ಸುಧನ್ವ ಪಾತ್ರ ಚಂದ. ಅವನು ಕೃಷ್ಣಯಾಜಿ ಒಂದು ಕಾಲದಲ್ಲಿ ಸುಧನ್ವ ಮಾಡ್ತಿದ್ರು. ಅವರಿಗೆ ಶ್ರೀಯಾರ ಮಂಜುನಾಯಕರ ದಾರಿ ಅವ್ರು ಹೇಳಿಕೊಟ್ಟರು. ಅದು ಚಂದ ಆಗ್ತಿತ್ತು. ಹೀಗೆ ಅಂದ್ರೆ ಆ ಪರಂಪರೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ ಅವರು. ಸುಧನ್ವ ಪಾತ್ರ ಅಂದ್ರೆ ಪರಂಪರೆಯನ್ನು ಉಳಿಸಿಕೊಂಡ್ರೆ ನಮಗೆ ಅನುಕೂಲವೇ ಉಂಟು ಜಾಸ್ತಿ. ಹೌದೌದು. ಈಗ ಆಗಲ್ಲ. ಸುಧನ್ವ ಮಂದಳ ಸೃಷ್ಟಿಗರ್ಜುನನ್ನೇನೋ 25 ಸಲ ಕುಡಿದ್ರೆ ಸೃಷ್ಟಿ ಎಲ್ಲ ಬಿದ್ದೋಗ್ತದೆ. ಇಲ್ಲಿ ಆ ಸೃಷ್ಟಿ ಮಾಡ್ಲಿಕ್ಕೆ ಆಗುದಿಲ್ಲ. ಹೌದು, ಕರೆಕ್ಟ್ ಕರೆಕ್ಟ್. ಹೌದು. ಆದ್ರಿಂದ ಅಭಿನಯ ಮುಖೇನ ಸೃಷ್ಟಿಗರ್ಜುನ ಐರಾವತ ಏರಿದ್ದು ಅಥವಾ ತಂದದ್ದು ಅಥವಾ ಕಾಂಡವನ ದಹನ ಮಾಡಿದ್ದು ಎಲ್ಲ ತೋರಿಸಿದ ಪ್ರಯೋಜನ ಆಗುದಿಲ್ಲ. ಅದು ಬಾಯಲ್ಲಿ ಸಾಕಾಗ್ತದೆ. ನೀನು ಇಂತಿಂತ ಸೃಷ್ಟಿ ಮಾಡಿದವ ಅಂತವ ನೀನು ಅಂತ ಹೇಳಿ ಹೀಗೆ ಮೊದಲೆಲ್ಲ. ಹೌದು. ನಾನು ಕೇಳುದೇನಂದ್ರೆ, ಈಗ ಪುಂಡು ವೇಷಗಳು ಅಂತ ಅದೇ ಈ ಕ್ಯಾದಿಗೆ ಮೊದಲೇ ವೇಷಗಳು, ಅದರಲ್ಲಿನ ಭಿನ್ನತೆಯನ್ನು ಆಯಾಯ ಪಾತ್ರಕ್ಕೆ ಅನುಸಾರವಾಗಿ ತೋರಿಸಿಕೊಡುವಂಥದ್ದು ಅಷ್ಟೇ. ಈ ಅದು ಕಿರೀಟ ವೇಷವೇ ಆಗ್ಲಿ, ಯಾವ ವೇಷವೇ ಆಗ್ಲಿ, ಒಂದೇ ನಮೂನೆಯದ್ದು ವೇಷ ಆದ್ರೂ ಆಯಾಯ ಪಾತ್ರಕ್ಕೆ ಅನುಗುಣವಾಗಿ ಪಾತ್ರ ಸ್ವಭಾವವನ್ನು ತೋರಿಸಿಕೊಡ್ಬೇಕು. ಹೌದು, ರಾಮನ ಪಾತ್ರ ಕರೆಕ್ಟ್. ಅಲ್ಲಿ ಬೇರೆ ಪಾತ್ರ ಆದ್ರೆ ಬೇರೆ ರೀತಿಯಲ್ಲಿ ಅಭಿನಯ. ಹೌದೌದು. ಅದು ಮಾತುಗಳೇ ಬೇರೆ, ರಂಗಸ್ಥಳದ ನಿರ್ಮಿಯೇ ಬೇರೆ. ಆ ಗಾಂಭೀರ್ಯವನ್ನು ಬೇರೆ ಪಾತ್ರಕ್ಕೆ ಹೋಲಿಸಲಿಕ್ಕೆ ಆಗುತ್ತಿಲ್ಲ. ಹಾಗೆ ಈಗ ನೋಡಿ, ಬಡಗಿನಲ್ಲಂತೂ ಏನು ಅದು ಇಲ್ವೇ ಇಲ್ಲ ಅಂತ ಹೇಳುವಂತ ಪರಿಸ್ಥಿತಿ ಉಂಟು. ಈಗ ಪೂರ್ವರಂಗ ಅಂದ್ರೆ ಒಂದು ಸ್ವಲ್ಪವೂ ಅದರದ್ದು ಏನೂ ಇಲ್ಲ. ಈಗ ಬಯಲಾಟದ ಮೇಳಗಳಲ್ಲೂ ಕೂಡ ನನಗೆ ಗೊತ್ತಿದ್ದ ಹಾಗೆ ಇಲ್ಲ ಅಂತ ಕಾಣ್ತದೆ. ಮಾಡ್ತಾರೆ ರಂಗಸ್ಥಳಕ್ಕೆ ಹೋಗ್ಬೇಕು ಅಂತ ಹೇಳಿ. ಅದೇ ಆದ್ರೆ ಜೋಡಿ ವೇಷ ಹೋಗುದಿಲ್ಲ ನೋಡಿ, ಎಲ್ಲ ಒಂದೊಂದು ವೇಷ ಹೋಗುದು. ಜನಮೇ ಸಿಕ್ಕುದಿಲ್ಲ. ಕರೆಕ್ಟ್. ಈ ಪೂರ್ವರಂಗ ಮಾಯವಾಗ್ತಾ ಇರುವುದು ಕಲಾವಿದರ ಅಧ್ಯಯನದ ಕೊರತೆಯನ್ನು ತೋರಿಸ್ತದ, ಅಥವಾ ಅವರಿಗೆ ಆಸಕ್ತಿ ಇಲ್ಲ ಅಂತ ತೋರಿಸ್ತದ, ಅಥವಾ ಮೇಳದ ವ್ಯವಸ್ಥಾಪಕರಿಗೆ ಪೂರ್ವರಂಗ ಬೇಡ ಅಂತ ಕಂಡಿದೆಯಾ, ಅಥವಾ ಪ್ರೇಕ್ಷಕರಿಗೆ ಬೇಡ ಅಂತ ಕಂಡಿದೆಯಾ? ಏನು ಇದರ ಒಂದು ಹಿನ್ನೆಲೆ ಏನು? ಒಂದು ಕಲಾವಿದರ ಅಭಾವ. ಯಾವ ಕಲಾವಿದರು ಮೇಳಕ್ಕೆ ಬರುವಾಗ ನಾನು ನಿರ್ದೇಶ ಮಾಡ್ತೀನಿ ಅಂತ ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ, ಒಪ್ಪುದೇ ಇಲ್ಲ. 4 ಹೆಜ್ಜೆ ಕುಣಿಲಿಕ್ಕೆ ಬರ್ತದೆ ಅಂತ ಆದ್ರೆ ನಾನು ಅಭ್ಯಾಸ ಮಾಡಬೇಕು ಅಂತ ಇರುವುದಿಲ್ಲ ಅವನಿಗೆ. ಕರೆಕ್ಟ್. ನೇರ ನಾನು ಬೊಬ್ರವನ್ನ ಮಾಡುವ, ಅದು ಮಾಡುವ, ಇದು ಮಾಡುವ ಅಂತ ಆಗ್ತಾನೆ ವಿಷಯ. ಕರೆಕ್ಟ್. ಹೌದೌದು. ನಿತ್ಯವೇಷದಿಂದಲೇ ಪ್ರಾರಂಭ ಆದರೆ ಆ ಕಲಿಕೆ ಒಳ್ಳೆಯದು. ನಾನು ಅದರಿಂದ ಪ್ರಾರಂಭ ಮಾಡಲಿಲ್ಲ ಎಂಬುದಕ್ಕೆ ನಾನು ಮನಸ್ಸಿಗೆ ಬೇಸರ ಉಂಟು ನನಗೆ. ಓಹೋ, ಕರೆಕ್ಟ್. ನಾನು 25 ವರ್ಷದ ನಂತರ ಮೇಳಕ್ಕೆ ಬಂದದಾದ್ರಿಂದ ಆ ಸಣ್ಣ ಹೆಜ್ಜೆ ಕುಣಿತ ಗಿಣಿತ ಎಲ್ಲ ನನಗೆ ಸರಿಯಾಗಿ ಬರುವುದಿಲ್ಲ ಎಂದು ಹೇಳೋದು ನನಗೆ ಬೇಸರ ಉಂಟು. ಗೊತ್ತಾಯ್ತೇನೆ? ಕರೆಕ್ಟ್. ಹಾಗೆ ಬಂದರೆ ಮಾತ್ರ ಎಲ್ಲಾ ತಾಳದ ಹೆಜ್ಜೆ ಎಲ್ಲಾ ಇದನ್ನು ಕುಣಿಲಿಕ್ಕೆ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನೋಡಿ, ಪೂರ್ವರಂಗ ಈಗ ಬಡಗುತಿಟ್ಟಿನಲ್ಲಿ ಇಲ್ವೇ ಇಲ್ಲ ಅನ್ನುವಂತ ಪರಿಸ್ಥಿತಿ ಇಲ್ಲ. ಹೌದು. ಈಗ ಇದನ್ನು ಪುನಃ ಸ್ಥಾಪಿಸಲಿಕ್ಕೆ ಏನಾದರೂ ಪ್ರಯತ್ನ ಮಾಡುದಿದ್ರೆ ಯಾರು ಇದನ್ನು ಪುನಃ ಸ್ಥಾಪಿಸಬಹುದು? ಅದು ಮೇಳ ಯಜಮಾನ್ರೆ ಮಾಡಬೇಕು, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಹೌದು. ನಮಗೆ ನಿತ್ಯವೇಷ ಬೇಕು, ಸ್ತ್ರೀವೇಷ ಬೇಕು, ದೊಡ್ಡೋಲಗ ಬೇಕು. ಇದನ್ನ ನಾವು ಕಳ್ಕೊಳ್ಬಾರದು. ಆದರೆ ಸೀಮಿತ ಅವಧಿಯಲ್ಲಿ ಮುಗಿಸುವ ಹಾಗೆ ಒಂದು 3/4 ಗಂಟೆ ಒಳಗೆ ಈ 3 ಮುಗಿಬೇಕು. ಕರೆಕ್ಟ್. ಕಾಲು ಗಂಟೆ ಎಲ್ಲದಕ್ಕೂ ಮಾಡಿಕೊಂಡ್ರೆ ಅದು ಉಳಿತದೆ. ಮೊದಲ ಯುದ್ಧದಲ್ಲಿ ಬಿಡದಿಗೆ ಹಾಕಿ ಕುಣಿಯುವಂತ ಪದ್ಧತಿ ಇತ್ತು. ಕಡ್ಕ ದಿನಾಗ ಕಡ್ಕ ತೈ ಕಡ್ಕ ತೈ ತೈ ತಥೇಮಂತ 5 ಚಾಲಿತ್ತು. ಈಗ ಅದಿಲ್ಲ, ಕಳೆದೋಗಿದೆ. ಮೊನ್ನೆ ಶಶಿಕಾಂತ್ ಶೆಟ್ಟಿ ಒತ್ತಾಯ ಮಾಡಿ ದ್ರೌಪದಿ ಪ್ರತಾಪದಿಗೆ ಮನ್ಮಥ ಮತ್ತವ
ದ್ರೌಪದಿ ಪಾತ್ರ ಮಾಡಿದವರು ಕುಣಿದಿದ್ದಾರೆ. ಅದು ಬೇಕಾದಂತ ಹೇಳುದು. ಕರೆಕ್ಟ್. ಮತ್ತು ಪ್ರಯಾಣ ನೃತ್ಯ ಈಗ ಇಲ್ಲ. ಪ್ರಯಾಣ ನೃತ್ಯವನ್ನು ಒಡ್ಡೋಲದಲ್ಲಿ ಮಾಡ್ತಾರೆ, ಒಂದೊಂದು ತಾಳದ ಬಿಡ್ತಿಗೆ ಹಾಕಿ. ಹೌದು, ಕರೆಕ್ಟ್. ಕುಣಿಯುವುದೆಲ್ಲವ ಅದೆಲ್ಲ ಮರೆತು ಬಿಟ್ಟಿದ್ದಾರೆ. ಈಗ ಏನ್ ಮಾಡ್ತಾರೆ ಅಂತ ಹೇಳ್ತಾರೆ, ಅದೆಲ್ಲವನ್ನು ವೇಷ ಮಾಡಿ ಕುಣಿತಾರೆ, ಒಂದು ತಾಳಕ್ಕೆಲ್ಲ ಬಳಸ್ತಾರೆ. ಕರೆಕ್ಟ್. ಕುಣಿತದಲ್ಲಿ ಎಲ್ಲ ಚಾಲು ಚಾಲು ಕುಣಿತಕ್ಕೆ ಉಪಯೋಗ ಮಾಡ್ತಾರೆ. ಅಭ್ಯಾಸ ಇದ್ದವರು ಅದನ್ನು ಬೋರ್ ಆಗ್ತದೆ. ಅದು ಕರೆಕ್ಟ್. ಹೌದು. ಯಾವ ಕಾಲಕ್ಕೆ ಎಲ್ಲಿ ಬೇಕು ಅಲ್ಲಿ ಮಾತು ಉಪಯೋಗಿಸಿದ ಮಾತು ಚಂದ. ಸತ್ತಾಂಗ ಕೂಡ ಸತ್ತಾಂಗ ತೋರಿಸುದು. ಶಿಶುತನದಲ್ಲಿ ಶಂಬರನೆಂಬಸನು ಹಸುಗೊಳ್ಳನೆ ಸ್ಮರನು ಹಸುಗೊಳ್ಳನೆ ಸ್ಮರನು ಅಂತ ಹೇಳುವಾಗ ಅಭಿಮನ್ಯು ಸತ್ತು ಬಿದ್ದಿರ್ತ. ಕರೆಕ್ಟ್. ಹೇ ಮಾಡ್ಕೊಂಡು ತೋರಿಸುವ ಅಗತ್ಯವೇ ಇಲ್ಲ. ಹೌದು, ಅದು ನಮ್ಗೆ ಅರ್ಥ ಆಗ್ತದಲ್ಲ ಸಾಹಿತ್ಯ ಕೇಳುವಾಗ. ಸಾಕಾಗ್ತದೆ. ಶಂಬರಾಸುರನ್ನು ಮನ್ಮಥ ಕೊಂದಿದ್ದಾನೆ, ತಾರಕಾಸುರನ ಷಣ್ಮುಖ ಕೊಂದಿದ್ದಾನೆ ಅಂತ ಹೇಳಿ ಸಾಕಾಗ್ತದೆ. ಅವ್ರು ಸತ್ತದ ದೃಶ್ಯ ತೋರಿಸೋದು ಬೇಡ ಅಂತ ಹೇಳುವ ಅಸಂಬದ್ಧ ಅಂತ. ಕರೆಕ್ಟ್. ಅದನ್ನು ಮಾಡದೇ ಇದ್ರೆ ಈಗ ಅಭಿಮನ್ಯು ಒಳ್ಳೇದಾಗಲಿಲ್ಲ ಅಂತ ಹೇಳ್ತಾರೆ. ವಿಷಯ ಹೇಳೋದು. ಈ ಪುರಾಣೇತರ ಪ್ರಸಂಗಗಳು ಯಕ್ಷಗಾನಕ್ಕೆ ಪೂರಕವೇ ಅಥವಾ ಮಾರಕವೇ? ಈಗ ನೀವೇ ಒಂದು 2-3 ಕಾಲ್ಪನಿಕ 5 ಪ್ರಸಂಗ ಬರೆದಿದ್ದೀರಿ, ನಿಮ್ಮ ಅಭಿಪ್ರಾಯ ಏನು? ದಿವ್ಯ ಸಂದೇಶವುಳ್ಳಂತ ಹೊಸ ಪ್ರಸಂಗಗಳು. ಕರೆಕ್ಟ್. ಪೌರಾಣಿಕ ವೇಷದ ಹಿನ್ನೆಲೆಯಲ್ಲಿ ರಂಗಸ್ಥಳದಲ್ಲಿ ಪ್ರದರ್ಶನ ಆದರೆ ಅದು ಯಾವಾಗಲೂ ಬೇಕಾಗ್ತದೆ. ಕರೆಕ್ಟ್. ಈಗ ಹಳೆ ಪುರಾಣ ಅಲ್ಲದ ಪ್ರಸಂಗಗಳಿವೆ. ಹೌದೌದು. ಶಶಿಪ್ರಭಾ ಪರಿಣಯ ಅಲ್ಲ. ಹೌದು. ಕೃಷ್ಣಾರ್ಜುನ ಕಾಳಗವೂ ಅಲ್ಲ. ಅಲ್ಲ, ಕೃಷ್ಣಾರ್ಜುನ ಕಾಳಗ ಅಲ್ಲ, ರಾಮಾಂಜನೇಯ ಯುದ್ಧ ಅಲ್ಲ, ಇಲ್ಲ. ಮತ್ತೆ ಹೌದು, ಎಲ್ಲ ಹೊಸ ಪ್ರಸಂಗ. ಹೌದು. ಸುಭದ್ರ ಕಲ್ಯಾಣ ಅಲ್ಲ. ಹೌದು, ಅವೆಲ್ಲ ಕಾಲ್ಪನಿಕವೇ. ಹಾಗಾದ್ರೆ ಆ ಪ್ರಸಂಗ ಸ್ವಯಂ ಪ್ರಭಾ ಪರಿಣಯ ಅಲ್ಲ, ಶ್ವೇತಕುಮಾರ ಚರಿತ್ರೆ ಅಲ್ಲ. ಅಲ್ಲ ಅಲ್ಲ. ಕರೆಕ್ಟ್. ಇದೆಲ್ಲ ಹೊಸ ಪ್ರಸಂಗಗಳು. ಈಗಲೂ ಪುರಾಣ ನಾವು ಹೇಳ್ತೇವಲ್ಲ, ಯಾಕೆ? ಅದ್ರಲ್ಲಿ ಸತ್ವ ಇದೆ, ಸತ್ವ ಇದೆ. ಕರೆಕ್ಟ್. ಸಂದೇಶ ಇದೆ, ಒಂದು ಮೌಲ್ಯ ಇದೆ, ಮೌಲ್ಯ ಇದೆ. ಆದ್ರಿಂದ ಅದು ಹಾಗೆ ಉಳ್ಕೊಂಡಿದ್ದಾರೆ. ಅದು ಯಾವ್ದಿಗೂ ಮಾಡಬಹುದು ಅದನ್ನು. ಮಹಾರಾಜನ ಚರಿತ್ರೆ, ಚಿಕ್ಕವೀರ ರಾಜೇಂದ್ರನ ಚರಿತ್ರೆ, ಒಂದು ಶೂದ್ರ ತಪಸ್ವಿನಿ ಅಂತ ಹೇಳಿ. ಕರೆಕ್ಟ್. ಒಬ್ಬ ಮಹಾರಾಜ ಕೆಟ್ಟೋದ್ರೆ ಎಷ್ಟು ಕೆಟ್ಟೋದಾನೋ ಎಂಬುದನ್ನು ತೋರಿಸುವ ಕಥೆ ಅದು. ಮಡಿಕೇರಿ ರಾಜ ಚಿಕ್ಕವೀರ ರಾಜೇಂದ್ರ, ಮಾಸ್ತಿ ವೆಂಕಟೇಶ್ವರ ಕಾಲ. ಕರೆಕ್ಟ್. ಕರೆಕ್ಟ್. ಹೌದು ಹೌದು. ಅದನ್ನೇ ಇವರು ಮಾಡಿದ್ದು. ಅದಕ್ಕೂ ಸತ್ವ ಇದೆ. ಅಂದ್ರೆ ಸಾಮಾಜಿಕವಾದಂತಹ ಕಳಕಳಿ ಉಳ್ಳಂತಹ, ಸಮಾಜಕ್ಕೆ ಯಾವುದಾದ್ರೂ ಒಂದು ಮೌಲ್ಯವನ್ನು ಕೊಡುವಂತಹ ಪ್ರಸಂಗಗಳಾದ್ರೆ ಕಾಲ್ಪನಿಕವಾದ್ರೂ ಅದೇನು ತೊಂದರೆ ಇಲ್ಲ. ಅದು ಆದ್ರೆ ಯಕ್ಷಗಾನದ ವೇಷದ ಚೌಕಟ್ಟಿನಲ್ಲಿ, ಆವರಣದಲ್ಲಿ ಇರಬೇಕು. ನಾವು ಹಾಗೆ ಮಾಡುವುದಲ್ಲ ಈಚೆ. ಹೌದು. ಕರೆಕ್ಟ್. ಕ್ಯಾನ್ಮುಲ್ಲಿ ಕಿರೀಟ ಇದೆಲ್ಲ ಕಟ್ಟಿ ಮಾಡ್ತೇವೆ. ಈಗ ನೋಡಿ ಸರ್, ಸಂಗೀತದ ಆಲಾಪನೆ, ಉದ್ದ ಪದ, ಕೆಲವು ಕಡೆ ಒಂದು ಕಡೆ ನನ್ನ ಹತ್ರದ್ದು ವಿಡಿಯೋ ಉಂಟು, 45 ನಿಮಿಷ ಒಂದು ಹಾಡನ್ನು ಹಾಡಿದ್ದು ಉಂಟು, ತಾಳಮದ್ಲೆ ಇದದು. ಈ ರೀತಿ ಪದಗಳು, ಆಲಾಪನೆಗಳು ಒಟ್ಟು ಏನು 15-20 ನಿಮಿಷ, 35 ನಿಮಿಷ, 40 ನಿಮಿಷದ ಪದಗಳು ಯಕ್ಷಗಾನದ ಒಂದು ಮಟ್ಟಿಗೆ ಇದು ಎಷ್ಟು ಸರಿ? ಅದು ಗಾನ ವೈವಿಧ್ಯಕ್ಕೆ ಮೀಸಲು ಬಿಟ್ಟರೆ, ತಾಳಮದ್ಲೆಯಲ್ಲಿ ಅರ್ಥ ಹೇಳುವವನಿಗೋ ಅಥವಾ ರಂಗಸ್ಥಳದಲ್ಲಿ ಕುಣಿಯುವ ವೇಷಧಾರಿಗೂ ಅನುಕೂಲ ಅಲ್ಲ. ಇವ ರಾಗ ಹೇಳ್ತಾ ಇದ್ರೆ ಅವನು ನಿಜವಾಗಿ ಸತ್ತು ಹೋಗ್ತಾನೆ, ಕಲಾವಿದನಾದ. ಕರೆಕ್ಟ್. ಇವ್ ಏನ್ ಮಾಡುವುದಕ್ಕೆ, ಯಾವ ಭಾವವನ್ನು ವ್ಯಕ್ತಪಡಿಸುವುದು ಅಂತ ಬರ್ತದೆ. ಇವರು ಸರ್ಕಸ್ ಮಾಡಿದರೆ ಅವ ಏನ್ ಮಾಡೋದು ಅಂತ ಬರ್ತದೆ. ಪಟ್ಲದವರ ಸಂಬಂಧಿಕರು ಒಬ್ಬರು ಕೇಳಿದೆ ನನಗೆ, ಪಟ್ಲದ ಇವರು ಹೇಗೆ ಕಾಣಿಸ್ತದೆ ನಿಮಗೆ? ರಂಗಸ್ಥಳಕ್ಕಲ್ಲ, ಕೇಳಿ ಭಾರಿ ಸೊಗಸು ಅಂತ ಹೇಳಿದೆ. ರಂಗಸ್ಥಳದಲ್ಲಿ ಅವರು ಪದ್ಯ ಹೇಳುವ ಕಲಾವಿದ ಸಾಯ್ತಾನೆ, ಅವನು ಯಾವ ಅಭಿವ್ಯಕ್ತಿ ಮಾಡ್ಲಿಕ್ಕೆ ಅವನಿಗೆ ಆಗುದಿಲ್ಲ. ಮತ್ತೆ ಯಾವುದೇ ಒಂದು ರಸವನ್ನು ಎಷ್ಟೊತ್ತಿಟ್ಕೊಳ್ಬೇಕು, ಅದರಲ್ಲಿ ಕಷ್ಟ. ಅದು ಕರುಣಾರಸ. ಕರೆಕ್ಟ್. ಕರುಣಾರಸ ಅದು ಹಿಡ್ಕೊಳ್ಳೋದೇ ಭಾರಿ ಕಷ್ಟ. ಕೆಲವರಿಗೆ ಅದು ಇರುವುದಿಲ್ಲ, ಬಂದವರಿಗೂ ಹಿಡ್ಕೊಳ್ಳಿಕ್ಕೆ ಕಷ್ಟ. ಹೌದಪ್ಪ. ಆದ್ರಿಂದ ಅದನ್ನು ಸೀಮಿತ ಮಾಡ್ಕೊಳ್ಳೋದು ಒಳ್ಳೆಯದು. ಹೌದು. ಈಗ ಇನ್ನೊಂದು, ಗಾನ ವೈಭವ ಕೂಡ ಎಷ್ಟು ಸಮಂಜಸ. ಈಗ ಯಕ್ಷಗಾನ ಪ್ರಸಂಗಗಳ ಪದ್ಯ ಇರುವುದು ಅರ್ಥ ಹೇಳಲಿಕ್ಕಲ್ವಾ? ಖಾಲಿ ಕಚೇರಿ ಮಾಡುದಿದ್ರೆ ಇದು ಯಕ್ಷಗಾನದ ಪದ್ಯದ ಕಚೇರಿ ಸಂಗೀತಗಾರರ ಹತ್ರ ಹೇಳಿಸಬಹುದಲ್ಲ. ಗಾನ ವೈಭವ ಯಾಕೆ ಎಷ್ಟು ಸಮಂಜಸ? ಅದು ನಿಮ್ಮ ಅಭಿಪ್ರಾಯದಲ್ಲಿ ಏನು ಹೇಳ್ತೀರಿ? ಅದು ಒಂದು ರೀತಿಯ ಪೋಷಣೆ. ಯಕ್ಷಗಾನ ಭಾಗವತಿಗೆ ಒಂದು ಪೋಷಣೆ. ಬೇರೆ ಬೇರೆ ಭಾಗವತ ಎಲ್ಲ ಒಟ್ಟಾದಾಗ ಹೇಗೆ ಹಾಡಿದ, ಕರೆಕ್ಟ್, ನಾನು ಅದನ್ನು ಹೇಗೆ ಹಾಡುವುದು, ಇದು ಬೇಕಾಗ್ತದೆ. ಇದು ಕಲಿಯುವಿಕೆಯೂ ಹೌದು. ಒಬ್ಬ ಶ್ರೇಷ್ಠ ಭಾಗವತ ಹಾಡಿದ್ದನ್ನು ಅದನ್ನು ಅನುಸರಿಸಲಿಕ್ಕೂ ಒಂದು ಮಾರ್ಗ. ಅಂದ್ರೆ ಯಕ್ಷಗಾನದ ಬೆಳವಣಿಗೆಗೆ ಇದರಿಂದ ಎಷ್ಟು ಏನು ಸಿಗಬಹುದು?
ಬೆಳವಣಿಗೆ ಅಲ್ಲದಿದ್ರು, ಬೆಳವಣಿಗೆಗೇನು ಲಾಭ ಇಲ್ದಿದ್ರು ಸ್ವಂತಕ್ಕದ ಬೆಳವಣಿಗೆ ಲಾಭ ಇದೆ, ಸ್ವಂತಕದ ಲಾಭ ಇದೆ, ಆ ಕಚೇರಿಯಿಂದ ಕಲಿಯುವಂತಹದ್ದಿದೆ. ಮತ್ತೆ ಶ್ರೋತೃಗಳಿಗೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಅದಕ್ಕೆ ಸ್ಪಂದಿಸಿದರೆ ರಸಾನುಭೂತಿ ಉತ್ಪತ್ತಿ ಆಗಬಹುದು ಅಂತ ನಾನು ಹೇಳುವುದು. ಕರೆಕ್ಟ್. ಒಬ್ಬ ಹೀಗೆ ಪದ್ಯ ಹೇಳಿದ ಮರ, ಅದನ್ನು ಇವನು ಹೀಗೆ ಹೇಳಿದ. ಈ ಭೇದಗಳು ಅಂದ್ರೆ ಆ ಭೇದಗಳನ್ನೆಲ್ಲ ತಿಳಿಲಿಕ್ಕೆ ಆಗ್ತದೆ ಅಂತ ಅಷ್ಟೇ. ರಾಗದ ಬಳಕೆ ಎಲ್ಲಾ ರಾಗಗಳನ್ನು ಬಳಸಿದ್ರೆ ಯಕ್ಷಗಾನಕ್ಕೆ ಆಗುದಿಲ್ಲ. ಹೌದೌದು, ಕರೆಕ್ಟ್. ನಾವು ಈ ರಾಗ ಅಂತ ಹೇಳ್ತೇವೆ, ಖಂಡಿತ ಆ ರಾಗವೇ ಅಲ್ಲ. ಭಾಗವತ ಹೇಳ್ತಾನೆ ಈ ರಾಗ ಮರಯ ಅಂತ. ಅವ್ರು ರಾಗವನ್ನು ಅಭ್ಯಾಸ ಮಾಡಿಕೊಂಡಿರುವುದಿಲ್ಲ. ಅದ್ರ ಆಲಾಪನೆ ಎಷ್ಟು, ವಿಸ್ತಾರ ಎಷ್ಟು, ಅದು ಮಾಡ್ಲಿಕ್ಕೆ ನಂಗೆ ಸ್ಥಳದಲ್ಲಿ ಬರುವುದಿಲ್ಲ. ಎಂಬಂತೆ ಹಾಡಬಹುದು. ಕರೆಕ್ಟ್. ಹಾಗೆ ಎಂಬಂತೆ ಹೇಳಿ ಯಕ್ಷಗಾನೆಲ್ಲ ಮಟ್ಟುಗಳೆಲ್ಲ ಧಾಟಿ ಎಂದು ಮಾಡಿದೇವೆ ನಾವು. ಒಂದು ಸುರುಟಿ ಏಕತಾಳ ಅಂತ, ಮಲಾಂಗಿ ಕೇಳಿ ಮದಗಜ ಗಾಮಿನಿ ಪಾಂಚಾಲಿ. ಕರೆಕ್ಟ್. ನಾವು ಹೀಗೆ ಹೇಳ್ತೇವೆ. ಹೌದು. ಸುರುಟಿ ರಾಗದಲ್ಲಿ ಹಾಡಬೇಕು ಅಂತ ಸುರುಟಿ ರಾಗ ಯಾವುದು ಗೊತ್ತಿಲ್ಲ. ಕರೆಕ್ಟ್. ರಾಗ ಸುರುಟಿ ಅಂತ ಹಾಕ್ತಾನೆ. ಅದೇ ಅದ ಮಟ್ಟಿಗೆ ಅವರು ಅಂತ ಅಷ್ಟೇ. ಹೌದು. ವಾಕ್ಯ ಪ್ರಯೋಗಕ್ಕೆ ಒಂದು ಮಟ್ಟು ಅಂತ ಆ ಸಾಲಿಗೆ. ನೀವೀಗ 5-6 ಪ್ರಸಂಗಗಳನ್ನು ಬರ್ದಿದ್ದೀರಿ ಸರ್. ಅದೇ ನೀವು ಛಂದಸ್ಸುಗಳನ್ನೆಲ್ಲ ತಿಳಿದುಕೊಂಡು ಅರಿತುಕೊಂಡು ಬರ್ದಿರುವಂತದ್ದು ಅಥವಾ ಯಾವ ರೀತಿ ಸರ್? ನಾವು ಎಂಬಂತೆ, ಈಗ ಮಧ್ಯಮಾವತಿ ಏಕತಾಳ ಅಂತ ಬಂದ್ರೆ ಅದಕ್ಕೆ ಮಧ್ಯಮಾವತಿ ಏಕತಾಳದ ಹಿಂದಿನ ಪದ್ಯ ಯಾವದಿದೆ? ಕರೆಕ್ಟ್. ತಾನವಂತಕ ಕೇಳಿಂದೇ ನೆಂಬೆ ಬಗೆಗೆ, ಇದು ಮಧ್ಯಮಾವತಿ ಏಕತಾಳದ ಮಟ್ಟದು. ಅದನ್ನ ಹಿಡ್ಕೊಂಡು ಹಾಗೆ ಒಂದು ಪದ್ಯ ಬರಿ. ಹಾಗೆ. ಒಟ್ಟು ಎಷ್ಟು ಪ್ರಸಂಗ ಬರ್ದಿದ್ದೀರಿ ಸರ್ ನೀವು? ನಾವೊಂದು 5 ಬರೆದಿದ್ದೇನೆ. ಅಲ್ಲ, ಮತ್ತೆ ಬೇರೆ 5 ದೊಡ್ಡದಾಗಿ ಬರ್ದಿರುವಂತದ್ದು, ಇನ್ನು ಬೇರೆ ಎಲ್ಲ ಬೇರೆಯವರಿಗೆಲ್ಲ ಬರೆದು ಕೊಟ್ಟಿದ್ದೇನೆ ತುಂಬಾ. ಅದರದ್ದೆಲ್ಲ ಲೆಕ್ಕ ಇಲ್ಲ ನಿಮ್ಗೆ? ಒಂದು ಸ್ವಲ್ಪ ಬರೆದುಕೊಳ್ಳಿ ಮಾರ ಅಂತ ಹೇಳಿ ಕೊಡ್ತೇನೆ. ಏನಾದ್ರು ಕೊಡ್ತಾರೆ ಖರ್ಚಿಗೆ, ಅಂತ ತೊಂದರೆ ಇಲ್ಲ. ಕೆಲವು ಅರ್ಥ ಬರ್ತದುಂಟು. ನಂತರ ರಾಮಾಂಜನೇಯ, ಮಾರುತಿ ಪ್ರತಾಪ, ಹರಿಶ್ಚಂದ್ರ. ಹೌದು, ನಾನು ಅಲ್ಲೊಂದು ಪೇಪರ್ ನೋಡಿದೆ, ಅದರಲ್ಲಿ ಸುಮ್ಮನೆ ಅರ್ಥ ಇತ್ತು. ಅದೇ ಕರೆಕ್ಟ್, ಗೊತ್ತಾಯ್ತು. ಹೌದೌದು. ಇದು ಈ ಯಕ್ಷಗಾನ ಪ್ರದರ್ಶನಗಳಿಗೆ, ಬಯಲಾಟಗಳಿಗೆ, ಆಮೇಲೆ ತಾಳಮದ್ಲೆಗಳಿಗೆ ವಿಮರ್ಶೆ ಅನ್ನುವಂಥದ್ದು ಬೇಕು ಅಂತಂದ್ರೆ ವಿಮರ್ಶೆ ಮಾಡಬೇಕಾದವನು ಯಾರು? ಬೇಕು. ವಿಮರ್ಶೆ ಬೇಕು ಅಂತ ಹೇಳಿದ್ರೆ ಒಂದು ಕಲಾವಿದ ತನ್ನ ತಪ್ಪನ್ನು ತಿದ್ದುಕೊಳ್ಳಲಿಕ್ಕೆ ಅವಕಾಶ ಆಗ್ತದೆ. ಒಂದು ಪ್ರಯೋಗ ಆಯ್ತು, ಯಾವುದು ಇಂದ್ರಕೀಲಕ ಪ್ರಸಂಗ, ಊರ್ವಶಿ ಶಾಪ. ಅದರಲ್ಲಿ ಒಂದು ಶಬ್ದ ಪ್ರಯೋಗ ಮಾಡಿದ್ದೆ ನಾನು, ಭೋಜ್ಯ ಅಂತ. ಕೌರವರು ನಮ್ಮ ಭೋಜ್ಯ ಮಾಡಿ ಆಯ್ತು, ನಾವಿನ್ನು ಬದುಕಿದ್ದೇವೆ ಅಂತ ಇಂದ್ರಕೀಲದಲ್ಲಿ. ಅದು ವನವಾಸ. ಯಾವ ಪಾತ್ರ ನಿಮ್ದಲ್ಲಿ? ಅರ್ಜುನ. ಅದು ಅಂಬಾತಾನೆ ಮುದ್ರಾಡಿಯವರು ಇಂಥ ಪ್ರಯೋಗ ಮಾಡಿದ್ರು, ಶಣೆಯವರು ಅಂತ ಒಂದು ಎತ್ತಿಗೆ ಹಾಕಿದ್ದಾರೆ. ಇನ್ನದು ಪ್ರಯೋಗ ಮಾಡಬಾರದು ಅಂತ ನಮಗೆ ಜಾಗೃತಿ ಆಯ್ತು. ಕರೆಕ್ಟ್. ಅದೇ ತರ. ಆದ್ರಿಂದ ವಿಮರ್ಶೆ ಬೇಕೇ ಬೇಕು, ಅದು ಸಮಂಜಸವಾಗಿರ್ಬೇಕು, ಮತ್ತೆ ಕಲಿತವ ಮಾಡಬೇಕು. ಯಕ್ಷಗಾನದ ಏಟು ಸಡಿ ಏನಾದ್ರು ಗೊತ್ತಿದ್ದವ ಮಾಡಿದ್ರೆ ಅದನ್ನು ಸ್ವೀಕಾರಾರ್ಹವಾದ. ಈಗ ನೋಡದೇ ಇದ್ದವ ಜಗಲಿಯಲ್ಲಿ ಕೂತ್ಕೊಂಡು ವಿಮರ್ಶೆ ಮಾಡೋರಿದ್ದಾರೆ. ಹೌದು. ಅಮೆಂತ ವಿಷಯ ಮಾಡಿದ ಮರ ಅವನ ಕೌರವ ಒಳ್ಳೆದಾ ಇಲ್ಲ ಮರ ವಿಮರ್ಶೆ ಮಾಡು, ಅದು ಆಗಬೇಕು. ಅದಲ್ಲ, ಆಟವನ್ನು ಚೆನ್ನಾಗಿ ನೋಡಿ ಅದರಲ್ಲಿ ಹಾಳೋ ಭಾಗ ಯಾವುದು ಒಂದು ಎತ್ತಿ ಹೇಳಿ ಅದು ತಿದ್ಕೊಳ್ಳಿ ಅಂತ ಹೇಳಿ ನಮಗೆ ಪ್ರೇಕ್ಷಕರೇ ನಮ್ಗೆ ಗುರುಗಳಾಗಬೇಕು. ನಾನು ಹೇಳೋದು ಹಾಗೆ. ಮತ್ತೆ ಏನೋ ಯಾರೋ ಹೇಳ್ತಾರೆ ಅಂತ ಬಂದು ನಾನು ಹೇಳಿದ್ದಲ್ಲ, ಚೌಕಿ ಬಂದು ಸರಿಯಲ್ಲ. ಹೌದೌದು, ಅದಕ್ಕೆಲ್ಲ ಏನು ಅಂತ ಹೇಳ್ಬೇಕಾಗ್ತದೆ. ಕರೆಕ್ಟ್. ಮತ್ತೆ ಈಗ ಸ್ವಪ್ನ ಸಾಮ್ರಾಜ್ಯ ಪ್ರಸಂಗ ನಾವು ಸಾಗರದಲ್ಲಿ ಆಡ್ತು. ಬಾಕಿ ಉಳಿದ ಆ ವರ್ಷ 4 ಪ್ರಯೋಗ ನಮ್ದು. 2 ಮೇಳದ 4 ವಾರ 4 ಪ್ರಯೋಗ ಪೌರಾಣಿಕ ಪ್ರಸಂಗ. ಲಂಕಾಧಾರ, ಶಶಿಪುರ, ಪರಿಣಾಮ, ಭೀಷ್ಮ ವಿಜಯ, ಅದು ಇದು ಎಲ್ಲ. ಕೊನೆಗೆ ಒಂದಿನ ಸ್ವಪ್ನ ಸಾಮ್ರಾಜ್ಯ ಪ್ರಸಂಗ, ಹೊಸ ಪ್ರಸಂಗ, ಹೌಸ್ಫುಲ್ ಕಲೆಕ್ಷನ್, ಇವೆಲ್ಲ ಲಾಡ್ಸ್ನಲ್ಲಿ ಹೋಯ್ತು. ಆಗ ಒಬ್ಬದು ಕೇಳಿದ, ಅದೆಲ್ಲ ಕೋಲಾಟ ಎಲ್ಲ ಇದೆ, ಈ ಬೆಂಕಿ ಉಗುಳುವ ಕತ್ತಿ ಕಾಳಗೆಲ್ಲ ಇದೆ, ನೀವು ಯಕ್ಷಗಾನವನ್ನು ಸಿನಿಮಾ ಮಾಡ್ಲಿಕ್ಕೆ ಹೋಗ್ತೀರಿ ಹೇಳ್ದ. ಒಬ್ಬ ಚೌಕಿ ಬಂದ್ಕೊಂಡು ಹೇಳಿದ, ಬ್ರಾಹ್ಮಣ, ಇದು ನೀವು ತೆಗೆದುಕೊಟ್ಟಿಲ್ಲ, ಎಣ್ಣೆ ಹಾಕೊಂಡೆ ಬಂದಿದ್ದ. ಅದಕ್ಕೆ ಹೇಳಿದೆ, ಯಕ್ಷಗಾನ ಸಿನಿಮಾ ಮಾಡ್ಲಿಕ್ಕೆ ಹೋದದ್ದಲ್ಲ, ಹಿಂದೂ ಇತ್ತಿದ್ದು ವಿದ್ಯುನ್ಮತಿ ಕಲ್ಯಾಣದಲ್ಲೆಲ್ಲ ಕೋಲಾಟ ಇತ್ತು. ಕರೆಕ್ಟ್. ಇದೊಂದು ಹೊಸ ಪ್ರಯೋಗ ಅಷ್ಟೇ, ಜನ ಸ್ವೀಕರಿಸಬಹುದು, ಬಿಡಬಹುದು.
ಅದು ಬ್ರಾಹ್ಮಣರು ಹೆಂಡ ಕುಡಿಬಾರದು, ನೀವು ಕುಡ್ಕೊಂಡೇ ಬಂದಿದ್ರಲ್ಲ ಅಂತೆ. ಮತ್ತೆ ಮಾತಾಡ್ಲಿಲ್ಲ ಅವರು ಕರೆಕ್ಟ್ ಆ ಬಗ್ಗೆ. ಕರೆಕ್ಟ್. ಯಕ್ಷಗಾನ ಸಿನಿಮಾ ಅಲ್ಲ, ಬ್ರಾಹ್ಮಣರ ಹೆಂಡ ಕುಡಿಬಾರ್ದಲ್ವ ಶಾಸ್ತ್ರ ಹೇಳ್ತದೆ. ನೀವು ಕುಡ್ಕೊಂಡು ಬಂದಿರಲ್ಲ ಸ್ವಾಮಿ ಅಂದೆ, ಮಾತಾಡ್ಲಿಲ್ಲ ಹೊರಟೋದು. ಅಂದ್ರೆ ನೇರವಾದ ಪ್ರಶ್ನೆಗೆ ನೇರವಾದ ಖಡಕ್ ಉತ್ತರ ಕೊಟ್ಟಿದ್ದೇನೆ ನಾನು. ಧಾರೇಶ್ವರದಾಗ ಆಡ್ತಾ ಇದ್ರು, ನೀವು ಉತ್ತರ ಕೊಟ್ಟಿರಲ್ಲ ಅಂತ. ಕರೆಕ್ಟ್. ಅಂದ್ರೆ ಈ ಬದಲಾವಣೆಯನ್ನ ಜನ ಸ್ವೀಕರಿಸಿ ಅದಕ್ಕೆ ಕಲೆಕ್ಷನ್ ಆಗಿದೆ. ಉಳಿದ ಈ ಪೌರಾಣಿಕ ಪ್ರಸಂಗಗಳು ಎಷ್ಟು ಆಟಕ್ಕೆ ಬಂದಿದ್ದೀರಿ ನೀವು? ಕರೆಕ್ಟ್. ಮತ್ತೆ ನಾನು ಅದನ್ನೇ ಕೇಳುದು. ಈಗ ಇದು ತಪ್ಪು ಅಂತ ಹೇಳುವಾಗ ನೀವು ಎಲ್ಲಿ ಸರಿ ಮಾಡ್ಬೇಕು ಅಲ್ಲಿ ನೀವು ಸರಿ ಮಾಡ್ತಾ ಇದ್ದೀರಾ ಆ ಪ್ರಶ್ನೆ ಕೇಳುದು. ಅಲ್ಲಿ ಸರಿ ಮಾಡ್ತಾ ಇಲ್ಲ ಅನ್ನುವಾಗ ಇಲ್ಲಿ ತಪ್ಪು ಅಂತ ಹೇಳಿಕ್ಕೆ ನಿಮ್ಗೆ ಅಧಿಕಾರ ಎಲ್ಲಿಂದ ಬರುದು ಅಂತ ನನ್ನ ಪ್ರಶ್ನೆ ಅದು. ನಾನು ಯಾರ ಹತ್ರ ಆದ್ರೂ ಕೇಳು. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿ, ಅವ ಹಾಸ್ಯಗಾರ, ಅವ ಏನೋ ಮಾಡ್ತಾನೆ ಅಂತ ಹೇಳ್ತಾರೆ ಅಂತ ಇಟ್ಟುಕೊಳ್ಳುವ. ಸರಿಯಪ್ಪ, ಅದು ತಪ್ಪು, ಒಪ್ಪಿಕೊಳ್ತೇನೆ ನಾನು. ಹಾಗೆ ಅಂತ ನೀವು ಪೌರಾಣಿಕ ಚೌಕಟ್ಟಿನಲ್ಲಿ ನೀವು ಅದಕ್ಕಿಂತ ಕೀಳಾಗಿ ಮಾಡ್ತೀರಲ್ಲ, ಅದಕ್ಕೆ ಅಂತ ಉತ್ತರ ಕೊಡುದು ಅಲ್ವಾ? ಅಲ್ಲ, ಹೀಗೆ ಮಾಡಿ ಅಂತ ಹೇಳಿ ನೀವು ಈ ಪ್ರಸಂಗವನ್ನು ಹೀಗೆ ಮಾಡಿ, ಅದು ಒಂದು ಸರ್. ಹೀಗೆ ಮಾಡಿ ಅನ್ನೋದು ಅದು ಬೇರೆ, ಅದು ನಂತರ. ಮೊದಲು ನಾನು ಹೇಳುದು, ಒಂದು ಪೌರಾಣಿಕ ಚೌಕಟ್ಟಿನ ಪೌರಾಣಿಕವಾದಂತಹ ಒಂದು ಪಾತ್ರವನ್ನೇ ಇವರು ಪೂರಾ ಹಾಳು ಕೊಟ್ಟಿ ತೆಗೆದ ಮೇಲೆ ಕಾಲ್ಪನಿಕ ಪ್ರಸಂಗದಲ್ಲಿ ಒಂದು ಕಾಲ್ಪನಿಕ ಪಾತ್ರ ಏನೋ ಒಂದು ಹೇಳಿದೆ ಅಂತ ಹೇಳುವಾಗ ಅದಕ್ಕೆ ಹೇಗೆ ಯಾವ ಒಂದು ಮಾನದಂಡದಿಂದ ನೀವು ಅಬ್ಜೆಕ್ಷನ್ ಹಾಕುದು? ಅಲ್ಲ, ನಾವು ಕೇಳಬೇಕಾದ ಪ್ರಶ್ನೆ ಅದು ಅಲ್ಲ. ಹೆಚ್ಚಿನವರೆಲ್ಲ ಕೇಳುವುದಿಲ್ಲ, ಆಟ ನೋಡ್ಕೊಂಡು ಹಾಗೆ ಸೇವೆ ಹೋಗ್ತಾರೆ. ಕರೆಕ್ಟ್. ಕೆಲವರು ಇದರಲ್ಲಿ ಒಂದು ಪೂರ್ವಾಗ್ರಹ ಪೀಡಿತರಿದ್ದಾರೆ. ಒಂದು ಮೇಳದ ಆಟ ಒಳ್ಳೇದಾದ ಕೂಡಲೇ ಏನಾದ್ರೂ ಒಂದು ಹೇಳಬೇಕು ಅಂತ ಮನಸ್ಸಿರ್ತದೆ. ಹೌದು, ಕರೆಕ್ಟ್. ನಮ್ದು ವಿಜಯಮಾನಸ ಈಗ 82ನೇ ಪ್ರಯೋಗ ನಾಡಿಗೆ ಆಗ್ತದೆ. ಕರೆಕ್ಟ್. ಅದು ಜನಮಾನಸ ಒಪ್ಪಿದೆ. ಹಾಸ್ಯಗಾರ ಏನೇ ಮಾಡಲಿ, ನಾವು ಆ ಸಿನಿಮಾಕ್ಕಿಂತ ನಾವು ಯಕ್ಷಗಾನ ಒಳ್ಳೇದು ಮಾಡಿದ್ದೇವೆ ಅಂತ ಅಭಿಪ್ರಾಯ ನನ್ನದುಂಟು. ಹೌದೌದು, ಅದು ನನ್ನ ಅಭಿಪ್ರಾಯವೂ ಅದೇ. ಒಂದು 4-5 ಮೌಲ್ಯಗಳು ಅದರಲ್ಲಿ ಪ್ರತಿಬಿಂಬಿತವಾಗಿದೆ, ಬಹಳ ಉತ್ಕೃಷ್ಟವಾದದ್ದು. ಒಂದನೇದಾಗಿ ಜಾತಿ ಪದ್ಧತಿಯ ಬಗ್ಗೆ ಪ್ರಥಮ ಪಾತ್ರ ಭಾಗದಲ್ಲೇ ಬರ್ತದೆ. ಆಮೇಲೆ ಅದರ ಬಗ್ಗೆ ಲೇಖನವನ್ನು ಕೂಡ ನಾನು ಬರ್ದಿದ್ದೆ ರೀಸೆಂಟ್ಲಿ. ಅದರಲ್ಲಿ ಅದೇ ಬರ್ದಿದ್ದೇನೆ. 4-5 ಮೌಲ್ಯಗಳನ್ನು ಬಹಳ ಚೆನ್ನಾಗಿ ಪ್ರತಿಪಾದನೆ ಆಗಿದೆ. ಇದರಿಂದ ಸಮಾಜಕ್ಕೇನು ಕೊರತೆ ಏನಿಲ್ಲ. ನಾವು ತಿಳಿದ ಮಟ್ಟಿಗೆ ಸಮಾಜಕ್ಕೆ ಸಂದೇಶ ಕೊಟ್ಟಿದ್ದಾರೆ. ಕರೆಕ್ಟ್. ಅವನು ನಿಷ್ಠಾವಂತ ಸೇವಕ ಆಗಿರ್ತಾನೆ. ಮತ್ತೆ ಕರೆಕ್ಟ್. ಯಾವ ಆಮಿಷಕ್ಕೂ ಹೌದು, ಯಾವ ಆಮಿಷಕ್ಕೂ ಒಳಗಾಗದೆ. ಅಲ್ಲಿ ಉಂಟಲ್ಲ ಮೊದಲನೇ ಒಂದು ಆ ಕಟ್ಟಪ್ಪ ಪಾತ್ರಧಾರಿ, ಇವನು ಮಂತ್ರಿ ಆಮಿಷ ಕೊಡುವಾಗ ಅವನು ಬಲಿಯಾಗುದಿಲ್ಲ ನೋಡಿ. ಆಮೇಲೆ ಪ್ರತಿಯೊಂದು ದೃಶ್ಯದಲ್ಲಿಯೂ ಸೈನಿಕನಿಗೆ ಮತ್ತೆ ನಮ್ಮ ದೇಶ ಪ್ರೇಮ ಯಾವ ರೀತಿ ಇರಬೇಕು, ಪ್ರತಿ ಫ್ರೇಮ್ ಅಲ್ಲಿ ಅದು ಉಂಟು. ದೇಶ ಪ್ರೇಮ ಇರಬೇಕು ನಮ್ಗೆ. ನಮ್ಮ ದೇಶದ ಬಗ್ಗೆ ಬರುವಾಗ ನಮಗೆ ಎಲ್ಲಕ್ಕಿಂತ ದೇಶವೇ ಮುಖ್ಯವಾಗಬೇಕು. ಪ್ರಸ್ತುತ ಈಗಿನ ಕಾಲಕ್ಕೆ ಅದು ಭಾರಿ ಬೇಕಾಗಿರುವಂತಹ ಒಂದು ಮೌಲ್ಯ. ಇದೆಲ್ಲ ಕೊಟ್ಟಿದ್ದೇವೆ. ಅದರಿಂದ ಅಂತ ಪ್ರಸಂಗಗಳು ಹಾಸ್ಯಗಾರನನ್ನು ಎಕ್ಸ್ಟ್ರಾ ಸೇರಿಸಿದ್ದ. ಕರೆಕ್ಟ್. ಇಲ್ಲ, ಹಾಸ್ಯಗಾರನಿಗೆ ಅದು ಇಲ್ದಿದ್ರೆ ಯಾಕೆ ಮೇಳದಲ್ಲಿ ಅಲ್ಲ ವಿಷಯ. ಹೌದು, ಕರೆಕ್ಟ್. ಅದು ಜನರಿಗೆ ಸ್ವಲ್ಪ ಮನಸ್ಸಿಗೆ ಸಂತೋಷ ಆಗ್ಬೇಕು ಅಂತ ಆದ್ರೆ ಹಾಸ್ಯರಸ ಅಲ್ಲದೆ ಮತ್ತೆಂತದುಂಟು. ಕರೆಕ್ಟ್. ಅದು ಕೊಡ್ಲೇಬೇಕು. ನವರಸಗಳಲ್ಲಿ ಹಾಸ್ಯವೂ ಪ್ರಧಾನ. ಆದ್ರಿಂದ ಅದು ಹಾಗೆ ಕಾಲ್ಪನಿಕವಾಗಿ ಸೇರಿಸಿ ಮತ್ತು ಹೊಸವಾಗಿ ಬಂದಂತ ಹಾಸ್ಯಗಾರನಿಗೆ ಅವಕಾಶ ಕೊಡದಿದ್ರೆ ಇಲ್ಲಿಯೇ ಮುಗೀತದೆ ಅವನಿಗೆ ಜೀವನ. ಮುಂದೆ ಬೆಳವಣಿಗೆ ಅವನು ನಾನು ತನ್ನ ತಪ್ಪನ್ನು ತಿದ್ದುಕೊಂಡು ಅವನ ಬೆಳವಣಿಗೆ ಸಾಧ್ಯ ಅವನಿಗೆ. ಒಬ್ಬ ತಮಿಳನ್ನವ. ಹೌದೌದು, ಗೊತ್ತು. ತಮಿಳನ್ನವ ಇಷ್ಟು ಕನ್ನಡ ಮಾತಾಡ್ತಾನೆ ಅಂದ್ರೆ ವಿಶೇಷ. ಮತ್ತೆ ಯಾವ ಪೌರಾಣಿಕ ಪ್ರಸಂಗ ಬಂದ್ರೆ ಅವನಿಗೆ ಹೇಳು, ನೀನು ಇದ್ರಲ್ಲೆಲ್ಲ ಅದೆಲ್ಲ ಬಳಸಬೇಡ ಮಾರಾಯ, ಅಡ್ಡಿಲ್ಲ ನೀವು ಹೇಳ್ದಾಗ ಮಾಡ್ತೇನೆ ಅಂತ ಮಾಡ್ತಾನೆ. ಕೇಳುವ ಗುಣ ಉಂಟು ಅವನ. ಮತ್ತು ಪೌರಾಣಿಕ ಪ್ರಸಂಗದಲ್ಲಿ ಕೆಲವು ಪಾತ್ರ ಮಾಡಿದ್ದ ಹಾಸ್ಯವನ್ನು ಚೆಂದಾಗಿ ಮಾಡಿದ್ದ. ಅದ್ರ ಬಗ್ಗೆ ವಿಮರ್ಶೆ ಸಾಲದು ಅಂತ ಹೇಳುದು ನಾನು. ಈ ಹರಕೆ ಬಯಲಾಟಗಳು ಯಕ್ಷಗಾನದ ಅಭಿವೃದ್ಧಿಗೆ ಪೂರಕವ ಅಥವಾ ಪೂರಕ ಅಲ್ವಾ? ನಾನು ಯಾಕೆ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ ಅಂತಂದ್ರೆ, ಹರಕೆ ಬಯಲಾಟದ ಮೇಳಗಳ ಆಟಗಳು ಹರಕೆಯಾಗಿ ಒಂದು ನಮೂನೆ ಆಗ್ತದೆ ಅನ್ನುವಂತ ಒಂದು ಸನ್ನಿವೇಶದಲ್ಲಿ ಇದ್ದೇವೆ ನಾವು ಅಂತ ಇದಕ್ಕೆ ಕೇಳುದು. ಒಂದು ಲೆಕ್ಕದಲ್ಲಿ ಮೇಳಗಳಿವೆ ಅಂತ ಹೇಳುದು ಕಲಾವಿದರಿಗೆ ಒಂದು ಆಶ್ರಯ. ಕರೆಕ್ಟ್. ಕಲಾವಿದ ಅದರಲ್ಲಿ ಪ್ರವೇಶ ಮಾಡಿದವನು ಯಕ್ಷಗಾನದ ಬೆಳವಣಿಗೆ ಹೇಗಾಗಬೇಕು ಅಂತ ಚರ್ಚಿಸಿ ಅವ ವ್ಯವಹರಿಸಬೇಕಾಗ್ತದೆ. ಕರೆಕ್ಟ್. ಅಲ್ಲಿಗೆ ಹೋಗುವಾಗ ನಾನು ಬದುಕಿಗಾಗಿ ಹೋಗ್ತಾ ಇದ್ದೇನೆ, ಹರಕೆಯಾಗೆ ಮಾಡ್ತೇನೆ ಅಂತ ಹೇಳಿದ್ರೆ ಅದು ಪ್ರಯೋಜನ ಆಗುದಿಲ್ಲ. ಕರೆಕ್ಟ್. ತಾನು ಕೊಟ್ಟ ಪಾತ್ರಕ್ಕೆ ಏನಾದರೂ ಹೊಸತನ ಕೊಟ್ಟು ಕರೆಕ್ಟ್ ನಾವು ಹೀಗೆ ಮಾಡ್ತೇವೆ ಅಂತ ಹೇಳಿ ಸ್ವಲ್ಪ ವಿಶೇಷವಾಗಿ ಅದರ ಪಾತ್ರ ನಿರ್ವಹಿಸಿ
ಅಡ್ಡಿಲ್ಲ ಮಾರಾಯ ಅಂತ 4 ಜನರದ್ದು ಹೇಳಿಸಿದ್ರೆ ಯಕ್ಷಗಾನ ಉಳಿಸಿದ ಹಾಗೆ. ಈ ಕಲಾವಿದರು ಇಲ್ದಿದ್ರೆ ಯಕ್ಷಗಾನ ಉಳಿಲಿಕ್ಕೆ ಕಷ್ಟ. ಕರೆಕ್ಟ್. ನಾನು ಹೇಳೋದಾಗಲ್ಲ, 75% ಜನ ಬಯಲಾಟ ಮೇಳಗಳಲ್ಲಿ ಸೇರುವುದು. ನೀವು ಹೇಳಿದಾಗೆ ಬದುಕಿಗಾಗಿ ಯಕ್ಷಗಾನ. ಹೌದು ಕರೆಕ್ಟ್. ಆ ಸೇರಿದ ಕಲಾವಿದರೇನೆಲ್ಲ ಆಗ್ತಾರೆ, ಅವರು ನಿಷ್ಠುರಾದರೂ ತೊಂದರೆ ಇಲ್ಲ, ಎಲ್ಲರಲ್ಲಿಯೂ ಬೈಕ್ ಇದೆ. ಅವರು ವೇಷ ಮುಗಿಸಿಯವರು ಮನೆಗೆ ಹೋದರು. ಅದು ಒಂದು ದೊಡ್ಡ ರಗಳೆ. ಕಲಾವಿದ ಏನು ಮಾಡ್ತಾನೆ ಅದನ್ನು ಕೇಳೋದಿಲ್ಲ. ಮೊನ್ನೆ ಇದೇ ಪ್ರಭುಲಾಂಚನದಲ್ಲಿ ನಾನು ವಿಷ್ಣು ಮಾಡಿದೆ ಕುಂದಾಪುರದಲ್ಲಿ, ನೋಡಿದವರು ಯಾರೂ ಇಲ್ಲ. ನಿನ್ನೆ ಒಬ್ಬ ವಿಷ್ಣು ಮಾಡಿದ, ಅದೇ ಚಂದ್ರಾಸಗೌಡ. ಒಂದೇ ಪದ್ಯಕ್ಕೆ 3 ಇದರ ಅರ್ಥ ಹೇಳಿ ಮುಗಿಸಿದ. ಪ್ರಭು ಮಾಡಿದವ ಏನು ಮಾಡ್ಬೋದು? ನಾನು ಹೇಳ್ತಾನೆ, ನಿಮ್ಮ ವೇಷವನ್ನು ನೋಡಲಿಲ್ಲ, ಮೊನ್ನೆ ನಮ್ಮದು ನಿಮ್ಮದು ಒಳ್ಳೆ ಸಂಭಾಷಣೆ ಆಯಿತು ಮಾಲಾರೆ, ಇವತ್ತು ಲಗಡೆ ತೆಗೆದುಬಿಟ್ಟ ಅಂದರೆ ಇನ್ನೊಬ್ಬರ ಆ ಪಾತ್ರವನ್ನು ನಾವು ಬಂದರೆ ಏನು ಮಾಡೋದು ಎಂಬುದನ್ನು ನೋಡ್ಬಾರ್ಬೇಕು. ಅದು ಕಲಾವಿದನಿಗೂ ಜವಾಬ್ದಾರಿ ಇದೆ. ಹಿಂದಿನ ಕಲಾವಿದರೆಲ್ಲ ಹೆಂಗಿದ್ರೆ ಯಾವ ಪಾತ್ರ ಕೊಟ್ಟರು ಯಾವುದನ್ನು ಮಾಡುವ ತಾಕತ್ತು ಇತ್ತು. ಹೌದು. ಅದರಲ್ಲಿ ಪ್ರಾಮುಖ್ಯವಾಗಿ ಗೋಪಾಲಾಚಾರ್ಯ ಅವನು ಬೆಳೆದದ್ದು ಹೇಳಿ. ಗೋಪಾಲಾಚಾರ್ಯ ಇಡೀ ಪ್ರಸಂಗವನ್ನು ಒಂದ್ಸಲ ನೋಡ್ತಾರೆ. ಯಾವ ಪಾತ್ರ ಹೇಗೆ, ಪ್ರತಿ ಪದ್ಯ ಪದಿ ಅರ್ಥ ಎಲ್ಲರಿಗೂ ಗೊತ್ತಿರ್ತದೆ. ಯಾವುದೇ ಪಾತ್ರ ಕೊಟ್ಟರು ಆ ಪಾತ್ರ ನಿರ್ವಹಿಸ್ತಾರೆ. ಸ್ತ್ರೀ ವೇಷ ಹಿಡಿದು ಪುರುಷ ವೇಷ ಹಿಡಿದು ಎಲ್ಲರೂ ಒಂದು ಸಲ ಯಕ್ಷಗಾನ ನೋಡ್ಬೇಕು ಇದು ಹೇಗೆ ಅಂತ. ಗೊತ್ತಾಯ್ತು ನಿಮಗೆ? ಹೌದೌದು ಗೊತ್ತಾಯ್ತು. ಅದು ಗೋಪಾಲಾಚಾರ್ಯ ಹತ್ರ ಇದೆ. ಶಶಿಕಾಂತ್ ಹತ್ರ ಅಧ್ಯಯನಶೀಲತೆ ಇದೆ, ಅದನ್ನು ಮೇಲೆ ಬಿದ್ದರು. ಯಲಗುಪ್ಪ ಶಂಕರ ಕಡೆ ಅವಕಾಶ ಕೊಟ್ಟಾಗ ಅದು ದೇವಯಾನಿ ಶರ್ಮಿಷ್ಠೆ ಕಡೆಗೆ ನಿಮ್ಮ ದ್ರೌಪದಿ, ಅಕ್ಷಯಾಂಬರದ ದ್ರೌಪದಿ ಪ್ರತಾಪ ದ್ರೌಪದಿ ಇಷ್ಟೆಲ್ಲ ಮಾಡಿಸಿದೆ ನೋಡಿ. ಮೇನಕೆ, ವಿಶ್ವಾಮಿತ್ರ ಮೇನಕೆ, ದಾಕ್ಷಾಯಿಣಿ ನನ್ನೊಂದಿಗೆ ಕಲ್ತಾಳವರು. ಅದನ್ನ ಯಲಗುಪ್ಪನೋ ಶಂಕರ ಕಡೆಯೋ ಟೆಂಟ್ ಮೇಳದ ಪ್ರಧಾನ ಸ್ತ್ರೀ ಪಾತ್ರಧಾರಿಯಾಗಿ ಹೋದ್ರು. ಕರೆಕ್ಟ್. ಇಲ್ವಾದ್ರೆ ಇಲ್ಲಿ ಹೋಗ್ತಿದ್ರು. ಅಲ್ಲ ಹೇಳುದು ನಾನು, ಅವರ ಪ್ರತಿಭೆಗೆ ಸರಿಯಾದಂತ ಹೊರಗಲ್ಲು ನಾವು ಹಚ್ಚಬೇಕು, ಹೊರಗೆ ತೆಗಿಬೇಕು, ಅವಕಾಶ ಕೊಡಬೇಕು, ಜೋಡಿ ವೇಷ ಮಾಡಬೇಕು, ಬೆಳೆಸಬೇಕು. ಹಗಲಲ್ಲೇ ಅವರ ಹತ್ರ ಕೂತ್ಕೊಂಡು ಈ ಪದ್ಯಕ್ಕೆ ಅರ್ಥ ಹೇಳಬೇಕು ಅಂತ ಅದು ಶಂಕರ ಗಡಿಗೆ ಬರ್ಕೋದೇನಂತ. ಯಲಗುಪ್ಪನೂ ಹಾಗೆ. ಕರೆಕ್ಟ್. ಅವ್ರು ಹಾಗೆ ಶಶಿಕಾಂತ ಸ್ವಂತ ಹಿರಿಯರ ಹತ್ರ ಹೋಗಿ ಈ ಕೋಳಿ ರಾಮಚಂದ್ರ ಹೋಗ್ತಾನೆ, ಹೋಗಿ ಕೇಳ್ಕೊಂಡು ಬರ್ತಾನೆ ಈ ಪಾತ್ರ ಹೇಗೆ ಮಾಡೋದು. ಒಂದು ದ್ರೋಣ ಮಾಡುವ ಪ್ರಸಂಗ ಬಂತು, ಫೋನ್ ಮಾಡಿ ನನ್ನ ಹತ್ರ ಕೇಳಿದ್ದ, ದ್ರೋಣ ಹೇಗೆ ಮಾಡೋದು. ಹೀಗೆ ಸೀತಾ ವಿಯೋಗದ ಒಂದು ಸೀತೆ ಅವಳು ಭೂಮಿಶೇರಿ ಹೋಗ್ತಾಳಲ್ಲ, ನಾನು ಬೆಂಗಳೂರಿನಲ್ಲಿದ್ದ ಯಲಗುಪ್ಪ ಫೋನ್ ಮಾಡಿದ್ದ, ಅದೊಂದು ಅರ್ಥ ಹೇಳಿಕೊಡಿ. ಎಲ್ಲಿ ಆಳ್ವಾಸ್ ಕಾಲೇಜ್ನೆಲ್ಲ ಅದು ಭಾರಿ ಒಳ್ಳೆದಾಗಿದೆ ಸೀತೆ ಅಂತ ಹೇಳೋದು ಅಂತ ಹೇಳಿದ್ರಂತೆ. ಇದು ನಿಮ್ಗೆ ಸಲ್ಲಬೇಕಾದ ಗುರುಗಳೇ ಅಂತ ಫೋನ್ ಮಾಡಿದ್ರು ಮತ್ತೆ. ಕರೆಕ್ಟ್ ಕರೆಕ್ಟ್. ಅಂದರೆ ಕೇಳಬೇಕು, ಕೇಳಿದ್ದನ್ನು ಮಾಡಬೇಕು. ಅವ್ರಿಗೆ ಹೆಸರು ಬಂದ ನಮ್ಗೆ ಹೆಸರು ಬಂದಾಗ ಅಂದ್ರೆ ಅಧ್ಯಯನಶೀಲತೆ ಬೇಕು. ಯಕ್ಷಗಾನವನ್ನು ತಮ್ಮ ಪಾತ್ರ ಮುಗಿದ ಕೂಡಲೇ ಹೋಗುದಲ್ಲ, ಬೇರೆ ಒಂದು ಅಷ್ಟು ಇಡೀ ರಾತ್ರಿ ಅದನ್ನು ನೋಡಿ ಮರುದಿವಸ ಹೇಗೂ ಮಲಗಲಿಕ್ಕೆ ಉಂಟಲ್ಲ ಅಷ್ಟು ಮಾಡಬೇಕು ಅಂತ ಹೇಳುವ ನಾನು. ಹಾಗೆ ಮಾಡಿದ್ರೆ ಕಲಾವಿದನು ಬೆಳಿತಾನೆ, ಕಲೆಯೂ ಬೆಳೀತದೆ, ಸಮಗ್ರವಾಗಿ ಒಂದು ಪ್ರೇಕ್ಷಕನಿಗೆ ಮನರಂಜನೆಯನ್ನು ಕೊಟ್ಟ ಹಾಗೆ ಆಗ್ತದೆ, ಸಂದೇಶವನ್ನು ತಲುಪಿಸಿದ ಹಾಗೆ ಆಗ್ತದೆ, ಸಮಾಜಕ್ಕೆ ಮೌಲ್ಯವನ್ನು ಕೊಟ್ಟ ಹಾಗೆ ಆಗ್ತದೆ. ಅವನ ಬದುಕಿನ ಸ್ಥಳವನ್ನ ಏರ್ತಾ ಹೋಗ್ತಾನೆ. ಕರೆಕ್ಟ್. ಈಗ ನೋಡಿ, ಹೆಚ್ಚಿನ ಕಡೆ ಈ ಬಯಲಾಟಗಳಲ್ಲೆಲ್ಲ ಈಗ ನಮ್ಮ ಕಡೆ ಉಂಟು, ಈ ಕಡೆ ನನಗೆ ಅದರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಬಯಲಾಟದ ಮೇಳಗಳಲ್ಲಿ ನಮ್ಮ ಕಡೆ ಎಲ್ಲ ತೆಂಗಿನಲ್ಲಿ ಬಯಲಾಟದ ಮೇಳಗಳಲ್ಲಿ ಈ ಬ್ಯಾಂಡ್ ಸೆಟ್ಟು, ಈ ಪಟಾಕಿ, ಸಿಡಿಮದ್ದು, ಅದು ಇದು ಒಳ್ಳೆ ರಗಳೆ, ಆ ರೀತಿ ಈ ಕಡೆ ಉಂಟಾ? ಅದೆಲ್ಲ ಸಾಧಾರಣ ಮುಗಿಸ್ತಾ ಬಂದಿದ್ದೇವೆ ನಾವು. ನಮ್ಮ ದುರ್ಗಾ ಪರಮೇಶ್ವರಿ ಇದು ಕಮಲೇಶನ ಮೇಳದಲ್ಲಿ ನಮ್ಮ ಮುಗ್ಧೇಶ್ವರ ಹೇಳ್ತಾರೆ, ಬ್ಯಾಂಡ್ ಸೆಟ್ ಎಲ್ಲ ಬೇಡ, ಹಾಗೆ ದೇವಿ ಮದ್ವೆ ಮಾಡಿ, ಪಟಾಕಿ ಎಲ್ಲ ಹೊಡಿಬೇಡಿ, ಹಾಗೆ ದೇವಿ ಮದ್ವೆ ಮಾಡಿ, ಖರ್ಚು ಕಡಿಮೆ ಮಾಡಿ. ಅದೇನು ಪ್ರಾರಂಭ ಆದ್ದೇ ದಕ್ಷಿಣದಲ್ಲಿ, ನಿಮ್ಮ ಕಟೀಲು ಮೇಳದಿಂದಲೇ ಪ್ರಾರಂಭ. ಕರೆಕ್ಟ್ ಕರೆಕ್ಟ್. ಪಟಾಕಿ ಹೊಡೆಯುವುದು, ಬಾಣ ಬಿಡಿಸಿಬಿಡುವುದು, ಕಡೆಗೆ ಈ ವಾದ್ಯಘೋಷ ತರುವುದು ಎಲ್ಲ ಅಲ್ಲಿಂದ ಪ್ರಾರಂಭ ಆಯಿತು. ಅದನ್ನು ಈಚೆಗೆ ತಂದರು. ಈಚೆ ತಂದ ಒಬ್ರಿಗಿಂತ ಒಬ್ಬರ ಮೇಲೆ. ಕರೆಕ್ಟ್. ಹೌದಪ್ಪ. ಮೇಳಕ್ಕೆ ಬೀಳ್ಳೆ 25,000 ಕೊಡ್ಲಿ, ಖರ್ಚು 125,000 ಮಾಡ್ತಾರೆ.
ಹೌದು. ಆದ್ರೆ ಎಷ್ಟು ಜನಕ್ಕೆ ಊಟಕ್ಕೆ ಹಾಕಿದ್ದ, ಎಷ್ಟು ಹೂ ತಂದಿದ್ದ, ಎಷ್ಟು ಪಟಾಕಿ ಹೊಡೆದಿದ್ದ ಅಂತ ಇದ್ರ ಮೇಲೆ ಹೋಗ್ತದೆ. ಆ ಒಂದು ಫ್ಯಾಷನ್ ಬೆಳೆದು ಬಂದು ಈಗ ಕೇವಲ ಒಬ್ಬ ಬಡವನಿಗೆ ಆಟ ಮಾಡ್ಲಿಕ್ಕೆ ಬಹಳ ಕಷ್ಟ. ಅದು ನಾನು ಮಾಡಬೇಕು ಅಂತ ಹೊಡ್ತಾನೆ. ನಮ್ಮ ನೆಂಟಸ್ಟಿಗೆ ಹಾಗೆ ಮದುವೆಗೆ ಜನ 2 ಬಸ್ ಬಂದದ್ದು, ಆದ್ರೆ ಎಂಗೇಜ್ಮೆಂಟಿಗೆ 6 ಬಸ್ ಬರ್ತದೆ. ಆ ರುಚಿಯೆಲ್ಲ ಬೇರೆ ಇದೆ. ನಾನು ಕಣ್ಣಾರೆ ಕಂಡ ಬಂದು ಕೋಟೇಶ್ವರದಲ್ಲಿ ಎಂಗೇಜ್ಮೆಂಟಿಗೆ 6 ಬಸ್ ಬಂದಿದ್ದೆ. ಸಂಜೆ ಮಜಾ ಓಡಾಯಿಸಿ ಹೋದರು. ಅದೇ 4 ದಿನದಲ್ಲಿ ಮದುವೆ, 2 ಬಸ್, ಅಷ್ಟೇ ಜನ. ಅಂದ್ರೆ ಇದನ್ನ ಅವರು ಮಾಡಿದ್ರು ಅಂತ ನಾವು ಮಾಡ್ಲಿಕ್ಕೆ ಹೋಗಿ ನಾವು ನಮ್ಮಲ್ಲಿ ಇದ್ದದ್ದೆಲ್ಲ ಕಳ್ಕೊಳ್ಳೋದೆ ವಿಷಯ ಅಷ್ಟೇ. ಕರೆಕ್ಟ್. ಹೌದು. ಸಾಲ ಸೋಲ ಮಾಡಿ ಇಂಥ ಹರಕೆ ಬಯಲಾಟಗಳನ್ನೆಲ್ಲ ಮಾಡಬಾರ್ದು ಅಂತ ಹೇಳುವುದು ನಾನು. ಕರೆಕ್ಟ್. ಅಂದ್ರೆ ಈಗ ನೀವು ಮೊದಲು ಹೇಳಿದಾಗೆ ಈಗ ದಕ್ಷಿಣದಿಂದ ಅಲ್ಲಿಂದ ಶುರು ಆದ್ರೂ ಕೂಡ ಇಲ್ಲೀಗ ಈಗ ಅಷ್ಟು ಹಾವಳಿ ಇಲ್ಲ. ಮದ್ದುಗುಂಡು, ಬ್ಯಾಂಡ್ ಸೆಟ್ ಇದೆಲ್ಲ ಬಂದಿದೆ, ಕಡಿಮೆ ಆಗ್ತಾ ಬಂದಿದೆ. ಆ ಕಡಿಮೆ ಆಗ್ಲಿಕ್ಕೆ ಕಾರಣ ಏನು? ಯಾರು ಕಾರಣ ಅಂದ್ರೆ ಯಾರು ಅದನ್ನು ಒಂದು ಕಂಟ್ರೋಲ್ ಮಾಡಿ ಹಿಡಿತದಲ್ಲಿ ದೇವಸ್ಥಾನ ಮುಗ್ಧೇಶ್ವರ ಹೇಳ್ಬೇಕು, ಬೇಡ ನಮ್ಗೆ ಧರ್ಮಸ್ಥಳ ಹೇಳ್ತಾರಲ್ಲ, ಪಟಾಕಿ ಮಧ್ಯೆ ಸುಡಬೇಡಿ, ಪೂಜೆ ಮೊದಲೇ ನೀವೆಲ್ಲ ಮುಗಿಸಿ ಮನೆಗೆ ಹೊಡಿಬೇಡಿ ಅಂತ ಹೇಳ್ತಾರೆ. ಕರೆಕ್ಟ್ ಕರೆಕ್ಟ್. ಹಾಗೆ ಮಾಡಿದ್ರೆ ಮಾತ್ರ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ. ಅಂದ್ರೆ ಮೇಳದ ಅಥವಾ ಮೇಳಕ್ಕಿಂತಲೂ ದೇವಸ್ಥಾನದ ಕಡೆಯಿಂದ ಅದು ಬರಬೇಕು, ಆ ಫರ್ಮಾನ್ ಬರ್ಬೇಕು. ಸರಿ, ಆಗ ಅನುಸರಿಸ್ತಾರೆ. ಸರ್, ಭರವಸೆಯ ಕಲಾವಿದರು ಈಗ ಯಕ್ಷಗಾನ ರಂಗದಲ್ಲಿ, ಯಕ್ಷಗಾನ ಕ್ಷೇತ್ರದಲ್ಲಿ ರೂಪುಗೊಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತದ, ಅಥವಾ ರೂಪುಗೊಳ್ತಾ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತದ? ಮತ್ತೆ ಇನ್ನೊಂದು, ರೂಪುಗೊಳ್ತಾ ಇಲ್ಲ ಅಂತ ನಿಮ್ಗೆ ಅನ್ನಿಸಿದ್ರೆ ರೂಪುಗೊಳ್ಳದೇ ಇರುವುದಕ್ಕೆ ಕಾರಣಗಳು ಏನು? ಮತ್ತೆ ಹೇಳಿದ್ದೆ ನಾನು, ಭರವಸೆ ಕಲಾವಿದರು ತೆಂಕಿನಲ್ಲಿ ಒಂದು 5-6 ಜನ ಇದ್ದಾರೆ, ಬಡಗಿನಲ್ಲಿ ಒಂದು 5-6 ಜನ ಇದ್ದಾರೆ, ಬೆಳವಣಿಗೆ ಮಾತ್ರ. ಅವರಿಗೆ ಇದಕ್ಕಿಂತ ನಾನು ಮುಂದೆ ಹೋಗಬೇಕು ಎಂಬಂತ ಮನಸ್ಸಿದ್ರೆ ಬೆಳವಣಿಗೆ ಸಾಧ್ಯ. ಕರೆಕ್ಟ್. ನಾನು ಕಲ್ತದ್ದೇ ಸಾಕಾಯ್ತು, ನನ್ನಿಂದ ಮುಂದೆ ಏನು ಇಲ್ಲ ಅಂತ ಬಂದ್ರೆ ಅವರು ಮುಕ್ತ ಇಷ್ಟೇ, ಹೋಗುದಿಲ್ಲ. ಕರೆಕ್ಟ್. ಆದ್ರೆ ಅವರು ಬೆಳವಣಿಗೆ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ ಇನ್ನೊಬ್ಬರ ಆಶ್ರಯ ಪಡಿಬೇಕು. ತದ್ವಿದ್ಯೆ ಪ್ರಣಿಪಾತೇನ ಅಂತ ಹೇಳಿ ಭಗವದ್ಗೀತೆ ಬಂದಿದೆ. ನಿನಗಿಂತ ಹಿರಿಯವನ ಕಾಲೊತ್ತು ಪರಿಪ್ರಶ್ನೆ ಕೇಳು, ಉತ್ತರ ದೊರಕ್ತದೆ, ಅದು ನೀನು ಉದ್ಧಾರ ಆಗ್ತಿ ಅಂತ ಹೇಳಿ. ನಿನಗೆ ಗೊತ್ತಿಲ್ಲದಿದ್ದನ್ನು ಜ್ಞಾನಿಗಳಲ್ಲಿ ಕೇಳು. ಕರೆಕ್ಟ್. ನೀನು ಮನನ ಮಾಡಿಕೋ ಅಂತ ಹೇಳಿ ಹಾಗಿದೊಂದು ಶ್ಲೋಕ ಇದೆ ಭಗವದ್ಗೀತೆ. ಕರೆಕ್ಟ್. ಹೌದು. ಕೃಷ್ಣನೇ ಅರ್ಜುನಿಗೆ ಹೇಳ್ತಾನೆ, ಹೌದು, ನೀನು ಹೀಗೆ ಮಾಡು, ಜ್ಞಾನಿಗಳಲ್ಲಿ ಹೋಗಿ ಕೇಳು ಅಂತ. ನಿನ್ನ ಸಂಶಯ ಬಂದರೆ ಅದು ಮಾಡ್ಕೊಳ್ಬೇಕು. ಈ ಕಲಾವಿದನು ನಾನೀಗ ಅರ್ಧ ಹೇಳಿದ್ದೆ, ಸ್ವಾಮಿ ಇದು ಸಾಕು, ಮತ್ತೆ ಇದಕ್ಕಿಂತ ಹೆಚ್ಚಿನ ಹೇಳಬೇಕು, ನಾನು ಹೇಳಿದ್ರಲ್ಲಿ ಏನು ತಪ್ಪಿದೆ, ನೀವೊಂದ್ಸಲ ಗಮನ ಹರಿಸಿ ಅಂತ ಹೇಳಿ ಈ ಬೆಳವಣಿಗೆ ಕಲಾವಿದರು ಮಾಡ್ಕೊಳ್ಬೇಕು. ಕರೆಕ್ಟ್. ಆಗ ಈ ಗೋವಿಂದ ಭಟ್ರು, ಕುಂಬಳೆ ಸುಂದರರಾಯರು ಆ ಮಟ್ಟಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲದಿದ್ದರೂ ಕಡಿಮೆ ಆಗುದಿಲ್ಲ ಅಂತ ಹೇಳುವುದು. ಹೌದು, ಕರೆಕ್ಟ್. ಅದು ಕರೆಕ್ಟ್. ಪಾತ್ರ ಕಡಿಮೆ ಆಗುದಿಲ್ಲ. ಈಗ ನಮ್ಮಲ್ಲಿಯೂ ಕೂಡ ಹಾಗೆ, ಅವ ಸುಧರ್ಮ ಹೀಗೆ ಮಾಡ್ತಾ ಇದ್ದಾನೆ, ನಾನು ಹಾಗೆ ಮಾಡಬೇಕು ಅಂತ ಹೋದ್ರೆ ಪ್ರಯೋಜನ ಆಗ್ತಿಲ್ಲ. ನೀನೇನು ವಸ್ತು ಕೊಡ್ತೀಯ ಅದಕ್ಕೆ? ಶಬ್ದಗಳ ಅರ್ಥ ನಿನಗೆ ಬರ್ತದ? ಯಾವುದನ್ನು ಎಲ್ಲ ಪ್ರಯೋಗಿಸಬೇಕು, ಭಕ್ತಿರಸವನ್ನು ಎಲ್ಲಿ ವ್ಯಕ್ತ ಮಾಡಬೇಕು, ಇದೆಲ್ಲ ಕಲಿತಿದ್ದರೆ, ಗೊತ್ತಿಲ್ಲದಿದ್ದರೆ ನಾನು ಇಲ್ಲಿ ಏನು ಬಳಸ್ಕೊಳ್ಬಹುದು ಅಂತ ಬಲ್ಲವರಲ್ಲಿ ಕೇಳ್ತೀನಿ. ಕರೆಕ್ಟ್. ಹೇಗೆ ಮಾಡುವುದು ಅಂತ ಹೇಳಿ ಕಣ್ಣಿ ಬಟ್ಟೆ ಅದು ಮಾಡ್ತಿದ್ದ. ಸುಧನ್ವನ ಪಾತ್ರಕ್ಕೆ ಯಾರು ಬಂದು ನೋಡು ತಾಯಿ, ಅವನೊಂದಿದೆ, ದೇವ ಬಂದನು ತನ್ನಂದಿನ ಮರ ಕಾವ ಬಂದನು ಹೇಳ್ತಾನೆ. ಯಾರು ಬಂದಿದ್ದಾರೆ ನೋಡು, 1-2-3 ಹೀಗೆ ಬಾಮಿನಿ ಷಟ್ಪದಿ ಕುಮಾರವ್ಯಾಸ ಭಾರತದ್ದು ಹೇಳ್ತಿದ್ದ. ಹೌದು. ಕೃಷ್ಣ ಬಂದ ನಂತರ ಹಾಗೆ ಮಾಡಿದ್ರೆ ಮಾತ್ರ ಪಾತ್ರೋಚಿತವಾದದ್ದು ಮತ್ತೆ ಬೇಕಾದದ್ದು, ಬ್ಯಾಡ್ದಿದ್ದೇನಲ್ಲ. ಕರೆಕ್ಟ್. ಹೌದೌದು. ಕಣ್ಣಿಯ ಸುಧನ್ಮ ಏನು ಬೇರೆಯವ್ರಿಗಿಂತ ಭಿನ್ನ, ಬೇರೆಯವ್ರಿಗಿಂತ ಅವನು ಭಿನ್ನ ಸುಧನ್ಮ. ನಾನು ಮಾಡಿದ್ರು ಹಾಗೆ ಮಾಡೋದು, ನಾನು ಸುಧನ್ಮ ಮಾಡಿದರು ಅದರ ನಂತರದ ಸುಧನ್ಮ ಬಹಳ ಚಂದ ಮಾಡಬೇಕು. ಅದು ಯಾಕಂದ್ರೆ ಸಂಸಾರದ ಎಲ್ಲ ಬಂಧನವನ್ನು ಹರಿದು ಬಿಟ್ಟು ಹೌದು, ದೇವರ ಸಾಕ್ಷಾತ್ಕಾರ ಪ್ರಧಾನವಂತ ತಿಳ್ಕೊಂಡವ. ಇದನ್ನು ಜನರಿಗೆ ತಿಳಿಯಪಡಿಸುವುದು ಹೇಗೆ, ಇದನ್ನೆಲ್ಲ ಹೇಳಿಯೇ ಮಾಡಬೇಕಾಗ್ತದೆ. ಆದ್ರಿಂದ ಈ ಬೆಳೆಯುವ ಕಲಾವಿದರು ಕೂಡ ತಾನು ಮಾಡಿದ ಪಾತ್ರ ಸಾಕು. ನಮ್ಮ ವೇಣು
ವೇಣೂರಿನ ಒಬ್ಬ ಹುಡುಗ ಇದ್ದ ಸದಾಶಿವಕುಲಾಲ ಅಂತ. ಹೌದು. ಅವನು ಅಭಿಮನ್ಯು ಮಾಡಿದ್ದ ಮುಂಬೈಯಲ್ಲಿ. ಶಿಶುತನದಲ್ಲಿ ಶಂಬರ ಅರ್ಥ ಹೇಳ್ದ, ನಾನು ದ್ರೋಣ, ನಿನಗೆ ಕತೆ ಸರಿಯಾಗಿ ಗೊತ್ತಿಲ್ಲ. ತಾರಕಾಸುರನ ಕೊಲ್ಲಿಕ್ಕೆ ಕುಮಾರಸ್ವಾಮಿ ಹುಟ್ಟಿದ್ದು, ಅವನಿಗೆ ವರಹ ಉಂಟು ಅಂದ್ರೆ ನಾನು ಕತೆ ಕೇಳಲಿಕ್ಕೆ ಬರಲಿಲ್ಲ, ಯುದ್ಧಕ್ಕೆ ಬಂದಿದ್ದೀನಿ. ನಿನಗೆ ಕತೆ ಬೇಡವಾಗಿರ್ಬೋದು, ನೀನು ಹೇಳು ಸರಿಯಲ್ಲ ಅಂತ ಬಾಧಿಸಬೇಕಾದವ ನಾನು ಗೊತ್ತಿದ್ದನು. ಕರೆಕ್ಟ್ ಹೇಳಿದವನಿಗೆ ಸದಾಶಿವಕುಲಾಲಿ ಸುಮ್ಮನೆ ನಿಂತ. ಅಂದರೆ ಅವನಿಗೆ ಬೇಡ ಇರಬಹುದು, ಆದ್ರೆ ಅದು ಸಮಂಜಸ ಅಲ್ಲ. ನೀನು ಉದಾಹರಣೆ ಅಂತ ಹೇಳಬೇಕು, ಸಾಧನೆ ಮಾಡಬೇಕಾದ್ರೆ ನಾವು ಹೇಳಬೇಕು ಬೇಡ. ಹೌದು, ಕರೆಕ್ಟ್. ನಾನು ಸರಿಯಾಗಿ ನೆನ್ಪಿಟ್ಟು ಸದಾಶಿವಕುಲಾಲಿ ಹೀಗೆ ಹೇಳ್ತಿದ್ದ, ನಾನು ಯುದ್ಧಕ್ಕೆ ಬಂದವ, ಮತ್ತೆ ಅಪತ್ತಿ ಯಾಕೆ? ಸಂಬಂಧ ಬೇಡ, ಯುದ್ಧ ಮಾಡಿ ಅಂತ ಹೇಳುವುದೇ ಅಲ್ವಾ? ಕರೆಕ್ಟ್. ಕಡೆಗೆ ಹೇಳಿದೆ ನನಗೆ, ಅದು ಮಾತಲ್ಲ. ದ್ರೋಣಾಚಾರ್ಯ, ನೀವು ಯಾಕೆ ಯುದ್ಧಕ್ಕೆ ಬಂದ್ರಿ? ಬ್ರಾಹ್ಮಣರಲ್ವ ನೀವು? ಮಂತ್ರ ಹೇಳಿ ಕೂತ್ಕೊಳ್ಬೋದಿತ್ತಲ್ಲ. ಕೆಲವು ಪ್ರಶ್ನೆ ಮಾಡ್ತಾರೆ. ಆಗ ನನಗೂ ಹಕ್ಕಿದೆ. ಉತ್ತರ ಪಾಂಚಾಲವನ್ನ ಹಸ್ತಿನಾವತಿಗೆ ಸೇರಿಸಿದೆ ನಾನು. ಇಲ್ಲ ಹಕ್ಕಿದೆ ನನಗೆ. ಕರೆಕ್ಟ್. ನಾನು ಹೋರಾಡಬೇಕಂತೆ. ನನಗೆ ಅನ್ನದ ಋಣ, ಸ್ವಾಮಿ ಋಣ. ನಾನು ಮತ್ತೆಂದೊಂದು ಮಾಡುದು, ನಾನು ಕಲಿತ ವಿದ್ಯೆ ಕ್ಷತ್ರ, ಕ್ಷಾತ್ರಿಯನಿಗೆ ಹೋರಾಡಬೇಕಲ್ಲ. ಕರೆಕ್ಟ್. ಹೌದೌದು. ಕೇಳಲಿಕ್ಕೆ ನೀನು ಯಾರಪ್ಪ? ಅಂದ್ರೆ ಏನು ಭರವಸೆ ಕಲಾವಿದರು ಇದ್ರೂ ಕೂಡ ಅವರು ಕೂಡ ಅಷ್ಟೇ, ನಮ್ಮದು ಇಷ್ಟು ಸಾಕು ಅಂತ ತಿಳ್ಕೊಳ್ಳದೆ ಇನ್ನೂ ಆ ಒಂದು ಜ್ಞಾನದಾಹವನ್ನು ನಿರಂತರ ಉಳಿಸಿಕೊಂಡು ಅಧ್ಯಯನಶೀಲತೆಯಿಂದ ಇದ್ರೆ ಯಕ್ಷಗಾನಕ್ಕೆ ಒಳ್ಳೇದು, ಅವರಿಗೂ ಒಳ್ಳೇದು ವೈಯಕ್ತಿಕವಾಗಿ. ಆದ್ರೆ ಭರವಸೆ ಕಲಾವಿದರು ಇರುವುದು ಮಾತ್ರ ಬಹಳ ಕಡಿಮೆ ಸಂಖ್ಯೆ. ಮಂಕೀಶ್ವರ ನಾಯಕ ಏನಿದ್ರು ಚೌಕಿಯಲ್ಲಿ ಚರ್ಚೆ ಮಾಡ್ತಾನೆ. ಮತ್ತು ವಸ್ತು ಕಲಿಬೇಕು ಅಂತ ಮನಸ್ಸಿದೆ. ಒಂದು ತ್ರಿಕರಣ ಶುದ್ಧಿ ಅಂತ ಬಂತು. ನಾನು ಹೇಳಿದೆ, ತ್ರಿಕರಣ ಶುದ್ಧಿ ಅಂದ್ರೆ ಏನು? ಯಾವುದನ್ನ ಕೈಯಿಂದ ಮಾಡಬಾರದು ಅದು ಬಾಯಿಂದ ಹೇಳಬಾರದು, ಯಾವುದನ್ನ ಬಾಯಿಂದ ಹೇಳಬಾರದು ಅದನ್ನು ಮನಸ್ಸಿನಲ್ಲಿ ಎಣಿಸಬಾರದು. ಇದಕ್ಕೆ ತ್ರಿಕರಣ ಶುದ್ಧಿ ಅಂತ ಹೆಸರು. ಕರೆಕ್ಟ್. ಕಾಯೇನ ವಾಚ ಮನಸ್ಸು. ಅದು ಬೇರೆಯವರಿಗೆ ಅನ್ಯಾಯ ಮಾಡುವುದಿಲ್ಲ ತ್ರಿಕರಣ ಶುದ್ಧಿ ಅಲ್ಲ. ಹಾಗಂತ ತ್ರಿಕರಣ ಪೂರ್ವಕ ಅಂತ ಒಂದು ಪ್ರಯೋಗ ಇದೆ. ಅದು ಹೇಗೆ? ಮನಸ್ಸಿನಲ್ಲಿ ಎಣಿಸ್ತಾನೆ, ಅವನಿಗೆ 4 ಹೊಡಿಬೇಕು ಅಂತ, ಬಾಯಲ್ಲಿ ಹೇಳ್ತಾನೆ, ಅವನಿಗೆ 4 ಬಾರಿಸ್ತೇ ಮರ ಹೊಡೆದೇ. ಹೌದು, ಅದು ಎಣಿಸಿ ಬಾಯಿಂದ ಹೇಳಿ ಮಾಡೋದು. ಹೌದು, ತ್ರಿಕರಣ ಪೂರ್ವಕ. ಕರೆಕ್ಟ್. ಅದಕ್ಕೆ ಭೇದ ಉಂಟು. ಅದು ತ್ರಿಕರಣ ಶುದ್ಧಿ ಸಮಂಜಸವಾದದ್ದು, ತ್ರಿಕರಣ ಪೂರ್ವಕ ಅಲ್ಲ ಅಂತ ಹೇಳಿದೆ ಅವನಿಗೆ ಮೊನ್ನೆ. ಅದು ಬರೆದು ಕೊಡಿ ಅಂತ ವಿಷಯ ಹೇಳೋದು, ಕಲಿಯೋ ಗುಣ ಉಂಟು ಅವನದು. ಆದ್ದರಿಂದ ಹೀಗೆ ನಾವು ಪುರ್ಸೊತ್ತಿದ್ದಾಗ ಚೌಕಿಯಲ್ಲಿ ಅದೇ ವಿಷಯ ಮಾತಾಡಬೇಕೆ ಬಿಟ್ಟರೆ ಆ ಕಲಾವಿದನ ಈ ಕಲಾವಿದನ ವ್ಯಾವಹಾರಿಕವಾದಂತಹ ಪುಸ್ತಕಗಳ ಬಗ್ಗೆ ಅಥವಾ ನಿಮ್ಮ ಮೊಬೈಲ್ ಮಾತಾಡೋದಲ್ಲ. ಸಾಹಿತ್ಯಿಕವಾಗಿ ಮಾತಾಡಿ, ಪುಸ್ತಕ ತಂದು ಕೊಡಿ, ಪುಸ್ತಕದಿಂದ ಬರೆದು ಕೊಡ್ತೇನೆ, ನನಗೆ ಗೊತ್ತಿದ್ದದಲ್ಲ ಅಂತ ಹೇಳುವವ ನಾನು. ಈ ವರ್ಷ ಒಂದು 2 ಮೊದಲು ಸ್ಟಾರ್ಟ್ ಆದಾಗ ಪುಸ್ತಕ ತಂದು ಕೊಟ್ಟರು. ಈಗ ಅವರ ಪಿಟಿಕೆಲಿ ಇಟ್ಕೊಂಡಿದ್ದಾರೆ, ಅವರಿಗೂ ಪುರ್ಸೊತ್ತಿಲ್ಲ. ಕರೆಕ್ಟ್. ಬೆಳವಣಿಗೆ ಹೀಗೆ ಸಾಧ್ಯ. ಈಗ ವಾಸುದೇವ ಸಾಮಗ್ರಿ ಇದ್ದಾರೆ, ಅವ್ರ ಮನೆಗೆ ಹೋದ್ರೆ ಎಲ್ಲ ಹೇಳ್ಕೊಡ್ತಾರೆ, ಅವರಿಗೆ ಬೇಸರ ಇಲ್ಲ. ಈ ಪಾತ್ರ ಹೇಗಾಗಬೇಕು ಅಂತ ಹೇಳಿ ಕೆಲವರಿಗೆ ಹೇಳಿಕೊಡೋ ಗುಣ ಇಲ್ಲ, ಹೇಳಿಕೊಡೋ ದಾಟಿಯೂ ಗೊತ್ತಿರೋದಿಲ್ಲ. ಹೌದು, ಕರೆಕ್ಟ್. ಕೆಲವು ದೊಡ್ಡ ಕಲಾವಿದರಿಗೆ ಸೇಣಿ ಭಟ್ರು ಯಾರಿಗೆ ಹೇಳಿಕೊಟ್ಟವರಲ್ಲ ಅಂತ ಹೇಳಿದ ಹಾಗೆ. ಹೌದೌದು. ಅದೇ ರಾಮದಾಸ್ ಸಾಮಗ್ರಿ ದೊಡ್ಡ ಗುರುಗಳು, ಎಲ್ಲರಿಗೂ ಹೇಳಿಕೊಟ್ಟವರು, ಎಷ್ಟೋ ಜನ ಶಿಷ್ಯನ ತಯಾರು ಮಾಡಿದವರು. ಸೇಣಿ ಬಗ್ಗೆ ಅಪಾರ ಗೌರವ ಉಂಟು ನನಗೆ. ಆದರೆ ಅವ್ರಿಗೆ ಇದು ಗೊತ್ತಿಲ್ಲ, ಅಂದ್ರೆ ಹೇಳಿಕೊಡುವ ಒಂದು ರೀತಿ ಗೊತ್ತಿಲ್ಲ. ಅವರು ಹೇಳಿದ್ದನ್ನು ಬೇರೆ ಅನುಸರಿಸಬಹುದು ಅಷ್ಟೇ, ಅನುಸರಿಸುವ ಆಗಿದೆ. ಈಗ ನೋಡಿ, ಕಾಲಮಿತಿ ಯಕ್ಷಗಾನ ಅಂತ ಶುರುವಾಗಿದೆ. ಈ ಕಾಲಮಿತಿ ಯಕ್ಷಗಾನದ ಬಗ್ಗೆ ನಿಮ್ಮ ಖಚಿತವಾದಂತಹ ನಿಲುವು ಏನು? ಒಂದು, ಇನ್ನೊಂದು, ಇದರ ಸಾಧಕ ಬಾಧಕ ಏನು? ಅಂದ್ರೆ ಯಕ್ಷಗಾನಕ್ಕೆ ಇದರಿಂದ ಒಳ್ಳೇದುಂಟಾ ಅಥವಾ ಇದರಿಂದ ಏನಾದ್ರೂ ಸಮಸ್ಯೆಗಳುಂಟಾ? ಪ್ರೇಕ್ಷಕರಿಗೆ ಬಿಡಿ, ಪ್ರೇಕ್ಷಕರ ಸಮಸ್ಯೆ ಬಗ್ಗೆ ನಾವು ಆಲೋಚನೆ ಮಾಡಬಾರ್ದು. ಕರೆಕ್ಟ್. ಮೇಳದ ವ್ಯವಸ್ಥಾಪಕನ ಬಗ್ಗೆ ಆಲೋಚನೆ ಮಾಡಬೇಕು. ಒಂದು, ಕೆಲಸಗಾರರು, ಕಲಾವಿದರು, ಈ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಕರೆಕ್ಟ್. ಆದ್ದರಿಂದ ಸೀಮಿತಗೊಳಿಸುವುದು ಬಹಳ ಒಳ್ಳೆಯದು ಅಂತ ಹೇಳುವ ನಾನು. ಮಾನ್ಯ ದಿನ ಉದ್ಯೋಗಿಯಾಗಿದ್ದವನಿಗೆ ಹೋಗ್ಲಿಕ್ಕೆ ತೊಂದರೆ ಆಗುವುದಿಲ್ಲ.
ಯಾವ ಪ್ರೇಕ್ಷಕನು ವಾಹನ ಇಲ್ಲದೆ ಆಟಕ್ಕೆ ಬರುವುದಿಲ್ಲ. ಕರೆಕ್ಟ್. ಆ ವ್ಯವಸ್ಥೆ ಇಲ್ಲದಿದ್ರೆ ಆಟಕ್ಕೆ ಬರುವುದೇ ಇಲ್ಲ ಅವನು. ಕರೆಕ್ಟ್, ಹೌದೌದು. ಈಗ 7 ರಿಂದ 12 ಅಂತ ಹೇಳಿದ್ರೆ 5 ಗಂಟೆ ಕಾಲ ಯಾವುದೇ ಒಂದು ಪ್ರಸಂಗವನ್ನು ಮಾಡಬಹುದು. ಸಮರ್ಥವಾಗಿ ಬೇಕಾದ ಕಲಾವಿದನ ಇಟ್ಟುಕೊಂಡು ಚಂದ ರೀತಿಯಲ್ಲಿ ಕಲಾವಿದರ ಅಭಾವದಿಂದ, ಕೆಲಸಗಾರರ ಅಭಾವದಿಂದ ಈ ರೀತಿಯಾಗಿ ಅದು ಅಳಿಯದೆ ಉಳಿಸುವಂತ ಪ್ರಯತ್ನ ಮಾಡಿದ್ರೆ ಅದಕ್ಕೆ ನನ್ನ ಪೂರ್ಣ ಬೆಂಬಲ ಇದೆ. ಹೌದು. ಆದ್ರೆ ಇಲ್ಲಿ ಒಂದು ಸಮಸ್ಯೆ ಉಂಟು ನೋಡಿ ಕಾಲಮಿತಿಯಲ್ಲಿ. ಯಾಕೆಂತಂದ್ರೆ ಇಡೀ ರಾತ್ರಿ ಆಟ ಆಗುವಾಗ, ಈಗ ಉದಾಹರಣೆಗೆ ನಾವು ಆರಾವಿ, ಮೋಹನ ಇಂತಹ ರಾಗಗಳನ್ನೆಲ್ಲ ತಗೊಂಡ್ರೆ ಅದನ್ನು ನಾವು ಬೆಳಗಿನ ಜಾವಕ್ಕೆ ಹಾಕುವಂತ ರಾಗಗಳು. ಈಗ ಕಾಲಮಿತಿ ಆಗುವಾಗ ಅಂದ್ರೆ ನಾವು 7 ಗಂಟೆ ಅಂದ್ರೆ ಸಂಜೆ 6 ಗಂಟೆಯಿಂದ 12 ಅಂತ ಆಗುವಾಗ ಆ ರಾಗಗಳನ್ನು 11-12 ಗಂಟೆ ಸಮಯದಲ್ಲಿ ಹಾಕಿದ್ರೆ ಆ 3-4-5 ಗಂಟೆಯಲ್ಲಿ ಆಗುವ ಒಂದು ಪರಿಣಾಮ ಇಲ್ಲಿ ಆಗುದಿಲ್ಲಲ್ಲ. ಅದು ಯಾಕೆ ಮಾಡಿಕೊಂಡ್ರಲ್ಲ ಹಿಂದಿನವರು, ಈ ಕಾಲದ ಬದಲಾವಣೆಯಲ್ಲಿ ಈ ಪ್ರಕೃತಿಗೂ ಒಂದು ಶ್ರುತಿ ಇರ್ತದೆ. ಕರೆಕ್ಟ್, ಹೌದು, ಪರ್ಫೆಕ್ಟ್. ಈ ಪ್ರಕೃತಿಯ ಶ್ರುತಿ ಈ ಗೊಂದಲಗಳೆಲ್ಲ ನಿವಾರಣೆಯಾಗಿ ಸಾಧಾರಣ 10 ರಿಂದ ಸ್ಟಾರ್ಟ್ ಆಗೋದು, ಗೊಂದಲ ಎಲ್ಲ ನಿವಾರಣೆ ಆಗ್ತದೆ. ಅಲ್ಲಿಂದ ಪ್ರಾರಂಭವಾದಂತಹ ಶ್ರುತಿ ಈ ಮೈಕೆಲ್ಲ ಇಲ್ಲದ ಆ ಕಾಲದಲ್ಲಿ ಹಾಗೇ ಹಾಡುವ ಭಾಗವತರ ಸ್ವರದ ಭಾರದ ಮೇಲೆ ಮತ್ತೆ ಕಾಲದ ಪ್ರಭೇದಗಳ ಮೇಲೆ ಪ್ರವರಕ್ಕೆ ಇದು ಚೇಂಜ್ ಆಗಿ ಬೆಳಗಾಗುವಾಗ ಸುಶ್ರಾವ್ಯವಾದಂತಹ ಕೋಗಿಲೆ ಹಾಡುವ ಪಂಚಮದ ಆ ಸ್ವರವೇ ಹಾಡಿದ್ರೆ ಅದೊಂದು ಕೇಳಲಿಕ್ಕೆ ಒಂದು ಸಂತೋಷ ಆಗ್ತದೆ ಅಂತ ಮಾಡಿಕೊಂಡದ್ದು. ಈಗ ಈ ಪ್ರಸಂಗವನ್ನು ಸೀಮಿತಗೊಳಿಸಿದ್ರಿಂದ ಆ ಪ್ರಸಂಗದ ಪದ್ಯಗಳು ಆ ಕಾಲದಲ್ಲಿ ಹೇಗೆ ಹಾಡ್ತಿದ್ರು ಅದನ್ನು ಹಾಡದೇ ಇದ್ದರೆ ಪ್ರೇಕ್ಷಕ ಆಕ್ಷೇಪ ಇರ್ತಾನೆ. ಈ ಹಗಲಲ್ಲಿ ನಾವು ಯಕ್ಷಗಾನ ಮಾಡ್ತೇವೆ, ತಾಳಮದ್ಲೆ ಮಾಡ್ತೇವೆ, ಯಕ್ಷಗಾನ ಮಾಡ್ತೇವೆ. ಹಾಗಂತ ಬೆಳಗಿನ ಜಾವದಲ್ಲಿ ಹಾಡುವ ಪ್ರಸಂಗವನ್ನು ನಾವು 7 ಗಂಟೆ ಪ್ರಸಂಗ ಮುಗಿಸುವಾಗ ಹಾಡಲೇಬೇಕಾಗ್ತದೆ. ಕರೆಕ್ಟ್. ರಾಗಗಳೆಲ್ಲ ಸಾರ್ವಕಾಲಿಕಗಳ ಇದೇ ಹಾಡಬೇಕು ಅಂತ ಏನಿಲ್ಲ, ಯಾವ ಕಾಲದಲ್ಲಿ ಹಾಡಬಹುದು. ಕೇಳುವದನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳುವುದು ನಾನು. ಅಂದ್ರೆ ನಾನು ಹೇಳುದು ಅದು ಪರಿಣಾಮ ಕೊಡುವಲ್ಲಿ ಸಫಲವಾದೀತೆ ಅಂತ. ಒಂದು 50% ಸಫಲವಾದೀತು. ಹಾಗೆ ಕೇಳಬೇಕು ಅಂತ ಹೇಳೋದು ಮುಂಡುವಾದ ಮಾಡುವವರು ಕೆಲವರು ಇದ್ದಾರೆ. ಬೆಳಗಿನ ಜಾವದಲ್ಲಿ ಹಾಡಬೇಕಿತ್ತು ಅಂತ, ಅದು ಬೆಳಗಿನ ಜಾವ ಇಲ್ಲಲ್ಲ. ಅಲ್ಲ, ಅದೇ ಹೇಳಿದ್ದು ನಾನೇನು ಬೆಳಗಿನ ಜಾವ, ಪ್ರಸಂಗಕ್ಕೆ ಬೆಳಗಿನ ಜಾವಾಗ್ಲಿ ಆದ್ರೆ ಆ ಕಾಲಕ್ಕೆ ಸರಿಯಾಗಿ ಆ 12 ಗಂಟೆಗೆ ಯಾವ ಒಂದು ರಾಗ ಸೂಟ್ ಆದೀತು ಆ ರೀತಿಯಾಗಿ ಬದಲಾವಣೆ ಮಾಡಿಕೊಂಡ್ರೆ ಏನು ಅಂತ ಅದು ತೊಂದರೆ ಆಗುದಿಲ್ಲ. ಅದು ಭಾಗವತನ ಮೇಲೆ ಆಗ ಏನಾಗ್ತದೆ ಅಂತಂದ್ರೆ ಕಾಲಮಿತಿಯ ಒಂದು ಪರಿಪೂರ್ಣತೆ ಬರ್ತದೆ ನೋಡಿ. ಈಗ ಕಾಲಮಿತಿ ಮಾಡುದು ಈಗಿನ ಕಾಲಕ್ಕೆ ಬೇಕು, ಈಗಿನ ಎಲ್ಲ ಒಂದು ಸನ್ನಿವೇಶಗಳನ್ನು ಗಮನಿಸುವಾಗ ಕಾಲಮಿತಿ ಬೇಕು ಅಂತ ಕಂಡ್ರು ಕೂಡ ಈಗ ಈ ರಂಗಕ್ರಮದಲ್ಲಿ ಆಮೇಲೆ ಈ ರಾಗಗಳ ಅನುಷ್ಠಾನದಲ್ಲಿ ಎಲ್ಲದರಲ್ಲೂ ಆ ಬದಲಾವಣೆಯನ್ನು ನಾವು ಒಗ್ಗಿಕೊಳ್ಬೇಕು ಬದಲಾವಣೆಗೆ ಅಂತ. ಕೇವಲ ಬದಲಾವಣೆ ಮಾಡಿ ಮತ್ತೆ ಹಿಂದಿನದ್ದೇ ಮುಂದುವರಿಸಿಕೊಂಡು ಹೋದ್ರೆ ಅದು ಯಾವ ಪರಿಣಾಮವನ್ನು ಕೊಡುವುದಿಲ್ಲ. ಇದೊಂದು ಕ್ಲಿಷ್ಟ ಪ್ರಶ್ನೆ. ಅದು ಭಾಗವತರಲ್ಲಿ ಹೇಳುವುದು ಒಳ್ಳೆಯದು. ಭಾಗವತರ ಮಗ ಹೋದ್ರು, ಆ ರಾಗದ ಬಗ್ಗೆ ಪರಿಪೂರ್ಣ ಜ್ಞಾನ ಇಲ್ಲ. ಈಗ ಬದಲಾವಣೆ ಮಾಡಿಕೊಂಡ್ರೆ ನೀವು ಹೇಳಿದ ಹಾಗೆ ಅದು ಒಪ್ಪುವಂತದ್ದೇ. ಕರೆಕ್ಟ್. ನಿಮ್ಮ ಅನಿಸಿಕೆಯಲ್ಲಿ ಇಂದಿನಿಂದ ಸುಮಾರು ಒಂದು 20-30 ವರ್ಷಗಳಲ್ಲಿ ಯಕ್ಷಗಾನ ಕ್ಷೇತ್ರದಲ್ಲಿ ಯಾವ ಎಲ್ಲ ಮಾರ್ಪಾಟುಗಳು ಕಂಡು ಬರಬಹುದು? ಅಂದ್ರೆ ಈ ನಾಟ್ಯದಲ್ಲಿ ಆಗಿರ್ಬೋದು, ಬಣ್ಣಗಾರಿಕೆಯಲ್ಲಿ ಆಗಿರ್ಬೋದು, ಅಥವಾ ವೇಷಭೂಷಣಗಳಲ್ಲಿ ಆಗಿರ್ಬೋದು, ಸಮಗ್ರವಾಗಿ ಒಂದು ನೀವು ಇಂತಿಷ್ಟು ಬದಲಾವಣೆ ಆಗಿದೆ, ಬಹಳ ದೊಡ್ಡ ಒಂದು ಗಮನೀಯವಾದಂತಹ ಬದಲಾವಣೆಗಳನ್ನು ಹೆಸರಿಸುವುದಿದ್ರೆ. ಈ ವೇಷಭೂಷಣಗಳಲ್ಲಿ ಬದಲಾವಣೆ ಆಗುದಿಲ್ಲ. ಬದಲಾವಣೆ ಮಾಡಿದದ್ದು ಯಕ್ಷಗಾನ ಅನ್ನಿಸುವುದಿಲ್ಲ. ಯಕ್ಷಗಾನಕ್ಕೆ ಈಗ ಇದ್ದ ವೇಷಭೂಷಣಗಳೇ, ಪಾತ್ರೋಚಿತವಾದ ವೇಷಭೂಷಣಗಳೇ ಸ್ಥಾಯಿಯಾಗಿ ಇರಬೇಕು ಅಂತ ಹೇಳೋ ನಾನು. ಬದಲಾವಣೆ ನೀವು ಹೇಳಿದಾಗ ಈ ಕಾಲಮಿತಿಯದೆಲ್ಲ ಮಾಡೋದು ಅಷ್ಟೇ ಬಿಟ್ಟರೆ ಮತ್ತೆಂಥದ್ದು ಆಗುದಿಲ್ಲ. 20 ವರ್ಷದ ನಂತರ ಬದಲಾವಣೆ ಆದರೂ ಪ್ರದರ್ಶನಕ್ಕೆ ಮಿತಿ ಹೇರಲ್ಪಡ್ತದೆ ಬಿಟ್ಟರೆ ಮತ್ತೇನು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಪುರಾಣ ಪ್ರಸಂಗಗಳ ಪದ್ಯ ಯಾರು ಬದಲ ಮಾಡುವುದಿಲ್ಲ. ಅಲ್ಲಲ್ಲ, ನಾನು ಹೇಳುದು ನಾಟ್ಯ ವೇಷಭೂಷಣ ಇದರಲ್ಲೆಲ್ಲ ಬದಲಾವಣೆ ಆಗಲಿಲ್ಲ. ಹಾಗಾದ್ರೆ ನಾಟ್ಯ ಬದಲಾವಣೆ ಆಗಿದೆ, ವಿಪರೀತ ಆಗಿದೆ. ನಾಟ್ಯವನ್ನು ವಿಪರೀತ ಮಾಡಲಿಕ್ಕೆ ಹೋಗಿ ಪ್ರಸಂಗದ ಆಶಯವನ್ನು ಮೊಟಕುಗೊಳಿಸಿ ಯಾರಿಗೂ ಏನೂ ಗೊತ್ತುಪಡಿಸದೆ ಮುಗಿಸುವವರಿದ್ದಾರೆ. ಕರೆಕ್ಟ್. ಆದ್ರಿಂದ ಅದರ ಮಟ್ಟಿಗೆ ಸ್ವಲ್ಪ ಒತ್ತಡ ಹೇರಿ ಹೀಗಾಗಬೇಕು ಅಂತ ಒಬ್ಬ ನಿರ್ದೇಶನ ಮಾಡುವುದಿದ್ದರೆ ಸಮಂಜಸವಾಗಿ 20 ಅಲ್ಲ 50 ವರ್ಷ ಹೋದರೂ ಯಕ್ಷಗಾನವಾಗಿ ಉಳಿತದೆ. ನಮ್ಮ ಕಲೆಗೆ ಅಳಿವಿಲ್ಲ ಅಂತ ಹೇಳ್ತೇನೆ, ನಾನು ಭರವಸೆಯಿಂದ ಹೇಳ್ತೇನೆ. ಯಕ್ಷಗಾನಕ್ಕೆ ಭಾಗವತರೇ ನಿರ್ದೇಶಕ ಅಂತ ಹೇಳಿ ಸಾರ್ವತ್ರಿಕವಾಗಿ ಎಲ್ಲರೂ ಒಪ್ಪಿದಂತಹ ವಿಚಾರ.
ಈ ಇತ್ತೀಚೆಗೆ ಯಕ್ಷಗಾನಕ್ಕೆ ಒಬ್ಬರು ನಿರ್ದೇಶಕರ ಅವಶ್ಯಕತೆ ಉಂಟು ಅಂತ ಎಲ್ಲರೂ ಹೇಳ್ತಾರೆ. ಮತ್ತೆ ಈಗ ನೀವು ಹೇಳಿದ ಹಾಗೆ ಪ್ರಸಂಗದ ಆಶಯಕ್ಕೆ ಧಕ್ಕೆ ಬಂದುಕೊಂಡು ಮೌಲ್ಯವನ್ನು ಪ್ರತಿಪಾದನೆ ಮಾಡಬೇಕಾದಲ್ಲಿ ಆ ಮೌಲ್ಯ ಪ್ರತಿಪಾದನೆ ಆಗದೆ ಏನಕ್ಕೇನೋ ಆಗುವಂತ ಇಂದಿನ ಒಂದು ಪ್ರದರ್ಶನದ ಸಮಯದಲ್ಲಿ ಒಬ್ಬ ನಿರ್ದೇಶಕನ ಅವಶ್ಯಕತೆ ಉಂಟು ಅಂತ ನಿಮ್ಗೆ ಅನ್ನಿಸ್ತದ? ಉಂಟು ಅಂತ ಅನಿಸುದಿದ್ರೆ ಆ ನಿರ್ದೇಶಕ ಯಾರಾಗಿರ್ಬೇಕು? ಕಲಾವಿದನೇ ಆಗಿರ್ಬೇಕಾ ಅಥವಾ ಯಕ್ಷಗಾನವನ್ನು ತಿಳಿದವಾಗಿರ್ಬೇಕಾ? ಯಾರಾಗಿರ್ಬೇಕು? ಇಬ್ಬರು ನಿರ್ದೇಶಕರು ಬೇಕಾಗ್ತದೆ. ಒಬ್ಬ ಭಾಗವತ, ಮತ್ತೊಬ್ಬ ಬಲ್ಲವ. ಕಲಾವಿದನೂ ಆಗಿರಬಹುದು, ಅದರ ಹೊರತು ಮೇಳಕ್ಕೆ ಸಂಬಂಧಪಟ್ಟ ಯಾವ ವ್ಯಕ್ತಿಯೂ ಆಗಿರಬಹುದು. ತುಂಬಾ ಯಕ್ಷಗಾನ ಎಲ್ಲ ನೋಡಿದಂಗಿರ್ಬಹುದು. ಒಂದು ಕಥೆಯನ್ನು ಕೊಟ್ಟಾಗ ಅದನ್ನು ಹೇಗೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ಅದರ ಬಗ್ಗೆ ಒಂದು ಸಂಭಾಷಣೆ ಬರೆಯುವಂತ ಯೋಗ್ಯತೆ ಇದ್ದವನಾದ ಆದರೆ ಭಾಗವತನೊತ್ತು ಸೇರಿ ಈ ಭಾಗವನ್ನು ಹೀಗೆ ಮಾಡಬಹುದು ಅಂತ ನಿರ್ದೇಶನ ಕೊಡುವುದು ತಪ್ಪಾಗುದಿಲ್ಲ. ಒಂದು ಪ್ರಸಂಗ ಕೊಟ್ಟಾಗ ಕರೆಕ್ಟ್, ಅದು ಹಿಂದೆ ಮುಂದೆ ಮಾಡಬಹುದು, ಹೇಗೂ ಮಾಡಬಹುದು, ನಮ್ಗೆ ಅನುಕೂಲ ಇದ್ದಾಗ ಮಾಡಬಹುದು. ಆದರೆ ಒಟ್ಟಾರೆ ಕತೆ ಚಂದವಾಗಿ ಜನರು ಒಪ್ಪುವಾಗ ಆಗಬೇಕು ಮತ್ತು ಸಂದೇಶವು ತತ್ವವು ಅದು ಪ್ರತಿಪಾದಿಸಲ್ಪಡಬೇಕು ಅಂತ ಹೇಳುವ ಗುಣ ಸ್ವಭಾವದ ಒಬ್ಬ ಭಾಗವತ ಮತ್ತೊಬ್ಬ ಪ್ರಧಾನ ಕಲಾವಿದ ಇದ್ರೆ ಆ ಪ್ರದರ್ಶನ ಸೊಗಸಾಗಿ ಆಗ್ತದೆ. ಕರೆಕ್ಟ್. ಭಾಗವತರ ಮೇಲೆ ಎಲ್ಲ ಬಿಟ್ರೆ ಅವನ ಪದ್ಯವನ್ನೇ ಪ್ರಧಾನವಾಗಿ ಇಟ್ಕೊಳ್ತಾನೆ. ಕರೆಕ್ಟ್. ಕೆಲವು ಭಾಗವತರಿಗೆ ನಾನು ಎಲ್ಲ ಹೇಳುವುದಿಲ್ಲ, ಹೌದಪ್ಪ, ಅರ್ಥಜ್ಞಾನವೇ ಇರುವುದಿಲ್ಲ. ಅಂದ್ರೆ ಒಂದು ಶಬ್ದಕ್ಕೆ ಏನು ಅರ್ಥ ಅಂತ ಕೆಲವರಿಗೆ ಗೊತ್ತಿರುವುದೇ ಇರುವುದು. ಹೌದೌದು, ಅಂತ ಭಾಗವತರು ಇದ್ದಾರೆ, ಇದ್ದಾರೆ. ಆದ್ರಿಂದ ಅದೇನು ಅರ್ಥ ಬರ್ತದೆ, ಯಾವ ಪದ್ಯ ಬಿಡಬಹುದು, ಯಾವ ಪದ್ಯ ಹೇಳಬಹುದು, ಹೇಗೆ ಅರ್ಥ ಹೇಳಬಹುದು, ಆ ಪದ್ಯಗಳನ್ನು ಶಾರ್ಟ್ ಮಾಡಿ ಹೀಗೆ ನಿರ್ದೇಶನ ಕೊಡುವಂತ ಒಬ್ಬ ಶ್ರೇಷ್ಠ ಕಲಾವಿದ ಇದ್ರು ಪ್ರದರ್ಶನ ಚಂದ ಆಗ್ತದೆ. ಹಾಗಾದ್ರೆ ಯಕ್ಷಗಾನಕ್ಕೆ ನಿರ್ದೇಶನ ಬೇಕು ಅಂತ ನೀವು ಹೇಳ್ತೀರಿ ಈಗಿನ ಕಾಲಕ್ಕೆ. ಈ ಭರತನಾಟ್ಯ ಮತ್ತೆ ತೆಂಕುತಿಟ್ಟಿನ ನಾಟ್ಯಗಳು ಅಥವಾ ಬೇರೆ ಯಾವುದೋ ಮೋಹಿನಿಯಾಟ್ಟಂ ಇರ್ಬೋದು, ಮತ್ತೊಂದಿರ್ಬೋದು, ಅದನ್ನೆಲ್ಲ ಈ ಬಡಗು ತಿಟ್ಟಿನ ಕುಣಿತದ ಶೈಲಿಗೆ ತೂರಿಸುವ ಅವಶ್ಯಕತೆ ಉಂಟಾ? ಖಂಡಿತ ಇಲ್ಲ. ತೆಂಕಿನ ಗಿರಿಕಿ ಉಂಟಲ್ಲ, ನಮ್ಮ ತ್ರಿವುಡೆ ತಾಳದ ಅಥವಾ ಜಂಪೆ ತಾಳದ ಎರಡನೇ ಕಾಲದಲ್ಲಿ ಅದನ್ನು ಕುಣಿಬಹುದು. ನಾವು ಗಿರಿಕಿ ಹಾಕುವಂತ ಕರೆಕ್ಟ್, ತಾಳಕ್ಕೆ ಸರಿಯಾಗಿ ಸಿಗ್ತದೆ. ಕರೆಕ್ಟ್. ಹಾಕಿದ್ರೆ ತೊಂದರೆ ಆಗುದಿಲ್ಲ, ಅವ್ರು ಹಾಕ್ತಾರೆ, ನಾವು ಹಾಕಬಹುದು, ಏನು ತೊಂದರೆ ಇಲ್ಲ. ನಮ್ದಿರೋದು ಮಂಡಿ, ಅದು ಗಿರಿಕಿ ಹಾಕುವ ಕಲಾವಿದರು ಇದ್ದಾರೆ, ಇಲ್ಲಿ ತೊಂದರೆ ಆಗುದಿಲ್ಲ. ಅದು ಪದ್ಯದ ಇದಕ್ಕೆ ಯಾವ ಸ್ವಭಾವಕ್ಕೆ ಅದು ತೊಂದರೆ ಆಗುದಿಲ್ಲ. ಮತ್ತೆ ಎಲ್ಲಾ ತೆಂಕಿನನ್ನು ನಾವು ಅನುಸರಿಸಲಿಕ್ಕೆ ಆಗುದಿಲ್ಲ. ಅಲ್ಲಲ್ಲ, ಅಲ್ಲಿ ಯಾಕೆ ನಾನು ಕೇಳಿದ್ದು ಅಂತಂದ್ರೆ, ಈಗ ಬಡಗಿನ ವೇಷದ ಆಕಾರವೇ ಬೇರೆ, ಆ ಆಕಾರಕ್ಕೆ ಅದು ಗಿರಕಿಯೋ ದೀಂಗಿನವೋ ಸರಿ, ಈ ಆಕಾರಕ್ಕೆ ಅದು ಎಷ್ಟು ಸಮಂಜಸ ಆಗ್ತದೆ? ತೊಂದರೆ ಇಲ್ಲ, ಕ್ಯಾಗಿ ಮಲ್ಲಿಕಡ್ದವನಿಗೆ ಸಾಧ್ಯ, ಅವನಿಗೆ ತಾಕತ್ತು ಬೇಕು. ಅಲ್ಲಲ್ಲ, ತಾಕತ್ತಿನ ಪ್ರಶ್ನೆ ಇಲ್ಲ, ಆ ವೇಷದ ಆಯಾ ಆಕಾರಕ್ಕೆ ಅದು ಹೊಂದುತ್ತದೆ ಅಂತ ನಾನು ಕೇಳುದು. ಹೊಂದದೆ, ತೊಂದರೆ ಇಲ್ಲ, ಗಿರಿಕಿ ಅನ್ನೋ ತೊಂದರೆ ಆಗುದಿಲ್ಲ. ಮತ್ತೆ ನಿಮ್ಮ ಈ ಚಾಲು ಕುಣಿತ ಇದೆಲ್ಲವನ್ನು ನಾವು ಅನುಸರಿಸಲಿಕ್ಕೆ ಆಗುದಿಲ್ಲ. ನಮ್ಮದನ್ನೇ ಅವರು ಅನುಸರಿಸುತ್ತಾರೆ, ಕರೆಕ್ಟ್, ನಮ್ಮಷ್ಟು ಸರಿಯಾಗಿ ಆಗುದಿಲ್ಲ. ಕರೆಕ್ಟ್. ಯಾಕಂದ್ರೆ ಆ ವಿಧಾನವೇ ಬೇರೆ, ಈ ವಿಧಾನವೇ ಅದೇ ವಿಧಾನವೇ ಬೇರೆ ಆಗಿರೋದ್ರಿಂದ ಅದು ಮಿಕ್ಸ್ ಮಾಡಿದ್ರೆ ಅದು ಎಂತದ ಒಂದು ಆಗ್ತದೆ. ಮತ್ತೆ ಅದು ಬಾಯಿ ತಾಳ ಹಾಕ್ಬೇಕಾಗ್ತದೆ. ತದಿನತ್ತೈ ಹೀಗೆಲ್ಲ ಹೇಳ್ತಾರೆ ಅವರು. ಆದ್ರೆ ಇಲ್ಲಿ ಏನಾಗ್ತದೆ, ಅದು ಬೇರೆ ರೀತಿಯಲ್ಲಿ ಇರ್ತದೆ. ಕರೆಕ್ಟ್. ಇಲ್ಲಿದ್ದದನ್ನೇ ಎಲ್ಲ ಬಟ್ಟಿ ಇಡಲಿಕ್ಕೆ ಆಗುದಿಲ್ಲ. ಆದ್ರೆ ಎರಡೂ ತಿಟ್ಟಿನವರು ಒಂದು ಇದು ಮಾಡಿಕೊಂಡು, ಅಂದ್ರೆ ಸಾಮೂಹಿಕವಾಗಿ ಕೂತ್ಕೊಂಡು ನಾವಿದನ್ನು ಬಳಸ್ಕೊಳ್ಬಹುದು, ನಾವದನ್ನು ಬಳಸ್ಕೊಳ್ಬಹುದು ಅಂತ ಮಾಡಿಕೊಂಡ್ರೆ ಚಂದ. ನಾವು ಎರಡನ್ನೂ ಮರ್ಯಾದೆ ಕೊಟ್ಟಾಗ್ತದೆ, ಕರೆಕ್ಟ್, ಗೌರವ ಕೊಟ್ಟಾಗ್ತದೆ. ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಈಗ ನಿಮ್ಮ ಬಡಗ ಇದು ಪಾರ್ಟ್ ಅಂಡ್ ಡ್ರೆಸ್ ಎಲ್ಲ ನಮ್ಗೆ ಬಂದಿದೆ, ನಾವಿಲ್ಲಿ ಆ ಪದ ಹೇಳುವಾಗ ಗಿರ್ಕಿ ಹೊಡಿಲೇಬೇಕಾಗ್ತದೆ. ನಾಟಕೀಯ ಡ್ರೆಸ್ಗಳೆಲ್ಲ ಬಂದಿದೆ. ಹಾಗಾಗಿ ಎರಡನ್ನೂ ನಾವು ತಗೊಳ್ಬೇಕಾದ್ರೆ ಭರತನಾಟ್ಯ ಬೇಕಂತಿಲ್ಲ. ಭರತನಾಟ್ಯದ ಯಾವ ಮುದ್ರೆ ನೀವು ತೋರಿಸಿದ್ರು ಪ್ರೇಕ್ಷಕನಿಗೆ ಅರ್ಥ ಆಗುದಿಲ್ಲ. ಕರೆಕ್ಟ್. ಭರತನಾಟ್ಯವನ್ನ 2 ಗಂಟೆ ಮೇಲೆ ನೋಡ್ಲಿಕ್ಕೂ ಆಗುದಿಲ್ಲ. ಭರತನಾಟ್ಯದ ಮುದ್ರೆಯನ್ನ ಅಥವಾ ನಾಟ್ಯವನ್ನ ಸಂಪೂರ್ಣ ಆಸ್ವಾದಿಸಬೇಕಾದ್ರೆ ಈ ಪ್ರೇಕ್ಷಕನು ಭರತನಾಟ್ಯ ಕಲ್ತಿರ್ಬೇಕಾಗ್ತದೆ. ಕರೆಕ್ಟ್. ಅಥವಾ ಅದನ್ನು ನೋಡಿ ನೋಡಿ ಅಭ್ಯಾಸ ಆದ್ರೂ ಇರಬೇಕಾಗ್ತದೆ. ಈಗ ನಿಮ್ಮ ಕಥಕಳಿಯೂ ಹಾಗೆ ಕಣ್ಣು ಸನ್ನೆ, ಉಬ್ಬು ಸನ್ನೆ, ಬೇರೆ ಸನ್ನೆ ಮಾಡಿದರೆ ನಿಮ್ಗೇನು ಗೊತ್ತಾಗ್ತದೆ? ಅದು ಬೋರೆ ಹೊಡೆಸು. ನಾನು ಅದು ಕಲ್ತು ಬಂದಿದ್ದೇನೆ ಅಂತ ಯಕ್ಷಗಾನಕ್ಕೆ ಅದು ಬಳಸ್ಕೊಳ್ಬಾರ್ದು. ಕರೆಕ್ಟ್. ಯಕ್ಷಗಾನಕ್ಕೆ ಅದರದ್ದೇ ಆದ ನಾಟ್ಯ ಇದೆ, ಬಿಡಿಸಿಕೆ ಇದೆ. ಯಾವುದೇ ಪದ್ಯವನ್ನು ಅಭಿನಯಿಸಲಿಕ್ಕೆ ಸಾಧ್ಯವಾಗ್ತದೆ. ಆದ್ರಿಂದ
ಅದನ್ನು ಪೂರ್ಣ ಇದರಲ್ಲಿ ಅಳವಡಿಸಿಕೊಂಡ್ರೆ ತಪ್ಪಾಗ್ತದೆ. ಹೌದು, ಇದೇ ನಷ್ಟ ಹೊಂದುತ್ತದೆ ಇರುವಂತದ್ದು. ನಾವು ಪತಾಕೆ ಮಾಡ್ತೇನೆ, ಅದು ಮಾಡ್ತೇನೆ, ಯಾರಿಗೆ ಗೊತ್ತಾಗ್ತದೆ? ನೀವು ಹೇಳಬೇಕು ಇದು ಪತಾಕ, ಇದು ಗರುಡ ಮುದ್ರೆ, ನಾವು ಹೇಳಬೇಕು. ಕರೆಕ್ಟ್, ಇಲ್ಲಿದ್ರೆ ಗೊತ್ತಾಗುದಿಲ್ಲ. ಹೌದು, ನಾನು ಅದು ಮಾಡಿದ್ದೇನೆ, ನಾನು ಭರತನಾಟ್ಯವನ್ನು ಇದನ್ನು ತುಳುಕಿಸಿದ್ದೇನೆ ಅಂತ ಹೇಳಿಕೊಳ್ಳುವ ಯಾವ ಕಲಾವಿದನಿಗೂ ಅದಕ್ಕೆ ಸರಿಯಾಗಿ ಹೇಳಿಕೊಳ್ಳಿಕ್ಕೆ ಆಗುದಿಲ್ಲ ಅಂದ್ರೆ ಜನರಿಗೆ ಅದರ ಪರಿಣಾಮ ಬೀರುವುದಿಲ್ಲ ಅಂತ ಹೇಳುವುದು ನಾನು. ಯಕ್ಷಗಾನ ಪ್ರೇಕ್ಷಕರೇ ಬೇರೆ ಅಲ್ವಾ? ಕರೆಕ್ಟ್, ಹೌದೌದು. ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಅದು ಯಾರದ್ದು? ಕಲಾವಿದರದ್ದ, ಸಂಘಟಕರದ್ದ, ಮೇಳದ ಯಜಮಾನರುಗಳದ್ದ, ಪ್ರೇಕ್ಷಕರದ್ದ? ಮೊದಲಾಗಿ ಪ್ರೇಕ್ಷಕರದ್ದು. ಹಾ, ಕೀಳು ಅಭಿರುಚಿ ಉಳ್ಳಂತಹ ಪ್ರಸಂಗಗಳನ್ನು ಬದಿಗೆ ಹಾಕಬೇಕು. ಕೀಳು ಸಂಭಾಷಣೆಗಳು, ಸಂದರ್ಭಗಳು, ಕೊನೆಗೆ ಅವಹೇಳನಕಾರಿಯಾದಂತಹ ಭಾಷಣಗಳು, ಇದೆಲ್ಲ ಕೆಲವೆಲ್ಲ ನಡೀತಾ ಇದೆ. ಅದನ್ನು ಆಕ್ಷೇಪ ಮಾಡಬೇಕು. ಅಲ್ಲೇ ಸಭೆಯಲ್ಲೇ ಇದು ಸರಿಯಲ್ಲ ಅಂತ ಹೇಳಿದರೆ ನಾಳೆ ಅದು ಮಾಡೋದಿಲ್ಲ ಅವರು. ಒಂದದು. ಎರಡನೇದು, ಸಂಘಟಕರು ಈ ಕೆಲಸ ಮಾಡಬೇಕು. ನಮ್ಮ ಪರಿಶುದ್ಧವಾದಂತಹ ಒಂದು ಯಕ್ಷಗಾನ ಕೊಡಬೇಕು ಅಂತ ನಾವು ಮನಸ್ಸು ಮಾಡಿದ್ದೇವೆ. ಕಲಾವಿದರೆಲ್ಲ ನಮ್ಮ ಸಹಕಾರ ಕೊಡಬೇಕು. ಪರ್ಫೆಕ್ಟ್. ನಂತರ ಕಲಾವಿದನಾದವನು ಸಂಘಟಕನ ಅಥವಾ ಮೇಳದ ಯಜಮಾನನ ಪ್ರಸಂಗದ ಆಶಯವನ್ನೇ ಬಿತ್ತರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳಿ ತನ್ನ ಸ್ವಂತ ವ್ಯಕ್ತಿತ್ವವನ್ನು ಪ್ರದರ್ಶಿಸಲಿಕ್ಕೆ ಹೋಗಬಾರದು. ಹೀಗಿದ್ದರೆ ಇದು ಉಳಿತದೆ. ಅಂದ್ರೆ ನೀವು ಹೇಳುವ ಪ್ರಕಾರ ಯಕ್ಷಗಾನವನ್ನು ಉಳಿಸಿ ಬೆಳೆಸಬೇಕಾದ ಹೊಣೆ ಈ ಎಲ್ಲರದ್ದು ಕೂಡ. ಖಂಡಿತ. ಅಂದ್ರೆ ಕಲಾವಿದನದ್ದು ಹೌದು, ಮೇಳದ ಯಜಮಾನರುಗಳದ್ದು ಹೌದು, ಸಂಘಟಕರದ್ದು ಹೌದು, ಪ್ರೇಕ್ಷಕರದ್ದು ಹೌದು. ಎಲ್ಲರದ್ದು ಅವರವರ ಪಾಲಿದೆ. ಅವರವರ ಪಾಲನ್ನು ಅವರವರು ಮಾಡಿದ್ರೆ ಉಳಿತದೆ, ಉಳಿದ್ರೆ ಬೆಳೀತದೆ ಅಷ್ಟೇ. ಪ್ರೇಕ್ಷಕರಿಲ್ಲದೆ ಯಕ್ಷಗಾನ ಆಗುದಿಲ್ಲ ಅಲ್ವಾ? ಯಕ್ಷಗಾನ ಕಲಾವಿದರಿಲ್ಲದೆ ಮೇಳ ನಡೆಯುವುದಿಲ್ಲ. ಯಜಮಾನರಿಗೆ ಮೇಳ ಬೇಕೇ ಬೇಕಲ್ಲ. ಕರೆಕ್ಟ್. ಹಾಗೆ ಎಲ್ಲವೂ ಸಮ್ಮಿಳಿತವಾದಂತಹ ಈ ಸಂಬಂಧಗಳನ್ನು ಇಟ್ಕೊಂಡ್ರೆ, ಸೌಹಾರ್ದತೆ ಇಟ್ಕೊಂಡ್ರೆ ಇದನ್ನ ಇನ್ನೂ ಬೆಳೆಸಲಿಕ್ಕೆ ಸಾಧ್ಯ. ಇದರಲ್ಲಿ ಕೆಟ್ಟದನ್ನು ತೆಗೆದುಹಾಕಿ ಒಳ್ಳೆಯದನ್ನೇ ಮುಂದಿನ ಜನಾಂಗಕ್ಕೆ ನಾವು ದಾಟಿಸಲಿಕ್ಕೆ ಸಾಧ್ಯ. ಚೌಕಿಯಲ್ಲಿನ ವಾತಾವರಣದಲ್ಲಿ ಈಗಿನ ಒಂದು ವಾತಾವರಣಕ್ಕೂ ಹಿಂದಿನ ಒಂದು ವಾತಾವರಣಕ್ಕೂ ಏನಾದರೂ ವ್ಯತ್ಯಾಸಗಳು ಉಂಟಾ? ಬಹಳ ಹಿಂದೆ ಚೌಕಿಯ ಹಿರಿಯ ಕಲಾವಿದರು ದಬ್ಬಾಳಿಕೆ ಮಾಡ್ತಿದ್ರು ಕಿರಿಯ ಕಲಾವಿದರ ಮೇಲೆ. ನೀನಲ್ಲಿ ಕೂತ್ಕೊಳ್ಬಾರ್ದು, ಇಲ್ಲಿ ಕೂತ್ಕೊಳ್ಬಾರ್ದು, ನೀವು ಮಾತಾಡಿದ್ರೆ ಸರಿಯಲ್ಲ, ಹಾಗೆ ಮಾಡಿ ಸರಿಯಲ್ಲ ಅಂತ. ಈಗ ಅದೆಲ್ಲ ಏನಿಲ್ಲ. ನೀನು ಸಂಬಳಕ್ಕೆ ಬಂದವ, ನಾನು ಸಂಬಳಕ್ಕೆ ಬಂದವ, ಈ ಉತ್ತರ ಬರ್ತದೆ. ಅದು ಈಗ ನಮ್ಮ ಈ ಸಾಲಿಗ್ರಾಮ ಮೇಳದ ಚೌಕಿಯ ಕಲಾವಿದರೆಲ್ಲ ಸಾಧಾರಣ ನಾನು ಹೋದ ಮೇಳಗಳಲ್ಲಿ ನಾನಿದ್ದ ಚೌಕಿಯಲ್ಲೆಲ್ಲ ಸಾಮರಸ್ಯವೇ ಇರ್ತದೆ. ಯಾಕಂದರೆ ಅಲ್ಲಿ ಅತಿಯಾಗಿ ಯಾರಿಗೂ ಇದಕ್ಕೆ ಅವಕಾಶ ಇರುವುದಿಲ್ಲ. ಆದರೆ ಸಾಮರಸ್ಯದ ವಾತಾವರಣ ಇರಬೇಕು. ಮತ್ತೆ ಪ್ರಧಾನ ಕಲಾವಿದನೇ ಸರಿಯಾಗಿದ್ರೆ ಎಲ್ಲರೂ ಸರಿಯಾಗಿರ್ತದೆ. ಕರೆಕ್ಟ್. ಆದ್ರಿಂದ ಆ ಒಗ್ಗಟ್ಟನ್ನು ಮುಖ್ಯ ಪಾತ್ರಧಾರಿಯೇ ನಿರ್ವಹಿಸಬೇಕು ಇಲ್ಲಿಂದ ಅಲ್ಲಿಯವರೆಗೆ. ಯಕ್ಷಗಾನ ರಂಗಭೂಮಿ ಆಧುನಿಕತೆಯ ದಾಳಿಗೆ ಒಳಗಾಗಿ ಕೂಡ ತನ್ನ ಒಂದು ಅಸ್ತಿತ್ವವನ್ನು ಯಶಸ್ವಿಯಾಗಿ ಉಳಿಸಿಕೊಂಡಿದೆ ಇಲ್ಲಿಯವರೆಗೆ. ಇನ್ನು ಮುಂದಕ್ಕೆ ಇದು ಬೆಳೆಯಬೇಕು ಅಂತಾದ್ರೆ ನಾವು ಏನು ಮಾಡಬಹುದು? ಏನಾದರೂ ಮಾರ್ಪಾಟುಗಳು ನಿಮ್ಮ ಗಮನದಲ್ಲಿ ಇದ್ದ ಹಾಗೆ ಇನ್ನೂ ಏನಾದರೂ ಮಾರ್ಪಾಟುಗಳನ್ನು ಮಾಡಿದ್ರೆ ಇನ್ನಷ್ಟು ಇದನ್ನು ಚಂದ ಮಾಡಬಹುದು, ಇನ್ನಷ್ಟು ಬೆಳೆಸಬಹುದು ಅಂತ ನಿಮ್ಗೆ ಅನ್ನಿಸ್ತದೆ? ಏನು ಮಾರ್ಪಾಟುಗಳನ್ನು ಮಾಡಬಹುದು? ಪ್ರದರ್ಶನವನ್ನ, ಈ ಪೌರಾಣಿಕ ಪ್ರಸಂಗಗಳನ್ನ, ಅದರಲ್ಲಿ ಪ್ರಕ್ಷಿಪ್ತ ಭಾಗಗಳನ್ನೆಲ್ಲ ಬಿಟ್ಟು ಅದು ಒಳ್ಳೆ ಕರೆಕ್ಟ್ ಬೇಕಾದ್ದನ್ನೇ ಆರಿಸಿಕೊಂಡು ಒಳ್ಳೊಳ್ಳೆ ಪ್ರದರ್ಶನ ಕೊಡಲಿಕ್ಕೆ ಒಂದು ಮನಸ್ಸು ಮಾಡಬೇಕು. ಸಾಧಾರಣ ವಿದ್ವಾಂಸ ಕಲಾವಿದರು ಅಂದರೆ ಸ್ವಲ್ಪ SSLC PUC ಹೀಗೆ ಕಲಿತವರು, ವ್ಯಾಕರಣ ಗೊತ್ತಿದ್ದವರು, ಇಂಥ ಕಲಾವಿದನ್ನೇ ಬಳಸ್ಕೊಂಡ್ರೆ ಈಗಿನ ಪ್ರೇಕ್ಷಕರು ಕೂಡ ವಿದ್ಯಾವಂತರಾಗಿ ಇರ್ತಾರೆ. ಕರೆಕ್ಟ್. ಅವರು ಗ್ರಹಿಸುವಲ್ಲಿ ಏನು ಮಾತಾಡ್ತಾನೆ, ಏನು ತಪ್ಪಿದ್ದಾನೆ ಅಂತ ಗ್ರಹಿಸ್ತಾರೆ, ಯಾವ ವ್ಯಾಕರಣ ದೋಷ ಉಂಟು ಅಂತ. ಆಗ ಇವನು ಅದನ್ನು ಅಭ್ಯಾಸ ಮಾಡಿಕೊಂಡಿರಬೇಕು. ಹಾಗಿದ್ದರೆ ಇದು ಸ್ಥಿರ ಸ್ಥಾಯಿಯಾಗಿ ಉಳಿಯುವಂಥ ಕಲೆ, ಯಾವಾಗಲೂ ಉಳಿಯುವುದಿಲ್ಲ. ವಿಶೇಷ ಏನಂತ ಹೇಳಿದ್ರೆ, ಯಕ್ಷಗಾನ ಕಲಾವಿದ ಶುದ್ಧ ಕನ್ನಡದಲ್ಲಿ ಮಾತಾಡುವನು. ಶುದ್ಧ ಕನ್ನಡದ ಪ್ರಸಾರ ಆಗುವುದು ಯಕ್ಷಗಾನದಲ್ಲಿ ಮಾತ್ರ. ಮತ್ತು ನಿಮ್ಮ ನಾಟಕದಲ್ಲಿ, ಸಿನಿಮಾದಲ್ಲಿ ಎಲ್ಲಿ ಆಗುವುದಿಲ್ಲ.
ಭಾಷಣಕಾರ ಮಂತ್ರಿ ಭಾಷಣ ಮಾಡಿದ್ರು ಶುದ್ಧ ಕನ್ನಡ ಅಲ್ಲ, ಕರೆಕ್ಟ್, ಇಂಗ್ಲಿಷ್ ಎಲ್ಲ ಮಿಕ್ಸ್ ಆಗ್ತದೆ. ಆದ್ರಿಂದ ಈ ಕನ್ನಡ ಅಭಿಮಾನಿಗಳು ಯಾರಿದ್ದಾರೋ ಅವ್ರು ಯಕ್ಷಗಾನ ಕಲಾವಿದರನ್ನು ಪ್ರೋತ್ಸಾಹಿಸಬೇಕು ಅಂತ ಒಂದು ಮಾತು ಹೇಳ್ತಾ ಇದ್ದೇನೆ ನಾನು. ಆದ್ರಿಂದ ಕನ್ನಡವನ್ನು ಉಳಿಸಿ ಬೆಳೆಸುವಲ್ಲಿ ನಮ್ಮಂತ ಕಲಾವಿದರ ಕೊಡುಗೆ ತುಂಬಾ ಇದೆ. ಎಲ್ಲ ಕಲಾವಿದರು ಆ ದಿಶೆಯಲ್ಲಿ ಹೆಣಗಾಡಬೇಕು. ಶಾಶ್ವತವಾದ ಭದ್ರವಾದ ಇದಕ್ಕೆ ನೆಲೆ ಅನುಗ್ರಹಿಸಬೇಕು ಅಂತಂದರೆ ಪ್ರದರ್ಶನದಲ್ಲಿ ಹೊಸ ಅಭಿರುಚಿಯನ್ನು ಹುಟ್ಟುವ ಹಾಗೆ ನಾವು ಪ್ರಯತ್ನಶೀಲರಾಗಬೇಕು. ಇಲ್ಲಿ ಭಾಗವತನು, ಕಲಾವಿದನು, ಮೇಳದ ಯಜಮಾನನು, ಸಂಘಟಕನು ಒಂದಾಗಿ ದುಡಿಯಬೇಕು ಅಂತ ಹೇಳುವ ನಾನು. ಅಂದ್ರೆ ಇನ್ನು ಈ ಯಕ್ಷಗಾನ ಇನ್ನು ಮುಂದಕ್ಕೂ ಕೂಡ ಇದೇ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಏನು ತೊಂದರೆ ಆಗುದಿಲ್ಲ, ಇದಾಗಿ ಇರ್ತದೆ. ಅಂದ್ರೆ ಈಗ ಎಲ್ಲ ಬದಲಾವಣೆ ಏನು ಬೇಡ, ಬದಲಾವಣೆ ಬೇಕಾದದ್ದು ಪ್ರದರ್ಶನದಲ್ಲಿ. ಕರೆಕ್ಟ್. ರಂಗ ಇದು ತಂತ್ರದಲ್ಲಿ, ನಾಟ್ಯದಲ್ಲಿ ಎಲ್ಲ ಬದಲಾವಣೆ ಬೇಕು ಅಂತಿಲ್ಲ, ಬದಲಾವಣೆ ಮಾಡಿದ್ರೆ ಸಾಕಾಗ್ತದೆ. ಹೌದು, ಮಾದಿಷ್ಟು ಬೇಕಾದಷ್ಟಾಗಿದೆ. ಬೆಳಕಿನ ವ್ಯವಸ್ಥೆ, ಆ ವ್ಯವಸ್ಥೆ, ಈ ವ್ಯವಸ್ಥೆ ತುಂಬಾ ಬದಲಾವಣೆ ಆಗಿದೆ. ಬೆಳಕಿನ ವ್ಯವಸ್ಥೆ ಬಗ್ಗೆ ನೀವು ಏನ್ ಹೇಳ್ತೀರಿ? ಈಗಿನ ಈ ಟ್ಯೂಬ್ ಲೈಟ್ ಅದು ಇದೆಲ್ಲ ಯಕ್ಷಗಾನಕ್ಕೆ ಪೂರಕ ಅಂತ ಹೇಳ್ತೀರಾ? ಅಲ್ಲ, ಬೆಳಕು ಬೇಕೇ ಬೇಕು. ಅಲ್ಲ, ಇಷ್ಟು ಬೆಳಕು ಈಗ ಬೇಕು, ಆ ದೊಡ್ಡ ಲೈಟು ಅದೆಲ್ಲ. ಯಾಕಂದ್ರೆ ಕೊನೆಯಲ್ಲಿ ಕುಳಿತವನು ನೋಡ್ಬೇಕಲ್ಲ. ಕರೆಕ್ಟ್. ಬೆಳಕು ಬೇಕು. ಕತ್ತಲೆ ಆಯ್ತು, ಅದಾಯ್ತು, ಇದಾಯ್ತು ಅಂತ ಆ ಲೈಟ್ ಎಲ್ಲ ಬೇಕಂತಿಲ್ಲ ಯಕ್ಷಗಾನದಲ್ಲಿ, ಅದೆಲ್ಲ ಇಲ್ಲ. ಯಾವ್ದು ಹೇಳಿ? ಫ್ಲಾಶ್ ಲೈಟ್ಗಳು ಪುಕು ಪುಕು ಅಂತ ಹೇಳ್ತದಲ್ಲ, ಬೇರೆ ಬೇರೆ ಕಲರ್, ಕೆಂಪು, ನೀಲಿ, ಹಳದಿ ಎಲ್ಲ. ಹೌದು, ಬೇಕಾಗುದಿಲ್ಲ. ಯಾಕೆ ಮನೆ ಅಂತ ನಾವು ತೋರಿಸುವುದಿಲ್ಲ, ಕಾಡು ಅಂತ ತೋರಿಸುವುದಿಲ್ಲ, ನದಿ ಅಂತ ತೋರಿಸುವುದಿಲ್ಲ. ಕರೆಕ್ಟ್, ಹೌದು. ಇದು ಅಮೂರ್ತ ಕಲೆ ಅಲ್ವಾ? ಇಲ್ಲಿ ಮೂರ್ತತೆಯನ್ನು ತೋರಿಸುವಂತ ಒಂದು ಇದೇ ಇಲ್ಲ. ಆದ್ರಿಂದ ಅದೆಲ್ಲ ಬೇಕು ಅನ್ನಿಸುವುದೇ ಇಲ್ಲ ಅಂತ ಹೇಳುದು ನಾನು. ಹೌದು, ಸಂಪೂರ್ಣ ಬೆಳಕೆ ಇದ್ರೆ ಸಾಕು. ಮುಖದ ಭಾವ ಗೊತ್ತಾಗ್ತದೆ. ಕರೆಕ್ಟ್. ಅವನು ಎಲ್ಲಿ ನಿಂತಿದ್ದಾನೆ ಗೊತ್ತಾಗ್ತದೆ, ಕುಣಿತವೂ ಗೊತ್ತಾಗ್ತದೆ. ಆದ್ರಿಂದ ತಮ್ಮ ಈ ಎಲ್ಲಾ ರೀತಿಯ ಸಾಧನೆಗಳಿಗೆ ತಮ್ಮ ಕುಟುಂಬ ವರ್ಗದ ಸಹಕಾರದ ಬಗ್ಗೆ ಸ್ವಲ್ಪ ಹೇಳಿ ಸರ್. ತುಂಬಾ ಸಹಕಾರ ಮಾಡಿದ್ದಾರೆ. ಅದರಲ್ಲಿ ನನ್ನ ಹೆಂಡತಿ ಕೂಡ ಮದುವೆ ಆದ 6ನೇ ವರ್ಷ ನಾನು ಯಕ್ಷಗಾನಕ್ಕೆ ಹೋದವ. ಕರೆಕ್ಟ್. ಹೌದು ಹೌದು. ಈಗ 40 ವರ್ಷ ನನ್ನ ಬೆನ್ನೆಲುವಾಗಿ ನನಗೆ ಸಹಾಯಕ್ಕೆ ಕೊಟ್ಟಳು. ನಮ್ಮ ತಂದೆಯವರು, ನಮ್ಮ ಅಮ್ಮ, ಹೆಚ್ಚಿನ ನನ್ನ ಅಣ್ಣ, ಅವನನ್ನು ನಾನು ಸ್ಮರಿಸಿಕೊಳ್ಳಬೇಕಾಗ್ತದೆ. ಮನೆ ಎಲ್ಲ ಹೊಣೆಗಾರಿಕೆಯನ್ನು ಹೊತ್ಕೊಂಡು ಅವ ಮೇಳಕ್ಕೆ ಹೋಗಲಿ, ಮನೇಲಿ ಏನ್ ಮಾಡ್ತಾನೆ ಅಂತ ನನಗೆ ಪ್ರೋತ್ಸಾಹ ಪಟ್ಟವರು. ಕರೆಕ್ಟ್ ಕರೆಕ್ಟ್. ನನ್ನಣ್ಣ. ನಿಮ್ಗೆ ಈ ಕಲೆ, ಯಕ್ಷಗಾನ ಕಲೆಯನ್ನು ಬಿಟ್ಟು ಬೇರೆ ಏನೆಲ್ಲ ಆಸಕ್ತಿ ಉಂಟು ಸರ್? ಸದ್ಯ ಬೇರೆ ಏನು ಆಸಕ್ತಿ ಪಡಲಿಲ್ಲ ನಾನು. ಮಾಡ್ಲಿಕ್ಕೆ ವ್ಯಾಪಾರ ಉದ್ಯೋಗ ಏನು ಮಾಡಬಹುದು, ನನಗೆ ಅದು ಕೈ ಹಿಡಿಯುವುದಿಲ್ಲ ಅಂತ ಖಂಡಿತ ಗೊತ್ತುಂಟು. ಯಕ್ಷಗಾನ ಕಟ್ಟಿಕೊಂಡ ಮೇಲೆ ಯಕ್ಷಗಾನವೇ ನನ್ನ ಉಸಿರು ಅಂತ ತಿಳ್ಕೊಂಡವನ ಅಂತ. ಮುಂದೆ ಈ ಯಕ್ಷಗಾನದ ಮುಂದಿನ ವರ್ಷದಿಂದ ನಾನು ಮುಕ್ತಾಯ ಮಾಡಿದ್ರು ಯಕ್ಷಗಾನದ ಅಧ್ಯಯನ ನಿರಂತರವಾಗಿ ಇರ್ತದೆ. ನೀವು ತಾಳಮದ್ಲೆಗಳಲ್ಲಿ ಎಲ್ಲ ಹಲವಾರು ಕಡೆ ಇದು ಏನು ಭಾಗವಹಿಸಿದವರು. ತಾಳಮದ್ಲೆಲ್ಲ ಯಾವ್ಯಾವ ಅಂದ್ರೆ ಯಾವ್ಯಾವ ಕಲಾವಿದರ ಜೊತೆ ಎಲ್ಲ ನೀವು ಭಾಗವಹಿಸಿದ್ದೀರಿ ಸರ್? ಶೇಣಿ ಭಟ್ರು ಒಟ್ಟಿಗೆ ನಾನು ಅರ್ಥ ಹೇಳಲಿಲ್ಲ. ಅದು ಪ್ರಭಾಕರ್ ಜೋಶಿ, ಆನಂದ ಮಾಸ್ತರ್, ತೆಕ್ಕಟ್ಟೆ ಆನಂದ ಮಾಸ್ತರು, ಕುಂಬಳೆ ಸುಂದರ ರಾಯರು, ದೊಡ್ಡ ದೊಡ್ಡ ಕಲಾವಿದರೊಟ್ಟಿಗೆ ನಾನು ಅರ್ಥ ಹೇಳಿದ್ದೇನೆ. ಆದ್ರೆ ಈಗಿನ ಇತ್ತೀಚೆಗಿನ ಕಲಾವಿದರಲ್ಲೆಲ್ಲ ಚಂದಪ್ ಶೆಟ್ಟರು, ವಿಶ್ವನಾಥ್ ಶೆಟ್ಟರು, ಮೇಲ್ಕೋಟೆ ಭಟ್ರು, ಕಡೆ ಹಿರಣ್ಯ ವೆಂಕಟೇಶ್ ಭಟ್ರು, ಇತ್ತೀಚಿನ ವಾಸುದೇವರಂಗ ಭಟ್ರು. ಹೇಳಿದ್ದೇನೆ ಅಂದ್ರೆ ನನ್ನ ಒಂದು ಮಿತಿ ಇದೆ. ಹೌದೌದು, ಗೊತ್ತಾಯ್ತು ಹೇಳಲಿಕ್ಕೆ. ಅವ್ರು ಹೇಳಿದಾಗೆ ಅದನ್ನು ವಿದ್ವಾಂಸರಾಗಿ ಅರ್ಥ ಹೇಳುವ ಹೋಗುದಿಲ್ಲ, ನಾನು ಪಾತ್ರೋಚಿತವಾಗಿ ಅರ್ಥ ಹೇಳುವವನು. ವಾಸುದೇವ ಸಾಮುದ್ರಂ ಅವ್ರ ತಂಡದಲ್ಲಿ 1 ವರ್ಷ ಕೆಲಸ ಮಾಡಿದೆ ನಾನು. ಸಂಯಮದಲ್ಲಿ ಒಳ್ಳೇದಾಗಿದೆ. ಅಂದ್ರೆ ನಮ್ಗೆ ಸ್ವಲ್ಪ ಬೆಳವಣಿಗೆ ಸಿಕ್ಕಿದೆ ಅದರಲ್ಲಿ. ಅರ್ಥ ಹೇಗೆ ಹೇಳೋದು ತಾಳಮದ್ಲೆಯಲ್ಲಿ ಅಂತ. ಆಮೇಲೆ ಇದು ಬಿಟ್ಟು ಅಂದ್ರೆ ಯಕ್ಷಗಾನ ಮತ್ತೆ ಕೃಷಿ ಇದು ಬಿಟ್ಟು ಬೇರೆ ಯಾವುದೇ ನಿಮ್ಗೆ ಏನು ಆಸಕ್ತಿಗಳು ಅಂತ ಇಲ್ಲ? ಇಲ್ಲ ಇಲ್ಲ, ಸಾಕು. ಸಂತೃಪ್ತ ಜೀವನ ನಮ್ದು. ನೀವು ನಿಮ್ಮ ಇದರಲ್ಲಿ ಅಂದ್ರೆ ಶಿಷ್ಯರನ್ನೇನಾದ್ರೂ ತಯಾರು ಮಾಡಿದ್ದುಂಟಾ ಸರ್? ಶಿಷ್ಯರು ತುಂಬಾ ಜನ ಇದ್ದಾರೆ. ಮಹಾಭಾರತದಲ್ಲಿ ಒಬ್ಬ ಹೇಳ್ತಾನೆ, 1 ವರ್ಣಮ ಕಲಿಸಿದವ ಗುರು ಅಂತ. ಕರೆಕ್ಟ್. ಹೌದು ಹೌದು. 1 ಅಕ್ಷರ ಕಲಿಸಿದವನು ಗುರು ಆಗಿರ್ತಾನೆ. ಕರೆಕ್ಟ್. ಹೌದು. ಈಗ ತುಂಬಾ ಮಂದಿ ಆ ಸ್ಥಾನವನ್ನು ಕೊಟ್ಟಿದ್ದಾರೆ. ಅಂದ್ರೆ ಅದೇ ಗುರು ಸ್ಥಾನವನ್ನು ಕರೆಯುವುದೇ ಗುರು ಅಂತ, ಗುರುಗಳೇ ನಮಸ್ಕಾರ ಅಂತ ಹೇಳುವುದು ಬಹಳ ದೊಡ್ಡ ಇದದು ಸ್ಥಾನ. ಎಲ್ಲರೂ ಒಪ್ಕೊಂಡಿದ್ದಾರೆ ಅಂತ ಅರ್ಥ. ಕರೆಕ್ಟ್. ಹೌದು ಹೌದು.
ಈ ಯಕ್ಷಗಾನ ಬಯಲಾಟ ಕ್ಷೇತ್ರದಲ್ಲಿ ಯಾವೆಲ್ಲ ಹಿರಿಯ ಕಲಾವಿದರ ಜೊತೆ ನೀವು ಕೆಲಸ ಮಾಡಿದ್ದೀರಿ ಸರ್? ಗೋಡೆನಾರಾಯಣ ಕಡೆ, ನಗರ ಜಗನ್ನಾಥ ಶೆಟ್ಟರು, ಕುಮಟಾ ಗೋವಿಂದ ನಾಯಕರು, ಅವರೆಲ್ಲ ಐರೋಡಿ ಗೋವಿಂದಪ್ಪ, ಕಿನಿಗೋಳಿ ಮುಖ್ಯ ಪ್ರಾಣ, ಇವರೆಲ್ಲ ನನಗಿಂತ ಹಿರಿಯವರು. ಕೋಟ ವೈಕುಂಠಣ್ಣ, ನಾರಾಟೆ ಮಂಜುನಾಥ್, ಕಡೆಗೆ ಎಳೆಯವರು ಕೃಷ್ಣಯಾಗಿ, ಬೆಳೆಯವರು ಕೃಷ್ಣಮೂರ್ತಿ, ಕೊಂಡದ ಕೊಡಿ, ರಾಮನಾಯರಿ, ಭಾಸ್ಕರ್ ಜೋಶಿ, ರಾಜೀವ್ ಶೆಟ್ಟಿ, ರಮೇಶ್ ಭಂಡಾರಿ ಹಾಸ್ಯಗಾರ, ಗೊತ್ತಾಯ್ತು. ಹೀಗೆ ಕೆಲವು ಕಲಾವಿದರೊಟ್ಟಿಗೆ, ಚಿಟ್ಟಾಣಿಯವರು, ಅವರೊಟ್ಟಿಗೆ ಕೆಲಸ ಮಾಡಿದ್ದೇನೆ. ಇಷ್ಟು ಹೊತ್ತು ಬಡಗುತಿಟ್ಟು ಯಕ್ಷಗಾನದ ಸಮಗ್ರವಾಗಿ ಬಹಳಷ್ಟು ವಿಚಾರಗಳ ಬಗ್ಗೆ ಬಹಳ ಒಂದು ಉತ್ತಮ ರೀತಿಯಲ್ಲಿ, ಅಂದ್ರೆ ಬಹಳ ನೇರವಾಗಿ, ಯಾವುದೇ ಒಂದು ಮುಚ್ಚುಮರೆ ಇಲ್ಲದೆ ಇದ್ದದ್ದನ್ನು ಇದ್ದ ಹಾಗೆ ನೀವು ಬಹಳ ಚೆನ್ನಾಗಿ ಹಲವಾರು ಪ್ರಶ್ನೆಗಳಿಗೆ ನೀವು ಸಮಂಜಸವಾದಂತಹ ಒಂದು ಉತ್ತರವನ್ನು ನೀವು ಕೊಟ್ಟಿದ್ದೀರಿ. ಅಂದ್ರೆ ಬಡಗುತಿಟ್ಟು ಯಕ್ಷಗಾನದ ಬಗ್ಗೆ ನನಗೆ ವೈಯಕ್ತಿಕವಾಗಿ ತಿಳುವಳಿಕೆ ತೆಂಕುತಿಟ್ಟಿಗಿಂತ ಸ್ವಲ್ಪ ಕಡಿಮೆ. ತಿಳುವಳಿಕೆ ಇಲ್ವೇ ಇಲ್ಲ ಅಂತಲ್ಲ, ಉಂಟು. ಆದ್ರೆ ತೆಂಕುತಿಟ್ಟಿನಷ್ಟು ಆಳವಾದಂತಹ ಒಂದು ಅಧ್ಯಯನ ನನಗೆ ಬಡಗುತಿಟ್ಟಿನಲ್ಲಿ ಇಲ್ಲ. ಇದೀಗ ನಾನು ಅಧ್ಯಯನ ಮಾಡ್ತಾ ಇರುವುದಷ್ಟೇ. ಹೀಗೆ ಈ ಬಡಗುತಿಟ್ಟಿನ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ನಮಗೆ ತಿಳಿಸಿಕೊಟ್ಟಿದ್ದೀರಿ. ನನ್ನ ಒಂದು ವತಿಯಿಂದ ಹಾಗೂ ಯಕ್ಷಗಾನ ಅಭಿಮಾನಿಗಳ ಎಲ್ಲರ ವತಿಯಿಂದ ನಿಮಗೆ ಅನಂತ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.
ಆ ಕೌರವ ಕರ್ಣನ ಮುಖ ನೋಡಿದ, ನನ್ನ ಕೈಯಲ್ಲಿ ರಣವೀಳ್ಯವನ್ನು ಪಟ್ಟ. ಇದರ ಅರ್ಥ ಏನು? ಯುದ್ಧ ಬೇಕಾದದ್ದು ಕೌರವನಿಗೆಲ್ಲ ಕರ್ಣನಿಗೆ ಎಂಬುದನ್ನು ಸೂಚ್ಯವಾಗಿ ಮನಗಂಡಿದ್ದಾನೆ ಕೃಷ್ಣ ಪರಮಾತ್ಮ. ಆದ್ರಿಂದಲೇ ಈ ಹೊತ್ತಿನ ಈ ಕಲಹಕ್ಕೆ ನೀನೇ ಕಾರಣ. ಮತ್ತೆ ಸಾಹಸಿಕೆಯಲ್ಲಿ 10 ಹಲವಾರು ಕಲಹಗಳನ್ನು ನೀನು ಏರ್ಪಡಿಸಿದ್ದಿ, ಮಾಡಿ ಮುಗಿಸಿದ್ದಿ. ಅಲ್ಲೆಲ್ಲ ನೀನು ಏನು ಎಂಬುದನ್ನು ತೋರ್ಪಡಿಸಿದ್ದಿ. ಚಿತ್ರಸೇನನ ಕಾಳಗವು ಗಂಧರ್ವರು ಎತ್ತಿಕೊಂಡು ಹೋದಂತಹ ವೇಳೆಯಲ್ಲಿ ನೀನು ಸಾಧ್ಯವಾಗದೆ ಬದುಕಿದರೆ ಸಾಕು ಅಂತ ವಿಕ್ರಮನ ಪಡಿರೋದಕ್ಕೆ ಹಾರಿ ಹೋದ. ಗೋಗ್ರಹಣ ಯುದ್ಧ ಸಾಮಾನ್ಯವಲ್ಲ. ಏಕಾಂಗ ವೀರನಾಗಿರುವಂತಹ ನಾನು ಹೋರಾಡುತ್ತಿರುವಂತಹ ವೇಳೆಯಲ್ಲಿ ನೀವೆಲ್ಲರೂ ಸೋತು ಸುಣ್ಣವಾದವರು. ಅಲ್ಲಿಯೂ ನನಗೂ ನೀವು ತೊಂದರೆಯುತ್ತ ಆಗಿದೆ, ಆದರೂ ನೀವು ಸೋತಿದ್ದೆ. ಈ ಎಲ್ಲಾ ವಿಚಾರವನ್ನು ಗ್ರಹಿಸುವಾಗ ನೀವೆಷ್ಟೇ ಕಲಹ ಮಾಡು, ಅಲ್ಲಿ ನೀನು ಸೋತವರು. ಸಾಹಸವನ್ನು ವ್ಯಕ್ತಪಡಿಸಲಿಕ್ಕೆ ಸಾಧ್ಯ ಇಲ್ಲದಿದ್ದವನಿಗೆ ವಿಡಂಬನಾತ್ಮಕವಾಗಿ ಹೇಳುವುದು, ಕಲಹದಳು ನೀನು ಸಾಹಸಿಗನೇ ಅಲ್ಲ. ಆದ್ರಿಂದ ಇಂದಿನ ನಿರ್ಣಾಯಕ ಯುದ್ಧದಲ್ಲಿ ನಿನ್ನನ್ನು ಗೆಲ್ಲುವಂತ ಬಣ ತೊಟ್ಟು ಬಂದವ ನಾನು. ಏನ್ ಹೇಳ್ತೀಯ? ಬಿಡ ನಿನ್ನಂತಹ ಮಗನನ್ನು ಪಡೆಯಬೇಕು ಎನ್ನುವ ಪ್ರಬಲವಾದಂತಹ ಅಪೇಕ್ಷೆಯನ್ನು ಹೊಂದಿ, ನಿನ್ನ ಕಾಂಕ್ಷೆಯನ್ನೇ, ನಿನ್ನ ವಿಶೇಷವಾದಂತಹ ನಿರೀಕ್ಷೆಯನ್ನೇ ಬಸಿರಲ್ಲಿ ಉಸಿರಾಗಿಸಿ ಆ ಮೂಲಕವಾಗಿ ಪೃಥಾದೇವಿ ನಿನ್ನನ್ನು ಹೆದ್ದು ಪ್ರಪಂಚಕ್ಕೆ ಕೊಟ್ಟಳಂತೆ. ಆ ಕಾರಣದಿಂದ ಜನ್ಮತಃ ನೀನು ಭಾಗ್ಯಶಾಲಿ. ಭಾಗ್ಯ ಎನ್ನುವುದನ್ನು ಹುಟ್ಟಿದಾರಭ್ಯದಿಂದ ಪಡೆದುಕೊಂಡ ವ್ಯಕ್ತಿ ಅದಕ್ಕೆ ಬೇರೆ ಬೇರೆ ರೂಪಗಳನ್ನು, ಮಾರ್ಪಾಟುಗಳನ್ನು ಕೊಡಬೇಕಾಗುತ್ತದೆ ಹೊರತು ಆ ಭಾಗ್ಯದ ಪ್ರಾಪ್ತಿಗಾಗಿ ಲೋಕನಾಗಿ ಪ್ರಯತ್ನಿಸಬೇಕಾದ ಅಗತ್ಯ ಇಲ್ಲ. ಎಲ್ಲಿ ಏನುಂಟು ಅದರ ಬಳಿಗೆ ಎಲ್ಲವೂ ಒಲಿದು ಬರ್ತದೆ ಎನ್ನುವುದಕ್ಕೆ ಸಾಕ್ಷ್ಯವಾಗಿ ಉಳಿದವನು ನೀನು. ಸಮುದ್ರಕ್ಕೆ ನಾನಾ ನದಿಗಳು ಹೇಗೆ ಸೇರುತ್ತವೆಯೋ, ಆ ಸೇರುವಿಕೆಯಿಂದ ನೀರಧಿ ಎನ್ನುವ ಹೆಸರನ್ನು ಹೇಗೆ ಸಮುದ್ರಕ್ಕೆ ಕೊಡುತ್ತದೆಯೋ, ಅದೇ ರೀತಿ ಮಂಗಳಮಯಿಯಾದಂತಹ ನಿನ್ನ ಕಡೆಗೆ ನಾನಾ ಕಡೆಗಳಿಂದ ಭಾಗ್ಯದ ವಾಹಿನಿಯೇ ಹರಿದು ಬಂತು. ಹಾಗೆಂದು ವ್ಯತ್ಯಾಸ ಉಂಟು ನಿನಗೂ ನನಗೂ. ನಾನು ಹುಟ್ಟಿದಾರಭ್ಯ ಭಾಗ್ಯದಿಂದ ವಂಚಿತನಾದವನು, ಯೋಗ ಪ್ರಮೇಯದಿಂದ ತಪ್ಪಿಸಿಕೊಂಡವನು. ಸೂತನ ಮಗ ನಾನು ಹೌದು, ಸೋತ ಮಗನು ನಾನಾಗಿ ಹೋಗಿದ್ದೇನೆ. ನೀನು ಗೆದ್ದ ಮಗ ಎನ್ನುವುದನ್ನು ಪ್ರಾಮಾಣಿಕವಾಗಿ ಅಂಗೀಕರಿಸಿದ್ದೇನೆ. ಬಿಡು ಬಿಡು ಸಾಕು. ನಿನ್ನ ಬದುಕಿನಲ್ಲಿ ಯಾವ ಹೊತ್ತು ಸಾಕು ಎನ್ನುವ ಶಬ್ದ ಬರಕೂಡದು. ಹಸಿರಾದಂತಹ ವನವನ್ನು, ಹುಲ್ಲುಗಾವಲನ್ನು ಕಂಡಾಗ ದನಗಳ ಹಿಂಡು ಹೇಗೆ ಧಾವಿಸುತ್ತದೆಯೋ ಅದೇ ತಾನಾಗಿ ತಾನು ಯುದ್ಧಾಕಾಂಕ್ಷಿ ಅಂತ ಘೋಷಿಸಿದವನೇನು. ಈ ಕಾಲಕ್ಕಾಗುವಾಗ ಅದೇ ತೀವ್ರತೆಯನ್ನು, ಅದೇ ಕಾತರತೆಯನ್ನು, ಅದೇ ಉದ್ಯೋಗವನ್ನು ಇಟ್ಟುಕೊಂಡು ಹೋರಾಟ ಮಾಡಬೇಕಾದ ನೀನು ನನ್ನ ಕುರಿತಾಗಿ ಸೂತನೆಂಬ ಸಾಮಾನ್ಯವಾದ ಧೋರಣೆಯಿಂದ ಅಲ್ಪತೃಪ್ತಿಯನ್ನು ಹೊಂದಬೇಕಾದದ್ದಿಲ್ಲ. ಆದ್ದರಿಂದಲೇ ಸಾಕು ಎನ್ನುವುದನ್ನು ಬಿಡು. ಯಾರು ಸಾಮಾನ್ಯವಾದ, ಅಲ್ಪವಾದ, ಸರಳವಾದ ತೃಪ್ತಿಗೆ ತನ್ನನ್ನು ತಾನು ಸಮರ್ಪಿಸಿಕೊಳ್ಳುತ್ತಾನೆ ಅವನು ಹೆಚ್ಚಿನದನ್ನು ಸಾಧಿಸುವಲ್ಲಿ ತೊಡಕನ್ನು ಹೊಂದುತ್ತಾನೆ ಅಂತ ಅರ್ಥ. ಈ ಕಾರಣದಿಂದ ಬಿಡು ಬಿಡು ಸಾಕೆಲು ಪಾರ್ಥ, ಹಾಗೆಂದು ತಲೆಯನ್ನು ನೀಗಲಿಕಹುದು ಅಂತ ಒಂದು ಮಾತಾಡಿದ ನೀನು. ಅದಕ್ಕೆ ಪೂರಕವಾಗಿ ಗೋಗ್ರಹಣದ ಪ್ರಕರಣವನ್ನು, ಚಿತ್ರಸೇನನೆಂಬ ಗಂಧರ್ವನಿಂದ ಪರಾಜಿತನಾದಂತಹ ಪ್ರಕರಣವನ್ನು ನೀನು ಸಾಂದರ್ಭಿಕವಾಗಿ ನೆನಪು ಮಾಡಿದೆ. ಹಾಗೆಂದು ಅವುಗಳಲ್ಲಿ ನನ್ನ ಸೆಣಸಾಟದ ಪ್ರಕ್ರಿಯೆಗಳಲ್ಲಿ ಎಲ್ಲೂ ತೊಡಕು ಬಂದದ್ದಕ್ಕೆ ನಿದರ್ಶನ ಇಲ್ಲ. ಆ ಚಿತ್ರಸೇನನೆಂಬ ಗಂಧರ್ವನ ಮೊದಲಿನ ಪಡೆ ನಮ್ಮ ಕಾಲಬಳಕ್ಕೆ ಬಂದಾಗ ಅವರನ್ನೆಲ್ಲ ಸೋಲಿಸಿ ಹೆಡವರಿ ಕಟ್ಟಿದಂತಹ ಧೀಮಂತ ಸಾಹಸಿ ನಾನು. ಏನು ಮಾಡೋಣ, ಚಾಕ್ಷುಷಿ ವಿದ್ಯಾಗಿ ದೇವತೆಗಳಿಗೆ ಸಂಬಂಧಪಟ್ಟಂತಹ ವಿದ್ಯೆಗಳಲ್ಲಿ ನಮಗೆ ಕೊರತೆ ಬಂದದ್ದರಿಂದ, ಮಿತಿ ಇದ್ದದ್ದರಿಂದ, ಅಸಹಾಯಕತೆ ಕಾಡಿದ ಕಾರಣದಿಂದ ಅಲ್ಲಿ ನಾನು ವಿಕರ್ಣನ ರಥ ಏರಿ ತಪ್ಪಿಸಿಕೊಳ್ಳಬೇಕಾದ ಸ್ಥಿತಿ ಬಂತು. ಗೋಗ್ರಹಣದಲ್ಲಿ ಒಮ್ಮೆ ಅಲ್ಲ, ಎರಡಲ್ಲ, 3 ಸಲ ನಿನಗೆ ನಾನು ಮುಖಾಮುಖಿ ಆಗಿದ್ದೇನೆ. ನಾನು ಸೋಲುವವನೇ ಹೌದಾಗಿದ್ದರೆ
ಪರಾಜಿತನಾಗಿ ನನ್ನ ಬದುಕಿಗೆ ಇತಿಶ್ರೀ ಹೇಳುವ ಭಾಗ್ಯವಿಹೀನ ಹೌದಾಗಿದ್ದರೆ ಒಂದನೆಯ ಸಲ ಸೋತವ ಎರಡನೆಯ ಸಲ ಯಾಕಾದರೂ ಬರಬೇಕು, ಎರಡು ಸಲ ಸೋತವ ಮೂರನೆಯ ಸಲ ಯಾಕೆ ಕಾಣಿಸಿಕೊಳ್ಳಬೇಕು? ಆದ ಕಾರಣದಿಂದ ಪಾರ್ಥ ಸಮ್ಮುಖದ ಸ್ಪರ್ಧೆ ಅದು ಊರ್ಜಿತ ಎನ್ನುವುದನ್ನು ರಂಗಭೂಮಿಯಿಂದ ತೊಡಗಿ ಕುರುಕ್ಷೇತ್ರದ ನನ್ನ ಧಾರ್ಮಿಯವರೆಗೆ ಸ್ಥಾಯಿಯಾಗಿ ಉಳಿಸಿಕೊಂಡು ಬಂದವನ. ಸ್ಥಾವರ ಜಂಗಮಗಳ ವ್ಯತ್ಯಾಸವನ್ನು ನೀನು ತಿಳಿಯದವನಲ್ಲ. ಯಾವತ್ತೂ ಯಾವುದೂ ಕೂಡ ಸ್ಥಾವರವಾಗಿ ಉಳಿಯಕೂಡದು. ಜಂಗಮತ್ವ ಸಂಚಾರಿ ಭಾವ ಹೊಂದಿದುದೇ ಬದುಕಿನಲ್ಲಿ ಉತ್ಕರ್ಷೆಯನ್ನು, ಉದ್ಧಾರವನ್ನು, ಪರಿವರ್ತನೆಯನ್ನು, ಸಂಕ್ರಮಣಶೀಲತೆಯನ್ನು ಹೊಂದುತ್ತದೆ ಅಂತ ಅರ್ಥ. ಅದೇ ಕಾತರತೆಯಿಂದ ನಾನು ಬೆಳಕು ಕಾಣುತ್ತಾ ಬಂದಿದ್ದೇನೆ, ಬೆಳವಣಿಗೆ ಹೊಂದುತ್ತಾ ಬಂದಿದ್ದೇನೆ. ಆದ್ದರಿಂದ ಬಿಡು ಸಾಕೆಲ ಪಾರ್ಥ, ನಿನ್ನಂತಹ ಪರಾಕ್ರಮೆಯ ಸಮ್ಮುಖದಲ್ಲಿ ಹೋರಾಟ ಮಾಡುವುದಕ್ಕೆ ಭುವನದ ಭಾಗ್ಯ ಬೇಕು ಅಂತ ನಾನು ಚೆನ್ನಾಗಿ ಬಲ್ಲೆ. ಹಾಗೆಂದು ಎಲ್ಲ ಕಾಲದಲ್ಲೂ ಎಲ್ಲವೂ ನೆರಪುಗೊಳ್ಳುತ್ತದೆ ಅಂತ ತಪ್ಪಾಗಿ ತಿಳಿಬೇಡ. ಎಂತೆಂತಹ ಗೆದ್ದವರೆಲ್ಲ ಬದುಕಿನ ದೌರ್ಬಲ್ಯದ ಕ್ಷಣಗಳಲ್ಲಿ ಸೋತು ಹಳ್ಳಾಗಿ ಹೋದಂತಹ ಸ್ಥಿತಿ ಉಂಟು. ಆದ ಕಾರಣದಿಂದಲೇ ನಿನ್ನ ಸಮ್ಮುಖಕ್ಕೆ ಸೆಣಸಾಟಕ್ಕೆ ನಿಂತಿರುವ ನಾನು ಸೂತನ ಮಗನೇ ಎನ್ನುವಂತ ಆಕ್ಷೇಪಕ್ಕೆ ಒಳಗಾದರೂ ಕೂಡ ನನ್ನ ಪರಾಕ್ರಮ ಸಾಧಾರಣವಾದದ್ದು ಎನ್ನುವ ತಿಳುವಳಿಕೆ ನಿನಗೆ ಬೇಡ. ನೀನು ಸಾಧಿಸಿದ್ದು, ನೀನು ಪ್ರಾರ್ಥಿಸಿದ್ದು ಲೋಕದಲ್ಲೇ ಬಿತ್ತರವಾಗಿದೆ. ಹಾಗೆಂದು ನಾನು ಸಂಪಾದಿಸಿದ್ದು ಅಲ್ಪ ಅಲ್ಪ ಸ್ವಲ್ಪ ಸ್ವಲ್ಪ ಅಲ್ಲಲ್ಲಿ ಗುರುಮುಖದಿಂದ ಅಂತ ಆದರೆ ನನ್ನ ಸಂಗ್ರಹ ಏನು ಎನ್ನುವುದರ ಕುರಿತಾಗಿ ಸ್ಪಷ್ಟವಾದ ಪರಿಕಲ್ಪನೆ ನಿನಗೇನೂ ಇಲ್ಲ. ಆದ್ದರಿಂದ ನನ್ನ ಮೂಡಿಗೆಯಲ್ಲಿ ತುಂಬಿಕೊಂಡಿರುವ ಸಾಧಾರಣ ಅಸ್ತ್ರದ ಜೊತೆಗೆ ನಿನಗೆ ಬದುಕಿನಲ್ಲಿ ವಿಶೇಷವಾಗಿ ಮೂರು ಲೋಕದವರು ಬಳುವಳಿ ಕೊಟ್ಟ ನಿನ್ನ ಅಕ್ಷಯ ತೂಡಿರದಲ್ಲಿ ಸೇರಿಕೊಂಡ ಬಾಣಗಳ ಜೊತೆಗೆ ಅನುಸಂಧಾನ ಮಾಡುವುದೇ ನನಗೆ ಹೆಚ್ಚುಗಾರಿಕೆ. ತಲೆಯನ್ನು ನೀಗಲಿಕ್ಕಹುದು ಅಂತ ನಿರ್ಣಯ ಮಾಡುತ್ತಿ ನನ್ನ ಹಣ ಬರಹವನ್ನು ಬರೆಯಬಲ್ಲ ವಿಧಾತನಾಗಿ ಕಾಣಿಸಿಕೊಳ್ಳುತ್ತಿ. ನಾನು ಚೆನ್ನಾಗಿ ಬಲ್ಲೆ ಪಾರ್ಥ. 10 ದಿವಸಗಳವರೆಗೆ ಹೋರಾಟ ಮಾಡಿದ ಭೀಷ್ಮರು ತಲೆಯನ್ನು ನೀಗಿದರೆ ಅವರ ನೆತ್ತಿಯ ಮೇಲಿರುವ ಕಿರೀಟಕ್ಕೆ ಆಧಾರವಾದ ತಲೆ ಕಳಚಲ್ಪಟ್ಟಿದೆ. 5 ದಿವಸ ಹೋರಾಟವನ್ನು ಮಾಡಿದ ಶಾಪಾದಪ್ಪಿ ಶರಾದಪ್ಪಿಗಳನ್ನಂತ ಉಗ್ರ ಸೇನಾನಿ ಎನಿಸಿಕೊಂಡ ಆ ಆಚಾರ್ಯ ಶ್ರೇಷ್ಠರಾದಂತ ದ್ರೋಣರು ತಲೆಯನ್ನು ನೀಗಿದರೆ ಅವರು ತಲೆಯನ್ನು ನೀಗಿಯೇ ಬಿದ್ದವರೇ. ಹಾಗಾಗಿ ಉಪಾಯಾಂತರದಿಂದ ಅಪಾಯದ ಸರಗಿನಿಂದ ತಪ್ಪಿಸಿಕೊಂಡ ದಾರಿ ಅದು ಇಲ್ಲಿಗೆ ಹೆದ್ದಾರಿ ಆಗುವುದಿಲ್ಲ. ಆದ ಕಾರಣದಿಂದಲೇ ವಾಗ್ಬಾಣ ಉಚಿತವಾಗಿ ನೀನು ಆಡಿದ್ದಿ. ನನ್ನ ಭಾವನೆ ಎನ್ನುವಂತಹ ವಿಶೇಷವಾದ ಗುರಾಣಿಯಿಂದ ತಡೆದಿದ್ದೇನೆ. ನನ್ನಲ್ಲಿರಬಹುದಾದ ಭಾವಕೋಶದಿಂದ 4 ವಾಗ್ಬಾಣ ಬಿಟ್ಟಿದ್ದೇನೆ. ಅದನ್ನು ನಿಲ್ಲಿಸು. ಮಂತ್ರಾಸ್ತ್ರಗಳನ್ನು ಚಕ್ರವ್ಯೂಹ ಬಂದರೆ
ನಾನು ಅಭ್ಯೂಹವನ್ನೇ ಬರೆಯಲು ಸಹ ಕ್ಷಣಾರ್ಥದಲ್ಲಿ ಆಗಲ್ಲ. ಕೋಟಿ ಕೋಟಿ ಪ್ರಣಾಮಗಳು. ಮುಗಿಯುವುದು ಯಾವಾಗ? ಪ್ರಾರಂಭ ಮಾಡಿದ ನೀನೇ ಹೇಳಬೇಕು, ನಾನೇ ಮುಗಿಸಬೇಕಾ? ಹೌದು, ಬನ್ನಿ, ಹೀಗೆ ಬನ್ನಿ. ಅದು ನಾನು ಕುಳಿತುಕೊಳ್ಳುವುದು ನಿನ್ನ ಮುಂದೆ, ನಿನಗಿಂತ ಎತ್ತರದ ಆಸನವನ್ನು ನಾನು ಸ್ವೀಕಾರ ಮಾಡುವುದು ಬೇಡ ಅಂತ ಹೇಳ್ತೀರಾ? ಸರಿ ಆಗ್ತದ? ನಿಮ್ಮಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ಏನು? ಮನೆಯ ಬಾಗಿಲಿಗೆ ಬಂದಿರುವಂತಹ ಅತಿಥಿಯೋ ಅಭ್ಯಾಗತನ ಆಗಂತುಕನ ಯಾರೇ ಇರಲಿ, ಕಾಲು ತೊಳೆಯಲಿಕ್ಕೆ ನೀರು ಕೊಟ್ಟು ಕುಳಿತುಕೊಳ್ಳಲಿಕ್ಕೆ ಮನೆ ಕೊಟ್ಟಾಗ ನಾನು ಸ್ವೀಕರಿಸುವುದಿಲ್ಲ ಅಂತ ಹೇಳಿದ್ರೆ ಅವನ ಮರ್ಯಾದೆ ಅಂತೂ ಹೋಯ್ತಲ್ಲ, ಮನೆಯವನ ಮರ್ಯಾದೆಯನ್ನು ಕಳ್ಳ ಹಾಗಾಗ್ತದ? ಹಾಗಾದ್ರೆ ನೀನು ಆ ಕಡೆ ಮಾಡೋದು ಸಾಮಾನ್ಯರು. ಅಯೋಧ್ಯೆ ಆಸ್ಥಾನವೆಂದರೆ ವಿದ್ವಾಂಸರಿಂದ ಸಮ್ಮಲಿತವಾಗಿರುವಂತಹ ಒಂದು ಪ್ರಭಾವಲಯ. ಈ ಪ್ರಭೆಯ ಮಧ್ಯೆ ಮತ್ತೊಂದು ಪ್ರಭೆಯಲ್ಲಿಂದ ನಿರೂಪಿಸುವಾಗ ತಮ್ಮ ಆಗಮನ ಸರಿ ಯಥಾಮತಿಯಾದಂತಹ ಉಪಚಾರಗಳನ್ನೆಲ್ಲ ಮಾಡಿದ್ದೇನೆ. ಸಂತೋಷ ಆಯ್ತು. ಸಾಮಾನ್ಯರಲ್ಲ ತಾವು ಘನ ತಪೋಧನ ಹಾಗೂ ಗ್ರಹಿಸಬಹುದು. ಆದ್ರೆ ಹೀಗೂ ಗ್ರಹಿಸಬೇಕಾದ ವಿಷಯ ಇದೆ. ಏನು? ನಾರಂ ಇತಿ ಜ್ಞಾನ ಯದಾತೀತಿ ನಾರದ. ಹೌದು, ಜ್ಞಾನದ ಉಳ್ಳವರಿಗೆ ಅದನ್ನೇ ಅನುಗ್ರಹಿಸುವಂತ ನಾರದರಂತ ಲೋಕ ಸಂಚಾರಿಗಳು. ಕಟ್ಟಿಕೊಂಡ ಮನೆ ಇಲ್ಲ, ಹುಟ್ಟಿದ ಮಕ್ಕಳಿಲ್ಲ, ಆದರೂ ತಮ್ಮ ಸೇವೆ ಸಲ್ತದೆ ಲೋಕ ಕಲ್ಯಾಣಾರ್ಥವಾಗಿ ಎಂಬುದು ನಾವು ಅರ್ಥೈಸಿದೆವು. ಸರಿ ಸ್ವಾಮಿ, ಏನು? ಒಂದು ಕಾಲದಲ್ಲಿ ಅಯೋಧ್ಯೆಯಲ್ಲಿ ನೀರೇ ಇಲ್ಲವೆಂತಂತೆ. ವೈವಸ್ವತನು ವಸಿಷ್ಠರ ಆದೇಶದಿಂದ ಬಿಂದು ಸರೋವರಕ್ಕೆ ಬಾಣವನ್ನು ತೂರಿ ಹರಿಸಿದ ವಾರಿಗೆ ಶರಯು ಅಂತ ಹೆಸರು. ಶರಯು ತರಂಗಿಯಿಂದ ಆವೃತವಾಗಿರುವಂತಹ ಈ ಕೋಸಲ ದೇಶ ಒಂದು ಪುಣ್ಯಕ್ಷೇತ್ರ. ಪುಣ್ಯಕ್ಷೇತ್ರಕ್ಕೆ ಗಣ್ಯ ವ್ಯಕ್ತಿಗಳಾಗಿರುವಂತಹ ತಮ್ಮ ಆಗಮನ ಅಂತ ಹೇಳುವುದು ಬಂಗಾರದ ಹೂವಿಗೆ ಪರಿಮಳ ಬಂದ ಹಾಗೆ. ಸರಿ ಸರಿ, ಮಾನಸಿಕವಾದಂತಹ ಕ್ಲೇಶವೆಂಬ ಕತ್ತಲೆಯಲ್ಲಿ ನಾನು ಆಳುತ್ತಿದ್ದೆ. ನಾರದು ಎಂಬ ಪ್ರತಿ ಸೂರ್ಯೋದಯದಿಂದ ಆ ಕತ್ತಲೆಯೆಲ್ಲ ಮಾಯವಾಯಿತು, ಸಾರ್ಥಕವಾಯಿತು. ನನ್ನ ಮನನಿಯೋ
ಅಂತ ಸತ್ಕುಲ ಪ್ರಸೂತ ನೀನು. ಹಾಗಾಗಿ ನಾವೆಲ್ಲ ತಿಳಿದುಕೊಂಡದ್ದು ಹೇಗೆ ಏನು ರಾಮ ವಿಗ್ರಹವಾನ್ ಧರ್ಮ ಧರ್ಮಕ್ಕೆ ಮೂರ್ತಿ ಅಂತ ಹೇಳಿದ್ರೆ ರಾಮ ಎನ್ನುವುದಾಗಿ ನಾವೆಲ್ಲ ತಿಳಿದುಕೊಂಡವರು. ಆಶ್ಚರ್ಯ ಆಯ್ತು ನನಗೆ. ಏನು ಯಾವುದೇ ಕಾರ್ಯವನ್ನು ಮಾಡೋದಾದ್ರೆ ಹೀಗೆ ಮಾಡಬೇಕೆನ್ನುವುದನ್ನು ತಿಳಿದುಕೊಂಡಂತಹ ನೀನು ಈ ರೀತಿಯಾಗಿ ಮಾಡಿದೆಯಲ್ಲ, ತಪ್ಪಾಯ್ತು ಅಂತಲ್ಲ, ಆದ್ರೆ ಮಾಡಿದ್ ಸರಿಯಾಗಿ ಸರಿಯಾಗಿಲ್ಲ ಅಂತ ತಪ್ಪೇ ಅಲ್ಲ. ಹೌದು, ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ? ಯಾವುದೇ ಕಾರ್ಯವನ್ನು ಮಾಡುವುದಾದ್ರೂ ಕಾಯಿನ ವಾಚ ಮನಸ್ಸ ಪೂರಕವಾಗಿ ಮಾಡಬೇಕು, ಶುದ್ಧಿ ಬೇಕು ಅಂತ. ಹಾಗೆ ಮಾಡಿದ್ರೆ ಮಾತ್ರ ಫಲ ಎನ್ನುವುದು ಸಿಗ್ತದೆ ಮಾಡಿದ ಕಾರ್ಯ. ಜಲ್ಲಿ ಅಂತ ರಾಮ ನನ್ನಲ್ಲಿ ಬಂದಾಗ ಉಪಚಾರ ಮಾಡುವುದಕ್ಕೆ ಒಳ್ಳೆಯ ಮಾತನ್ನಾಡಿದವು ನೀನು. ಹೌದು, ನಿನ್ನ ದೇಹ ಎಲ್ಲ ರೀತಿಯಿಂದ ಸಹಕರಿಸಿದ್ದು ಹೌದು, ಆದ್ರೆ ನಿನ್ನ ಮನಸ್ಸು ಯಾಕೋ ಸರಿ ಇಲ್ಲ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಮನಸ್ವಿ ನಿಮ್ಮನ್ನು ಸತ್ಕರಿಸಲಿಲ್ಲ. ಹೌದು, ಮನದ ಕದನದ ಹದನವನ್ನು ವದನ ಸೂಚಿಸ್ತದೆ ಅಂತೆ. ನಿನ್ನ ವದನವನ್ನು ನೋಡಿದ್ರೆ ಗೊತ್ತಾಗ್ತದೆ ಮನದ ಸಾಗರದಲ್ಲಿ ಯಾವುದೋ ಒಂದು ಕೋಲಾಹಲ ಎದ್ದಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಮನೆ ಜಗಲಿ ಮೇಲೆ ಕುತ್ಕೊಂಡ್ರೆ ಮನೆ ಯಜಮಾನ ಇದ್ದವ ಅಂತ ಹೇಳ್ಬಹುದು. ಹೌದೌದು, ಯಾರು ಹೇಳ್ಬಹುದು. ಹಾಗೆಯೇ ನಿನ್ನ ಮುಖವನ್ನು ನೋಡಿದ್ರೆ ಯಾವುದೋ ಒಂದು ರೀತಿಯ ಕ್ಲೇಶ ಎನ್ನುವುದು ನಿನ್ನ ಮನಸ್ಸಿನಲ್ಲಿ ಉಂಟು ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತದೆ. ದಿವಿಯಿಂದ ಭೂಮಿಗಿಳಿದಂತ ಭಗವಂತ ನೀನು, ನಿನ್ನ ಮನಸ್ಸಿಗೆ ಈ ರೀತಿಯಾದಂತಹ ಕ್ಲೇಶ ಎನ್ನುವುದು ತುಂಬಿಕೊಂಡಿರ್ತದೆ ಅಂತ ಆದ್ರೆ ಯಾವುದು, ಯಾಕೆ, ಏನು, ಹೇಗೆ ಅಂತ ಕೇಳಬಹುದು ರಾಮ. ನಾನು ನಿಮ್ಮ ಹಾಗೆ ಎಲ್ಲ ಬಿಟ್ಟವನು. ಎಲ್ಲ ಬಿಟ್ಟವನು ಅಂತ ಹೇಳಿ ಅಪಾರ್ಥ ಗ್ರಹಿಸಬೇಕು. ಪ್ರಾಪಂಚಿಕವಾದಂತಹ ಯಾವ ತಂಜನೆಗಳಿಗೂ ತಾವು ಒಳಗಾದವರಲ್ಲ. ನನಗೆ ಹಾಗೂ ಸಾಕೇತ ನಾಥ ದಶರಥ ನಂದನ ಕೌಸಲ್ಯಾನಂದ ವರ್ಧನ ಭರತ ಲಕ್ಷ್ಮಣ ಶತ್ರುಘ್ನಿಗೆ ಅಗ್ರಜ ಸೀತಾಕಾಂತನಾಗಿರುವಂತಹ ನನಗೆ ಈ ವ್ಯವಹಾರಗಳಲ್ಲಿ ಕ್ಲೇಶ ಬಾರದೆ ಇದ್ದೀತೆ. ಖಂಡಿತ ಬರ್ತದೆ. ರಾಜ ಅಂತ ಹೇಳಿದ್ರೆ ಅಂತದ್ದೆಲ್ಲ ಬರುವುದೇ ಅಲ್ವಾ. ಆದ್ರೆ ಯಾವುದು ಆ ರೀತಿಯಾದಂತಹ ಕ್ಲೇಶ ಹೇಳಿಕೊಂಡ್ರೆ ಪರಿಹಾರ ಸಿಕ್ಕರೂ ಸಿಗಬಹುದು, ಅಥವಾ ದುಃಖದ ಭಾರವಾದರೂ ಕಡಿಮೆ ಆಗಬಹುದು. ಇನ್ನೊಬ್ಬರಲ್ಲಿ ಹೇಳ್ಕೊಳ್ಬೇಕು ದುಃಖವನ್ನು, ಭಾರ ಕಡಿಮೆ ಆಗ್ತದೆ. ಸಂತೋಷವನ್ನು ಹೇಳಿಕೊಂಡ್ರೆ ವರ್ಧಿಸುತ್ತದೆ. ಜ್ಞಾನಿಗಳು ತಾವು ತಮ್ಮಲ್ಲಿ ನಿವೇದಿಸಿಕೊಳ್ತೇನೆ. ನಮ್ಮವನೇ ಆಗಿರುವಂತಹ ಶಕುಂತ ಭೂಪಾಲ ವಿಶ್ವಾಮಿತ್ರರ ಕೃತಭಂಗಕ್ಕೆ ಕಾರಣನಾದ. ಇವರು ವಾದ್ಯ ಆಯಿತು, ಅವನನ್ನು ಕೊಂದು ಕೊಡುವುದು ನಾನು ಒಪ್ಪಿಬಿಟ್ಟೆ. ಅದಕ್ಕಾಗಿ ಬೇಸಲ್ವಾ, ಬಂಧುವನ್ನು ಕೊಲ್ಲಬೇಕಾಗ್ತದೆ ಅನ್ನೋದರ ಕಾರಣಕ್ಕಾಗಿ ನೀವೇನು ಪ್ರಸಂಗ ಮುಗಿಸೇ ಬಿಟ್ಟರಲ್ಲ. ಹೀಗೆ ನಾನು ಕೇಳಿದೆ. ಅಧರ್ಮಿಯಾದ ಬಂಧು ವಾತ್ಸಲ್ಯಕ್ಕೆ ಕಾರಣನಲ್ಲ ಎಂಬ ಕಾರಣಕ್ಕಾಗಿಯೇ ಮಗನಾದ ಅಸಮ್ಮತಿಸಿದ ಪ್ರಜೆಗಳನ್ನೆಲ್ಲ ಹಿಂಸಿಸುತ್ತಿರುವಂತಹ ವೇಳೆಯಲ್ಲಿ ಸಕಲ ಚಕ್ರೇಶ್ವರ ನೀನು ನನ್ನ ಮಗನಲ್ಲ, ಕಾಡಿಗೆ ಹೋಗುವಂತ ಅಂತ ವಂಶ ನಮ್ಮ ಬಂಧುವನ್ನ ಕೊಲ್ಲುವುದಕ್ಕಾಗುವುದಿಲ್ಲ ಅಂತ ನಾನು ಸಿದ್ಧಾಕಾಂತನು. ಮತ್ತೆ ಋತುಭಂಗ ಯಾರು ಮಾಡ್ತಾರೋ ಅಂತವರನ್ನು ವಿಚಾರಿಸದೆ ಕೊಲ್ಲಬೇಕಾದ ವಂಶ ನಮ್ಮದು. ಸರಿ ಸರಿ ಸರಿ, ಆಗಿಲ್ಲಲ್ಲ ಅಂತ ಚಿಂತೆ ಆಗ್ಲಿಲ್ಲ ಅಂತ ಎಲ್ಲಿ ಹುಡುಕಿದ ಶಕುಂತ ಇಲ್ಲ 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 ಎಲ್ಲೆಲ್ಲಿ ನಮ್ಮವರೆಲ್ಲ ಬಂದು ಹೇಳ್ತಾ ಇದ್ದಾರೆ. ಈಗ ಶಕುಂತ ಸಿಕ್ಕದಿದ್ದರೆ ಏನು ನೀವು ಸಿಕ್ಕಿದ್ರಲ್ಲ. ಈ ದೊಡ್ಡವರೇ ಹಾಗೆ ಅಂತ ರಾಜನ ಬಗ್ಗೆ ಹೇಳ್ತಾರೆ. ರಾಜ ನಗುತ್ತಾ ಶಿಕ್ಷೆ ಕೊಡ್ತಾರಂತೆ. ನಿನ್ನ ಸಹವಾಸ ಸಾಕು, ನಾನು ಬರ್ತೇನೆ. ನೀವೇನು ಬಯಸಿದ್ರಿ? ನೀನು ಹೇಳಿದ್ದೆ ಹಾಗೆ ಅದು. ಶಕುಂತನನ್ನು ಕೊಲ್ಲಬೇಕಾಗಿತ್ತು, ಅವನಂತೂ ಸಿಗ್ಲಿಲ್ಲ, ನೀವು ಸಿಕ್ಕಿರಲ್ಲ ಅಂತ ನನಗೆ ಹೇಳಿದ್ರೆ
ಎತ್ತಿಗೆ ರೋಗ ಬಂದ್ರೆ ಕುರುವಿಗೆ ಬರ ಹಾಕಿದ್ರೆ ಗುಣ ಆಗ್ತದ, ಆರೋಗ್ಯ ಸರಿ ಆಗುವುದಿಲ್ಲ ಅಲ್ವಾ? ನಮ್ಮವರೆಲ್ಲ ಭೂಲೋಕದಲ್ಲಿ ಸಂಚಾರ ಮಾಡುವಂತಾದ್ರೆ ನೀವು ತ್ರಿಲೋಕ ಸಂಚಾರ ಸರಿ ಹೋಗ್ಬೇಕಾ? ನಿಂತಲ್ಲೇ ಆಯಿತು ಇಂತಲ್ಲಿ ಶಕುಂತ ಇದ್ದಾನೆ ಹೇಳುವಂತ ಮಹಾಂತರು ತಾವು. ಸರಿ ಹೇಳಲಿಕ್ಕಾಗಿ ಬಂದವರು ಎಲ್ಲಿದ್ದಾನೆ ಶಕುಂತ ಅದು ಹೇಳ್ಬೋದು, ಆದ್ರೆ ಇಷ್ಟೇ ಹೊತ್ತು ಸ್ವಲ್ಪ ಸ್ವಲ್ಪ ಹೊತ್ತು ಕೆಲವರಿಗೆ ಅಷ್ಟೇ ಸಾಕಾಗ್ತದೆ. ಯಾವುದು ಸ್ವಲ್ಪ ವಿಷಯ ಪೂರ್ಣವಾದ ಪಾಠ ನಾವು ಉಂಟ ಹೇಳಬೇಕು, ಆದ್ರೆ ಸ್ವಲ್ಪ ಗೊತ್ತುಂಟು. ಅಷ್ಟು ಗೊತ್ತಿದ್ದವರು ನಮ್ಮಲ್ಲಿ ಇಲ್ಲದ, ಅಷ್ಟು ಗೊತ್ತಿದ್ದವರು ಇಲ್ಲವ? ಇಲ್ಲ. ಹಾಗಾದ್ರೆ ಗೊತ್ತಿದ್ದಷ್ಟಲ್ಲ ಹೇಳ್ತೇನೆ, ಖಂಡಿತ ಹೇಳುವ. ಕೆಲವರಿಗೆ ಸ್ವಲ್ಪವೇ ಸಾಕಾಗ್ತದೆ. ಹೌದಾ? ಹೀಗೆ ತಿರುಗಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬದರಿಕಾಶ್ರಮದ ಬುಡದಲ್ಲಿ ಸಮೀಪದಲ್ಲಿ ಆ ಕಡೆ ಈ ಕಡೆ ಎಲ್ಲೊಂದು ಸಮೀಪದಲ್ಲಿ ಒಂದು ಕಲ್ಲು ಬಂಡೆಯ ಮೇಲೆ ಒಬ್ಬ ಹೊಡ್ತಾ ಇದ್ದ. ಕಲ್ಲು ಬಂಡೆಯ ಮೇಲೆ ಒಬ್ಬ ಹೊಡ್ತಾ ಇದ್ದ. ನಾನು ಅದೇ ಮಾರ್ಗದಲ್ಲಿ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಕೇಳಿದೆ, ಯಾರಪ್ಪ ನೀನು, ಯಾಕೆ ಹೊಡ್ತಾ ಇದ್ದೀಯ, ನಿನ್ನ ಹೆಸರೇನು ಅಂತ ಕೇಳಿದೆ. ನನ್ನ ಹೆಸರು ಶಕುಂತ. ಎಲ್ಲಿಗೆ? ಬದರಿಕಾಶ್ರಮಕ್ಕೆ ಹೋಗುವ ಹಾದಿಯಲ್ಲಿ ಬಂಡೆ ಮೇಲೆ ಕುಳಿತಿರುತ್ತಾ ಮುಕುಟ ವರ್ಧನನೇ ಶಕುಂತ ಭೂಪಾಲ. ನೀವು ತೋರಿಸಿ ನಾನು ಕತೆ ಮುಗಿಸ್ತೇನೆ. ನಾನು ಇವಷ್ಟ ಕಥೆ ಹೇಳ್ತಾ ಇರುವುದ, ಈಗಿನ ಕಥೆ ಹೇಳ್ತಾ ಇರುವುದ? ಮತ್ತೆ ಯಾವಾಗ? ಈಗ ಅಲ್ಲ, 6 ದಿನಗಳ ಹಿಂದಿನ ಕಥೆ ಹೇಳ್ತಾ ಇರುವುದು. ಆ ವಾಕ್ಯವನ್ನು ಮೊದಲೇ ಸೇರಿಸಬೇಕು. ನಿನಗೆ ಇಷ್ಟ ಅವಸರ ಉಂಟು, ನನಗೇನು ಗೊತ್ತುಂಟು? ನಮಗೆ ಅವಸರ ಉಂಟು, ನಾಳೆ ಒಂದೇ ದಿವಸ ಇರುವುದು, ಆದ್ರಿಂದ ಹೇಳಿದ್ದೀನಿ ನಾನು. ಹೇಳಿ ಅಲ್ಲಿಲ್ಲ, ಅಲ್ಲಿಲ್ಲ, ಎಲ್ಲಿಗೆ ಹೋಗಿರ್ಬೇಕು, ಎಲ್ಲಿಗೆ ಅಂತ ನಿಮ್ಗೆ ಗೊತ್ತಿರ್ಬೇಕು. ನಾನು ಸ್ವಲ್ಪ ಗೊತ್ತುಂಟು. ಮುಂದುವರಿಸಿ. ಹಾಗೆ ಹೇಳ್ತಾ ಇದ್ದ. ಏನಾಯ್ತಪ್ಪ, ಯಾಕೆ ಹೇಳ್ತಾ ಇದ್ದಿ ಅಂತ ಕೇಳಿದೆ. ರಾಮಚಂದ್ರನಿಗೆ ಸಿಟ್ಟು ಬಂದಿದೆ ಅಂತ. ಸಿಟ್ಟು ಬಂತು ಅಂತಾದ್ರೆ ಏನಾಗ್ತದೆ ಕಥೆ ಅಂತ ಕೇಳಿದ. ಆ ಸಿಟ್ಟು ಬಂತು ಅಂತಾದ್ರೆ ಅದನ್ನ ಶಾಂತ ಮಾಡುವುದಕ್ಕೆ ಸಮರ್ಥ ವ್ಯಕ್ತಿಗಳು ಯಾರು ಅಂತ ನನ್ನಲ್ಲಿ ಕೇಳಿದ. ಯಾರಿದ್ದಾರೆ? ಮತ್ತೆ ಯಾರಿದ್ದಾರೆ ಹುಡುಕುವುದು ಯಾಕೆ? ಅವ ಒಬ್ಬನೇ, ಅವ ಹನುಮ ಅಂತ ಹೇಳಿದ. ಶಾರದೆ ಮಗ ಸುಳ್ಳು. ಮತ್ತೆ ನಾವು ಎಂತ ಉದ್ವೇಗಕ್ಕೆ ವಶನಾದರೂ ಸಾಕು, ಹನುಮಂತ ಎದುರಿಗೆ ಬಂದರೆ ನಮ್ಮ ವ್ಯಾಪಾರ ತಾಂಡದ. ಎದುರಿಗೆ ಬರುವುದು ಬೇಡ, ಅವನ ಹೆಸರು ಹೇಳಿದ ತಕ್ಷಣ ನನ್ನ ಮುಖ ಅರಿತ. ಹೌದಾ? ಹಾಗೆ ಹನುಮ ಅಂತ ಹೇಳಿದೆ. ಅವ ಏನು ಸಿಗ್ತಾನೆ ಅಂತ ಕೇಳಿದ. ಅಂಜನಾದ್ರಿಯಲ್ಲಿ ಇರ್ತಾನೆ ಅಂತ ಹೇಳಿದ. ಅಲ್ಲೇ ಇದ್ದಾನೆ ಸತ್ಯ. ಅಲ್ಲೇ ಇದ್ದಾನೆ. ಆಮೇಲೆ ಸುಮ್ಮನಿರ್ಲಿಲ್ಲ, ಅವ ಹೋಗುವ ಮಾರ್ಗ ಯಾವುದು ಅಂತ ಕೇಳಿದ. ನೀವು ತೋರಿಸಿ. ನನಗೆ ಸಿಟ್ಟು ಬಂದೋಯ್ತು. ಯಾಕೆ ಕೊಡ್ತಾ ಇದ್ದಿ ಅಂತ ಹೇಳಿಲ್ಲ, ಎಲ್ಲಿಂದ ಬಂದವ ಅಂತ ಹೇಳಿಲ್ಲ. ಅವ ಕೇಳಿದ ಪ್ರಶ್ನೆಗೆ ಮಾತ್ರ ನಾನು ಉತ್ತರ ಕೊಡ್ಬೇಕು. ಮಗ ಅಂತ ಹೇಳಿಬಿಟ್ಟೆ ಸಿಟ್ಟು. ಶುದ್ಧ ಅಧಿಕ ಪ್ರಸಂಗ. ಯಾರು? ಅವ ಅಧಿಕ ಪ್ರಸಂಗ. ನಿಮ್ಮ ಮುಂದೆಯೂ ಅಧಿಕ ಪ್ರಸಂಗ. ಅಂದ್ರೆ ನನ್ನ ಮುಂದೆ ಪ್ರಸಂಗಿ ಅಂತ ಹೇಳಿದ್ರೆ ನಾನು ಅಧಿಕ ಪ್ರಸಂಗಿಯ ಅಲ್ಲಪ್ಪ. ಪರಮಜ್ಞಾನಿಯಾಗಿರುವಂತ ನಿಮ್ಮಲ್ಲಿ ಸತ್ಯ ನಿವೇದನ ಮಾಡದೆ ಬೇಡ ಬೇಡ ಎಲ್ಲ ಕೇಳ್ತಾ ಇದ್ದ. ನನ್ನ ಪ್ರಶ್ನೆ ಕೇಳ್ತಾ ಇದ್ದೆ. ನಾನು ಕೇಳಿದ ಪ್ರಶ್ನೆಗೆ ಉತ್ತರಿಸುವುದಿಲ್ಲ. ನೀವು ಮುಖ ತಿರುಗಿಸಿದೆ. ಆಮೇಲೆ ಆ ಮುಖ ತಿರುಗಿಸಿ ಹೀಗೆ ನೋಡ್ತೇನೆ, ಅವನು ಅಲ್ಲಿಲ್ಲ. ಹೋಗ್ತಾ ಇದ್ದೇನೆ, ಓಡಿ ಹೋಗ್ತಾ ಇದ್ದೇನೆ. ಹೌದಾ? ಒಂದು ಆಶ್ಚರ್ಯ ಅಂತ ಹೇಳಿದ್ರೆ, ನಾನು ಮುಖ ತಿರುಗಿಸಿದ ಕಡೆ ಒಂದು ಮಾರ್ಗ ಇತ್ತು ಪುಣ್ಯ. ಆ ದಾರಿ ಕೇಳಿದ ಬರ, ನಿಮಗೆ ಸಿಟ್ಟು ಬಂದ ಬರ, ನೀವು ಮುಖ ತಿರುಗಿಸಿದ ಬರ, ಆ ದಿಕ್ಕಿನಲ್ಲಿದ್ದಂತ ಹಾದಿಯಲ್ಲಿ ಅವನು ಬರ ಓಡಿ ಹೋಗ್ತಾ ಇದ್ದ. ನಿಮ್ಮನ್ನು ತಿಳ್ಕೊಂಡ ಕೈಮರ ಅಂತ. ಕೈಮರ ಮಾತಾಡುದಿಲ್ಲ. ಅದು ನನಗೆ ಆಮೇಲೆ ಕುತೂಹಲ ಕೇಳಿದ್ದು. ಈ ಮಾರ್ಗದಲ್ಲಿ ಹೋಗ್ತಾ ಇದ್ದಾನೆ, ಓಡಿ ಹೋಗ್ತಾ ಇದ್ದಾನೆ ಅಂತ ನಾನು ಅವನು ಹಿಂದೆ ಓಡಿ ಬಿಡಲಿಲ್ಲ. ಗುರಿ ತಪ್ಪಾನು, ಹಾಗೆ ತಪ್ಪಾನು, ಹಾಗೆ ಹೋಗ್ತಾ ಇದ್ದೆ. ಆಶ್ಚರ್ಯ ಪುಣ್ಯಾತ್ಮ. ಆ ದಾರಿ ಬೇರೆ ಎಲ್ಲೆಲ್ಲಿ ಹೋಗಲಿಲ್ಲ, ಮಂಜುನಾಥ್ರಿಯೇ ಸೇರಿ. ಹೌದಾ? ಹೌದು. ಅವನ ಪುಣ್ಯ ನೀವು ಆ ಕಡೆಗೆ ಮುಖ ತೆಗಿಸಿ. ಅವನ ಪುಣ್ಯವೇ ಇರಬಹುದು. ಹಾಗೇನು ಹೋದಂತ ನಾನು ಏನ್ ಮಾಡ್ತಾನೆ ಈ ಬಾಲಕ ಅಂತ ನೋಡಿದೆ. ದೂರ ನಿಂತು ನೋಡ್ತಾ ಇದ್ದೇನೆ. ನೇರವಾಗಿ ಹೋಗಿ ಅಂಜನಾದೇವಿ ಕಾಲಿಗೆ ಬಿಟ್ಟ. ಓಹೋ. ಆಮೇಲೆ ಅಂಜನಾದೇವಿ ಎಲ್ಲ ಕಷ್ಟವನ್ನು ಹೇಳಿಕೊಂಡ. ಅಂಜನಾದೇವಿ ಮಗ ಹನುಮನನ್ನು ಕರೆದು ಹನುಮನನ್ನು ಕರೆದು ಅವನನ್ನು ಹನುಮನ ಕೈ ಕೊಟ್ಟರು. ಹೇಳೋದೇನು? ಎಷ್ಟು ಕುಡಿತೀರಿ, ಏನು ಕುಡಿತೀರಿ, ಏನೆಲ್ಲ ಸೇರಿಸಿ. ಯಾವುದಕ್ಕೆ ಸ್ವಾಮಿ ಏನು? ಸತ್ಗೃಹಸ್ಥನ ಮನೆಗೆ ಬಂದು ಸಂತೋಷದ ವಾರ್ತೆಯನ್ನು ತಿಳಿಸಿದವರಿಗೆ ಹಾಲು ಸಕ್ಕರೆ ಕೊಡಬೇಕು ಅಂತ ನಿಯಮ ಉಂಟು. ಸರಿ.
ಸಕ್ಕರೆ ಎಷ್ಟು ಹಾಕುವುದು, ಕೇಸರಿ ಎಷ್ಟು ಸೇರಿಸುವುದು, ಅದು ಯಾಕೆ ಅಂತಾನೆ ಗೊತ್ತಾಗಲಿಲ್ಲ ನನಗೆ. ಸಂತೋಷದ ವಿಚಾರ ಅಲ್ಲ, ವಿಷಯ ಮುಗಿಲಿಲ್ಲ. ಹನುಮಂತನಲ್ಲಿ ಶಕುಂತ ಇದ್ದರೇನು, ನನ್ನಲ್ಲಿದ್ದರೇನು. ಹನುಮನ ಮತವೇ ರಾಮನ ಮತ, ರಾಮನ ಮತವೇ ಹನುಮನ ಮತ. ಆ ಅವಿನಾಭಾವ ಸಂಬಂಧ ಅನುಭವನಿಗೂ ನಾಳೆವನಿಗೆ ಗೊತ್ತಾಗ್ತದೆ ಇವ ರಾಮನಿಂದ ಹೊದಿಸಲ್ಪಡುವವ ಎಂದು ಹೊತ್ಕೊಂಡು ಬರ್ತಾನೆ. ನಾನು ಕೂತು ಮುಗಿಸ್ತೇನೆ. ಹೀಗಾಗಿಯೇ ಪ್ರಪಂಚ ಅರ್ಧ ಹಾಳಾಗುವುದು. ಎಲ್ಲರೂ ನಮ್ಮ ಮತಕ್ಕೆ ಇದ್ದಾರೆ ಅಂತ ನಾವು ತಿಳಿದುಕೊಳ್ಳುವುದು. ಅದು ಹಾಗಾಗಿ ಇರುವುದಿಲ್ಲ ಪುಣ್ಯಾತ. ಅಂದ್ರೆ ಹನುಮನ ಮತ ಬೇರೆ ಆಗಿ ಹೋಗಿದೆ. ಏನು ಹನುಮ ಕೇವಲ ಅವನನ್ನು ರಕ್ಷಣೆ ಕೊಟ್ಟು ಇಟ್ಟುಕೊಂಡದ್ದಷ್ಟೇ ಅಲ್ಲ, ಮತ್ತೊಂದು ಮಾತನಾಡಿದ್ದಾರೆ. ಏನು ಹರಿಹರರೇ ಅಡ್ಡಗಟ್ಟಿದರು 8 ದಿನದ ಒಳಗಾಗಿ ಇವನನ್ನ ಯಾರಿಗೂ ಕೊಡುವುದಿಲ್ಲ, ರಾಮನೇ ಬಂದರೂ ವಹಿಸಿಕೊಡುವುದಿಲ್ಲ ಅಂತ ಹೇಳಿದ್ದಾರೆ. ಶಪಥ ಮಾಡಿದ್ದಾನೆ. ಅದೊಂದು ರಾಮ ದೇವರು ಕೊಟ್ಟು ಸುದ್ದಿ ನಮಗೆ ಅಲ್ಲ ಅಂತ ಹೇಳಿದವರು ಯಾರು? ಕಾರಣ ಇದ್ದೇ ಇದೆ. ಕೆಳವೆಯಲ್ಲೇ ಮುಳುತ್ತಿರುವಂತಹ ಸೂರ್ಯನನ್ನು ಹಣ್ಣೆಂದು ಭಾವಿಸಿ ಧಾವಿಸಿದ ಕಾರಣ ದೇವೇಂದ್ರ ಇವನ ಮುಖಕ್ಕೆ ಆಗ ಪ್ರಾಣ ಹೋಗಿ ಕೆಳಗೆ ಬಿದ್ದ. ವಾಯುದೇವ ಸ್ಪಂದನ ತನ್ನ ಮಗನಿಗೆ ಇಂತಾಯಿತು ಎಂದು ದೇವರು ದೇವತೆಗಳೆಲ್ಲ ಒಟ್ಟಾದರು. ಬ್ರಹ್ಮ ಹೇಳಿದ ನೀನು ಚಿರಂಜೀವಿ, ದೇವೇಂದ್ರ ಹೇಳಿದ ನೀನು ವಜ್ರಶ್ರೀ, ವರುಣ ಹೇಳಿದ ನಿನ್ನನ್ನು ಮುಳುಗಿಸುವುದಿಲ್ಲ, ಅಗ್ನಿ ಹೇಳಿದ ನಿನ್ನನ್ನು ಸುಡುವುದಿಲ್ಲ. ಇಂತಹ ವರಬಲಾನ್ವಿತನಾಗಿರುವಂತಹ ಆಂಜನೇಯ ರಾಮನನ್ನು ಎದುರಿಸುತ್ತೇನೆ ಶಕುಂತಲ ನೆವಲದಿಂದ ಎಂಬಂತ ಗರ್ವವನ್ನು ವ್ಯಕ್ತಪಡಿಸುತ್ತಾನೆ ಅಂತಾನೆ. ಅವ ಮೊದಲು ಪಡೆದ ಬಿರುದಿಗೆ ಒಂದೇ ಕಿವಿಯಲ್ಲಿ ಒಂಟಿ ಧಾರಣೆ ಮಾಡಿರುವಂತಹ ಒಡರೂಪಿಯಾಗಿರುವಂತವನು ಬಂದಾಗ ಲಕ್ಷ್ಮಣನಲ್ಲಿ ತೋರಿದೆ ಇದು ವಿಚಿತ್ರ. ಒಂದೇ ಕಿವಿಯಲ್ಲಿ ಒಂಟಿ ಇದೆಯಲ್ಲ ಅಂತ ನಾವು ಹೇಳುವಾಗ ಅವರು ಕೇಳಿ ತನ್ನ ತಾಯಿ ಹೇಳಿದಂತ ತನ್ನ ದೇವರು ಎಂದು ನನ್ನ ಕಾಲಿಗೆ ಬಿದ್ದ, ನನ್ನನ್ನು ಕೊಂಡಾಡಿದ. ರಾಮ ಇನ್ನೇನು ಕೇಳುವುದಿಲ್ಲ, ನಾನು ಕೇಸರಿ ತನಯನಲ್ಲ, ವಾಯು ಸಂಜಾತನಲ್ಲ, ಆಂಜನೇಯನಲ್ಲ, ನನಗೆ ಬೇಕಾದದ್ದು ರಾಮ ಬಂಟನು ಹನುಮ ಎಂಬ ಒಂದು ಬಿರುದನ್ನು ಅನುಗ್ರಹಿಸಿ ಕಾಲಿಗೆ ಬಿದ್ದ ಕ್ಷಣವೇ ಭರತ ಲಕ್ಷ್ಮಣ ಶತ್ರುಘ್ನಾದಿಗಳನ್ನು ಎತ್ತಿ ತಿಳಕಿಸುವ ಹಾಗೆ ಅವನಲ್ಲ ತಪ್ಪಿಕೊಂಡ. ತಮ್ಮನಾದ ಶತ್ರುಘ್ನ ಹಾಗೆ ನಿನ್ನನ್ನು ನೋಡಿಕೊಳ್ಳುತ್ತೇನೆ ಅಂತ ಆಲಿಂಗಿಸಿ ನಡ್ಡಾಡಿದೆ, ವಾತ್ಸಲ್ಯವನ್ನು ಬೀರಿದೆ. ಹಾಗಾದ್ರೆ ರಾಮನು ಹನುಮನ ಮೇಲೆ ಬೀರಿರುವಂತಹ ವಾತ್ಸಲ್ಯಕ್ಕೆ ಬೆಲೆ ಇಲ್ಲವೇ? ಪರೀಕ್ಷಿಸಲು ಹೊರಟ ಅಂತಂದ್ರೆ ಅವ ಕಾಡಿನ ಕೋಳಗವೇ ಸರಿ. ಹೌದು, ಘನ ತಪಶ್ಚರಣೆಯಿಂದ ಬರೆದಿರುವಂತಹ ಮಾಣಿಕ್ಯ ಒಂದನ್ನ ಮಂಗನ ಕೈಗೆ ಕೊಟ್ಟು ಪ್ರಯೋಜನವೇ? ದಾರಿ ಹೋಗಲಪ್ಪ ಅದನ್ನು ಸಂಗ್ರಹಿಸಿದ ಪಾಪ ಘನ ತಪಸ್ಸಿನಿಂದ ಕುರಿತ ಮಂಗನ ಕೈ ಮಂಗ ಇಲ್ಲ. ಮಂಗ ಏನ್ ಮಾಡ್ತದೆ? ಮೂಸ್ತದೆ, ಕಚ್ಚುತ್ತದೆ, ಹಣ್ಣಲ್ಲ ಎಂದು ದೂರ ಎಸೆಯುತ್ತದೆ. ಹಾಗಾದರೆ ಪರೀಕ್ಷಿಸಲು ಹೊರಟಂತಹ ಆಂಜನೇಯ ಕಾಡಿನ ಕೋಡಗವೇ ಸರಿ. ನಾವ್ಯಾರು? ಮಾತ್ರವಲ್ಲ, ರೂಢಿಯನ್ನ ಪರಿಪಾಲಿಸುವ
ನೀತಿ ನಿಯಮಾವಳಿಯನ್ನ ಜೀವನದಲ್ಲಿ ಅಳವಡಿಸಿಕೊಂಡವನು, ಅದನ್ನ ಪರಿಪಾಲಿಸುವವನು ಭೂಮಿಪಾಲ. ರಾಮ ಅಂತಮ ಎಲ್ಲಿ ಹೋದ್ರು ಅದನ್ನು ಮೀರಿ ನಡೆದವನಲ್ಲ. ಕ್ಷತ್ರಿಯ ಕುಲದಲ್ಲಿ ಹುಟ್ಟಿ ನಮ್ಮ ವಂಶಕ್ಕೆ ಅಗೌರವ ತರುವಂತ ಯಾವ ಕಾರ್ಯವನ್ನು ಆ ಕುಲದಲ್ಲಿ ಹುಟ್ಟಿದ ಕುಡಿ ಮಾಡಲೇಬಾರದು. ನುಡಿದಂತೆ ನಡೆಯಬೇಕಾದ್ರೆ ನನಗೆ ಆದ್ಯ ಕರ್ತವ್ಯ. ಗುರುಗಳಾದ ವಿಶ್ವಾಮಿತ್ರಿಗೆ ಕೊಟ್ಟಿರುವಂತಹ ಮಾತು ನೆನೆಸಬೇಕಾದದ್ದು ಆದ್ಯ ಕರ್ತವ್ಯ. ಶಕುಂತನನ್ನು ಇಟ್ಟುಕೊಂಡೆಯಾ, ನಿನ್ನ ಪರಾಕ್ರಮವನ್ನು ಮೆರೆಸುತ್ತೀಯಾ? ಕಾಡಿನ ಕೋಡಗವೇ, ನಿನಗೆ ಇಷ್ಟು ಗರ್ವ ಉಂಟು ಅಂತಾದ್ರೆ ಈ ರಾಮನಿಗೆ ಎಷ್ಟಿರಬೇಕು? ಕಥೆ ಉದ್ವೇಗಕ್ಕೆ ವಶನಾದ ಹನುಮನ ಮೇಲೆ ಸಿಟ್ಟು ಬಂತು. ನನ್ನ ಭಾಷೆ ಈಡೇರಲಿಲ್ಲವೆಂಬಂತ ಆತಂಕವೂ ಉಂಟು. ಕಾರಣವಾಗಿ ಬಿಲ್ಮಾನಗಳನ್ನು ಧರಿಸಿ ಹೊರಟೇ ಬಿಟ್ಟು ಅಂಜನಾಥೆ ರೂಢಿಪಾಲನ ಎಂಬುದನ್ನು ಮರೆಯಬಾರದು. ಯಾಕೆ ರೂಢಿಪಾಲನಪ್ಪ ವೈರಿ ನಿಗ್ರಹದಲ್ಲಿ ಚತುರೋಪಾಯಗಳನ್ನೇ ಬಳಸಿಕೊಳ್ಳಬೇಕು. ಸಾಮವೇ ಪ್ರಥಮ ಸಾಧನೆ. ನನ್ನ ಹನುಮಂತ, ನಾನು ಹೃದಯದಿಂದ ಒಪ್ಪಿರುವಂತಹ ಹನುಮಂತ, ನನ್ನ ಪ್ರೀತಿಯ ಬಂಟ, ಸುಜ್ಞಾನಿ ಹನುಮಂತ ಇಂಥದ್ದು ಮಾಡಬಹುದೇ? ಮಾಡ್ತಾನೆ ಅಂತಾದ್ರೆ ಯಾವುದೋ ಒಂದು ಸಂದರ್ಭಕ್ಕೆ ಹೊರಗಾಗಿದ್ದಾನೆ ಎಂಬುದೇ ಅರ್ಥ. ಆ ಸಂದರ್ಭದ ಏನು ತಿಳಿದುಕೊಂಡು ವ್ಯವಹರಿಸಬೇಕಾದ್ದು ರಾಮನಿಗೆ ಆದ್ಯ ಕರ್ತವ್ಯ. ನಾನು ಹೋಗುತ್ತೇನೆ, ಯಾರನ್ನಾದ್ರೂ ಕಳುಹುವುದು, ಯಾರನ್ನ ಕಳುಹೋಣ? ಒಬ್ಬರೇ ಬುದ್ಧಿ ಹೇಳಬೇಕಾದ್ರೆ ಅವನಿಗಿಂತ ವಿದ್ಯಾವಂತನಿರಬೇಕು, ಅಥವಾ ಪ್ರಾಯದಲ್ಲಿ ಜ್ಯೇಷ್ಠನಿರಬೇಕು. ವಿದ್ಯಾವಂತರಾಗಿದ್ದಾರೆ ನಮ್ಮಲ್ಲಿ ಏಕವೇದಿ, ದ್ವಿವೇದಿ, ತ್ರಿವೇದಿಗಳೆಲ್ಲ ಇದ್ದಾರೆ, ಚತುರ್ವೇದಿಗಳು ಇದ್ದಾರೆ. ಆದರೆ ಸಹಸ್ರವೇದಿಗಳಿಲ್ಲ. ಸೂರ್ಯನಿಂದ 1000 ವೇದ ಅಭ್ಯಾಸ ಮಾಡಿದಂತೆ ಹನುಮನ ಮುಂದೆ ವಿದ್ಯಾವಂತನೇ ಯಾರಿಲ್ಲ. ವಯೋಮಾನದಲ್ಲಿ ವಸಿಷ್ಠರ ಜ್ಯೇಷ್ಠರಾದವರಿಗೆ ಕೊಡಲಾಗದು. ಹಾಗಾದ್ರೆ ಯಾರೋ ಸುಗ್ರೀವ. ಸುಗ್ರೀವ ಕರೆದಾಕ್ಷಣವೇ ಬಂದೆ ಅಲ್ಲ, ಮಿತ್ರ ಅಂದ್ರೆ ಹೀಗಿರಬೇಕು. ಸುಗ್ರೀವ, ನಿನ್ನನ್ನು ಕರೆದದ್ದು ಯಾಕೆ ಬಲ್ಲೆ? ಯಾಕೆ ಅಂತ ಗೊತ್ತಾಗಲಿ. ನನ್ನ ಕಾರ್ಯಕ್ರಮಕ್ಕೆ ಅಡ್ಡಿ ಬರುವವರೆಲ್ಲ ನನ್ನ ವಿರೋಧಿಗಳು ತಾನೆ. ನನಗೂ ಇರುವಾದಂತಹ ಸಂಬಂಧ ಹಾಗೆ ಮಿತ್ರತ್ವ. ನಿನ್ನ ಶತ್ರು ಮಿತ್ರರು ನನ್ನ ಶತ್ರು ಮಿತ್ರರು, ನನ್ನ ಶತ್ರು ಮಿತ್ರರು ನಿನ್ನ ಶತ್ರು ಮಿತ್ರರು. ನನಗೆ ಯಾರು ವಿರುದ್ಧ ಹೊಗೆದರೆ ನನಗೂ ಶತ್ರುಗಳೇ ಖಂಡಿತ ತಾನೆ. ಇನ್ಯಾರ ನಮ್ಮ ಮನೆಯಾದಂತ ಹನುಮಂತ ಆತ್ಮೀಯವಾಗಿ ಒಂದನ್ನು ಸೇವಕ ಅಂತ ನಾವು ಸೇರಿಸಿಕೊಂಡಿದ್ದೇವೆ.
ಸೇವಾಹಿ ಪರಮೋ ಧರ್ಮ ಅಂತ ಸ್ವೀಕರಿಸಿದಂತಹ ಆಂಜನೇಯ ಇಂಥ ಕೆಲಸ ಮಾಡಬಹುದೇ? ಅಂದ್ರೆ ಏನಾಯ್ತು ಅವನಿಂದ? ಗುರುಗಳಾದ ವಿಶ್ವಾಮಿತ್ರನನ್ನು ಕೊಂದುಕೊಳ್ಳುತ್ತೇನೆ ಎಂದು ಹೇಳಿರುವಂತಹ ಶಕುಂತನನ್ನ ಆ ಯಜ್ಞ ಭಂಜಕನನ್ನ ಸಂರಕ್ಷಿಸುತ್ತೇನೆ ಅಂತ ಇಟ್ಟುಕೊಂಡಿದ್ದಾನೆ. ಸರಿಯೇ? ಸರಿಯಲ್ಲ. ಹಾಗಾದ್ರೆ ನೀನು ಅಂಜನಾಚಲಕ್ಕೆ ಹೋಗಿ ಹನುಮಂತನ ನೋಡು, ಇಟ್ಟುಕೊಂಡಿದ್ದಾನೆ ಯಾಕೆ ಅಂತ ಕೇಳು. ರಾಮ ಹೇಳಿದ್ದಾನೆ ಬಿಟ್ಟುಕೊಡುವುದು ಅಂತ ಹೇಳಿ. ಏನು ಉತ್ತರ ಬರ್ತದೆ ಕೇಳೋಣ. ಉಪಚಾರವನ್ನು ಮಾಡ್ತಾ ಇದ್ದೇನೆ, ಕೊಡ್ತಾ ಇದ್ದೇನೆ. ಆಶ್ಚರ್ಯವಾಗ್ತಾ ಇದೆ. ಆಕಸ್ಮಿಕವಾಗಿರುವ ನಿಮ್ಮ ಆಗಮನ ಅಯೋಧ್ಯೆಯಿಂದ ಬಂದ್ರು ಅಥವಾ ಕಿಷ್ಕಿಂಧೆಯಿಂದ ಬಂದ್ರು, ಅಲ್ಲೆಲ್ಲರೂ ಕ್ಷೇಮಿಗಳೇ. ನಾನು ಕ್ಷೇಮವಾಗಿದ್ದಾನೆ. ಆದ್ರೆ ಕಿರುಕುಳ ಕೊಡುವರು ಮಾತ್ರ ಕಡಿಮೆ ಆಗ್ಲಿಲ್ವಲ್ಲ? ಮತ್ತೆ ಬುದ್ಧಿ ಹೇಳ್ಬೋದಿತ್ತಲ್ಲ. ಹೇಳ್ಬಹುದು, ನಮ್ಮವರಾದ್ರೆ ಕಷ್ಟ ಆಗ್ತದಲ್ಲ. ನಮ್ಮವರು ಕಿರುಕುಳ ಕೊಡ್ತಾರೆ ಅಂತ ಸುಮ್ಮನೆ ನೋಡಿದ್ರೆ ಅವ್ರದ್ದು ಹೆಚ್ಚಾಗ್ತದಲ್ಲ. ಮತ್ತೆ ಹೇಳುವ ನೀನೆ. ಏನು ಮಾಡಿದೆ ಮಾವನಿಗೆ? ಹನುಮ, ನಾವು ಒಂದು ಸ್ಥಳಕ್ಕೆ ಹೋಗಬಾರದು, ಆ ನಿರೀಕ್ಷೆ ಇರುವುದಿಲ್ಲ. ಆ ಸ್ಥಳಕ್ಕೆ ಹೋಗುವಂತ ಪರಿಸ್ಥಿತಿ ತಂದೊಡ್ಡಿದ್ದವ ನೀವು. ಕಿಷ್ಕಿಂಧೆಯಲ್ಲಿ ನಾನು ಕ್ಷೇಮವಾಗಿದ್ದವ. ಅಯೋಧ್ಯೆಯಿಂದ ಶ್ರೀರಾಮನಿಂದ ಕರೆಯೋಲೆ ಬಂತು. ಓ, ಅಯೋಧ್ಯೆ ಹೋದ್ರಿಂದ ನಿಮ್ಗೆ ಕಿರುಕುಳ ಹೆಚ್ಚಾಯ್ತಾ? ಆಗಲ್ಲ, ಅಲ್ಲಿ ಹೋದ್ಮೇಲೆ ವಿಷಯ ಗೊತ್ತಾಯ್ತು. ಅಲ್ಲಿ ಎಲ್ಲ ವಿಷಯ ಕಾರಣ ನೀನು. ಏನು? ಅವನ್ ಯಾರು? ಯಾರು ಯಾರು ಅವನ್ ಯಾರು? ಅವ ಯಾರು? ಶಕುಂತಲಲ್ವಾ? ನಿಮ್ಗೂ ಗೊತ್ತಾಗಿದ್ಯಾ? ಅವನೇ ಶಕುಂತ ಅಂತ ಗೊತ್ತಾಯ್ತಾ? ಅದಕ್ಕಾಗಿ ಇಲ್ಲಿ ಬಂದವ ನಾನು. ಸರಿ ಸರಿ, ಯಾಕೆ ಬಂದ್ರಿ? ಅವನನ್ನು ಬಿಡಿಸಿಕೊಂಡು ಹೋಗುವುದಕ್ಕೆ. ಕೊಡ್ಲೇಬೇಕು ನೀನು. ಕೊಡಲಿಲ್ಲ? ನಿಮ್ಮ ಇಚ್ಛೆಯೋ ಅಥವಾ ಇನ್ಯಾರಾದ್ರೂ ಹೇಳಿದ್ದಾನೆ? ಶ್ರೀರಾಮ ಹೇಳಿ ಕಳಿಸಿದ್ದಾನೆ. ಓ, ಶಕುಂತಲನ್ನು ಇರಿಸಿಕೊಂಡೆ ಅಂತ ಅಂದ್ರೆ ಯಾಕೆ ಇರಿಸಿಕೊಂಡೆ ಅನ್ನೋದು ಗೊತ್ತುಂಟ ನಿಮ್ಗೆ? ಯಾವ ಪರಿಸ್ಥಿತಿಯಲ್ಲಿ ಇರಿಸಿಕೊಂಡೆ? ನಿಮ್ ತಂಗಿ, ನಿಮ್ಮ ಅಮ್ಮ. ನಿಮಗೆ ತಂಗಿ ಮೊದಲು, ಆಮೇಲೆ ನನಗಮ್ಮ. ರಾಮಧ್ಯಾನದಲ್ಲಿ ನಿರತರಾಗಿದ್ದಾಗ ಒಂದು ಪ್ರಾಣ ಭಿಕ್ಷೆಯನ್ನು ಬೇಡಿದ. ನನ್ನ ಆಣೆಯನ್ನು ಕೊಡುವಲ್ಲಿಯವರೆಗೂ ವಿಷಯವನ್ನು ಅರುಹಲಿಲ್ಲ. ತದನಂತರದಲ್ಲಿ ತಾ ರಾಮವೈರಿ ಎಂದ. ಅಮ್ಮನ ಕಣ್ಣೀರನ್ನು ಒರೆಸುವುದಕ್ಕಾಗಿ ಶಕುಂತಲನ್ನು ನಿಲ್ಲಿಸಿಕೊಂಡನೇ ವಿನಃ ಆಗಿಲ್ಲ. ಅಮ್ಮ ನಿನ್ನನಾಗಿರ್ಬಹುದು, ಆದ್ರೆ ನೀನು ರಾಮದಾಸನಲ್ವಾ? ಹೌದು, ಏನ್ ಮಾಡ್ಲಿಕ್ಕಾಗ್ತದೆ? ಅಮ್ಮನ ಮಾತನ್ನು ಈಡೇರಿಸಬೇಕಲ್ವಾ? ರಾಮನ ಆಸೆಯನ್ನು ಈಡೇರಿಸು ನೀನು. ಯಾಕೆ? ಅವರಿಗೆ ಮೊದಲೇ ಮಾತು ಕೊಟ್ಟಿದ್ದೇನಲ್ಲ. ಈಗ ಬಿಟ್ಟುಕೊಡು. ಆಗುದಿಲ್ಲ. ಬಿಟ್ಟುಕೊಳ್ಳುವಂತ ನೀನು ಕೊಲ್ತಾನೆ.
ಅಂತೇಳಿ ಪ್ರಯುಕ್ತ ಏನಾಗ್ತದೆ? ರಾಮ ಬಂದು ನನ್ನನ್ನು ಕೊಲ್ತಾನೆ. ಕೊಂದರೆ ಕೊಲ್ಲಲ ರಾಮ. ರಾಮನ ವಾದಕ್ಕೆ ನನ್ನ ತನುವನ್ನು ಕೊಡ್ತೇನೆ. ರಾಮ ನನ್ನನ್ನು ಕೊಲ್ಲುವುದು ಯಾವಾಗ? ಯಾವಾಗ? ನಾನು ಅಪರಾಧಿ ಎಂದು ತಿಳಿದ ಮೇಲೆ. ಅಪರಾಧ ಅಲ್ವಾ? ಅಲ್ಲ. ಅದಕ್ಕೆ ರಾಮನಿಗೆ ಉತ್ತರ ಕೊಡ್ತೇನೆ ಮಾವ. ಇನ್ನು ಕಾಯುತ್ತಾರಾದ್ರೆ ಕಾಯಲಿ, ನಾನು ನಿರಪರಾಧಿ ಎಂದು ಕಾಯ್ತಾನೆ ಅಂತಾದ್ರೆ ಕಾಯಲಿ. ಶಕುಂತಲಲ್ಲಿ ಕೊಡುವುದೇ ಇಲ್ಲ, ಕೊಡುತ್ತಾ ಹೇಳುವುದಿಲ್ಲ. ಒಳ್ಳೆಯವ ನೀನು. ಕೊಡುವ ಕೊಡುವ ಅಂದ್ರೆ ಎರಡು ಅರ್ಥ ಆಗ್ತದೆ ಇದರಲ್ಲಿ. ಕೊಡುವ ಕೊಡುವ ಯಾವಾಗ? ಯಾವಾಗ? 8ನೇ ದಿವಸ ಮುಗಿದು 9ನೇ ದಿವಸದ ಸೂರ್ಯೋದಯಕ್ಕೆ ಸರಿಯಾಗಿ ಶಕುಂತಲನ್ನು ತಂದು ಒಪ್ಪಿಸ್ತೇನಂತೆ. ಅಂದರೆ 8 ದಿನದ ಒಳಗಾಗಿ ನೀನು ಕೊಡುವುದಿಲ್ಲ. ಕೊಡುವುದಿಲ್ಲ ಅಂತ ಏನಾಗ್ತದೆ ಗೊತ್ತಾಗುತ್ತದೆ ನಿನಗೆ? ಅಯೋಧ್ಯೆಯಲ್ಲಿರುವಂತ ರಾಮ ತಮ್ಮನಾಗಿರುವಂತ ಲಕ್ಷ್ಮಣ ದೇವ ಬರ್ತಾನೆ. ಬರ್ಲಿ ಬರ್ಲಿ. ಭರತ ದೇವ ಬರ್ತಾನೆ. ಬರ್ಲಿ. ಶತ್ರುಘ್ನ ದೇವ ಬರ್ತಾನೆ. ಬರ್ಲಿ. ಅಯೋಧ್ಯೆ ಸೇನೆ ಎಲ್ಲರೂ ಬರ್ತಾರೆ. ಬರ್ಲಿ. ಇದಕ್ಕೆ ಆಗುದಿಲ್ಲ ನಿನಗೆ. ಹೆದರಿಕೆ ಎನ್ನುವುದು ನಿನ್ನ ಮಾತ್ರ, ನಮಗಿಲ್ಲ. ಅಷ್ಟೇ ಅಲ್ಲ, ನಾವು ಸುಮ್ಮನೆ ಇರುವುದಕ್ಕಾಗ್ತದ? ಏನ್ ಮಾಡ್ತೀರಾ? ನಮ್ಮ ವಾನರ ಸೇನೆ ಎಲ್ಲ ಬರ್ತದೆ ನಿನ್ನ ಯುದ್ಧಕ್ಕೆ. ಬರ್ಲಿ. ನಾನು ಬರ್ತೇನೆ. ಮಾವನ ಮೇಲೆ ಭಯ ಇರ್ಬೇಕು. ಒಳ್ಳೆಯನಿಗೆ ಹೆದರಿಕೆ ಆಯ್ತೇನಾ? ನೀವು ಮಾಡ್ತೀರಾ? ಮಂದಿಯನ್ನು ಕಡಿತೀರಿ ಮಾವ. ಅಲ್ವಾ? ಈಗ ಯೋಚನೆ ಮಾಡ್ಬೇಕಾಗಿದೆ. ಯಾಕೆ ನಿನ್ ಮೇಲೆ ಕೈ ಮಾಡಲೆ ಕೊಡಲೆ? ಈಗ ಯೋಚನೆ ಮಾಡ್ಬೇಕು. ಯಾಕೆ? ಇದೇ ಕೈಯಲ್ಲಿ ನಿನಗೆ ತುತ್ತನ್ನವನ್ನ ಉಣಿಸಿದವ ನಾನು. ಆ ತುತ್ತನ್ನ ತಿಂದವನನ್ನು ಒಮ್ಮೆ ನೋಡ್ಕೋ ಹೊಡೆಯುವಾಗ. ಅದೇ ಯೋಚನೆ ಮಾಡ್ಬೇಕು. ತುತ್ತನ್ನ ಕೊಟ್ಟವ ನಾನು. ಅದೇ ನೋಡ್ಕೋ. ನನ್ನ ತುತ್ತನ್ನ ತಿಂದವನನ್ನು ಒಮ್ಮೆ ನೋಡ್ಕೊಂಡು ಹೊಡಿ ಅಂತ ಹೇಳು. ಅಷ್ಟೇ, ಸುಮ್ಮನಿರುವುದಕ್ಕಾಗುವುದಿಲ್ಲ. ಹೇಳಿದ್ರು ಕೂಡ ಏನ್ ಮಾಡ್ತೀರಾ? ಪೆಟ್ಟು ಕೊಡ್ತೇನೆ. ಎಷ್ಟು? 11. 24 ಆಗ್ತದೆ. 44 ಆಗ್ತದೆ. ಆಗ ನಿಮ್ಮ ಮುಸುಳು ಮುಖ ಇರುವುದು ಮುಸುಳಾಗ್ತದೆ ಆಗ್ತದೆ ಅಲ್ಲಿ. ಹನುಮನಿಗೆ ಅಹಂಕಾರದ ಪಿತ್ತ ನೆತ್ತಿಗೇರಿದೆ. ನಾವೇನನ್ನ ಮಾಡುವುದಕ್ಕಾಗುವುದಿಲ್ಲ. ನೇರವಾಗಿ ರಾಮನಂತೆ ಕಂಡು ನೀವು ಹೇಳಿದ ವಿಚಾರವನ್ನ ಪ್ರತಿಯೊಂದನ್ನು ಬಿಡದೆ ಆತನಿಗೆ ತಿಳಿಸಿದವ. ಆತ ಹೇಳಿದ ಮಾತೇನು? ಕೊಂದರೆ ಕೊಲ್ಲಲಿ ಎನ್ನುವುದಾಗಿ ಹೇಳಿದ್ದಾನೆ. ಶಕುಂತಲನ್ನ 8 ದಿನಗಳು ಕಳೆದು 9ನೇ ದಿನ ತಂದೊಪ್ಪಿಸ್ತಾನಂತೆ. ಕೊಂದರೆ ಕೊಲ್ಲಲಿ, ಕಾಯ್ದರೆ ಕಾಯಲಿ. Oh,
ಮಾಡಿದವನು ಇಷ್ಟು ಹೇಳದೇ ಇದ್ರೆ ಪ್ರಯೋಜನ ಉಂಟು. ಹೌದು, ಶಂಕೆ ಮೂಡ್ತದೆ. ಯಾಕೆ ಯಾಕೆ? ಯಾರ ಮುಂದೆ ತಮ್ಮ ವಿದ್ಯೆಯನ್ನು ಬಿಚ್ಚಿಡಬೇಕು ಅಂತ ಇದೆ. ಅದು ಮಾಡಲಿಲ್ಲ ಅವನು. ಅಂದ್ರೆ ನನಗೆ ಅರ್ಥವಾಗಲಿಲ್ಲ. ಎಷ್ಟು ಕಲಿತರೆ ಏನು ಪ್ರಯೋಜನ? ಕೋಣನೇ ಸರಿ. ನೀನು ಹೋದದ್ದು ಕೋಣನ ಮುಂದೆ ಕಿನ್ನರಿ ಬಾರಿಸ್ದಾಗಾಯ್ತು. ಉತ್ತರಷ್ಟೇ ಪಡ್ಕೊಂಡು ಬಂದಿಲ್ಲ ನೀನು. ನಿನಗೆ ಅರ್ಥ ಆಗ್ಲಿಲ್ಲವೇ? ಕೊಂದರ ಕೊಲಲಿ ಯಾರನ್ನು? ಹನುಮನನ್ನ. ಹನುಮಂತನನ್ನು ನಾನು ಕೊಂದರೆ ಬ್ರಹ್ಮ ಕೊಟ್ಟ ವರಕ್ಕೆ ಗತಿ ಏನು? ಹೇಳಬೇಕು ಬೇಡ? ವಿಷಯ ಹೀಗುಂಟು. ಹೇಳಬೇಕಿತ್ತು ನೀನು. ಅಂದರೆ ಕೊಂದರೆ ಕೊಲಲಿ, ರಾಮ ಹೇಳಿದ ಹಾಗೆ ಶಕುಂತ ಭೂಪಾಲನನ್ನು ಕೊಂದರೆ ಕೊಲ್ಲಿ. ನೋಡುವ 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 ಆ ಜಾತಿ ಅದು. ಕಾಯಿದರೆ ಕಾಯಿಲಿ ಯಾರನ್ನು? ಹನುಮನನ್ನ. ನಾನು ಬಾರಪ್ಪ, ನಿನ್ನ ದೇಹಕ್ಕೆ ಪ್ರಾಣಕ್ಕೆ ಎಲ್ಲ ನಾನೇ ಹೊಣೆ, ನೀನು ಏನು ಹೆದರ್ಕೊಳ್ಬೇಡ ಅಂತ ಒಬ್ಬ ಮತ್ತೊಬ್ಬರಿಗೆ ಆಶ್ವಾಸನೆ ಕೊಡ್ತಾನೆ, ಅಭಯ ಕೊಡ್ತಾನೆ ಅಂತ ಆದ್ರೆ ಅವನ ಪ್ರಾಣಕ್ಕೆ ಮತ್ತೊಬ್ಬ ಹೊಣೆ ಯಾಕೆ? ಹಾಗಿತ್ತ ಈ ಅಧಿಕ ಪ್ರಸಂಗ ಯಾಕೆ ಅಲ್ವಾ? ಕಾಯ್ದರೆ ಕಾಯಲಿ, ರಾಮನಾಡಿದ ಮಾತನ್ನು ಉಳಿಸಿಕೊಳ್ಳಲಿ. ಈ ಅರ್ಥ ಉಂಟು ಅದರಲ್ಲಿ. ಗರ್ವದಿಂದ ಹೇಳಿದ್ದ. ತ್ರಿವೇಣಿ ಸಂಗಮ ಒಳ್ಳೆದಾಯ್ತು. ಅವ ಸೂರ್ಯನ ಶಿಷ್ಯ, ನೀನು ಸೂರ್ಯನಿಗೆ ಮಗ, ನಾನು ಸೂರ್ಯ ವಂಶೀಯ. ಸರಿಯಾಯ್ತು. ಒಬ್ಬರನ್ನೊಬ್ರು ಬಿಟ್ಕೊಡೋದಿಲ್ಲ ಅಂತ ಆಯ್ತು. ಯಾಕೆ ಹೀಗೆ ಹೇಳ್ತಾ ಇದ್ದಾನೆ? ಗರ್ಭದ ಗಿರಿಯಲ್ಲಿ ಏರಿದ್ದಾನೆ. ಕಾರಣ 100 ಯೋಜನ ವಿಸ್ತೀರ್ಣವಾದ ಸಮುದ್ರವನ್ನ ಮುಟ್ಟನೇ ಹಾರಿದ. ಅಲ್ಲಿ ಹೋಗಿ ದಾನವರನ್ನೆಲ್ಲ ಹಟ್ಟಿದ ಯಮಸದನಕ್ಕೆ. ಆಮೇಲೆ ಲಂಕಾನಗರವನ್ನು ಸುಟ್ಟ. ಸೀತೆಯ ಗುತ್ತು ತಿಳಿದುಕೊಂಡು ಬಂದು ಚೂಡಾರತ್ನವನ್ನು ನನ್ನ ಕೈಗೆ ಒಪ್ಪಿಸಿದ. ಕಪಿ ಕಟಕವನ್ನ ಸೇರಿಸಿದ. ರಾವಣಾದಿ ರಕ್ಕಸರನ್ನ ಕೊಲ್ಲುವಲ್ಲಿ ರಾಮನಿಗೆ ನಾನು ಸಹಾಯಕನಾಗಿದ್ದೇನೆ, ಅಪ್ರತಿಮ ವೀರನಿದ್ದೇನೆ ಎಂದು ಅಹಂಕಾರದ ಪರ್ವತವನ್ನು ಏರಿದ್ದಾನೆ. ಸುಗ್ರೀವ ಅಹಂಕಾರಿಗಳಿಗೆ ಲೋಕದಲ್ಲಿ ಬದುಕುತ್ತಾರೆ. ಅಹಂಕಾರಿಗಳಿಗೆ ದೈವೀ ಸಹಾಯ ಇಲ್ಲ ಎಂಬುದಕ್ಕೊಂದು ಉದಾಹರಣೆ ಕೊಡ್ತೇನೆ. ಯಾವುದು? ನಮ್ಮ ಮನೆಯಾಗಿರುವಂತಹ ಮಾಂಧಾತ ಚಕ್ರವರ್ತಿ ಹುಟ್ಟುವಾಗ ಮಗುವಿಗೆ ಪ್ರಾಣ ಇಲ್ಲ ಇತ್ತು. ಅಷ್ಟೊತ್ತಿಗೆ ದೇವೇಂದ್ರ ಬಂದು ಅಮೃತ ಕುಡಿದ ತನ್ನ ಕೈಯ ಹೆಬ್ಬೆರಳನ್ನು ಬಾಯಿಗೆ ಇಟ್ಟ. ಮಗು ಬದುಕಿತು. ಶೌರ್ಯೋನ್ಮತ್ತದಿಂದ ದೇವೇಂದ್ರನನ್ನು ತುಡಿಕೊಳ್ಳು ಹೋದ. ಇವನಿಗೆ ಅಹಂಕಾರ ಬಂದಿದೆ, ಅವನಿಗೆ ಗೊತ್ತಾಯ್ತು. ಭೂಮಿಯಲ್ಲಿ ಒಬ್ಬ ಇದ್ದಾನೆ ಲವಣಾಸುರ ಅಂತ ಹೇಳಿ ಅವನನ್ನು ಕೊಂದು ಮತ್ತೆ ಯುದ್ಧ ಮಾಡೋಣ ಅಂತ ಹೇಳಿ ನೇರವಾಗಿ ಲವಣಾಸುರನ ಬಳಿಗೆ ಹೋದ. ಶಿವಾನುಗ್ರಹದಿಂದ ಪಡೆದಿರುವಂತಹ ಶೂಲ ಅವನ ಬಳಿಯಲ್ಲಿತ್ತು. ಇವನಿಗೆ ದೈವ ಸಹಾಯ ಇಲ್ಲ. ಯಾಕೆ? ಅಹಂಕಾರ. ಆದ್ದರಿಂದ ಲವಣಾಸುರನಿಂದ ಸಹಿಸುವುದು ಅಂದನ ಮೇಲಿದ ನೌಶ ಅಹಂಕಾರದಿಂದ ಕೆಳಗೆ ಬಿದ್ದ ಅಜಗರನಾಗಿ ನಿನ್ನನ್ನವಾಲಿ ಸಾಮಾನ್ಯನು 99 ಕೋಟಿ ವ್ಯಕ್ತಿಗಳು ಕಳೆಯುತ್ತಿರುವಂತಹ ಸಮುದ್ರ ಮಥನವನ್ನು ಕಂಡು ಅವರೆಲ್ಲ ವಿಶ್ರಾಂತಿಗೊಂಡಾಗ ಏಕಾಗ ವೀರನಾಗಿ ಹಿಡಿದು ಕಳೆದು ಒಂದು ಹುಡುಗಿಯನ್ನು ಪಡೆದು ಮಡದಿಯಾಗಿ ಸ್ವೀಕರಿಸಿದಂತ ಕಥೆ ನೀನು ಹೇಳಿತು ಅಲ್ವಾ? ಅಂತ ಬಲಾಢ್ಯಗಿರುವಂತ ಅವನು ತಂದೆಗೆ ವೈರಿಯಾಗಿರುವಂತಹ ರಾವಣಾದಿಗಳನ್ನು ಕೊಲ್ಲಿಕ್ಕೆ ಹೋಗ್ಲಿಲ್ಲ. ನಿನ್ನ ಹೆಂಡತಿಯ ಮೇಲೆ ತನ್ನ ಪರಾಕ್ರಮವನ್ನು ವಿನಿಯೋಗಿಸಿ. ಏನ್ ಮಾಡುದು ಸ್ವಾಮಿ? ಅಹಂಕಾರನಿಗೆ ಬೇಸರ ಆಗ್ತದೆ ಅಲ್ವಾ? ಅದೇ ಅವನ ತಪ್ಪತನಕ್ಕೆ ಕಾರಣವಾಯಿತು. ರಾವಣಾಸುರ 20 ತೋಳುಗಳಿಂದ ಶಿವನ ಕೈಲಾಸವನ್ನು ಮುಗಿದನು. ಅವನು ಕೂಡ ಹಾಗೆ ಅಹಂಕಾರದಿಂದ ಪ್ರಮತ್ತನಾಗಿಯೇ ಸತ್ತ. ಅಹಂಕಾರಿಗಳಿಗೆ ಈ ಲೋಕದಲ್ಲಿ ಸ್ಥಳ ಇಲ್ಲ ಎಂಬುದನ್ನು ಈ ಕಥಾನಗಳಿಂದ ಅರ್ಥ ಮಾಡಿಕೊಳ್ಳಬಹುದು. ನಮ್ಮ ಮನೆ ಆಗಿರುವಂತಹ ಆಂಜನೇಯನಿಗೆ ಅಹಂಕಾರ ಬಂದಿದೆ, ಸ್ವಾಮಿಯನ್ನು ಎದುರಿಸುತ್ತೇನೆ ಎಂದು ಹೊರಟಿದ್ದಾನೆ ಅಂತಂದ್ರೆ ನಮ್ಮವರಿಗೆ ಅಹಂಕಾರ ಬಂದ್ರೆ ಬೇರೆಯವರಿಂದ ಹೊಡಿಸಬಾರದು. ಹೊಡಿಸಿದ್ರೆ ನಮ್ಮ ಮರ್ಯಾದೆ ಕಡಿಮೆ ಆಗ್ತದೆ, ನಮ್ಮ ಯಜಮಾನಿಗೆ ಸರಿಯಲ್ಲ ಅಂತ ಆಗ್ತದೆ. ಆದ್ರಿಂದ ನಾವೆಲ್ಲ ಒಟ್ಟಾಗಿ ನಾಳೆ ಮುಂಜಾನೆಗೆ ಸರಿಯಾಗಿ ಅಂಜನಾಚಲಕ್ಕೆ ಹೋಗೋಣ. ಹನುಮಂತನನ್ನು ವಿಚಾರಿಸಿ ಆಮೇಲೆ ಬುದ್ಧಿ ಕಲಿಸೋಣ. ಸತ್ಯ ಕರ್ಮವನ್ನು ವಿರಚಿಸಬೇಕು, ಅದನ್ನು ತಪ್ಪಿಸಬಾರದು. ಅದನ್ನು ಮಾಡಿ ಮುಗಿಸಿ ದೇಹಕ್ಕೂ ಮನಸ್ಸಿಗೆ ವಿಶ್ರಾಂತಿ ಕೊಡುವಂತಹ ಕಾರಣವೇ ಸೀತೆಯ ಅಂತಃಪುರ ಅಲ್ಲಿಗೆ ಹೋಗ್ತೇವೆ.
ಎಂತ ಧರ್ಮ ಸಂಕಟಕ್ಕೆ ನನ್ನನ್ನು ಈಡುಗೊಳಿಸಿದೆ ನೀನು. ಸೀತೆಯ ಅಂತಃಪುರ ಹಾಗೆಂದು ಪ್ರವೇಶ ಮಾಡಿದೆ. ಮಾನಸಿಕವಾಗಿ ದೈಹಿಕವಾಗಿ ನೆಮ್ಮದಿಯನ್ನು ಹೊಂದೋಣ. ಹಂಸ ತೂಲಿಕಾ ತಪ್ಪವೇ ಮುಳ್ಳಿನ ಹಾಸಿಗೆಯಂತೆ. ಈ ವಾತಾವರಣ ಶಾಂತಮಯವಾಗಿದ್ದು ಪ್ರಕ್ಷುಬ್ಧವಾಗಿದೆ. ಮನಸ್ಸಿನಲ್ಲಿ ಆಂದೋಲನ. ಈ ರೀತಿಯಾಗಿ ನನ್ನ ಮನ ಪರಿವರ್ತನೆಯಾದದ್ದು ನಿನ್ನೆ. ನೀನು ಶಕುಂತನ ಇಟ್ಕೊಂಡಿಯಲ್ಲ, ನಾಳೆ ಮುಂಜಾನೆ ಸರ್ವ ಸೇನೆಯ ಸಹಿತ ಅಂಜನಾಚಲಕ್ಕೆ ಬಂದು ಶಕುಂತನನ್ನು ಬಿಟ್ಟುಕೊಳ್ಳಿರುವಂತಹ ನಿನ್ನ ಇಲ್ಲ ಅಂಜನಿ. ಸೀತಾ ವಿರಹ ವ್ಯತೆಯಿಂದ ಸ್ವಲ್ಪ ಸರೋವರದ ತೀರದಲ್ಲಿ ಅಡವಿ ಗಿಡ ಮರ ಕಲ್ಲುಗಳು ಅರಸಿಂದ ಹುಡಿಯಾಗಿ ತೋರುತ್ತಿದೆ ತಮ್ಮ. ಕೊಳದಲ್ಲಿ ನೈದಿಲೆ ಅರಳಿದರೂ ಅದು ಕಮಲವೆಂದು ಭಾವಿಸಿದೆ. ಬೆಳದಿಂಗಳಾದರೂ ಕಡು ಕಮಲ ಸಖಕಿರಣ ಸುಡುತ್ತಿದೆ ಮೈಯ ಆಭರಣ ಅಂತ ಲಕ್ಷ್ಮಣನಲ್ಲಿ ಹೀಗೆ ಹೇಳ್ತಿರುವಂತಹ ವೇಳೆಯಲ್ಲಿ ಬೆಳಗಾಯಿತು. ಸೂರ್ಯೋದಯಕ್ಕೆ ಸರಿಯಾಗಿ ಸೂರ್ಯ ಶಿಷ್ಯರಾಗಿರುವಂತಹ ನೀನು ಬಂದು ಸಂಬಂಧವನ್ನು ಬೆಳೆಸಿಕೊಂಡು ಸುಗ್ರೀವನ ಸಖ್ಯವನ್ನು ಮಾಡಿಸಿ ಕಬ್ಬಿ ಕಟಕವನ್ನೆಲ್ಲ ಸೇರಿಸಿ ರಾವಣಾಸುರನ ಮನೆಯಲ್ಲಿ ಮಾಡುವಾಗ ಸರ್ವಸಹಾಯವನ್ನು ನೀಡಿದ ಮರ್ಯಾದೆಯನ್ನು ಕಾಪಾಡಿದನು. ನನ್ನನ್ನು ಎತ್ತಿ ತಿರುಗಿದಂತ ಕೈಗಳಿಂದಲೇ ಒಡೆಯಲು ನಾವು ಮುಂದಾಗುವುದೇ ಛೇ ಛೇ ಛೇ, ಖಂಡಿತ ಸಾಧ್ಯ ಸಾಧುವಲ್ಲ. ಯಾಕೆ ಹೊಡೆಯುವ? ನೀನು ಕೇವಲ ಕಾಡಿನ ಕೋಡ, ನಾನು ರೂಢಿಗೆ ಅಧೀತ. ಸತ್ಯಕ್ಕಾಗಿ ಹೆಂಡತಿ ಮಕ್ಕಳನ್ನು ಮಾರಾಟ ಮಾಡಿರುವಂತಹ ಹರಿಶ್ಚಂದ್ರನ ವಂಶಸ್ಥನ ನಂದಿನಿ ದೇನುವಿನ ಉಳಿಗಾಗಿ ತನ್ನ ದೇಹವನ್ನು ಸಿಂಹದ ಬಾಯಿಗೆ ತುರುಕಿರುವ ದಿಲೀಪ ಚಕ್ರವರ್ತಿಯ ವಂಶಸ್ಥನ. ಒಂದು ಹಕ್ಕಿ ಪಾರಿವಾಳದ ಉಳಿವಿಗಾಗಿ ತನ್ನ ದೇಹದ ವಾಸವನ್ನೇ ಕಡಿಕಳೆದು ತಕ್ಕಡಿಯಲ್ಲಿ ತೂಗಿರುವಂತಹ ಸಿರಿ ಚಕ್ರವರ್ತಿಯ ವಂಶಸ್ಥನ. ಹೌದು, ನನ್ನ ಕಾರ್ಯಕ್ರಮಕ್ಕೆ ವಿರೋಧವಾಗಿ ವರ್ತಿಸಿದವರನ್ನ ಖಂಡಿತ ಬದುಕ ಬಿಡಲಾರೆ. ನೀನು ನನ್ನ ಆತ್ಮೀಯ ಸೇವಕನಾದರೆ ನನ್ನ ವಿರೋಧಿಯನ್ನು ಇಟ್ಟುಕೊಂಡವನು ಎಂಬ ಕಾರಣಕ್ಕೆ ನಿನ್ನ ಕಥೆಯನ್ನು ಇಲ್ಲ ಇಲ್ಲ ಅಂಜನೇಯ. ಪ್ರಸರವಣಗಿರಿಯ ಗುಹಾ ಪ್ರದೇಶದಲ್ಲಿ ಮನಸ್ಸಿನ ಒಳಗೂ ಹೊರಗೂ ಮಳೆಗಾಲವನ್ನೇ ನಾನು ಅನುಭವಿಸುತ್ತಿದ್ದೆ. ಪರಮಜ್ಞಾನಿಯಾಗಿರುವಂತಹ ನೀನು ಆಗಾಗ ಕಥೆಗಳನ್ನು ಹೇಳಿ ಮಾನಸಿಕವಾದಂತಹ ನೆಮ್ಮದಿಯನ್ನು ತಂದುಕೊಡುತ್ತಿದ್ದೆ. ಕತ್ತಲೆಯಲ್ಲಾಡುತ್ತಿರುವಂತಹ ನನಗೆ ಬೆಳಕಾಗಿ ಪರಿಣಮಿಸಿದವು ನೀನು. ನಿನ್ನ ಬೆಳಕಿನಲ್ಲಿ ಬದುಕಬೇಕೆಂದು ನಿಶ್ಚಯಿಸಿದವನು ಈ ರಾಮನು ಎಂಬುದಿಗೆ ಈ ಬೆಳಕು ಹಾರದೇ ಇರಲಿ. ಆ ಬೆಳಕಿನಲ್ಲೇ ಸೂರ್ಯವಂಶೀಯನಾಗಿರುವಂತಹ ರಾಮ ಬದುಕಿರಲಿ. ಹೌದು, ಬೇಕೇ ಬೇಕು ನನಗೆ. ಯಾಕೆ ಬೇಕು? ಜ್ಯೋತಿಯನ್ನು ಜ್ವಾಲೆಯಾಗಿ ಮನೆಯನ್ನು ಸುಡುತ್ತದೆ ಅಂತಾದ್ರೆ ನೀರು ಹಾಕಿ ನಂದಿಸ್ಬೇಕು. ನೀನು ನನ್ನ ಮೈ ಮನಗಳಿಗೆ ಹೊತ್ತಿರುವಂತಹ ಉರಿ ಜ್ವಾಲೆ. ನಿನ್ನ ಕಥೆ ಮುಗಿಸಲೇಬೇಕು. ನೀನು ಬೇಡವೇ ಬೇಡ. ಹನುಮಾನ್ ನೀನು ನನಗೆ ಬೇಕು. ಹನುಮಾನ್ ನೀನು ನನಗೆ ಬೇಕು. ನಾನು ಏನ್ ಮಾಡಿ ಸಾಯಿ ಆ
ಮತ್ತೆ ನಾನು ಏನು ಸಿಕ್ತು ಜಾನಕಿ, ಹೌದು ನಾನು ಹವಸ ತೂಲಿಕಾ ದರ್ಪದ ಮೇಲೆ ಪವಡಿಸಿ ನಿತ್ಯ ಹೋಗಬೇಕಾದಂತ ನೀನು ಈ ಕಡೆ ಸರಿದು ಬಂದೆ ಇಲ್ಲ. ಯಾಕೆ? ನಿತ್ಯ ಮಾಡುವುದಕ್ಕಾದ್ರೆ ಆಗತ್ತದೆಯೇ? ಯಾಕಾಗುದಿಲ್ಲ? ನೀವು ಬಿಡಬೇಕಲ್ಲ. ನಾನೇನು ಹಿಡ್ಕೊಂಡಿದ್ದೇನು? ಅಲ್ಲ, ಪತಿವ್ರತ ಧರ್ಮವನ್ನು ಪಾಲಿಸುತ್ತಾ ಇರುವವಳು ನಾನು. ಅನಸೂಯ ದೇವಿ ಹೇಳಿದ್ದಿಲ್ವೇ? ಆರಿಸು ಒಳಗೆ ಕರ್ಕೊಂಡು ಹೋಗಿ. ಹೌದೌದು, ನೀವು ಅಸ್ತ್ರಿ ಮಹರ್ಷಿಗಳ ಜೊತೆ ಮಾತಾಡ್ತಾ ಇದ್ದೀರಿ, ನಾವು ಹೆಂಗಸರ ಒಳಗೆ ಮಾತಾಡ್ತಾ ಇದ್ದೀವಿ. ಹೌದು, ಏನಾಡಿದ್ದೆ? ಉಪದೇಶ ಮಾಡುತ್ತಿದ್ದರು ನನಗೆ. ಏನು ಉಪದೇಶ? ಗಂಡ ಉಣ್ಣದೆ ಹೆಂಡತಿ ಉಣ್ಣಕೂಡದು, ಗಂಡ ಮಲಗಿ ನಿದ್ರಿಸದೆ ಹೆಂಡತಿ ಮಲಗಿ ನಿದ್ರಿಸಕೂಡದು. ಆ ಮಹಾತ್ಮೆ ಹೇಳಿಕೊಟ್ಟು. ಹೌದು,
ಗಂಡ ಊಟ ಮಾಡಿದ ಬಳಿಕ ಹೆಂಡತಿ ಊಟ ಮಾಡಬೇಕು. ಉಣ್ಣಬೇಕು. ಹಸಿವಾದರೆ ತಿಂದರೆ ತೊಂದರೆ ಏನಾದ್ರು ಊಟವೇ ಮಾಡಬಾರದಂತೆ ಮತ್ತೆ ತಿನ್ನಬಹುದೇ? ನಾನು ಗೊತ್ತಿಲ್ಲ. ಹೌದು, ಉಣ್ಣಬಾರದಂದ್ರೆ ಏನನ್ನು ತಿನ್ನಬಾರದು ಎಂಬುದು ಹೌದು. ಗಂಡ ಮಲಗಿ ನಿದ್ರಿಸದ ವಿನಃ ಹೆಂಡತಿ ಮಲಗಿ ನಿದ್ರಿಸಕೂಡದು. ಮಲಗಿ ನಿದ್ರಿಸಕೂಡದು. ಇವು ಬೆಳಗಿನ ಜಾವಕ್ಕೆ ಬರುವ ಗಂಡ ಆದ್ರೆ ಕೂತಲ್ಲೇ ನಿದ್ದೆ ಬಂದ್ರೆ ಏನು ಮಾಡೋದು? ಬಂದು ಹೋದ್ರೆ ಅಪರಾಧ ಅಲ್ಲ, ತಿಳಿದು ಮಾಡಕೂಡದು. ಹೌದಾ? ನಿನ್ಗೆ ತೊಂದರೆ ನೀವೇ ಮಲಗಿ ನಿದ್ರಿಸಿದ್ದಿಲ್ಲ, ಮತ್ತೆ ನಾನು ಹೇಗೆ ಮಲಗಿ ನಿದ್ರಿಸೋದಕ್ಕಾಗುತ್ತದೆ? ನಾನು ಮಲಗಿ ನಿದ್ರಿಸಲಿಲ್ಲ. ಆದ್ರಿಂದ ಏನೆನ್ನುವ ಹಾಗೆ ಕಾಣೋಣ ಅಂತ ನಿಮ್ಮ ಬಳಿಗೆ ಬಂದೆ. ಈಚೆಗೆ ಬಂದೆ. ನೋಡಿದ್ರೆ ಬಿಡುದಿಲ್ಲ 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 ಬಾ 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 ಅಂತ ಹೇಳಿದ್ರಿ. ಏನಪ್ಪ ನಮ್ಮವರು ಇವತ್ತು ಹೀಗೆ ಅಂತ ಹೇಳಿದ್ರೆ ನೋಡಿ. ಇಷ್ಟು ದಿವಸ ಇಲ್ಲ. ಹೌದು, ಇವತ್ತೇನಪ್ಪ ಇಷ್ಟು ಸರಸ ಅಂತ. ಆಮೇಲೆ ಹೇಳಿದ್ರಿ ಹತ್ತಿರ ಬಂದಾಗ ಮಂಗ ಅಂತ ಹೇಳಿ. ಮಂಗ ಮಂಗ ನನಗೆ ಬೇಸರ ಇಲ್ಲ. ನನ್ನನ್ನು ಮದುವೆ ಆದದ್ದು ನೀವು ಅಲ್ವಾ? ನಾನಿಲ್ಲ ಮಂಗ ಅಂತ ನಾನು ಹೇಳಿದ್ರ? ಹೌದು, ನನಗೆ ನಾನು ಹೆಣ್ಣು ಮಂಗ ಅಂತ ಆಗಲಿಲ್ಲ. ನಾನು ಮದುವೆ ನಿನ್ನನ್ನು ಕುರಿತು ಹೇಳಿದ್ದನ್ನು ಕೇಳುತ್ತಿದ್ದೆ ನೀನು ಅಲ್ವಾ? ಖಂಡಿತ. ಹಾಗಾದ್ರೆ ಕನವರಿಸ್ತಾ ಇದ್ದೀರಾ? ಹೌದು. ಅಯ್ಯೋ ದೇವರೇ, ಹಾಗಾದ್ರೆ ನೀವು ಮಂಗನ ಕನಸು ಬಿತ್ತೆ? ಅಯ್ಯೋ ಕನಸು ಬೀಳಕೂಡದು ಗೃಹಸ್ಥರಿಗೆ ಮಂಗನ ಕನಸು ಬಿದ್ದರೆ ಮಂಗ ಮನೆ ಒಳಗೆ ಬಂದ್ರೆ ಶಾಂತಿ ಮಾಡಿಸಬೇಕು ಅಂತ ಹೇಳ್ತಾರೆ. ವಶಿಷ್ಠರಲ್ಲಿ ಕೇಳಬೇಕಾಯ್ತು ಅಲ್ವಾ? ಯಾವ ಶಾಂತಿ ಮಾಡಿಸೋಣ ಅಂತ. ಹೌದು ಅಲ್ವಾ? ಹೌದು. ನನಗೆ ಬೇಡವಾ? ಬೇರೆಯವರಿಗೆ ಮಾತ್ರ. ಅದ್ಯಾಕೆ? ನಾನು ಮಂಗಗಳ ಒಳನಾಡಿ. ಓ, ತಿಂಗಳಿಗೊಮ್ಮೆ ನನ್ನ ಕನಸು ಬೀಳ್ತಾ ಇರ್ತದೆ. ಹೌದಾ? ಹಾಗಾದ್ರೆ ನಮ್ಮದಂತಹ ಸೇನೆಯೇ ವಾನರ ಸೇನೆ, ಆದ್ರಿಂದ ಅದು ಬಾಧಿಸುವುದಿಲ್ಲ ಇಲ್ಲವೇ? ಇಲ್ವಾ? ಹಾಗಾದ್ರೆ ನಿಮ್ಮ ಬಳಿಗೆ ಬಂದು ನೋಡಿದ್ರೆ ಏನು ಸ್ವಾಮಿ ಇಷ್ಟು ಸಿಟ್ಟು ನಿಮಗೆ? ಸಿಟ್ಟು? ಹೌದು, ರಾಮನಿಗೆ ಸಿಟ್ಟು. ರಾಮನಿಗೆ ಸಿಟ್ಟು. ಚಿತಕ್ರೋಧ. ಹೌದು. ನನ್ನನ್ನು ಹಾಗೆ ಕೊಂಡಾಡ್ತಾರೆ. ನನ್ನ ಸಿಟ್ಟಿಗೆ ಬೆಲೆ ಉಂಟು. ಸಿಟ್ಟಿಗೆ ಬೆಲೆ ಇರುವುದಕ್ಕಿಂತ ಸಿಟ್ಟು ಬರುತ್ತದಾ? ಸಿಟ್ಟು ಬಂದದ್ದು ನೋಡಿದವರು ಯಾರು? ನನ್ನ ಮೈದುನ ನೋಡಿದ್ದಾರೆ. ನೀವು ಆ ತಾಟಕಿಯನ್ನು ಕೊಲ್ಲಬೇಕಾದ್ರೆ ಸ್ವಲ್ಪ ಸಿಟ್ಟು ಮಾಡಿಕೊಂಡಿದ್ದೀರ. ಹೌದು. ಮತ್ತೆ ನನ್ನನ್ನು ಆ ಹುಡುಕುವ ಹೊತ್ತಿನಲ್ಲಿ ಸೇತುಬದ್ಧವಾಗುವಂತಹ ಹೊತ್ತಿನಲ್ಲಿ ವರ್ಣನ ಮೇಲೆ ಮುನಿದಿದ್ದೀರ. ಆವಾಗ ಸಿಟ್ಟು ಬಂದಿದ್ದಂತೆ ನಿಮಗೆ. ಆದ್ರೂ ಗೊತ್ತಾಗುದಿಲ್ಲ. ಕಡು ಕೋಪಗೊಂಡರು ಚೆಲ್ವೆ ನಿಮ್ಮ ನಗುಮುಖಂ. ನಿನಗೆ ಅರ್ಥ ಆಗಿದೆ. ಕೋಪ ಬಂದು ನಿಮ್ಮ ಮುಖದಲ್ಲಿ ನಗು ಮಾಸುವುದಿಲ್ಲ. ಮತ್ತೆ ಸಿಟ್ಟು ಬಂತು ಅಂತ ಹೇಗೆ ಗೊತ್ತಾಯ್ತು ನಿಮಗೆ? ಗಂಡನ ಉಸಿರಿನಲ್ಲಿ ವ್ಯತ್ಯಾಸ ಆದ್ರೆ ಹೆಂಡತಿಗೆ ಗೊತ್ತಾಗಬೇಕಾಗಬೇಕು. ನಿಜವಾದ ಹೆಂಡತಿಯದು ಲಕ್ಷಣ. ಮತ್ತೆ ಆ ಹೆಂಡತಿಯಲ್ಲಿ ಏನಾದ್ರೂ ವ್ಯತ್ಯಾಸ ಆದ್ರೆ ಗಂಡನಿಗೆ ಗೊತ್ತಾಗಬೇಕು. ಯಾಕೆ ಸಿಟ್ಟು ಬಂತು, ಏನ್ ಗುರ್ತು ಮಾಡ್ತೀರಿ ಅಲ್ವಾ? ಅಲ್ಲ, ಸಾಮಾನ್ಯ ಕುಟುಂಬದಲ್ಲೆಲ್ಲ ಹೇಗೆ ಅಂತ ಹೇಳಿದ್ರೆ ಹೆಂಡತಿಗೆ ಸಿಟ್ಟು ಬಂದ್ರೆ ಗಂಡನಿಗೆ ಗೊತ್ತಾಗುದು ಹೇಗೆ? ಅವಳು ಮಾತಾಡುದಿಲ್ಲ, ಅಡಿಗೆ ಕೊನೆಗೆ ಪಾತ್ರೆ ಮಾತಾಡುತ್ತದೆ. ಮಕ್ಕಳಿಗೆ ಮಕ್ಕಳ ಮೇಲೆ ಪಾಸ್ ಉಂಟು ಅಲ್ವಾ? ಆವಾಗ ಪಕ್ಕದ ಮನೆಯವ್ರಿಗೆ ಗೊತ್ತಾಗ್ತದೆ ಗಂಡ ಹೆಂಡತಿಗೆ ಅದು ಮನೆ ಒಳಗೆ ಆದ್ರೆ ಒಳ್ಳೇದು ಅಲ್ವೇ? ಆದ್ರೆ ಇದು ಹಾಗಲ್ಲ. ಹಾಗೆದ್ದು ಹಾಗಾದ್ರೆ ಸಿಟ್ಟು ಬಂದಿದ್ದೆ ನಿಮಗೆ. ಸಿಟ್ಟು ಬರಲಿಲ್ಲ ಹೇಳ್ತೀರಾ? ಬರದಿದ್ರೆ ಬಿಡಿ. ಏನಿದೇನು ಗುಟ್ಟು 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 ಮಾಡ್ತೀವಿ. ನಿನ್ನಲ್ಲಿ ಹೇಳದಿರುವಂತಹ ಗುಟ್ಟಿದೆಯೇನೆ? ಹೆಂಡತಿಯ ಗುಟ್ಟನ್ನು ಇನ್ನೊಬ್ಬನಿಗೆ ಹೇಳಬಾರದು ಅಂತ ಶಾಸ್ತ್ರ ಹೇಳ್ತಾರೆ. ಆದರೆ ನಿನ್ನ ಗುಟ್ಟನ್ನೇ ಪರಪುರುಷನಲ್ಲಿ ಹೇಳಿದವ ರಾಮ ಹೆಂಡತಿಯಲ್ಲಿ ಗುಟ್ಟು ಮಾಡ್ತಾನೆ. ಮಾಡುದಿಲ್ಲ. ಸಿಟ್ಟಿಲ್ಲ, ಗುಟ್ಟಿಲ್ಲ. ಜೊತೆಯಲ್ಲಿ ರಾಮರಾಜ್ಯ ಅಂತರಂಗ ಬಹಿರಂಗ ಎನ್ನುವಂಥದ್ದೇನು? ಅಂತರಂಗ ಎನ್ನುವುದೇ ಇಲ್ಲ. ಖಂಡಿತ ಅಲ್ವಾ? ಸಿಟ್ಟಿಲ್ವಾ? ಗುಟ್ಟಿಲ್ವಾ? ಏನಿಲ್ಲ. ನೀವು ಹೇಳಿದ್ರೆ ನನಗೆ ಗೊತ್ತಿದೆ. ಗೊತ್ತಿದ್ದ ಕೇಳ ನಾವು ಯೋಚನೆ ಮಾಡಿದ್ರೆ ನಾಳೆ No,
ನಿನ್ನ ಮೋದಿಯ ಪಲ್ಲಿನ ನಾಡಿನಾದಿಯ ನಿನ್ನ ಮೋದಿಯ ನಿನ್ನ ಮೋದಿಯ ನಿನ್ನ ಮೋದಿಯ ಬಲ್ಲಿ
ಒಂದು ಸಾರಿ ಕುಣಿದಿದ್ದೆ ಮತ್ತು ನನ್ನನ್ನು ಕುಣಿಸಿದ್ದೆ. ತನ್ನಂಗ ತಿನ್ನಂಗ ದಿಕ್ಕಿಟ್ಟ ತೋ ಎಂದು ನೋಡಬಾರಲಿ ರಾಮ. ಕಾಂಚನ ಬಗೆದ ಸನ್ನಿವೇಶ ಅದು ಇಷ್ಟು ಕುಣಿದಿದ್ದೆ ಆ ದಿವಸ. ಹೌದು, ಅದು ಪ್ರಾರಂಭದ ತಾಳವೇ ಬೇರೆ, ಅಷ್ಟತಾಳದಲ್ಲಿ ತಿರುಗುಡೆಯಲ್ಲಿ ಕುಣಿತಾ ಇದ್ದೀನಿ. ಹೌದು, ಬಹಳ ಸಂತೋಷ ಆಯ್ತು ನನಗೆ. ಅಂದ್ರೆ ತ್ರಿಪುಟವನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಹೌದಲ್ಲ? ಹೌದೌದು, ಹೌದು. ಹಾ ಒಳ್ಳೆ ಹೌದು.
ಎಲ್ಲ ಅರ್ಥ ಮಾಡಿಕೊಳ್ಳಬೇಕಾಗ್ತದೆ ಹೌದು ಹೌದು ಏನು ಅಂತ ಬದುಕಿನದ್ದು ಅಲ್ವಾ? ಹೌದು. ಈಗ ನಿಮ್ಮ ದೇಹದಲ್ಲಿ ಈ ರೀತಿಯಾಗಿ ಸಿಟ್ಟು ಬರಬೇಕು ಅಂತ ಆದ್ರೆ ಕಾರಣ ಏನು ನಮಗೆ ಗೊತ್ತಾಗಿ ನೀವು ಹೇಳದೆ ಸಹ ಅರ್ಥ ಮಾಡಿಕೊಂಡಿದ್ದೇವೆ. ಹೌದಾ? ಹೌದಪ್ಪ. ನೀವು ಇವತ್ತಿನ ಬಗ್ಗೆ ಯೋಚನೆ ಮಾಡುವುದೇ ಅಲ್ಲ, ನಾಳೆಗೆ ಏನಪ್ಪ ಮಾಡುವುದು ಅಂತ ಚಿಂತೆ ಮಾಡುವುದು. ರಾಮಚಂದ್ರನಿಗೆ ನಾಳೆಗೆ ಉಡ್ಲಿಕ್ಕಿಲ್ಲ ಏನ್ ಮಾಡೋದು ಅಂತ ಚಿಂತೆ ಅಲ್ವಾ? ಯಾರು ಹೇಳಿದ್ದು? ಅದು ಬಡವರಿಗಾಯ್ತು ನಾಳೆಗೆ ಏನು ಮಾಡುವುದು ಅಂತ. ಅದಲ್ವಾ? ಅದಲ್ಲ ನಿಮಗೆ ನಾಳೆ ಏನು ಮಾಡುದು ಅಂತ ಚಿಂತೆ ಅಂತ ಯಾವುದು ಗೊತ್ತಾ? ಏನು ಗೊತ್ತಿಲ್ಲ, ನೀವು ಹೇಳುದಿಲ್ವಾ? ಅಕೊಳ್ಳಿ ಹನುಮಂತ ಬಂದ. ಹನುಮಂತ ಮಂಗ 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 ಆಗ ಹುಟ್ಟಿದೆ. ಯಾವ ಎಲ್ಲಿದ್ದಾನೆ ಹನುಮಂತ? ಎಲ್ಲಿದ್ದಾನೆ? ಬರ್ಲಿಲ್ವಾ? ಇಲ್ಲ, ತೋರಿಸ್ತೀಯ ನೀನು? ನಾನು ಸುಮ್ಮನೆ ತೋರಿಸಿದಷ್ಟೇ. ಅಲ್ಲಿ ಯಾರೋ ಬಂದಾಗ ಯಾರು ಬರಲಿಲ್ಲ, ನಿಮ್ಮ ಭ್ರಮೆ ಅಷ್ಟೇ ಅದು. ಹನುಮಂತ ಬಂದ ಅಂತ ಆ ಕ್ಷಣದಲ್ಲಿ ಓಡಿ ಹೋಗಿ ತಲೆಬಾಗಿಲ ತನಕ ನಿಂತು ಅವನನ್ನು ಅಪ್ಪಿ ಆಲಿಂಗಿಸಿ ಮುದ್ದಿಸಿ ಕರೆತರುತ್ತಿದ್ದವರು ನೀವು. ಬಾ ಮಗನೇ, ಆನಂದ ಬಾಷ್ಪವನ್ನು ಸುರಿಸುತ್ತಾ ಇದ್ದವರು. ಹೌದು. ಇವತ್ತು ಹಾಗಲ್ಲ, ಹನುಮಂತ ಅಂತ ಹೇಳಿದ್ರೆ ಸಾಕು, ಬಾ ಬಾ ಬಾ. ಮಂಗ ಮಂಗ ಅಂತ ಹೇಳಿ ಹಿಂದೆ ಹೋಗುತ್ತೀರಲ್ಲ, ಹನುಮಂತನಿಗೆ ಹೆದರಿದ್ರ? ಅಸಹಾಯ ಶೂರನಾಗಿರುವಂತ ರಾಮಚಂದ್ರ ಹನುಮನಿಗೆ ಹೆದರುವಂತ ಪ್ರಮೇಯ ಉಂಟೇನೆ. ಮತ್ತೆ ಹಿಂದೆ ಹೋಗಿದ್ದೆ ಯಾಕೆ? ಹಿಂದೆ ಹೋಗುವುದಲ್ಲಿ ಎರಡು ವಿಧ ಉಂಟು. ಏನು? ಒಂದು ಹೆದರಿ, ಇನ್ನೊಂದು ಹೇಸು. ಹೇಸುವುದ? ಅವ ಮಾಡಿದ ಕೆಲಸಕ್ಕೆ ಅಂತದ್ದು ಹನುಮಂತ ಏನು ಮಾಡಿದ್ದಾನಪ್ಪ? ಅಂತದ್ದೇನು ಮಾಡ್ತಾನೆ? ಏನು ಮಾಡುತ್ತಾನೆ ಅವ ಪಾಪ? ವಿಶ್ವಾಮಿತ್ರನ ಆಜ್ಞೆಯಂತೆ ನಾನು ಕೊಲ್ಲಬೇಕಾದಂತ ಶಕುಂತಲನ್ನು ಈಗ ಬಿಟ್ಟು ಹೊರ ಬರುತ್ತಿಲ್ಲ. ನಾನು ಗಂಡಸರು ಹೆಚ್ಚು ಗುಟ್ಟು ಮಾಡ್ಲಿಕ್ಕೆ ಆಗುದಿಲ್ಲ, ಹೆಂಡತಿ ಹತ್ರ ಬಿಟ್ಟು ಹೊರಗೆ ಹಾಕುತ್ತಾರೆ. ನನ್ನ ರಹಸ್ಯವನ್ನು ನೀವು ಬಿಡಿಸಿ. ಶಕುಂತಲನ್ನು ಇರಿಸಿಕೊಂಡಿದ್ದಾನೆ, ಆತಂದ್ರಾಗಿ ಬಿಟ್ಟುಕೊಂಡಿದ್ದು ಕೇಳ್ತೀರಿ. ಕೊಡದಿದ್ದಾಗ ಯುದ್ಧ ಮಾಡಬೇಕೇನೋ ಎನ್ನುವುದು ಆ ಚಿಂತೆ ನೀವು ಬಾಧಿಸ್ತಾ ಉಂಟು. ನಾಳೆ ಅಂಜನಾಚಲಕ್ಕೆ ಹೋಗಬೇಕು, ಹನುಮನ ಎದುರಿಗೆ ನಿಲ್ಲಬೇಕು ಅಂತ ತಳಮಳಗೊಳ್ತಾ ಇದ್ದೆ. ಯಾಕೆ ತಲ್ಲಣಿಸುವುದು? ನೀವು ಗಂಡಸರೆಲ್ಲ ಕೆಡುವುದೇ ಹಾಗೆ. ಅಂದ್ರೆ ವಿಚಾರವನ್ನು ಹೆಂಡತಿ ಹತ್ರ ಹೇಳದೆ ನೀವು ಗುಟ್ಟು ಮಾಡೋದ್ರಿಂದ ನೀವು ಎಷ್ಟು ತಲೆ ಕೆಡಿಸಿಕೊಳ್ಳುವುದು? ನಾವಿಲ್ವ ಮನೆ ಹೆಂಡತಿ? ನಾವಿಲ್ವ? ನಮ್ಮ ಹತ್ರ ಒಂದು ಮಾತು ಹೇಳಿದ್ರೆ ನಾನು ಪರಿಹಾರ ಹೇಳೋದಿಲ್ವ? ನೀನು ಹೇಳಿದ್ರೆ ನೀನೊಬ್ಬ ಹೆಂಡತಿ ನನಗಿದ್ದಿ ಅಂತ ಒಬ್ಬಳೇ ಅಲ್ವಾ? ನಾನು ಸಮಸ್ಯೆಗೆ ಸುಲಭ ಪರಿಹಾರ ಉಂಟು. ಗಣೇಶ ಮಂತ್ರಿ ಎಂಬ ಸ್ಥಾನವನ್ನು ಕಲ್ಪಿಸಿದ್ದೇವೆ. ಕೊಟ್ಟಿದ್ದೀರಿ ನನಗೆ, ಹೌದು. ಹೌದಾ? ಹಾಗಾದ್ರೆ ಈ ಸಮಸ್ಯೆಯನ್ನು ಬಗೆಹರಿಸಿ. ಈಗ ಅಲ್ಲಿಗೆ ಹೋಗಿ ಹನುಮಂತನಲ್ಲಿ ಯುದ್ಧ ಮಾಡಬೇಕಾಗುತ್ತದೆ, ಶಕುಂತಲನ್ನು ಕೊಲ್ಲಬೇಕಾಗುತ್ತದೆ. ನಾಳೆ ಅಲ್ವಾ? ಸುಲಭದ ಪರಿಹಾರ ಒಂದೇ. ಏನು? ನಾಳೆ ಅಲ್ಲಿಗೆ ಹೋಗದಿದ್ರೆ ಎಷ್ಟು ಚಂದದ ಪ್ರಕರಣ ಇಟ್ಟಿದ್ದಾರೆ. ನನ್ನ ತಲೆಗೆ ಇದು ಹೊಳೆಯುವುದಿಲ್ಲ. ಇಲ್ಲಪ್ಪ, ನಾಳೆ ಹೋಗದೇ ಇದ್ರೆ ಹೋಗದಿದ್ರೆ ಶ್ರೀರಂತತೆ ಮಗನ ಜನಕನ ಸಾಕು ಮಗಳ ಹೋಗಿ ನಾನು ಮನೆಯಲ್ಲಿ ಮಸ್ಕಾಕೊಂಡು ಇಟ್ಕೊಳ್ಳಿ. ಅದು ಯಾರಾದ್ರೂ ಬಂದು ಕೇಳ್ತಾರೆ, ಏಕೆ ಮಾಡ್ರು? ಇಲ್ಲ ಹೇಳ್ತೇನೆ, ಮನೆಗೆ ಇಲ್ಲ ಹೇಳ್ತೇನೆ. ಎಲ್ಲಿ ಹೋಗಿದ್ದಾರೆ ತಡೀರಿ, ಕೇಳ್ಕೊಂಡು ಬರ್ತೀನಿ. ಅದು ನೀನು ಹೇಳಿದ್ಬೇಡ ಒಳಗೆ ಇದ್ದಾರೆ ಅಂತ, ಉಳಿದವರಿಗೆಲ್ಲ ಗೊತ್ತಾಗ್ತದೆ. ಮತ್ತೆ ಹೆಚ್ಚು ಸುಳ್ಳು ಹೇಳಲಿಕ್ಕೆ ಆಗುತ್ತದ? ಅಲ್ಲ, ಹೆಂಗಸರು ಬುದ್ಧಿಯ ಹೀಗೆ ಮೊಣಕಾಲು ಕೆಳಗೆ ಅಂತ. ಹೌದು. ಅದಕ್ಕೆ ಸ್ಥೂಲಾವಲೋಕನ ನಿರ್ಧರಿಸುತ್ತಾರೆ ಬಿಟ್ಟರೆ ಸೂಕ್ಷ್ಮಾವಲೋಕನ ಮಾಡುವುದಿಲ್ಲ. ಅದ ಹೌದು. ಯಾಕೆ? ಸ್ಥೂಲಾವಲೋಕದಿಂದ ನಾನು ಹನುಮನ ಎದುರಿಗೆ ಜಗಳ ಕಾಯಲಿಕ್ಕೆ ಹೋಗ್ತೇನೆ ಅಂತ ನೀವು ತಿಳ್ಕೊಂಡೆ. ನಾನು ಶಕುಂತನನ್ನು ಪೀಡಿಸಿಕೊಳ್ಳುವಂತಹ ಆ ಒಂದು ಸಂದರ್ಭವನ್ನೇ ಕಾಯುತ್ತಿದ್ದು ಹೇಗೆ ಮಾಡಲಿ ಏನು ಮಾಡಲಿ ಅಂತ ತಲೆಗೊಳ್ತಾ ಇದ್ದನು. ನೋಡು, ನಾಳೆ ಅಂಜನಾಚಲಕ್ಕೆ ಹೋಗದಿದ್ದರೆ, ಶಕುಂತನನ್ನು ನಾನು ಕೊಲ್ಲದಿದ್ದರೆ ರಾಮನ ಮಾತು ಸಾಯ್ತದೆ. ರಾಮ ಸಾಯುವುದು ಒಂದೇ, ರಾಮನ ಮಾತು ಸಾಯುವುದು ಒಂದೇ. ಆ ಕಾರಣಕ್ಕಾಗಿ ನಾಳೆ ಹೋಗುವುದೇ. ಏ ಮಂಗ, ಹನುಮನಲ್ಲಿ ನನ್ನ ವಿರೋಧಿಯಾಗಿರುವಂತಹ ಶಕುಂತನನ್ನು ಬಿಟ್ಟುಕೊಡು. ಆಗುವುದಿಲ್ಲ ಹನುಮಂತ ಹೇಳು. ಆಗುದಿಲ್ಲ ಹೇಳ್ತಾನೆ ಅಂತ ನೀನು ಗ್ರಹಿಸು. ಹೌದೌದು. ಬಿಟ್ಟುಕೊಡದಿದ್ದರೆ ಹನುಮಂತನನ್ನು ಕೊಂದಾದರು. ಯಾರು ನೀವು? ಕೃತಜ್ಞರಾಗುತ್ತೀರಿ, ಹೇಳಬಾರದು. ಕೃತಜ್ಞ ಎಂಬ ಶಬ್ದಕ್ಕೆ ನಮ್ಮ ಕೋಶದಲ್ಲೇ ಅರ್ಥ ಇಲ್ಲ. ಆದ್ರೆ ನೀವು ಆತ ಹನುಮಂತನನ್ನು ಕೊಂದರೆ ಕೃತಜ್ಞನಾಗಲಾರಿದೆ. ಯಾಕೆ? ಅಯ್ಯೋ, ಅವ ಮಾಡಿದ ಉಪಕಾರವನ್ನು ಮರೆಯುವಿಲ್ಲ. He
ಆದ್ದರಿಂದಲೇ ಅಷ್ಟು ಕೋಟಿ ಕೋಟಿ ಸಂಖ್ಯೆಯ ಕಪಿಗಳ ಸಹಾಯ ನಮಗೆ ದೊರಕಿತು. ಆದ್ದರಿಂದಲೇ ಸಮುದ್ರ ರಂಗನವಾದದ್ದು, ಸೀತಾನ್ವೇಷಣೆಯಾದದ್ದು, ರಾಮನ ಬಲದ ಪರಿಚಯ ರಾವಣನಿಗಾದದ್ದು, ಸೇತು ಬಂಧವಾದದ್ದು, ಕುಂಭಶ್ರವಣಾದಿಗಳು ವಧೆಯಾಗುವುದಕ್ಕೆ ಪೂರಕವಾದದ್ದು, ಸಂಜೀವಿನಿಯನ್ನು ತಂದುದು. ಅಷ್ಟೆಲ್ಲ ಯಾಕೆ ದಶಗ್ರೀವನ ವಧೆಯಾಗಬೇಕು ಅಂತಾದರೂ ಪ್ರಧಾನ ಪಾತ್ರವನ್ನು ಆಂಜನೇಯ ವಹಿಸಿದ್ದಾರೆ. ಒಂದೇ ವಾಕ್ಯದಲ್ಲಿ ಹೇಳದಿದ್ದರೆ ಇಡೀ ರಾಮಾಯಣ ನಡೆದದ್ದೇ ಹನುಮಂತನಿಂದ. ಒಂದು ಮಂಗಗಳ ಸಹಾಯದಿಂದ ರಾಮ ದಶಗ್ರೀವನನ್ನು ಗೆದ್ದ ಅಂತ ಹೇಳುವುದು ನೀ. ಮತ್ತೆ ನೀನು ಏಕೆ ನನಗೆ ಮಂಗಗಳ ಸಹಾಯ ಬೇಕು? ಬೇಡವಾಗಿ ನನ್ನ ತುಣೀರದಲ್ಲಿರುವಂತಹ ವಿದ್ರಮಕಾಸ್ತ್ರಗಳು ಅಭಿಮಂತ್ರಿಸುವುದು ಬೇಡ, ಸಜೀವ ಶರಣಗಳು. ಗುರಿ ಹೇಳಿದ್ರೆ ಸಾಕು. ಇಂಥವರನ್ನು ಕೊಂದು ಬಾ, ಒಂದು ಸಮುದ್ರ ಸ್ನಾನ ಮಾಡಿ ಮತ್ತೆ ನನ್ನ ಮೂಡಿಗೆಯನ್ನು ಸೇರುವಂತಹ ಸರಳುಗಳು. ಇಲ್ಲೇ ನಿಂತು ವಿರೋಧಿಯಾಗಿರುವಂತಹ ರಾಮನ ಸಮೂಲ ನಾಶ ಮಾಡಿ ಬನ್ನಿ ಅಂತ ಹೇಳಿದ್ರೆ ಹೋಗ್ತಿದ್ದು 50 ಸರಳುಗಳು. ಆದ್ರೆ ನಾನು ಹಾಗೆ ಮಾಡಲಿಲ್ಲ. ಯಾಕೆ? ಕಿಸ್ಕಿಂದೆ ಪ್ರತಿಭೆ ಉಂಟು, ಅವಕಾಶ ಇಲ್ಲದೆ ಮಂಗಗಳೆಲ್ಲ ನಿಂತ್ಕೊಂಡಿದ್ದಾರೆ. ಒಂದು ಅವಕಾಶವನ್ನು ಕಲ್ಪಿಸೋಣ ಅಂತ ಹೇಳಿ ಅದು ರಾಮನ ಶೌರ್ಯವಾಗುತ್ತಿರಲಿಲ್ಲ, ವಿಶ್ವಾಮಿತ್ರರ ಪ್ರತಾಪದಿಂದ ಆದದ್ದು ಏನೇ ಆಗಲಿ ರಾವಣನ ವಧೆ ಆಗ್ತಾ ಇತ್ತಲ್ಲ. ಆ ರಾವಣ ವಧೆ ಆಗ್ತಿತ್ತು. ವಿಜೃಂಭಕಾಸ್ತ್ರಗಳನ್ನು ಪ್ರಯೋಗಿಸಿದ್ರು ರಾವಣ ಸಾಯಲಿಲ್ಲ. ಆಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗದಿಂದಲೇ ಒಂದು ಸತ್ತದ್ದು. ಕೇಳ ವಿಷಯವನ್ನ, ಏನು ನೀನು ಸಿಗುತ್ತೀಯ ಎಂಬಂತ ಭರವಸೆ ನಮಗೆ ಮೊದಲೇ ಇತ್ತು. ಹೌದು ಹೌದು. ತುಪ್ಪುರು ಎಂಬಂತ ಗಂಧರ್ವ ಕಬಂಧನಾಗಿ ಬಿದ್ದಿದ್ದ, ನಮ್ಮಿಬ್ಬರನ್ನು ಎಳೆದ. ಬಾರೊಳಗೆ ಹೊಟ್ಟೆಯೊಳಗೆ ಬಾಯಿ, ಅಲ್ಲಿಗೆ ಎಳ್ಕೊಳ್ಳುವಾಗ ನಾವು ಕರವನ್ನು ಕಡಿದೆವು. ಅತ್ತ ನನ್ನ ಹೆಣ ಸುಡಬೇಕು ನೀವು ಅಂತ. ಅಪ್ಪನ ಹೆಣ ಸುಡುವ ಭಾಗ್ಯವು ನಮಗಿದ್ದಿಲ್ಲ ಇತ್ತು. ಆದ್ರೆ ಅವನ ಹೆಣವನ್ನು ಸುಟ್ಟೆವು. ಸುಟ್ಟಾಗ ಅವನು ಗಂಧರ್ವನ ಅವ ಹೇಳಿದ, ಇಂದ ಎಂಬ ಮುಹೂರ್ತದಲ್ಲಿ ನಿಮ್ಮ ಹೆಂಡತಿ ಕಳೆದು ಹೋಗಿದ್ದಾಳೆ, ಖಂಡಿತ ಸಿಗುತ್ತಾಳೆ, ಮುಂದೆ ಸುಗ್ರೀವನ ಸಖ್ಯ ಮಾಡಿ. ಅವನು ಹೇಳಿದ ಮಾತು. ದೇವತೆಗಳ ಮಾತಿನ ಮೇಲೆ ನಮ್ಗೆ ವಿಶ್ವಾಸ ಇದೆ. ಕಾರಣವಾಗಿ ಸೀತೆ ಸಿಗುತ್ತಾಳೆ ಎಂಬಂತ ವಿಶ್ವಾಸ ನಮಗೆ ಖಂಡಿತ ಇತ್ತು. ನೀನು ಹೇಳಿದ ಹಾಗೆ ಇಡೀ ರಾಮಾಯಣ ನಡೆದದ್ದು ಆಂಜನೇಯನಿಂದ. ಅವ ಬಹಳ ಪ್ರಧಾನ ಪಾತ್ರ ವಹಿಸಿಕೊಂಡಿದ್ದಾನೆ. ಹಾಗಾದ್ರೆ ಹನುಮಾಯಣ ಅಂತ ಯಾಕೆ ಹೆಸರು? ಹೌದಲ್ಲ, ವಿಷಯವದಲ್ಲ. ಕಾರಣ ಹೀಗೆ. ಏನು? ಬೆವರು ಸುರಿಸಿ ಕಷ್ಟಪಟ್ಟು ಮೈ ದಂಡಿಸಿ ಬಿಸಿಲಿನಲ್ಲಿ ಬಿದ್ದು ದುಡಿಯುವುದೆಲ್ಲ ಪಾಪದವರು, ಹೆಸರು ಮಾಡುವುದೆಲ್ಲ ತಂಪಗಿನ ಕೋಣೆಗೆ ಕೂದ ಮಹನೀಯ. ಸತ್ಯ. ಪಾಪದವರು ಅಂದ್ರೆ ಯಾರು? ಯಾರು? ಕಳೆದ ಜನ್ಮದಲ್ಲಿ ಪಾಪ ಮಾಡಿ ಈ ಜನ್ಮದಲ್ಲಿ ದುಡಿಲಿಕ್ಕಾಗಿ ಪುಣ್ಯ ಸಂಗ್ರಹದಿಂದ ಮಹಾನ್ ವ್ಯಕ್ತಿಗಳಾದವರೆಲ್ಲ ಪುಣ್ಯಾತ್ಮ. ಹೌದಾ? ವಾತಾವರಣ ವ್ಯವಸ್ಥೆ. ಹೌದು, ಸಮಶೀತೋಷ್ಣವಾದಂತ ತಂಪಿನ ಕೋಣೆ ಅದೆಲ್ಲ ಸ್ವಾಮಿ. ಈಗ ಆದ ಪ್ರಕರಣ ಏನು ಗೊತ್ತೇ? ಈಗ ಒಬ್ಬನೊಬ್ಬ ಶಿಲ್ಪಿಯು ಬಹು ಕಷ್ಟಪಟ್ಟು ಶಿಲೆಯಲ್ಲಿ ಕಲೆಯನ್ನು ಅರಳಿಸುತ್ತಾನೆ. ಭವ್ಯವಾದ ದೇಗುಲದ ನಿರ್ಮಾಣವಾಗುತ್ತದೆ. ಬಂದಂತಹ ಭಕ್ತಾದಿಗಳೆಲ್ಲರೂ ಆ ದೇವಸ್ಥಾನವನ್ನು ಕಾಣುತ್ತಾರೆ, ಶಿಲ್ಪ ವೈಭವವನ್ನು ನೋಡುತ್ತಾರೆ. ಆಡುವುದೇನನ್ನು? ಈ ದೇವಸ್ಥಾನವನ್ನು ಇಷ್ಟು ಹಣ ಖರ್ಚು ಮಾಡಿ ಕಟ್ಟಿಸಿದ ಮಹನೀಯನೇ ಯಾವನಪ್ಪ? ಹಣ ಖರ್ಚು ಮಾಡಿದವರ ಹೆಸರು ಹೇಳ್ತಾರೆಯೇ ಹೊರತು ಕೆತ್ತಿದ ಶಿಲ್ಪಿಯ ಹೆಸರು ಹೇಳುವವರು ಯಾರೂ ಇಲ್ಲ. ಇಲ್ಲಿ ಅದು ಹಾಗೆ ಹನುಮಂತ ಅಷ್ಟು ಶ್ರಮ ವಹಿಸಿದ್ದಾನೆ, ಹೆಸರು ಹೇಳುವುದು ಮಾತ್ರ ನಿಮ್ಮ ಹೆಸರನ್ನೇ ಹೇಳುವುದು. ಗೊತ್ತಾಯ್ತು. ಅವರನ್ನು ನೆನಪಿಸಿಕೊಳ್ಳಬೇಕಿತ್ತು ಅಂತ ಹೇಳುವುದಲ್ಲ. ನೆನಪಿಸಿಕೊಳ್ಳಬೇಡವಾ? ಈಗ ರಾಮದೇವರು ರಾಮ ಅಂತ ಕೆಲಸವನ್ನು ಮಾಡಿದ್ದಾನೆ ಎನ್ನುವ ಹಾಗೆ ಜನ ಆಡಿಕೊಳ್ತಾರೆ. ಇಲ್ಲಿ ಆದದ್ದೇನು? ಮಂಗಗಳೆಲ್ಲ ಜೊತೆ ಸೇರಿ ಒಂದು ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ರಾಮ ದೇವರು ಎನ್ನುವ ಹಾಗೆ ಅವರದ್ದಾಂತ ಭಾವುಕ ಭಕ್ತಿಗೆ ಪ್ರತಿಷ್ಠಾಪಿಸಿದ್ದಾರೆ. ಆದ್ರೆ ಈಗೊಂದುಂಟು, ಅವರಿಗೆ ಬೇಕಾದಂತಹ ವೇತನ ಅವರಿಗೆ ಕೊಡಬೇಕಾದದ್ದು ಏನುಂಟು ಅದು ಸಲ್ಲಲಿಲ್ಲ ಇನ್ನು. ಆದ್ರಿಂದ ಈಗ ನಾಳೆ ಯಾರಾದ್ರೂ ಭಕ್ತಾದಿಗಳು ಬಂದರೆ ರಾಮ ದರ್ಶನವಾಗುವುದಕ್ಕೆ ಈ ಮಂಗಗಳು ಬಿಡುವುದಿಲ್ಲ, ಬಾಗಿಲು ಹಾಕಿಕೊಂಡು ಬಾಗಿಲಲ್ಲಿ ಕೂತ್ಕೊಳ್ತಾರೆ. ಈಗ ಶಿಲ್ಪಿಗಳನ್ನು ನೆನೆಸಿಕೊಳ್ಳುವುದಿಲ್ಲ ಎಂಬುದಕ್ಕೆ ನಿಮ್ಗೆ ಉತ್ತರ ಕೊಡ್ತೇನೆ. ಅವರು ಮಾಡಿದ ಕೆಲಸಕ್ಕೆ ಸಂಬಳ ಇಟ್ಕೊಂಡಿದ್ದಾರೆ. ಹೌದಾ? ದೇವಸ್ಥಾನದ ಮೇಲೆ ಯಾವ ಅಧಿಕಾರವೂ ಇಲ್ಲ. ಹಾಗಂತ ಮಂಗಗಳಿಗೆ ಬೇಕಾದ್ದನ್ನು ನಾನು ಒದಗಿಸಿದ್ದೇನೆ. ಎಲ್ಲಿ? ವಾಲಿಯನ್ನು ನಿಗ್ರಹಿಸುವಾಗ ಅಮ್ಮಮ್ಮ ವಾಲಿಯ ರಾಮ ಕೊಂದರೆ, ಸತಿ ಋಮೆಯ ಬಿಡಿಸಿ ತಂದರೆ, ನಿಮಿಷದೊಡಿ ಸೇನೆ ಸಹ ಬಂದು ಪಾದ ಕಮಲದ ಸೇವೆ ಮಾಡುವೆನೆಂದು ಮೊದಲೇ ಸುಗ್ರೀವನಿಗೆ ಕಿಷ್ಕಿಂಧೆಯನ್ನು ಋಮೆಯನ್ನು ನಾನು ಒದಗಿಸಿದ ಕಾರಣ ಅದು ಮೊದಲೇ ಕೊಟ್ಟಾಗಿದೆ. ಹೌದಾ? ಹೌದು. ಈಗ ಹನುಮಂತನಿಗೆ ಕೊಡ್ಲಿಲ್ಲ ಅಂತ ಹೇಳುದಲ್ಲ ನೀನು. ಏನು ಕೊಟ್ಟಿದ್ದೀರಿ? ನಿನಗೆ ತಿಂಗಳಿಗೆ ಎಷ್ಟು ಕೊಡ್ತೇನೆ ಸಂಬಳ? ಯಾರಿಗೆ? ಹೆಂಡತಿಗೆ ಸಂಬಳ ಬೇಕು. ನಾನು ನನ್ನ ಕರ್ತವ್ಯ ಮಾಡುವುದು ಗಂಡನ ಸೇವೆ ಅಂದ್ರೆ. ತಂದೆಯ ಸೇವೆ ಮಾಡುವುದು ಮಗನಿಯ ಕರ್ತವ್ಯ. ಹೌದು.
ಅಣ್ಣನ ಸೇವೆ ಮಾಡುವುದು ಅಮ್ಮನಿಗೆ ಕರ್ತವ್ಯ, ಕರ್ತವ್ಯ. ಗಂಡನ ಸೇವೆ ಮಾಡುವುದು ಹೆಂಡತಿಗೆ ಕರ್ತವ್ಯ, ಹಾ. ಸ್ವಾಮಿಯ ಸೇವೆ ಮಾಡುವುದು ದಾಸನಿಗೆ ಕರ್ತವ್ಯ, ಸೇವಕನಿಗೆ ಕರ್ತವ್ಯ. ಹಾ. ನಾನು ಸ್ವಾಮಿಯ ಸೇವಕನ ಸಂಬಳದಿಂದ ಬರ್ತೇನೆ. ಆದೊಂದು ಏನು ಕರ್ತವ್ಯವನ್ನು ಹಾಗೆ ಸೇವೆ ಮಾಡಿರುವಂತ ದಾಸರಿಗಾಗಿ ಅಥವಾ ಹೆಂಡತಿಗಾಗಿ ಒಂದು ಹಬ್ಬಕ್ಕೊಂದು ಉಡುಗೊರೆ ಕೊಡೋದು ಗೊತ್ತಿಲ್ಲ. ಕೊಟ್ಟಿದ್ದೇನೆ. ಕುತೂಹಲವಾದಂತಹ ಕಣ್ಣಿನಿಂದಲೇ ನನ್ನನ್ನು ನೋಡ್ತಾ ಇರುವೆ, ಪ್ರಶ್ನೆಯನ್ನು ಕೇಳ್ತಾ ಇರುವೆ. ಹನುಮನ ಮೇಲೆ ನಿಮಗೆ ಅಮಿತವಾದಂತಹ ವಾತ್ಸಲ್ಯವಿದೆ ಎಂದು ನನಗೆ ಅರ್ಥ ಆಗಿದೆ. ಕೊಡಬೇಕಿತ್ತು, ಕೊಟ್ಟಿಲ್ಲ ಅಂತ. ಕೊಟ್ಟಿದೆ. ಏನು ಕೊಟ್ಟಿದ್ದೀರಿ? ಈ ಲೋಕದಲ್ಲಿ ದಾಂಪತ್ಯ ಜೀವನವನ್ನು ಅನುವು ಮಾಡಿಕೊಟ್ಟವರೇ ಸೂರ್ಯವಂಶೀಯರು. ಗಂಡ ಹೆಂಡತಿ ಇಲ್ಲದಿದ್ರೆ ಮನೆ ಉಂಟ? ಇಲ್ಲ. ಮನೆ ಇಲ್ಲದಿದ್ರೆ ಊರುಂಟ? ಇಲ್ಲ. ಊರುಗಳೇ ಇಲ್ಲದಿದ್ರೆ ಗ್ರಾಮ ಉಂಟು? ಇಲ್ಲ. ಗ್ರಾಮಗಳೇ ಇಲ್ಲದಿದ್ದರೆ ನಾಡು ಅಂತ ಆಗ್ತದೋ? ಆಗುವುದಿಲ್ಲ. ನಾಡುಗಳೇ ಇಲ್ಲದಿದ್ರೆ ವಿಶ್ವ ಅಂತ ಆಗ್ತದೋ? ಹಾಗಾದ್ರೆ ವಿಶ್ವ ಪ್ರೇಮ ದ್ಯೋತಕವಾದಂತಹ ದಾಂಪತ್ಯ ಜೀವನವನ್ನು ಹುಟ್ಟು ಹಾಕಿದವರು ಸೂರ್ಯವಂಶೀಯರು. ಆ ದಾಂಪತ್ಯ ಜೀವನದಲ್ಲಿ ಎಲ್ಲಿಯಾದರೂ ತೊಂದರೆ ತಾಪತ್ರಯ ಬಂದು ಒದಗಿಸಿದವರಿಗೆ ವಾಲಿ ರಾವಣನಂತೆ ಮರಣ. ವಿಚಾರಿಸದೆ ಕಳೆದು ಹೋಗಿರುವಂತಹ ದಾಂಪತ್ಯ ಜೀವನವನ್ನು ಜೊತೆಗೂಡಿಸಿದವರಿಗೆ ಏನು ಏನು ಮುಂದಿನ ಜನಾಂಗ ಅರ್ಥ ಮಾಡಿಕೊಳ್ಳುವಷ್ಟು ಪವಿತ್ರವಾದದ್ದು ಅಂತ. ಬ್ರಹ್ಮ ಪಟ್ಟದಷ್ಟು ಪುಣ್ಯ. ದಾಂಪತ್ಯ ಅಂದ್ರೆ ಹಾಗೆ ಬ್ರಹ್ಮ ಪಟ್ಟಕ್ಕಿಂತಲೂ ಮಿಗಿಲಾದ ಚೂಡಾಮಣಿಯನ್ನು ನನ್ನ ಕೈಗೆ ತಂದು ಕೊಟ್ಟಾಗ ನಿನ್ನನ್ನು ಆರಂಭಿಸುವ ಈ ಕೈಗಳಿಂದ ನಮ್ಮನ್ನು ಆರಂಭಿಸಿ ಲಕ್ಷ್ಮಣದಲ್ಲಿ ನೀರು ತಾ ಅಂತ ಹೇಳಿದೆ. ಮುಂದಿನ ಕಲ್ಪಕ್ಕೆ ನೀನು ಬ್ರಹ್ಮ ಎಂಬ ಪದವಿಯನ್ನು ಧಾರೆಯಾಗಿ ಕೊಟ್ಟುಬಿಟ್ಟೆ. ಬ್ರಹ್ಮ ಪಟ್ಟ ನಿಮ್ಮ ಹತ್ರ ಹೇಗಿತ್ತು? ಕಾರಣ ನಿನ್ನ ಮದುವೆ ಆಯ್ತಲ್ಲ, ಹೌದು, ನಾವೆಲ್ಲ ಒಟ್ಟಾಗಿ ಬಂದವರು. ಆ ಕೊಡಲು ರಾಮರು ಇದಿರಾದ್ರಲ್ಲ. ಹೌದಪ್ಪ. ಕ್ಷತ್ರಿಯ ಕುಲಾಂತಮ ಕುಲ ಕಲುಷಿತವಾದದ್ದು ಏನು ಮಾಡಲಿಲ್ಲ ಹೇಳಿದ್ರು ಅಲ್ಲವ. ನನ್ನ ಗುರು ಮಹೇಶ್ವರನ ಧನವನ್ನು ಮುರಿದಿಯಾ ನೋಡು, ವೈಷ್ಣವನು ತುಡುಕು ಕೈ ಹಾಕಿದೆ, ಬಾಣವನ್ನು ಹುಡಿದೆ, ಗುರಿಯನ್ನು ಕೇಳಿದ್ರೆ ಲೋಕ ಕಲ್ಯಾಣಾರ್ಥವೇ ನಿನ್ನ ಗುರಿಯಾಗಿರಲಿ. ಆಗ ತಾನು ಆರ್ಜಿಸಿದ ತಪಫಲವನ್ನೆಲ್ಲ ನನಗೆ ದಾರಿಯರು. ಕ್ಷತ್ರಿಯನವರು ಬ್ರಾಹ್ಮಣರಿಂದ ವಿದ್ಯೆಯನ್ನು ಮತ್ತೆ ಆಶೀರ್ವಾದವನ್ನು ಎರಡು ಪಡೆಯಬೇಕೇ ವಿನಃ ಇದ್ದದ್ದನ್ನೆಲ್ಲ ಪಡೆಯಬಾರದು. ಹಾಗಾದ್ರೆ ಅವರು ಕೊಟ್ಟರಲ್ಲ, ಇಟ್ಟುಕೊಳ್ಳುವ ಮನಸ್ಸು ನನಗಿದ್ದಿಲ್ಲ. ಹಾಗಾದ್ರೆ ಸಪಾತ್ರ ದಾನ ಮಾಡಬೇಕು, ಸಪಾತ್ರ ದಾನ ಮಾಡಬೇಕು ಎಂಬ ಕಾರಣವಾಗಿಯೇ ಹನುಮಂತ ಈ ಲೋಕದಲ್ಲಿ ಬ್ರಹ್ಮನನ್ನು ಅರ್ಥ ಮಾಡಿಕೊಂಡವನು ಎಂದೇ ಅರ್ಥೈಸಿ ಆ ಕಾಲದಲ್ಲಿ ಕೊಟ್ಟಿದ್ದೀರಾ? ಅಲ್ಲಿ ಮುಂದಿನ ಕಲ್ಪದ ಬ್ರಹ್ಮರಾದವರು ಆಂಜನೇಯನ ಆಂಜನೇಯ ಸಿಕ್ಕಿ ಬಿದ್ರಿ ನನ್ನ ಕೈಯಲ್ಲಿ. ನೀನು ಸಿಕ್ಕಿ ಬಿದ್ದಾಯ್ತು ಈಗ. ಗಂಡ ನೀವು ಸಿಕ್ಕಿ ಬೀಳುದೇ. ಈಗ ಬ್ರಹ್ಮ ಪಟ್ಟವನ್ನು ಆಂಜನೇಯನಿಗೆ ಕೊಟ್ಟಿತ್ತು ಅಲ್ವಾ? ಈಗ ನಾಳೆ ದಿವಸ ಈ ಶಕುಂತಲ ದೇವರನ್ನೆಲ್ಲಾಗಿ ಅಂಜನಾದ್ರಿಗೆ ಹೋಗ್ತೀವಿ. ಬಿಟ್ಟು ಕೊಡು ಅಂತ ಕೇಳ್ತೀವಿ. ಆಗುದಿಲ್ಲ ಅಂತ ಯುದ್ಧಕ್ಕೆ ನಿಲ್ಲುತ್ತಾರೆ. ನೀವು ಆಡಿದ್ರಿ. ಕೊಂದಾದರೂ ನಾಳೆ ಒಂದು ವೇಳೆ ಆಂಜನೇಯನನ್ನು ಕೊಂದು ಕಳೆದರೆ ನೀವೇ ಮೊದಲು ಬ್ರಹ್ಮ ಪಟ್ಟವನ್ನು ಆಂಜನೇಯನಿಗೆ ಕೊಟ್ಟಿದ್ದೀರಲ್ಲ, ಇಲ್ಲಿ ಹನುಮಂತನನ್ನು ಕೊಂದರೆ ಮುಂದಿನ ಕಲ್ಪದ ಬ್ರಹ್ಮ ಪಟ್ಟವನ್ನು ಏರಿಸುವುದಕ್ಕೆ ಯಾವ ಹನುಮಂತನನ್ನು ಹಿಡ್ಕೊಂಡು ಬರ್ತೀವಿ? ಯಾವ್ದಾದ್ರು ಮಂಗನ ಹಿಡಿದು ಮುಸುಡಿಗೆ ಬಾರಿಸಿದ್ರೆ ಹನುಮಂತನಾಗ್ತಾನ? ಆಗುತ್ತಾನೋ? ಆಗುತ್ತಿಲ್ಲ. ಸಿಕ್ಕಿ ಬೀಳಿಲ್ಲ ನೀವು? ಅಯ್ಯೋ, ಹೆಂಡತಿಯ ಕೈಯಲ್ಲಿ ಗಂಡ ಸಿಕ್ಕಿಬಿಟ್ಟು ಸಿಕ್ಕಿ ಬಿದ್ರಲ್ಲ. ಸಿಕ್ಕಿ ಬೀಳದಿದ್ರೆ ಅವ್ನು ಗಂಡನೇ ಅಲ್ಲ. ಹೌದಾ? ಹೆಂಡತಿಯ ಕೈಯಲ್ಲಿ ಸಿಕ್ಕಿ ಬಿದ್ರೆ ಒಳ್ಳೇದು. ಅದಕ್ಕಿಂತಲೂ ಅವನವನ ಹೆಂಡತಿ ಕೈಯಲ್ಲಿ ಅವನು ಸಿಕ್ಕಿ ಬೀಳುದು. ನೆರಮನೆಯಲ್ಲಿ ಸಿಕ್ಕಿ ಸುಮ್ಮನೆ ನೀವು ನನಗ ಪ್ರಮೇಯವೇ ಇಲ್ಲ.
ಮಾನ ಹೋದ್ರು ಅಲ್ವಾ? ಆದ್ರಿಂದ ಅದಲ್ಲ. ಹೆಂಡತಿ ಕೈಯಲ್ಲಿ ಸಿಕ್ಕಿ ಬಿದ್ದರೆ ಏನಾದೀತು? ತಪ್ಪಿಸಿಕೊಳ್ಳಿಕ್ಕೆ ಮಾರ್ಗ ಸಿಕ್ಕಿತು. ಬ್ರಹ್ಮ ಪದವಿ ಅಂತ ಹೇಳೋದು ಒಂದು ವಸ್ತು ಅಲ್ಲ, ಪದವಿ ಸೂಚ್ಯವಾದ. ಮಕ್ಕಳನ್ನೆಲ್ಲ ಕೂಡಿಸಿ, ಮಕ್ಕಳೇ ಹೋಗಿ ವಿದ್ಯಾಮಂದಿರಕ್ಕೆ ಹೋಗಿ ಸ್ನಾತಕೋತ್ತರದ ಪದವೀಧರರಾಗಿ ಬನ್ನಿ ಅಂತ ನಾವು ಕಳಿಸ್ತೇವೆ. ಈ ಹೋಗುವ ಮಕ್ಕಳು ಆಚೆ ಇದ್ದ ಮನೆಗೆಲ್ಲ ಕಲ್ಲು ಹೊಡಿತಾ ಇದ್ರೆ ಅವ್ರು ಪದವಿ ಪಡೆಯುವುದಿಲ್ಲ ಅಲ್ವಾ? ಅನರ್ಹರಾಗ್ತಾರೆ. ಒಳ್ಳೆಯ ನೆಂಟಸ್ತಿಗೆಯನ್ನು ಮದುವೆ ಮಾಡಿಬಿಡ್ತೇವೆ. ದಾರಿಯಲ್ಲಿ ಹೋಗುವಾಗ ಹೆಂಡತಿಯನ್ನು ಬಿಟ್ಟೇ ಹೋದರೆ ಗೃಹಸ್ಥ ಎಂಬ ಪದವಿಗೆ ಹೌದು. ಹಾಗೆಯೇ ನೀವು ಹುಚ್ಚಿ ಬಿಟ್ಟಿಲ್ಲ ಅಂತ ನಾನು ಕೊಟ್ಟಿರುವಂತಹ ಬ್ರಹ್ಮ ಪದವಿಯನ್ನು ಪಡ್ಕೋಬೇಕು ಅಂತ ಆದರೆ ಯಾವ ರೀತಿಯಲ್ಲಿ ಸೇವಾಹಿ ಫಲವೋ ಧರ್ಮ ಅಂತ ಸ್ವೀಕರಿಸಿದನು ಆಂಜನೇಯ ನನ್ನ ಕಾರ್ಯತತ್ಪರನಾಗಿರಬೇಕು, ಸಹಾಯಕನಾಗಿರಬೇಕು. ಯಾಕೆ ಹೀಗೆ ಮಾಡದೆ ಕೇಳುವ ಅಧಿಕಾರ ನನಗಿಲ್ಲ. ಅವನಿಗೆ ಕೊಟ್ಟೆ ಯಾಕೆ ಅಂತ ಕೇಳುವ ಅಧಿಕಾರ ಭಾಗ್ಯವರ ಅವರಿಗಿಲ್ಲ. ಅದು ಕಳೆದ ಹೋದಂತಹ ಸಂಗತಿ. ಬೇಕಾದ್ರೂ ಉಳಿಸಿಕೊಳ್ತಾನೆ, ಇಲ್ಲವಾದ್ರೂ ಕಳೆದುಕೊಳ್ತಾನೆ. ಈಗ ಯುದ್ಧಕ್ಕೆ ಹೋಗುದು ಹೋಗುದೆಯ ಹೋಗುವುದು ಹೋಗಿದೆ. ಒಂದು ಅಪೇಕ್ಷೆ ಅರಸಾಳುಗಳ ಭವ. ಅರಸಾಳುಗಳ ಭವ ಇದು ತನಕ ನಾನು ಬಹಳ ಕೇಳಿದ್ದೇನೆ. ಗಂಡ ಅಣ್ಣ ತಮ್ಮಂದಿರ ಜಗಳ ಕೇಳಿದ್ದೆ, ಬಾಲಸುಗ್ರೀವರ ಕಾಲ ತಂದೆ ಮಕ್ಕಳ ಜಗಳ ಕೇಳಿದ್ದೇನೆ. ಅದು ಪ್ರಹ್ಲಾದ ಚರಿತ್ರೆ. ಈ ಅರಸಾಳುಗಳ ಯುದ್ಧ ಕೇಳಿಲ್ಲ. ಒಡೆಯನು ಒಕ್ಕಲಿಗನು ಹೊಡೆದಾಡಿಕೊಳ್ಳುವುದು ಕೇಳಿಲ್ಲ. ಇದು ನೂತನ ಪ್ರಸಂಗ. ಹೌದಾ? ನೋಡೋಣ. ಈಗ ನನಗೆ ಇಲ್ಲಿ ಕಾಣಬೇಕಾದ ಕುತೂಹಲ ಅಂಶ ಉಂಟು. ಏನು? ಹನುಮಂತ ಕೊಟ್ಟರೆ ಎಷ್ಟು ಕೊಡ್ತಾನೆ ಅಂತ ನೋಡಿ. ನೀವು ತಿಂದ್ರೆ ಎಷ್ಟು? ಆಳು ಅರಸನಿಗೆ ಹೊಡೆಯುವುದ ಜಾನಕಿ? ಆಳೊಬ್ಬ ಅರಸನಿಗೆ ಹೊಡಿಬೇಕಾ? ಚೇಚೆ, 4 ಜನ ಸಂಭಾವಿತರ ಮುಂದೆ ನಾನು ಯಜಮಾನಿಗೆ ಹೊಡಿತೀನಿ ಅಂತ ಹೇಳಿದ್ರೆ ಸಾಕು. ಕೇಳಿದ ಯಜಮಾನ ಹೊಳೆಗಾರಬೇಕು. ಮರ್ಯಾದೆ ಕೊಡುದು ಅಲ್ವಾ? ಅವ ಕೈ ಎತ್ತಿದ್ದಾಗ ಯಜಮಾನ ವ್ಯವಸ್ಥೆ ಮಾಡಿಬಿಡ್ತಾನೆ. ನಾನಾಡಿದಲ್ಲ. ಇದು ತನಕ ದೇವ ಎನ್ನುವ ಹಾಗೆ ತಿಳಿದುಕೊಂಡು ಪಾದ ಸೇವೆಯನ್ನು ಮಾಡುತ್ತಿದ್ದವನು ಆಂಜನೇಯ. ಹಾಗಾದ್ರೆ ಇಲ್ಲಿ ಆಗುತ್ತಿರುವುದು ಅರಸಾಳುಗಳ ಭವನ ಅಂದ್ರೆ ಏನು? ದೇವನಿಗೂ ಭಕ್ತನಿಗೂ ಆಗುವಂತ ಸಂಘರ್ಷವಿದೆ. ಆದ್ರಿಂದ ಭಕ್ತನೆನ್ನುವ ಹಾಗೆ ತಿಳಿದು ನಿಮ್ಮ ಪಾದ ಸೇವೆಯನ್ನು ಮಾಡುತ್ತಿರುವಂತಹ ಕೈಗಳಲ್ಲಿ ಕೊಟ್ಟರೆ ಏನನ್ನು ಕೊಡ್ತಾನೆ ಅವನು, ಹೇಗೆ ಕೊಡ್ತಾನೆ, ಯಾವುದನ್ನು ಕೊಡ್ತಾನೆ ಅದು ನೋಡ್ಬೇಕು ನನಗೆ. ಮರಗಳನ್ನು ಮುರಿದು ಎಸೆಯುತ್ತಾನೋ ಅಥವಾ ಪುಷ್ಪಗಳನ್ನು ತೊಂದಿರುತ್ತಾನೋ, ಶಕುತನನ್ನೇ ಕೊಡ್ತಾನೋ, ತನ್ನ ಪ್ರಾಣವನ್ನೇ ಕೊಡ್ತಾನೋ ಅದು ನೋಡ್ಬೇಕು. ನೀನು ಬರುತ್ತೆ. ಯಾಕೆ? ನೀನು ಹೆಂಗುಸಲ್ಲವೇ? ಆದ್ದರಿಂದಲೇ ನೀವು ಮದುವೆಯಾದದ್ದಲ್ಲವೇ? ಮತ್ತೆಂತ ಹೇಳಬೇಕು ನಾನು? ಅದು ಹೆಂಗುಸಲ್ಲವೇ? ಇದು ಕಬ್ಬಿಣದ ಕಂಬ ಅಲ್ಲವೇ? ಅದು ಗೊತ್ತಿದ್ದು ಮೇಲೆ ಕೇಳೋದು ಯಾಕೆ? ಹೌದು ಅಂತ. ಕಬ್ಬಿಣದ ಎಲ್ಲಾ ಗುಣದಲ್ಲಿ ಉಂಟು ಅಂತ ಅರ್ಥ. ಹಾಗೆ ಹೆಂಗುಸಲ್ಲವೇ ಕೇಳಿದ್ದು ಹೆಂಗಸರಿ ಎಲ್ಲಾ ಗುಣದಲ್ಲಿ ಉಂಟು ಅಂತ. ಅಂದರೆ ಹೆಣ್ಣು ನಾಚುತ್ತಾಳೆ ಯಾಕೆ? ಹೆಣ್ಣಾದ್ದರಿಂದ. ಹೆದರುತ್ತಾಳೆ ಯಾಕೆ? ಹೆಣ್ಣಾದ್ದರಿಂದ. ಹೊಟ್ಟೆ ಕಿಚ್ಚಿ ಬಿಡ್ತಾಳೆ ಯಾಕೆ? ಹೆಣ್ಣಾದ್ದರಿಂದಲೇ. ಮಾತಾಡ್ತಾಳೆ ಯಾಕೆ? ಹೆಣ್ಣಾದ್ದರಿಂದ. ಹೆಂಗಸರಿಗೆ ಮಾತೆಚ್ಚು ಎಂಬುದೊಂದಿದೆ. ಸುಮ್ಮನೆ ಗಂಡಸಾದ ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಡು. ಹೆಂಗಸಾದ 2 ಕಿವಿಯಲ್ಲಿ ಕೇಳುವುದು ಬಾಯಿಂದ ಬಿಡು. ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಡುವುದಾದ್ರೆ ಯಾವ ಕರ್ಮಕ್ಕೆ ಮತ್ತೆ ಕೇಳುದು? ಹಾಗೆ ಮಾಡಿ ಹಾಗಲ್ಲ. ನಾವು ಯಾಕೆ ಮಾತಾಡ್ತೇವೆ? ಯಾಕೆ? ನೀವು ಹೆಣ್ಣು ಮಕ್ಕಳನ್ನು ಗೌರವದಲ್ಲಿ ಕರೆಯುವುದು ಹೇಗೆ? ಮಾತೆಯರೇ ಅಂತ ಕರೆಯುವುದು. ನಾವು ಆ ಸ್ಥಾನ ಉಳಿಸಿಕೊಡ್ಬೇಕಾ ಬೇಡ? ಯಾಕೆ ಹೆಣ್ಣು ಮಕ್ಕಳನ್ನು ಮಾತೆಯರೇ ಅಂತ ಕರೆಯುತ್ತಾರೆ? ಮಾತೆ ಹೆಚ್ಚಾದ್ದರಿಂದ ಮಾತೆಯರೇ. ಯಾವ ಶಬ್ದಕೋಶ ಅಂತ ನನಗೆ ಗೊತ್ತಿಲ್ಲ. ನಾನು ತಿಳಿದಂತೆ ಮಾತೆ ಅಂದ್ರೆ ತಾಯಿ, ಮಾತೆ ಅಂದ್ರೆ ಮಕ್ಕಳಿಗೆ ಮಾತು ಕಲಿಸುವವಳು ಎಂದು ಆಗ್ತದೆ. ಮತ್ತೆ ಮಾತು ಕಲಿಸುವವರು 4 ಮಾತಲ್ಲಿ ಹೆಚ್ಚಾಡಬೇಕಾ ಬೇಡ? ಬರೋದು ಬೇಡ ಅಂತ ಹೇಳಿದಕ್ಕೆ ನೋಡಿ. ಯಾಕೆ ಬಿಟ್ಟ? ಯಾಕೆ? ಹನುಮ ಶಕುಂತಲನ್ನು ಬಿಟ್ಟುಕೊಳ್ಳದಿರುವಂತಹ ವೇಳೆಯಲ್ಲಿ ತೀಕ್ಷ್ಣವಾದಂತ ಮಾರ್ಗಗಳನ್ನು ಹೆದೆಯಿಸಿ ನಾನು ನಿಂತಾಗ, ಸ್ವಾಮಿ ಸ್ವಲ್ಪ ತಡೀರಿ, ನಮ್ಮ ಸೇವಕ ನೀನು ಹೇಳಿದ್ರೆ ಮುಗಿಯಿತು. ನೀನು ಹೇಳಿದ ಹಾಗೆ ಆಳು ಅರಸನ ಮೈ ಮೇಲೆ ಬಿಡ್ತಾನೆ. ಈಗ ಮಾತಾಡಿದ್ರಲ್ಲ ಕಷ್ಟ ಆಗುವುದು. ನಾನು ಒಂದು ಮಾತಾಡುದಿಲ್ಲ. ಹೌದಾ? ಖಂಡಿತ. ಒಂದು ನೀವು ಹೇಳುವುದರ ನಾನು ಮಾತಾಡುವುದಿಲ್ಲ. ಹೌದಲ್ಲ? ಖಂಡಿತ. ಬಾಯಿ ಪೂರೈಸಿ ಅಂಗಕ್ಕೆ ಬೇಕಾದ ಬಂಗಾರವನ್ನೆಲ್ಲ ತೊಟ್ಟಾಯಿತು. ಎಲ್ಲಿ ಕಿಸಿದೆ?
ಕೆಲಸವನ್ನು. ಹೌದಾ? ನೀನೇ ಹೋಗಬೇಕು. ಯಾಕೆ? ರಾವಣನಲ್ಲಿ ಸಂಧಾನಕ್ಕೆ ನಿನ್ನನ್ನು ಕಳುಹಿಸಿ ನಿನ್ನ ಅಪ್ಪನಿಗೂ ಇರುವಂತಹ ಸ್ನೇಹ ಅದು ಮುರಿದು ಹೋಯಿತು. ಈಗ ನಿನ್ನ ಭಾವನಾಗಿರುವಂತ ಆಂಜನೇಯನ ಮನೆಯಲ್ಲಿ ಕಳಿಸುತ್ತಾ ಇದ್ದೇನೆ. ತಂದು ಸಹಿತ ಕೋದಂಡ ದೀಕ್ಷಾಗುರು ಇಲ್ಲಿಗೆ ಬಂದಿದ್ದಾನೆ. ಒಳ್ಳೆಯ ಮಾತಿನಿಂದ ಶಕುನನ್ನು ಬಿಟ್ಟುಕೊಡುವಂತ ಉತ್ತರ ಏನ್ ದೊಡ್ಡದು. ಯಾಕೆ ಬಂದದ್ದು ಅಂತ ಗೊತ್ತಾಗಲಿಲ್ಲ. ಕಾರಣ ಉಂಟು. ಏನ್ ಕಾರಣ? ಬರಮಾಡಿಸಿಕೊಂಡಿದ್ದೇನೆ ನಾನಾ? ಹೌದು. ಕರೆಯ ಕೊಡ್ಲಿಲ್ಲಲ್ಲ ನಿನಗೆ. ಆ ಅರ್ಥದಲ್ಲ
ನೀನು ಮಾಡಿದಂತ ಕೆಲಸ ಒಂದುಂಟಲ್ಲ. ನಾನು ಮಾಡಿದ ಕೆಲಸವ? ಹೌದು. ಏನು? ನೀನೇನ್ ಮಾಡಿದ್ಯಾ? ನೀನೇ ಹೇಳು. ರಾಮನ ವೈದ್ಯಾಗಿರುವಂತ ಆ ಶಕುಂತನಿಗೆ ಏನ್ ಮಾಡಿದೆ ನೀನು? ರಕ್ಷಣೆ ಕೊಟ್ಟಿದ್ದೇನೆ. ರಕ್ಷಣೆ ಕೊಟ್ಟಿದ್ದೀಯಾ? ಆ ಕಾರಣಕ್ಕಾಗಿ ನಾನು ಬಂದವ. ಹೌದಾ? ಸಂಧಾನಕ್ಕಾಗಿ ಬಂದಿದ್ದೇನೆ. ಅಂಜನಾದ ಗಿರಿಯ ನೋಡು, ಆ ಕಡೆ ನೋಡು, ಈ ಕಡೆ ನೋಡು, ಅಲ್ಲಿ ನೋಡು, ಸುತ್ತಮುತ್ತ ನೋಡು, ಎಲ್ಲ ಇರುವೆಗಳಂತೆ ಇದ್ದಾರೆ. ಎಲ್ಲ ಯಾಕೆ ಬಂದಿದ್ದು? ಅವರೆಲ್ಲ ಅಲ್ಲಿದ್ದು ನೀನು ಬಂದದ್ದು ಯಾಕೆ? ಬಂದದ್ದು ಯಾಕಂದ್ರೆ ಏನಾದ್ರು ಬುದ್ಧಿವಾದಗಳು ಅಂತ ನನಗೆ. ಹೌದಪ್ಪ. ಏನು ಹೇಳಿಯಾದು ನಿನ್ನ ಗಂಡುತನ ಇಲ್ಲಿಯವರೆಗೆ ನಡೀತಿದ್ದಲ್ಲ, ಇನ್ನು ಮುಂದೆ ನಡೀಲಿಕ್ಕಿಲ್ಲ. ನಡೆಯುತ್ತಿಲ್ಲ. ನಡೆಯುವುದಕ್ಕೆ ರಾಮ ಬಿಡುವುದಿಲ್ಲ. ರಾಮನ ಪರವಾಗಿ ನಾವೆಲ್ಲ ಬಂದಿದ್ದೇವೆ ಸಂಧಾನಕ್ಕಾಗಿ. ಹಾಗಾಗಿ ನೀ ನನಗೆ ಕೊಡು ಕೊಡು. ಈ ದಂಡನ್ನ ಮೊದಲೇ ಕಂಡವರು ನಾನು. ಗಂಡುತನ ನಡೆಯದಿಂದು ನನ್ನದ್ದು. ಎಲ್ಲಿ ಗಂಡುತನ ತೋರಿಸಬೇಕೆನ್ನುವುದು ನನಗೆ ತಿಳಿದಿದೆ. ಮಗು, ದೊಡ್ಡವರು ಸಣ್ಣವರಿಗೆ ಹೇಳುವುದು ಏನು ಗೊತ್ತುಂಟು? ಯಾರ ರಗಳೆ ಮಾಡ್ತಾರ ಮಾಡಬೇಡ ಅಂತ ಹೇಳ್ತಾರೆ. ನೀನು ನನಗೆ ಹೆದರಿಸಲಿಕ್ಕೆ ಬರಬೇಡ. ರಾಮನ ರಘುಕುಲ ಸೋಮ ಬಂದರು ಶಕುಂತಲನ್ನ ನನಗೆ ಗೊತ್ತುಂಟು. ಎಂತದ್ದು ಗೊತ್ತಾಗ್ತದೆ? ಹೀಗೆ ಆಗ್ತದೆ ನನಗೆ ಗೊತ್ತುಂಟು. ಹೀಗೆ ಆಗ್ತದೆ. ಏನಾಯ್ತು? ನಾನು ಈ ರೀತಿ ಸಂಧಾನಕ್ಕೆ ಬರುವುದು ಹೊಸತೇನಲ್ಲ. ಓ, ಸಂಧಾನಕ್ಕೆಂದು ಬಂದೆ. ಹಿಂದೊಮ್ಮೆ ಸಂಧಾನಕ್ಕಾಗಿ ಹೋಗಿದ್ದೇನೆ ನಾನು. ಎಲ್ಲಿಗೆ? ಲಂಕಾನಗರಿಗೆ. ಏನಾಯ್ತು? ಹೋಗಿದ್ದ ಮುಂಚಿತವಾಗಿ ಗೊತ್ತು ನನಗೆ ಸಂಧಾನದಲ್ಲಿ ವಿಫಲತೆ ಉಂಟು ಎನ್ನುವುದಾಗಿ. ನಿನಗೆ ಆದ್ರೂ ಹೋದೆ. ಯಾಕೆ ಗೊತ್ತುಂಟೇನೆ? ಆತ ದುಷ್ಟ. ಆದ್ರೆ ಇಲ್ಲಿ ಬರುವಾಗ ಬಹಳ ವಿಶ್ವಾಸದಿಂದ ಬಂದಿದ್ದವ ನಾನು. ಏನೆಂದು ವಿಶ್ವಾಸ? ಅವಕಾಶ ಸಿಕ್ಕಿದ್ದು ಸಫಲತೆ ಉಂಟು ಎನ್ನುವುದಾಗಿ. ಕೊಡ್ತಾನೆಂದು ಬಂದೆ. ಶಕುಂತಲೆಲ್ಲ ಕೊಡ್ತಾರೆ. ಬಾಬಾ ಅಲ್ಲ, ನನಗೂ ಮನಸ್ಸುಂಟು. ಬಂದ ನಿನ್ನನ್ನು ಸುಮ್ಮನೆ ಕಳಿಸಬಾರ್ದು. ನಾನು ಕೊಟ್ಟೆ. ಕೊಡ್ಬೇಕಾ? ಕೊಡ್ಬೇಕಾ?
ಆತನ ವಿಷಯವನ್ನು ಕುರಿತು ನೋಡಿದ್ರೆ ಅದ್ಭುತ ನನಗಾಗ್ತಾ ಇದೆ. ಸೀತೆಗೆ ತೋರಿಸಲೇಬೇಕು. ಯಾಕೆ ಹನುಮನ ಮೇಲೆ ಅಮಿತವಾದಂತ ವಾತ್ಸಲ್ಯ ಇದ್ದವಳು ನಮ್ಮ ಬಂಟ, ನಮ್ಮ ದಾಸ, ನಮ್ಮ ಸೇವಕ, ನಮ್ಮ ಮಗ ಎಂದು. ನೋಡಿದೆಯಾ ಸೀತಾ, ನೋಡಿದೆಯಾ? ನೋಡು ಸೀತಾ ನಮ್ಮ ಭೃತ್ಯ ಮಾಡಿದಂತ ಘೋರ ಕೃತ್ಯ. ನಾನು ಈಕೆಯನ್ನು ಇಲ್ಲಿ ಕರ್ಕೊಂಡು ಬರಬಾರದಿತ್ತು. ಸೀತೆಯ ಮಾತೇ ಬಿದ್ದು ಹೋಯ್ತಲ್ಲ. ಈ ಸ್ಥಳದ ಪ್ರಭಾವವನ್ನು ತಿಳ್ಕೊಂಡೆ ನಾನು. ಈಗ ಹೇಳಿ, ಹೆಂಗಸರಿಗೆ ಮಾತಿದ್ದ ಗಂಡಸರಿಗೆ ಮಾತಿದ್ದ? ನೀವು ಎಷ್ಟೊತ್ತಿಗೆ ಮಾತಾಡೋದನ್ನ ಕಾಯ್ತಾ ಇದ್ದೀನಿ. ಅಲ್ಲ, ನೀವೇ ಹೇಳಿದ್ದು ಅಲ್ಲಿಗೆ ಬಂದ ಮೇಲೆ ಮಾತಾಡಬಾರದು ಅಂತ ಹೇಳಿದ್ವಿ. ನಾನು ಅದಕ್ಕೆ ಸುಮ್ಮನೆ ಇದ್ದೆ. ನೀವು ಹೇಳಿದಾಗ ಮಾತಾಡ್ತೀನಿ, ನೀವು ಹೇಳಿದ ಆದ್ರೂ ಸುಮ್ಮನಿದ್ಯಲ್ಲ. ಯಾಕೆ ನೀವು ಮಾತಾಡು ಅಂತ ಹೇಳಿಲ್ಲ, ನೀವು ವಿಚಾರ ಮಾತಂತ ಹೇಳ್ತಾ ಇದ್ದಂತೆ. ಹೌದಲ್ಲ? ನೋಡಿದೆಯಾ? ನೋಡಿದೆ. ಕಿಷ್ಕಿಂಧೆಯವರು ಬಿದ್ದೋಗಿದ್ದ. ಬಿದ್ದಿದ್ದಾರೆ. ಸರಿ ಉಂಟು ಹನುಮಂತ ಮಾಡಿ. ಹನುಮಂತ ಮಾಡಿದ್ರೆ ಸರಿ ಉಂಟು. ಏನು ಈ ಕಿಷ್ಕಿಂಧೆಯ ವಾನರರೆಲ್ಲರೂ ಹನುಮಂತನ ಜಾತಿಯವರು. ಸ್ವಜಾತಿಯ ಬಾಂಧವನೊಬ್ಬ ಏನಾದ್ರೂ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಮುಂದಾಗುತ್ತಾನಂತಾದ್ರೆ ಅವರ ಪಕ್ಷದಲ್ಲಿ ಇದ್ದವನಿಗೆ ಸಹಾಯವನ್ನು ಮಾಡಬೇಕು, ಪ್ರೋತ್ಸಾಹ ಕೊಡಬೇಕು. ನಮ್ಮ ಮಾರ್ಗಾವಲಂಬಿಯಾಗಿ ಕೆಲಸ ಮಾಡ್ತಾ ಇದ್ದಾನೆ. ಆದ್ರೆ ಇವರೆಲ್ಲ ಪಕ್ಷಾಂತರ ಮಾಡಿಕೊಂಡು ಬಂದರು, ಮಾನವರ ಪಕ್ಷದಲ್ಲಿ ಬಂದರು. ಯಾರು ಪಕ್ಷಾಂತರ ಮಾಡ್ತಾರೆ ಅವರು ಬಿದ್ದು ಹೋಗುತ್ತಾರೆ ಅಂತ ಹೇಳಿ ಲೆಕ್ಕ. ನಮ್ಮ ಅಯೋಧ್ಯೆಯವರೆಲ್ಲ ಬಿದ್ದಿದ್ದಾರಲ್ಲ, ಅವರು ಧರ್ಮ ಮಾರ್ಗದಲ್ಲಿ ಇಲ್ಲ ಸ್ವಾಮಿ, ಹಾಗಾಗಿ ಬಿದ್ದಿದ್ದಾರೆ ಅವರು.
ಅಯೋಧ್ಯೆಯವರ ಪದದಲ್ಲಿ ಧರ್ಮವನ್ನು ಹೊರಗಿದೆ ನೀನು. ಉಂಟು. ಶಕುಂತ ಬೇಟೆಗಾಗಿ ಹೋದ. ಕ್ಷತ್ರಿಯರು ಬೇಟೆಯನ್ನಾಡುವುದು ತಪ್ಪೇ? ತಪ್ಪಲ್ಲ. ಹೋದ. ಶಕುಂತ ಯುದ್ಧಗಳನ್ನು ಕಂಡ, ಹೊಡೆದ. ತಪ್ಪ ಬೇಟೆಯದು. ಆ ಪಕ್ಷಿಯನ್ನು ಇವ ಹಾರಿ ಹೋಗ್ಲಂತೆ ಏನಾದ್ರು ಕಳಿಸಿದ್ನ? ಇಲ್ಲ. ವಿಶ್ವಾಮಿತ್ರನ ಯಜ್ಞಕುಂಡಕ್ಕೆ ಬಿತ್ತು. ಅವರಿಗೇನಪ್ಪ ಮಂತ್ರ ಗೊತ್ತಿಲ್ವಾ, ಶಾಸ್ತ್ರ ಗೊತ್ತಿಲ್ವಾ? ಒಂದು ಉದ್ಯಾಪನ ಮಾಡುವುದು, ವ್ರತದ ಪುಣ್ಯಾರ್ಚನೆ ಮಾಡಿಕೊಂಡು ಬೇರೆ ಹೋಮ ಮಾಡುವುದು ಆಗುದಿಲ್ಲ ಅವರಿಗೆ. ಅದು ಮಾಡಿಲ್ಲ. ಸಿಟ್ಟು ಬಂದ್ರು ನಿಮ್ಮ ಹತ್ತಿರ. ರಾಮಭದ್ರ ಹೀಗಾಗಿದೆ, ಅವನನ್ನು ಕೊಂದು ಕೊಡಬೇಕು. ನೀವು ಹಿಂದೆ ಮುಂದೆ ಯೋಚಿಸಲಿಲ್ಲ ಅಂತ ಹೇಳಿದೆ. ಗುರುಗಳ ಮಾತಾಡುವ ಆದ್ರಿಂದಾಗಿ ಹಿಂದೆ ಮುಂದೆ ಯೋಚಿಸದೆ ಅಂತ ಹೇಳಿದ್ರೆ ಹೀಗಾದ ಮಾತಾಡುವಾಗ ಜಾಗ್ರತೆ ವಹಿಸಬೇಕು. ಇನ್ನು ಬರೇ ಹೆಣ್ಣಲ್ಲ, ಒಂದು ಕಾಲನ್ನು ಅಗ್ನಿಯಲ್ಲಿಟ್ಟು ಮತ್ತೊಂದು ಕಾಲನ್ನು ನೆಲದ ಮೇಲಿಟ್ಟು ತತ್ವಜ್ಞಾನಿಗಳಿಗೆ ಬ್ರಹ್ಮೋಪದೇಶ ಮಾಡುತ್ತಿರುವಂತಹ ಶ್ರೀರತ್ವದಿನ ಸಾಕು ಮಗಳು ಅನ್ಯಂ ಇಂದ್ರಂ ಕರಿಷ್ಯಾಮ. ಲೋಕಕ್ಕೆ ಗಾಯತ್ರಿ ಮಂತ್ರವನ್ನು ಅನುಗ್ರಹಿಸಿದಂತ ಅವರ ಪ್ರತಿ ಈಗ ಹೇಳದ ಮತ್ತೆ ಅಲ್ಲಿದ್ರೆ ಅವರಿಗೆ ಅಷ್ಟು ಸಿಟ್ಟು ಬರುದಿತ್ತು. ಕಾರಣ ಉಂಟದು. ಏನು? ಬೇಟೆಯಾಡುವುದು ನಿಷಿದ್ಧವಲ್ಲ, ಆಡಲೇಬೇಕು ಪುರವರಕ್ಷಣೆಗಾಗಿ. ಆಮೇಲೆ ಯಾವೆಲ್ಲ ಮೃಗಗಳನ್ನ ಕೊಲ್ಲಬೇಕು, ಕೊಲ್ಲಬಾರದು ಅಂತ ಉಂಟು. ಸಾಧು ಪಕ್ಷಿಗಳನ್ನ ಪ್ರಾಣಿಗಳನ್ನ ಕೊಲ್ಲಬಾರದು. ಸಾಧು ಪಕ್ಷಿಗಳ ಜಾತಿಗೆ ಸೇರುವಂತ ಶಕುಂತ ಪಕ್ಷಿಗಳನ್ನು ಹಾರುವ ಹಾಗೆ ಬಾಣ ಹೊಡೆಯಲಿ. ಸಾಯುವಾಗಿ ಹೊಡೆದಲ್ಲ ಮೊದಲನೇದ ಬಾಣ ಹೊಡಿದೇ ಇದ್ರೆ ಅದು ಬದರಿಕಾಶ್ರಮಕ್ಕೆ ಹಾರಿ ಹೋಗ್ತಿತ್ತ, ಆ ಯಜ್ಞಕುಂಡಕ್ಕೆ ಬೀಳ್ತಿತ್ತ. ಹಾಗಾದ್ರೆ ಕಾರಣ ಇವನಾಗಿರುವ ಯಜ್ಞ ಭಂಜಕ ಇವನೇ ಆದ. ವಿಶ್ವಾಮಿತ್ರರು ಸಿಟ್ಟುಕೊಂಡು ಪ್ರತಿಜ್ಞೆ ಮಾಡಿದ್ರು ಶಾಪ ಕೊಡಬಹುದಿತ್ತು. ಸಂಗ್ರಹಿಸಿರುವಂತಹ ಪುಣ್ಯವನ್ನು ಕಳೆದುಕೊಳ್ಳಲಿಕ್ಕೆ ಅವರು ಸಿದ್ಧರಿಲ್ಲ. ನಿಗ್ರಹಾಮುದ್ರಿಗ ಶಕ್ತಿ ಸಂಪನ್ನನಾಗಿ ಕೇಳುವ ಒಬ್ಬ ಅಧಿಕಾರಿ ಇದ್ದಾಗ ತಾನೇ ಅಧಿಕಾರವನ್ನು ಕೈಗೆ ತೆಗೆದುಕೊಳ್ಳಬಾರದು ಎಂಬ ನ್ಯಾಯೇನ ಅಯೋಧ್ಯಾಭಿಮುಖರಾಗಿ ಬಂದರು. ಆಜ್ಞಾಪಿಸಿದರು. ಗುರುಗಳ ಆಜ್ಞೆಯನ್ನು ವಿಮರ್ಶಿಸಲಾಗದು. ನೀನು ಹೇಳಿದಾಗ ಹೇ ಅಂತ ಹೇಳಿಲ್ಲ, ನಾನು ಅಂತ ಹೇಳಿದೆ. ಈ ಮಾನವರಲ್ಲಿ ಈ ರೀತಿಯಲ್ಲಿ ಬಂದು ಇಲ್ಲಿ ಬಿದ್ದುಕೊಂಡದ್ದು ಕಾರಣ ಏನು? ನಾಳೆ ಜಾತಿ ಮಗದಲ್ಲಿ ದೇವರೇ ನಿಷ್ಠುರ ಬೇಡ ಅಂತ ಹೇಳಿ ಅವನ ಕೈ ಎತ್ತುವ ಮೊದಲೇ ಮಾಡ್ಕೊಂಡಿದ್ದಾರೆ. ಇವರೆಲ್ಲ ಹರಕೆ ಹೊತ್ತಿದ್ದಾರೆ. ಒಂದು ದಿನ ಇಲ್ಲಿ ಒಂದು ಮಲಗಿ ಹೋಗ್ತೇನೆ. ನಿನ್ನನ್ನು ಹಿಂದಿಟ್ಟುಕೊಂಡು ಮುಂದೆ ಹೋಗೋಣ. ಬಂದು ನಿಲದ ಗಂಡು ಮರುಳ ಬಂದು ನಿಲದ ಗಂಡು ಮರುದ ಒಂದಿರುವುದು ಅಡಿಗೆ ಭಕ್ತಿಯು ನುಡಿಸಿದನು. ರಾಮ ದಶರಥ ಕುಮಾರಾಯ ಭಕ್ತ ಸುಪ್ರೇಮಾಯ ಪೀತಾಂಬರಾಯ ಸೂರ್ಯಕುಲಾಬ್ಧಿ ಸೋಮಾಯ ಲೋಕನಾಥಾಯ ರಾಮ 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 ಪ್ರಕೃತಿ ಪುರುಷರಂತಿರುವ ಮಾತಾ ಸೀತಾದೇವಿ, ಪಿತಾ ಶ್ರೀರಾಮಚಂದ್ರನು ಅಯೋಧ್ಯೆಯಿಂದ ಅಂಜನಾದ್ರಿವರೆಗೆ ಐತಂದು ಮಗನಾಗಿರುವಂತಹ ಹನುಮಂತನಿಗೆ ದರ್ಶನವನ್ನಿದ್ದಕ್ಕೆ
ನಿನ್ನ ಸಾಷ್ಟಾಂಗ ನಮಸ್ಕಾರಗಳು. ಆಂಜನೇಯ, ಮಾಡುವಂತಹ ಯುದ್ಧದಲ್ಲಿ ನಿನಗೆ ಜಯವಾಗಲಿ. ಸೀತಾ, ಯಾರು ಹೇಳಿದ್ರು ನಿಮಗೆ ಆಶೀರ್ವಾದ ಮಾಡೋದು? ಅಲ್ಲ, ನೀವು ಮಾಡ್ಲಿಲ್ಲ, ಅದಕ್ಕೆ ನಾನು ಮಾಡಿದೆ. ನಾವು ಬಂದು ನಿಂತೆವು. ಆ ರೀತಿಯಲ್ಲಿ ದೇಹವನ್ನು ಬಗ್ಗಿಸಿ ತಗ್ಗಿಸಿ ಭಕ್ತಿಯ ಭಾವದಿಂದ ಆ ರೀತಿಯಲ್ಲಿ ಸುತ್ತು ಸುತ್ತು ಬಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿದ್ದಾನೆ. ನಿಮ್ಮ ಮುಖ ನೋಡಿದೆ, ನೀವು ಆಶೀರ್ವಾದ ಮಾಡುವ ಲಕ್ಷಣವೇ ಕಾಣಲಿಲ್ಲ. ಅದಕ್ಕೆ ನಾನು ಮಾಡಿಬಿಟ್ಟೆ. ಸೀತಾರಾಮನಲ್ಲಿ ಪರಿಭೇದ ಉಂಟೇನೆ? ಉಂಟಾ? ನೀನು ಆಶೀರ್ವಾದ ಮಾಡಿದ್ರು ನಾನು ಮಾಡಿದ್ರು ಒಂದೇ. ಒಂದೇ. ಏನೆಂದು ಆಶೀರ್ವಾದ ಮಾಡಿದೆ? ಯುದ್ಧದಲ್ಲಿ ನಿನಗೆ ಜಯವಾಗಲಿ. ನಾವು ಯಾವ ಗುಂಡಿಗಾವು? ನನಗೆ ಗೊತ್ತಿಲ್ಲ. ಹಾಗೆ ಹೇಳಿದ್ದಲ್ಲ, ಅದು ಏನು ಅದ್ರ ತೀರ್ಮಾನವನ್ನು ಮಾಡಿಕೊಳ್ಳೋರು ನೀವಿದ್ದೀರಲ್ಲ, ಆಶೀರ್ವಾದ ಮಾಡೋದು ಮಾತ್ರ ನನ್ನ ಕೆಲಸ. ಅದಲ್ಲ, ಗುಂಡಿಗೆ ಹಾರಬೇಕಾದದ್ದೆಲ್ಲ ಏನೂ ಇಲ್ಲ. ಪ್ರಸಂಗ ಮುಗಿಯಿತು, ಮನೆಗೆ ಹೋಗಿ ಮನೆಗೆ ಹೋಗಿ. ಎಲ್ಲರೂ ಹೋಗಿ ಮುಗಿ. ಈಗ ಯುದ್ಧಕ್ಕೆ ಹಾಗೆ ಬಂದದ್ದು ನಾವು. ಅವ ಬಂದಿದ್ದಾನೆ, ಆ ರೀತಿಯಲ್ಲಿ ಕೈ ಜೋಡಿಸಿ ನಿಂದು ಭಕ್ತಿಯ ಭಾವದಲ್ಲಿ ಕಾಲಿಗೆ ಬಿದ್ದಿದ್ದಾನೆ. ಮತ್ತೆ ಯುದ್ಧ ಮಾಡೋದು ಯಾರ ಹತ್ರ? ಮುಗೀತು ಮುಗೀತು, ಪ್ರಸಂಗ ಮುಗೀತು. ನನಗೆ ಎಷ್ಟೊತ್ತಿಗೆ ಮನೆ ಹೋಗುದು ಅಂತ. ಒಟ್ಟಿಗೆ ಹೋಗುವ ಅಂತ. ಒಟ್ಟಿಗೆ ಹೋಗುವ. ಆದರೆ ವಿರೋಧಿ ಶರಣಾದರೆ ಪ್ರತಿಕರಿಸಬೇಕು ಅಲ್ವಾ? ನಿನ್ನನ್ನು ಕದ್ದುಕೊಂಡು ಹೋದಂತ ರಾವಣಾಸುರನ ತಮ್ಮ ವಿಭೀಷಣ ಬಂಧವನ್ನು ನಾವು ಪ್ರತಿಕರಿಸಿದೆವು. ಆಕ್ಷೇಪಿಸಿದರು. ಅದರ ವಾತ್ಸಲ್ಯ ಪೂರ್ಣವಾಗಿ ಸೂರ್ಯವಂಶೀಯನಾಗಿ ಅವನನ್ನು ಪ್ರತಿಕರಿಸಿ ವಿರೋಧಿ ಶರಣಾದ ಹನುಮಂತ ನನ್ನ ವಿರೋಧಿ ಅಂತ ನಿನ್ಗೆ ಯಾರು ಹೇಳಿದ್ದು? ನನ್ನ ವಿರೋಧಿಯನ್ನು ಇಟ್ಟುಕೊಂಡವನು ನಮ್ಮ ವಿರೋಧಿ ಶಕುಂತ. ಶಕುಂತ ಬರಲಿಲ್ಲ. ಹೌದಲ್ಲ? ಅದು ನಿನ್ನ ವಿಚಾರಿಸಬೇಕು. ಸರಿ, ಮತ್ತೆ ಮಾತಾಡ್ತಾರೆ. ಮಂಗನನ್ನು ಕಂಡ ಮನುಷ್ಯ ಏನ್ ಮಾಡ್ತಾನೆ? ಕಲ್ಲು ಹೊಡಿತಾನೆ. ಮನುಷ್ಯನ ಕಂಡ ಮಂಗ ಕಲ್ಲಿಗೆ ನಿಂತದೆ. ಎರಡು ವರ್ಗದವರನ್ನು ಕಂಡಿರುವಂತಹ ದಾನವರು ಮುರಿದು ಮುಕ್ಕುತ್ತಾರೆ. ತ್ರಿವರ್ಗದವರು ಒಂದಾಗಿ ಬದುಕುತ್ತಿದ್ದಾರೆ. ಯಾವಾಗ? ನಿನ್ನೆ ಕಾಲದಲ್ಲಿ. ಲೋಕ ಸಮಸ್ತ ಸುಖಿನೋ ಭವಂತು. ಈ ನ್ಯಾಯನ ನಾವೆಲ್ಲ ಒಟ್ಟಾದವರು ಅಂತ ನಿಮಗೆ ತಿಳಿದಿದೆ. ಸಮುದ್ರದ ವೇಳೆಯಲ್ಲಿ ಎಷ್ಟು ಸಾವಿರ ಕಣಗಳು ಇರುವುದಿಲ್ಲ, ಕೋಟ್ಯಾನು ಕೋಟಿ. ಒಂದು ಕಣಕ್ಕೆ ಸಮುದ್ರದ ನೀರನ್ನು ತಡೆಯುವ ಶಕ್ತಿ ಇದೆಯೇ? ಇಲ್ಲ. ಅಥವಾ ಒಂದು ಬಿಂದುವಿಗೆ ಅದನ್ನು ದಾಟಿ ಬರ್ಲಿಕ್ಕೆ ಆಗ್ತದಾ? ಇಲ್ಲ. ಹಾಗಾದ್ರೆ ಬಿಂದು ಬಿಂದು ಸೇರಿಯೇ ಸಿಂಧು, ಕಣ ಕಣಗಳು ಸೇರಿಯೇ ಸೈಕತ ಬೇಲಿ. ಧರ್ಮವನ್ನು ಸಂರಕ್ಷಿಸುವುದು ಅಂದ್ರೆ ಅದು. ಅಂತ ಓರ್ಮಿ ಮಾಲೆಗಳನ್ನು ತಡೆದು ನಿಲ್ಲಿಸುವಂತಹ ಶಕ್ತಿ ಈ ಮಳಲಿನ ಕಣಕ್ಕೆ ಬರ್ತದೆ ಅಂತ ಆದ್ರೆ ಧರ್ಮ ಅಂತ ಅರ್ಥ. ನಾವೆಲ್ಲ ಒಟ್ಟಾದದ್ದು ಹಾಗೆ ಧರ್ಮ ಸಂರಕ್ಷಣೆಗೆ ಅಲ್ವಾ? ನಿನ್ನನ್ನು ಏನ್ ಕೊಂಡಾಡ್ತಾರೆ? ಮನೋಜವಂ ಮಾರುತುಲ್ಯ ವೇಗಂ ಜಿತೇಂದ್ರಿಯ ಬುದ್ಧಿ ಮತಾಂ ವರಿಷ್ಠಂ. ಬುದ್ಧಿವಂತರಲ್ಲಿ ನೀನು ಶ್ರೇಷ್ಠ. ಈ ಲೋಕದಲ್ಲಿ ನಿನ್ನಂತಹ ಬುದ್ಧಿವಂತರು ಯಾರಿಲ್ಲ. ಯಾರಾದ್ರೂ ತಪ್ಪಿ ನಡೆದ್ರೆ ಹೀಗೆ ತಪ್ಪಿ ನಡೆಯಬೇಡ, ಇದು ಹಾದಿ ಅಲ್ಲ, ನೋಡಿ ಈ ಹಾದಿಯಲ್ಲಿ ಹೋಗು ಹೇಳುವ ಯೋಗ್ಯತೆ ನಿನಗುಂಟು, ಪ್ರಶ್ನಿಸುವ ಅಧಿಕಾರ ಉಂಟು. ನೀನೇ ತಪ್ಪಿ ನಡೆದರೆ ಇವರೆಲ್ಲ ಯಾರು? ಇವರೆಲ್ಲ ನನ್ನವರು. ಇವರೆಲ್ಲ ನಮ್ಮವರು. ಎಲ್ಲ ನಮ್ಮವರಿಗೆ ನಾವೇ ಹೊಡೆಯಬಹುದೇ? ಒಬ್ಬ ಹೆಜ್ಜೆ ಬಂಜಕ ಆಗಿರುವಂತಹ ಶಕುಂತನ ನೆವನವನ್ನು ಹಿಡಿದು ಈ ವ್ಯಾಜ್ಯವನ್ನು ಕೈಗೆಲಸಿ ಇಂಥ ಆಟೋಪವನ್ನು ತೋರಿ ಎಲ್ಲರನ್ನೂ ಧನಾಶಾಹಿಯಾಗಿ ಮಾಡಿದೆಯಲ್ಲ. ಈನ ಬುದ್ಧಿ ಏಕೆ? ರಾಮನ ಮೇಲೆ ನಿಮಗೆ ಗೌರವ ಅಭಿಮಾನ ಇಲ್ಲವೇ? ಎಂತಹ ಧರ್ಮ ಸಂಕಟಕ್ಕೆ ನನ್ನನ್ನು ಸಿಲುಕಿಸಿಬಿಟ್ಟೆ. ಸಕಲ ತತ್ವ ಬಲ್ಲ ಜ್ಞಾನಿಯಲ್ಲವೇ ನೀನು ಜಗದಿ, ಯಾಕೆ ಹೀಗೆ ಮಾಡಿದೆ ಹನುಮ?
ಕುರುಕ್ಷೇತ್ರದಲ್ಲಿ ನಿಂತು ಮಗನೇ ಹನುಮ ಯಾಕೆ ಹೀಗೆ ಮಾಡಿದೆ ಎಂದು ಕೇಳ್ತಾ ಇದ್ದೀಯಲ್ಲ ಪರಮಾತ್ಮ. ಹೌದು, ಇವರೆಲ್ಲರೂ ನಮ್ಮವರನ್ನೂ ಹೊಡೆಯಬಹುದೇ? ನಮ್ಮವರೇ ನನ್ನ ಮೇಲೆ ಕೈ ಮಾಡಿದರು ಸ್ವಾಮಿ. ನಾನು ಅವರಿಂದ ಉಳಿದುಕೊಳ್ಳುವುದಕ್ಕಾಗಿ ಅವರನ್ನು ಹೊಡೆದನೇ ವಿನಃ ಅನ್ಯತಾ ಇಲ್ಲ. ಯಾಕೆ ಉಳಿದುಕೊಳ್ಳಬೇಕು? ಕಾರಣ ಉಂಟು ಭಗವಂತ. ಏನು? ಶಕುಂತಲ ನೆವನದಿಂದ ನಾನಿಂದು ಅಪರಾಧಿಯ ಸ್ಥಾನದಲ್ಲಿದ್ದೇನೆ, ನಿನ್ನೆದುರಲ್ಲಿ ನಿಂತಿದ್ದೇನೆ. ಶಕುಂತಲ ಕುರಿತಾಗಿ ನೀನು ಯಾರನ್ನೆಲ್ಲ ಕಳುಹಿದೆಯೋ ಅವರೆಲ್ಲರೂ ನಾ ಹೇಳಿದ್ದನ್ನು ಬಂದು ಹೇಳಿದ್ರು. ನನ್ನಿಂದ ಸತ್ಯ ಯಾವುದು ಎಂದು ತಿಳಿಯಬೇಕೆಂಬ ಆಸೆ ನಿನ್ನದ್ದು. ಪರಾಮರ್ಶೆ ಪರಮಾತ್ಮ, ನಿನ್ನ ನಾಮವೇ ನಮಗೆ ಕಾಯಕ. ನಿನ್ನ ಧ್ಯಾನಾಸಕ್ತರಾಗಿ ಕುಳಿತುಕೊಂಡಿರುವಂತಹ ನನ್ನ ಅಮ್ಮನ ಬಳಿಗೆ ಬಂದು ಇವ ಪ್ರಾಣ ಭಿಕ್ಷೆಯನ್ನು ಬೇಡಿದ ಈ ಶಕುಂತ ಮೊದಲಾಗಿ ವಿಷಯವನ್ನು ಅರುಹಲಿಲ್ಲ. ನಮಗೆ ಒಂದನ್ನು ಕೊಡಬೇಕೆಂದ ಚೊಚ್ಚಲಾತ್ಮಜ ಅಂದ್ರೆ ನನ್ನ ಆಣೆಯನ್ನು ಕೊಟ್ಟ ಮೇಲೆ ವಿಷಯವನ್ನು ಅರುಹಿದ ಸ್ವಾಮಿ. ಅಯ್ಯೋ, ರಾಮನ ವೈರಿಗೆ ನಾವು ರಕ್ಷಣೆಯನ್ನಿದ್ದೇವೆ ಎಂದು ತಪ್ಪನೆ ನೆಲಕ್ಕೆ ಬಿದ್ದು ಹನುಮ ಎಂದು ಕೂಗಿದಳು. ಅಮ್ಮನ ಕಣ್ಣೀರನ್ನ ಕಂಡೆ, ಅಮ್ಮನಿಗೆ ಬಂದ ಚಿಂತೆಯನ್ನ ಏನೆಂಬುದಾಗಿ ಕೇಳಿ ಶಪಥವನ್ನು ಮಾಡಿದೆ. ನನ್ನೊಡೆಯ ರಾಮನ ಪಾದದಾಡಿಯಾಗಿಯೂ ನಿನಗೆ ಬಂದಿರುವಂತ ಚಿಂತೆಯನ್ನ ಬಗೆಹರಿಸುತ್ತೇನೆ. ಪಾದವನ್ನು ಸುಳ್ಳು ಸಿಗ್ತೀನಿ. ಹೌದು ಪರಮಾತ್ಮ, ಅದು ಬಿಟ್ಟರೆ ಬೇರೆ ಗತಿ ಇಲ್ಲ ನಮಗೆ. ಆಮೇಲೆ ತಿಳಿಯಿತು ರಾಮನ ವೈರಿವ ಅಂತ. ಅಮ್ಮನ ಮಾತನ್ನ ಉಳಿಸಿಕೊಳ್ಳುವುದಕ್ಕಾಗಿ ಶಕುಂತಲೆಗೆ ರಕ್ಷಣೆ ಇದ್ದೇನೆ ವಿನಃ ಅನ್ಯತಾ ಇಲ್ಲ ಸ್ವಾಮಿ. ನಿನ್ನೊಡನೆ ಕಾಳಗ ಮಾಡಬೇಕೆನ್ನುವ ಚಪಲ ನನಗಿಲ್ಲ ಪರಮಾತ್ಮ. ಆಂಜನೇಯ, ಶಿಖರದಲ್ಲಿ ಹುಟ್ಟಿರುವಂತಹ ತೊರೆಯನ್ನು ನದಿಯಾಗಿ ಸಮುದ್ರವನ್ನು ಸೇರಿದ ಮೇಲೆ ಈ ನದಿಯ ನೀರು ಇದು ಎಂದು ಪ್ರತ್ಯೇಕಿಸಲಾಗಲಿ ಆಗುವುದಿಲ್ಲ. ಹನುಮನ ಜೀವನ ಹಾಗೆ ನನ್ನ ಬಳಿ ಬಂದು ಸೇರಿತು. ಅವಿನಾಭಾವ ಅವಿನಾದ್ವೈತ ಸಂಬಂಧ ನನಗೂ ನಿನಗೂ ಏರ್ಪಡಿಸಲು ಸಾಧ್ಯವಿಲ್ಲ. ಯಾಕೆ? ಅನ್ಯತಾ ಶರಣಂ ನಾಸ್ತಿ ತ್ವಮೇವಂ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ಲಕ್ಷ ಲಕ್ಷೋ ಶ್ರೀರಾಮಚಂದ್ರ ಹೇಳಿದವ ನೀವು. ಅನನ್ಯ ಪ್ರಪತ್ತಿ ಅಂದ್ರೆ ಎಲ್ಲವನ್ನ ಕಳಕೊಂಡ, ಸ್ವಾತಂತ್ರ್ಯವನ್ನು ಕಳಕೊಂಡವನು ಎಂಬ ಅರ್ಥ. ಈಗ ತಾನು ತನ್ನದು ಎಂಬುದನ್ನು ಎಲ್ಲ ಬಿಟ್ಟವನಿಗೆ ಮತ್ತೆ ಆ ರಂಗವನ್ನು ಪ್ರವೇಶ ಮಾಡುವ ಹಕ್ಕುಂಟವನು ಇಲ್ಲ. ಈಗ ಅಮ್ಮನ ಮಾತಿಗೆ ಅಂತ ಹೇಳ್ತಾ ಇದೆಯಲ್ಲ. ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನಿನ್ನಲ್ಲಿ ಕಂಡು ಸಮರ್ಪಣ ಭಾವವನ್ನು ತಳೆದ ಹನುಮಂತನಿಗೆ ಅಮ್ಮನಿಲ್ಲ ಎನ್ನುವಂತಹ ಕಲ್ಪನೆಯಲ್ಲಿದ್ದವ ನಾನು. ನನ್ನಮ್ಮನ ನೆನಪು ಮಾಡಿದವ ನೀನು ನೆನಪಿಸಿಕೋ ಪರಮಾತ್ಮ. ಪಟ್ಟಾಭಿಮೋತನಾದ ಆ ಕಾಲದಲ್ಲಿ ಸೀತಾನ್ವೇಷಣೆಗೆ ದುಡಿದಂತ ಎಲ್ಲರನ್ನು ಕರೆದು ಒಂದು ಪಾರಿತೋಷಕವನ್ನಿತ್ತು, ಒಂದೊಂದು ಉದ್ಯೋಗವನ್ನಿದ್ದೆ. ನಾನು ನಿನ್ನ ಕಾಲ್ಬಡಿಯಲ್ಲಿ ಬಂದು ನನಗೇನು ಕಾರ್ಯ ಸ್ವಾಮಿ, ನಾ ಏನು ಕಾಯಕ ಮಾಡಬೇಕೆಂದು ಕೇಳಿಕೊಂಡಾಗ ಒಂದು ಮಾತನ್ನು ಹೇಳಿದೆಯಲ್ಲ ಭಗವಂತ. ಹನುಮ, ಇಲ್ಲಿಯವರೆಗೆ ಗಂಧದ ಕೊರಡಿನಂತೆ ನಿನ್ನ ದೇಹವನ್ನ ನಮಗಾಗಿ ಸೇರಿದವನು ನೀನು. ನಿನಗೊಬ್ಬಳ ಅಮ್ಮ ಇದ್ದಾಳಪ್ಪ, ಹೋಗು ನಿನ್ನ ಅಮ್ಮನ ಸೇವೆಯನ್ನು ನೀ ಮಾಡಿಕೊಂಡಿರು ಎಂದು ನೀ ಅಂದು ಅಂಜರಾತ್ರಿಗೆ ನನ್ನನ್ನ ಕಳುಹದೇ ಇದ್ರೆ ಈ ಪ್ರಸಂಗವೇ ಆಗ್ತಾ ಇರಲಿಲ್ಲ. ಇದಕ್ಕೆ ಕಾರಣ ನೀನೆ. ಅಡ್ಡಲ್ಲ, ಸಾಧಾರಣ ಬುದ್ಧಿವಂತ ಹೌದು ನೀ. ಅಲ್ಲಿವರೆಗೆ ಏನ್ ಮಾಡ್ಕೊಂಡಿದ್ದಿ? ನಿನ್ನ ಸೇವೆ. ಒಂದು ಉದ್ಯೋಗ ಮಾಡಿಕೊಂಡಿರೋನಿಗೆ ಮತ್ತೊಂದು ಉದ್ಯೋಗ ಯಾಕೆ ಬೇಡವಾ? ಮತ್ತೊಂದು ಉದ್ಯೋಗವನ್ನು ಬಯಸ್ತಾನೆ ಅಂತಂದ್ರೆ ಮಾಡುವ ಉದ್ಯೋಗದಲ್ಲಿ ಮನಸ್ಸಿಲ್ಲ ಅಂತ ಇದ್ದವನು. ಹೌದಾ? ಮಾಡುವ ಉದ್ಯೋಗದಲ್ಲಿ ಮನಸ್ಸಿಲ್ಲದಿದ್ದವರಿಗೆ ಮನೆಗೆ ಕಳಿಸೋದು ಒಳ್ಳೆಯದು. ನಿನ್ನ ಕಳಿಸಿದ್ದೆ, ಕಳಿಸಿದ್ರಿಂದ ನಿನ್ನ ಮಾತನ್ನು ನಾನು ಉಳಿಸಿದ್ದೇನೆ. ಹಾಗಾದರೆ ಕ್ಷಣಕ್ಕೊಂದು ಚಿತ್ತವೃತ್ತಿ ಬದಲಾದವರು ಈ ಲೋಕದಲ್ಲಿ ಏನ್ ಹೇಳ್ತಾರೆ ಗೊತ್ತುಂಟ? ಏನೆಂದು? ಸಂತೋಷವಾಯ್ತು ಪರಮಾತ್ಮ. ಒಮ್ಮೆ ಮಗನೇ ಎಂದು ಮುತ್ತಿಸ್ತೀಯ, ಈಗ ನನ್ನನ್ನು ಹುಚ್ಚ ಎಂದು ಕರೀತೀಯ. ಈ ಹುಚ್ಚನಿಗೂ ನೀ ದೇವರೆನ್ನುವುದು ಮರೆಯಬೇಡ. ಹುಚ್ಚನಿಗೆ ಮರದ ಕೊರಡು, ಕಲ್ಲು ಗುಂಡು ದೇವರಾದೀತು. ಆದರೆ ಹುಚ್ಚರ ಕೈಯಲ್ಲಿ ಸಿಕ್ಕಿದ ದೇವರಿಗೆ ಕಷ್ಟ ಆಗ್ತದೆ. ಎಲ್ಲಿ ಬಿಸಾಡ್ತಾನೆ ಅಂತ ಹೇಳಲಿಕ್ಕಾಗುತ್ತೆ. ಹೌದಾ? ಅಂತರಂಗದಿಂದ ಹೇಳ್ತೀನಿ. ಏನೆಂದು? ನೀನು ನನ್ನ ಸೇವಕ, ನಾನು ನಿನ್ನ ಸ್ವಾಮಿ. ಹೌದು ಭಗವಂತ.
ಸ್ವಾಮಿಯ ಇಚ್ಛೆಯನ್ನು ನೆರವೇರಿಸಬೇಕಾದ ಸೇವಕನಿಯ ಕರ್ತವ್ಯ. ಹೌದಲ್ಲ? ಮಾತು ಮೀರುವುದಿಲ್ಲಲ್ಲ. ನನ್ನ ವಿರೋಧಿಯಾಗಿರುವಂತಹ ಶಕುಂತಲ ಮತ್ತು ಸ್ವಾಮಿಯ ಮಾತನ್ನು ನಾನು ಮೀರಲಿಲ್ಲ. ಅಮ್ಮನ ಪಟ್ಟ ಮಾತನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಾನು ಅವನಿಗೆ ರಕ್ಷಣೆ ಕೊಟ್ಟೆ. ಹಾಗಾದರೆ ಕೇಳು, ನೀನು ಅಂಜನಾಸು, ನಾನು ದಾಸರಥಿ ರಾಮ. ನನ್ನ ಗುರುಗಳಾಗಿರುವಂತಹ ವಿಶ್ವಾಮಿತ್ರರಿಗೆ ಕೊಟ್ಟಿರುವಂತಹ ಮಾತನ್ನು ನಾನು ನೆರವೇರಿಸಲೇಬೇಕು. ನೀನು ಶಕುಂತಲನ್ನು ತೋರದಿದ್ದಳೆ ನಾ ಮುನಿದೇನಾದರೆ ಸ್ವಾಮಿ ದ್ರೋಹ ಎಸಗದಿರಲಿ. ನಿನ್ನ ಸಂರಕ್ಷಣೆಗೆ, ಶಕುಂತನ ಸಂರಕ್ಷಣೆಗೆ ವ್ಯಕ್ತ ಅವ್ಯಕ್ತ ಶಕ್ತಿಗಳೆಲ್ಲ ಒಟ್ಟಾಗಿ 14 ಲೋಕಗಳೇ ಬರಲಿ. ಒಂದೇ ಸರಳನಿಂದ ಸರ್ವನಾಶ ಮಾಡಿಬಿಟ್ಟೆ. ಸುತ್ತು ಪೂಜೆ ಮಾಡಿ ಭಗವಂತ ನಿನ್ನ ನಾಮ ಪ್ರಭಾವದಿಂದಲೇ ನೀನು ದೈವ, ನಿನ್ನ ನಾಮ ಪ್ರಭಾವದಿಂದಲೇ ನೀನು ದೈವ, ನಿನ್ನ ನಾಮ ಪ್ರಭಾವದಿಂದಲೇ ನೀನು ದೈವ. ರಾಮ ರಾಮ ಕಾವರಿ ಭವಾಂಡನು ಲಾಂಡೂಲನದಲ್ಲಿ ನೆಲೆಗೊಳಿಸಿ ಆವಗಂಸಲಹುವೆನು ಸಿಂಧು ಮಹೀವರನ ಸಲಹುವೆನು ಸಿಂಧು ಮಹೀವರನ ಹಗೆತನವ ಭಿತ್ತತಿ ಬ್ರಹ್ಮಾಂಡವನ್ನು ನಿನ್ನ ನಾಮ ಪ್ರಭಾವದಿಂದಲೇ ಎನ್ನ ಅಂಗೋಲದಲ್ಲಿ ನೆಲೆಗೊಳಿಸಿ ಮಹೀಪತಿಯನ್ನ ನಾನು ಕಾಗೆ ಕಾಲವನ್ನು ಉಂಟಲ್ಲ ನಿನಗೆ. ಶ್ರೀರಾಮ ಇಂತೆಂದ ಪಜಾರಿಸುತ್ತ Hey,
ನೀ ಬಿಟ್ಟ ಶರಗಳೆಲ್ಲ ಬಿಲ್ಲುವ ಪತ್ರ ಮತ್ತು ಶಾಂಡಿಲ್ಯ ಪತ್ರಗಳಾಗಿ ಬಿಟ್ಟಿದ್ದಲ್ಲ ನನ್ನ ಶಿರದ ಮೇಲೆ. ಗುರುಗಳಿಗೆ ಮಾತೊಂದು ನನಗೆ ಕೊಟ್ಟಿದ್ದೀಯ. 8ನೇ ದಿವಸದ ಸೂರ್ಯಾಸ್ತದೊಳಗಾಗಿ ಶಕುಂತಲ ಶಿರವನ್ನು ಕತ್ತರಿಸುತ್ತೇನೆ ಎಂದು ಮಾತು ಕೊಟ್ಟವ ನಾನು. ಭಗವಾನ್ ಭಾಸ್ಕರ ಪಡುಗಳೆಲ್ಲ ಸೇರ್ತಾ ಇದ್ದಾನೆ. ಹೋಗ್ಲಿ ಅದು ಕೆಲಸ. ನಿನ್ನಲ್ಲಿ ಮತ್ತು ಅಂಬುಗಳಿದ್ರೆ ಹೌದು ಹೌದು ನಮಗೆ ಕೊಟ್ಟ ಮಾತು ಇನ್ನೂ ಮುಗಿಲಿಲ್ಲ. ಆದಷ್ಟು ಬೇಗ ಅವನನ್ನು ಕೊಂದು ಕೊಡ್ತೇನೆ ಅಂತ ಹೇಳ್ತಾ ಇದ್ದೆಲ್ಲ, ಕೊಂದು ಕೊಡು ಬೇಗ. ಹೊತ್ತು ಹೋಗ್ತಾ ಇದೆಯಲ್ಲ, ಹೊತ್ತು ಹೋಗುತ್ತಾ ತಲೆ ಬಿಸಿ. ಅವನನ್ನು ನನ್ನ ಮಂತ್ರಶಕ್ತಿಯಿಂದ ದಿಗ್ಬಂಧನ ಮಾಡಿದ್ದೇನೆ. ನಿನ್ನ ಕೆಲಸವನ್ನು ಬ್ರಹ್ಮಚಾರ್ಯಾದ ಮಂಗವೇ, ನಿನ್ನನ್ನು ಕೊಲ್ಲಿಕ್ಕೆ ಬ್ರಹ್ಮಾಸ್ತ್ರ. ದಂಡಚಕ್ರ, ಕಾಲಚಕ್ರ, ವಿಷ್ಣುಚಕ್ರ, ಅಮೋಘ ಮಂತ್ರಾಸ್ತ್ರಗಳ ಪ್ರಯೋಗವಾದರೂ ಮಾನೂರ ಪರ್ಣಗಳಾಗಿ, ಬಿಲ್ವ ದಳಗಳಾಗಿ, ಶಾಂಡಿಲ್ಯ ಪತ್ರಗಳಾಗಿ ಹನುಮನ ಶಿರಸಿನ ಮೇಲೆ ಪಿತಾಮಹಾಸ್ತ್ರವನ್ನು ಎಸೆದರೆ ವೈಜಯಂತಿ ಹಾರವಾಗಿ ಕೊರಳಲ್ಲಿ ಪರಿಶೋಭಿಸುತ್ತಾರೆ. ಏನು ಆಂಜನೇಯ ಇಲ್ಲಿಗೆ ಬರುವಾಗ ಯಾವನಾದ್ರೂ ಮಂತ್ರವಾದಿ ನೋಡ್ಕೊಂಡು ಬಂದಿದ್ದಾರೆ? ವಶಿಷ್ಠ ವಿಶ್ವಾಮಿತ್ರರ ಶಿಷ್ಯ ಯಾವ ಮಂತ್ರವಾದವು ರಾಮನ ಮುಂದೆ ನಡೀಲಿಕ್ಕಿಲ್ಲ. ಹಾಗಾದ್ರೆ ಯಾಕೆ ಹೀಗೆ? ನಾನು ಉಳಿದ ಅಸ್ತ್ರಗಳೇ ಅನ್ಯತ್ರವೇ, ಯಾರಲ್ಲಿ ಕೇಳುವುದು? ನೀನ್ ನಗಾಡುವುದೇಕೆ ರಥದಲ್ಲಿ ಕೂತ್ಕೊಂಡು? ಅಲ್ಲ, ನೀವು ಈ ರೀತಿಯಲ್ಲಿ ಒಂದು ಸನ್ಮಾನ ಮಾಡ್ತಿರೋದು ಗೊತ್ತಿರ್ಲಿಲ್ಲ. ಏನು ಅವ್ರಿಗೆ ಆ ರೀತಿ ಮಾಲಾರ್ಪಣೆ, ಆ ರೀತಿ ಅರ್ಚನೆ ಅದೇ ಕೇಳುದು. ನಾನು ಮಾಡಲಿಲ್ಲ, ಎಲ್ಲಿಂದ ಬಂತು ಅದು ಕೇಳುದು. ಗೊತ್ತಾಗಲಿಲ್ಲ. ಏನಿದೇನು ಕೊಟ್ಟು ಮಹಾರಾಣಿ, ಏನಿದೇನು ಕೊಟ್ಟು ಅಲ್ಲಿ ಕಿರುವುದೇ ಒಂದು ಸ್ವಭಾವ. ಆ ಬಗ್ಗೆ ತಲೆ ವಿಷಯ ಮಾಡಿ ಅದೊಂದು ಜಾತಿ ಸ್ವಭಾವ. ಅದೆಲ್ಲ ಹೀಗಾಗುವುದಕ್ಕೆ ಕಾರಣ ಇದೆ. ಏನು? ಇಂದಿಗೆ 7 ದಿನಗಳ ಹಿಂದೆ ಇವನ ಉಮೇದಂತಹ ಆ ಅಂಜನಾ ದೇವಿ ನನ್ನ ಬಳಿಗಾಗಿ ಬಂದಿದ್ದರು. ಹಿಂಬಾಗಿ ಬಂದರು. ಬಂದಂತವಳು ಬರುವಾಗ ದೊಡ್ಡ ಬಂಗಾರದ ಹರಿವಾಣದಲ್ಲಿ ಅರಿಶಿನ, ಕುಂಕುಮ, ಆಮೇಲೆ ಬಾಗಿನದ ಸುವಸ್ತುಗಳು, ಆ ಕಾಡಿಗೆ ಕಜ್ಜಳ, ಬಟ್ಟೆ ಸೀರೆ ಇದೆಲ್ಲ ಹಿಡ್ಕೊಂಡು ಬಂದಿದ್ರು. ಮಹಾರಾಣಿಯನ್ನು ನೋಡ್ಲಿಕ್ಕೆ ಯಾಕೆ ಬರಬೇಕು ಗೊತ್ತುಂಟು. ಹೌದು. ಬಂದವಳು ಪಾದದಲ್ಲಿಟ್ಟು ಸೀತಾ ದೇವಿ ಅಂತ ಹೇಳಿ, ನಿನ್ನ ದೇವಿ ಅಂತ ಹೇಳಿ ಸಂತೋಷ ಆಯ್ತು. ಖಂಡಿತ. ಏನು ಬೇಕು ಅಂತ ಕೇಳಿದೆ. ಹೆಣ್ಮಕ್ಳನ್ನು ಹೀಗೆ ಹೊಗಳಬೇಕು. ಹೌದಾ? ಹೌದು. ಒಂದು ಶೇರು ಕೊಡೋ ಬದಲು ನುಡಿ ಕೊಡ್ತಾರೆ. 2 ವರಗಳು ಬೇಕು ಅಂತ ಹೇಳಿ. ಎಲ್ಲಿಯಾದ್ರೂ ಮುಂದೆ ರಾಮಾಂಜನೇಯ ಯುದ್ಧ ಘಟಿಸಿದರೆ ನೀವು ಬಿಡುವಂತ ಸಾಮಾನ್ಯ ಶರಗಳೆಲ್ಲ ಬಿಲ್ವ ಪತ್ರ, ಶಾಂಡಿಲ್ಯ ಪತ್ರಗಳಾಗಬೇಕು.
ಬ್ರಹ್ಮಾಸ್ತ್ರವನ್ನು ಬಿಟ್ಟರೆ ವೈಜಯಂತಿ ಮಾಲೆಯಾಗಬೇಕೆಂದು ಕೇಳಿಕೊಂಡಳು. ನೀನು ಅಸ್ತು ಎಂದು ದೇವಿಯಲ್ಲ ಮತ್ತೆ ಸೀತಾ ದೇವಿ ಅಂತ ಹೇಳಿದ್ದಾಳೆ. ನಿಜವಾಗಿ ಆನಂದ ವರದ ಬಲುಮೆಯಿಂದಲಾಗಿ ನೀವು ಬಿಟ್ಟದರೆ ಹೀಗಾಗುತ್ತ ಅಲ್ವಾ ನೀನು ಕೊಟ್ಟ ವರ ವರ ಸತ್ಯ ಹೇಳ್ತೇನೆ. ಏನು ನನ್ನ ಹೆಂಡತಿ ಸೀತಾದೇವಿ 2 ವರ ಕೊಡುವುದಿಲ್ವೋ ಕೊಡುದಿಲ್ವೋ? ಇಷ್ಟೊತ್ತಿಗೆ ಹನುಮ ಮುನಿಗಚ್ಚಿ ಹೋಗ್ತಿದ್ದ. ಹೌದಾ? ಹಾಗಾದ್ರೆ ನಾವು ಬದುಕಿದ್ದು ವರದಿಂದಲಾಗಿ. ನಿನ್ನಲ್ಲಿ ಒಂದು ಮಾತು ಹೇಳ್ತೇನೆ. ಏನು? ಜಾನಕಿ, ಗಂಡನಿಗೆ ಗೊತ್ತಿಲ್ಲದೆ ಹೆಂಡತಿಯಾದವರು ಹಿಂದಿನ ಬಾಗಿಲಿನಲ್ಲಿ ಇಂಥ ವ್ಯವಹಾರ ಮಾಡಿದ್ರೆ ಯಾವ ಮನೆ ಉಳಿದೀತು? ಯಾವ ಮನೆಯೂ ಉಳಿಲಿಕ್ಕಿಲ್ಲ. ನಮ್ಮ ಮನೆ ಏನೂ ಆಗ್ಲಿಕ್ಕಿಲ್ಲ. ಹೌದಲ್ಲ? ಖಂಡಿತ ನೀವಿದ್ದೀರದ ವಿಶ್ವಾಸ ಜಾನಕಿ ರಾತ್ರಿ ನಿದ್ದೆ ಮಾಡ್ಲಿಕ್ಕೆ ಬಿಡಲಿಲ್ಲ. ಹನುಮ ಅಂತವ ಇಂಥವ ವಾತ್ಸಲ್ಯ ಕರುಣೆ ದಯೆ ಅವನ ಮೇಲೆ ಇರಬೇಕು. ಮಗನ ಬಂಟ ಹಾಗೆ ಈ ಹೇಳಿದವಳು ನೀನು ಯಾಕೆಂತ ಈಗ ಗೊತ್ತಾಯ್ತು. ವರ ಮೊದಲೇ ಕೊಟ್ಟು ನನ್ನನ್ನು ಛೇಡಿಸುತ್ತಾ ಇದ್ದಿ ಅಂತ ಅರ್ಥವಾಯಿತು. ಸಂಚು ದೋರುತ್ತ ಹೊಂಚಿ ಮಿಂಚುವ ಮಿಂಚು ಬಳ್ಳಿಯ ನಿನ್ನ ವರದಲ್ಲಿ ಕಿಂಚಿತವೂ ಭಯವಿಲ್ಲ. ಓಹೋ, ಇವನ ಈ ದೇಹ ಅಂತ ಹೇಳುದು ಪಂಚಭೂತಾತ್ಮಕವಾದದ್ದು ಹೌದಲ್ಲ? ಹೌದು. ವರಬಲಾನ್ವಿತನಾಗಿರಲಿ, ವಜ್ರ ಶರೀರಿಯಾಗಿರಲಿ, ಪಂಚಭೂತಗಳ ಒಟ್ಟಾಗಿ ಒಂದು ದೇಹ ನಿರ್ಮಾಣವಾಗ್ತದೆ ಅಂತ ಅದಕ್ಕೆ ಬೇಕಾದದ್ದು ನಾರಾಯಣ ತತ್ವ. ಸೃಷ್ಟಿಯ ಮೂಲ ತತ್ವವೇ ಅದು. ಅನೇಕವು ಏಕವಾಗುವುದು, ಏಕವು ಅನೇಕವಾಗುವುದು. ಆ ಕಾರಣಕ್ಕಾಗಿ ನಾರಾಯಣನನ್ನು ನಾವೆಲ್ಲ ನಂಬಿದ್ದೇವೆ. ನೀರನ್ನು ಆಶ್ರಯಿಸಿ ಆಲದಲ್ಲೇ ಮೇಲೆ ಮಲಗಿಕೊಂಡವನು ಎಂಬ ಅರ್ಥ. ಅಂತವರಿಂದಲೇ ಪ್ರಪಂಚ ಸೃಷ್ಟಿ ಮತ್ತು ವಿಲಯ. ಕಾರಣವಾಗಿ ಇವರ ದೇಹದಲ್ಲಿ ಅಡಗಿರುವಂತಹ ಪಂಚಭೂತಗಳನ್ನು ಬಿಡಿಸುವುದು. ಪಂಚತ್ವರ ಇದು ನೀವು ಸಾಯ್ತಾನೆ ಅಂತ ಅರ್ಥ. ಅಯ್ಯೋ, ಅದಕ್ಕೆ ಬೇಕಾಗಿ ನಾರಾಯಣಾಸ್ತ್ರ. ಸಂಗ್ರಾಮ ನಿಲ್ಲಿಸೋ ಪುಣ್ಯಾತ್ಮ. ಏನು ಗುರುದೇವರೇ? ಏನು ಮಾಡ್ಲಿಕ್ಕೆ ಹೊರಟಿದ್ದೀನಿ ನೀನೀಗ? ನಾರಾಯಣಾಸ್ತ್ರ ಪ್ರಯೋಗ ಬಿಟ್ಟು ಎಲ್ಲವನ್ನು ಸುಟ್ಟು ಭಸ್ಮೀಭೂತರಣ ಮತ್ತೆ ಅದನ್ನೇ ಬಿಡ್ತೇನೆ, ಸೃಷ್ಟಿಸುತ್ತೇನೆ. ಬೇಡ. ಯಾಕೆ? ನಾನು ಹೇಳಿದಂತಹ ಕೆಲಸ ನಿನ್ನಿಂದ ಪೂರೈಸಿ ಆಗಿದೆ. ಮತ್ತೆ ಯಾಕೆ ಆ ಕೆಲಸವನ್ನು ಮತ್ತೆ ಮಾಡ್ಲಿಕ್ಕೆ ಹೊರಟಿದ್ದಿ? ನನಗೆ ಬೇಕಾದ ಶಕುಂತಲ ತಲೆ. ಆ ತಲೆ ನೀನು ತೆಗೆದಾಗಿದೆ. ನೋಡಲ್ಲಿ ತಲೆ ಒಂದು ಬಿಟ್ಟುಕೊಂಡುಂಟು. ಅದು ಯಾರ್ಯಾರದೋ ತಲೆ ಅಲ್ಲ, ನೀನು ಆ ಶಕುಂತನ ತಲೆಯೇ ಅದು. ಈಗ ನೀನು ನಾರಾಯಣಾಸ್ತ್ರ ಬಿಡಬೇಕಾದ ಅಗತ್ಯ ಇಲ್ಲ. ನೀನು ಆವಾಗ ಬಿಟ್ಟಂತ ಯಾವುದೋ ಒಂದು ಸಾಮಾನ್ಯ ಅಸ್ತ್ರದಿಂದ ಅವನ ತಲೆ ತಿಂದಾಡಿ ಆಗಿದೆ. ಈಗ ಮತ್ತೆ ನೀನು ಈಗನ್ನು ಪ್ರಯೋಗ ಮಾಡಿ ವ್ಯರ್ಥ ಮಾಡುದು ಬೇಡ. ನಿನ್ನ ಮಾತು, ನನ್ನ ಮಾತು ಉಳಿಯಿತು, ನಿನ್ನ ಖ್ಯಾತಿ ಹೆಚ್ಚಾಯಿತು. ಈ ಕೋತಿಗೊಂದು ಬುದ್ಧಿ ಕಲಿಸಿಬಿಡಿ.
ಹನುಮ ಸ್ವಾಮಿ ನಾಡ ಮರ್ತ್ಯರು ರೂಢಿ ಬಾಲರು ನುಡಿದಂತೆ ತಕ್ಕವರು ನಾವು. ಹೌದು, ಕಾಳ ಕೋತಿ ನೀನೇನು ಗೊತ್ತಾ? ನಿನ್ನೆ ಹೇಳಿದ್ರು ಇವತ್ತು ನೆನಪಿಲ್ಲ. ಚಪಲತೆಗೆ ಮತ್ತೊಂದು ಹೆಸರು ಮಂಗ ಅಂತ. ಅಮ್ಮನಿಗೆ ಮಾತು ಕೊಟ್ಟಿದ್ಯಲ್ಲ, ಶಕುಂತಲನ್ನು ಕಾಯುತ್ತೇನೆ ಎಂದು. ಹೌದು, ಹೊತ್ತು ಮುಳುಗುವ ಮುನ್ನ ಶಕುಂತಲ ತರ ನೆನೆಯುತ್ತಿದ್ದೇನೆ. ಹಾಗಾದ್ರೆ ಕಂಡಿಲ್ಲ ಸುರರೆಲ್ಲ ನೀವು ಇಲ್ಲಿಯವರೆಗೆ ಧರ್ಮ ಯುದ್ಧ ನಡೀತಾ ಇತ್ತು. ಹಾಗಾದ್ರೆ ಈಗ ಅಧರ್ಮ ನಡೀತದೆ ಅಂತಾದ್ರೆ ಇದಕ್ಕೆಲ್ಲ ಮೂಲ ಕಾರಣ ನೀವು ಪ್ರಭಾಕರ ಕಿರಣ, ಮಂಜಿನ ಪರ್ವತ ಕರಗಿ ಹೋಗ್ತದೆ. ಎದುರುಬೇಡಿ ಪರಮಾತ್ಮ, ತಡೆಯಬೇಡ. ಈ ಕಪಟ ಸನ್ಯಾಸಿಯ ಕಾಲು ಹಿಡಿತೇನೆ, ನೀರೆತ್ತೇನೆ, ನೆಲಕ್ಕೆ ಪುಡಿಸ್ತೇನೆ. ಇವ ಮಾಟ್ಗಾರ ತಿನ್ನುವ ಹೆಣ, ಹೆಣ ತಿನ್ನು ಬಿಡುವುದಿಲ್ಲ. ನನ್ನನ್ನು ಕಾಲು ಹಿಡಿತಾನಂತೆ, ನನ್ನ ಕಾಲು ಹಿಡಿತಾನಂತೆ. ನೀವು ಮಂಗ ಆಗುದು ಯಾಕೆ? ಕಾಲು ಹಿಡಿದು ಒಳ್ಳೆದಾಗಲಿ ಮಗನಿಗೆ ಆಶೀರ್ವಾದ. ಭಕ್ತಿ ಭಕ್ತಿ ಅದು ಕಾಲು ಹಿಡಿಯುವುದು. ಹೌದು, ಭಕ್ತಿಯಲ್ಲಿ ಕಾಲು ಹಿಡಿಯುವುದಲ್ಲ, ನನ್ನನ್ನು ಕೋಪದಲ್ಲಿ ಕಾಲು ಹಿಡಿದು ಎತ್ತಲಿಕ್ಕೆ ಭಕ್ತಿಯ ಪರಾಕಾಷ್ಠ. ಹೌದು, ಒತ್ತುಕೊಂಡು ತಿರುಗುವುದಲ್ಲ, ಮೇಲೆ ಎತ್ತಿಯಲ್ಲಿ ಗರ 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 ತಿರುಗಿಸ್ತಾನಂತೆ. ಮಂಗ ನೋಡುದು ನೋಡುವ ನೆಲಕ್ಕೆ ನೆಲಕ್ಕೆ ಅಪ್ಪಳಿಸ್ತಾನಂತೆ. ನೆಲಕ್ಕೆ ಅಪ್ಪಳಿಸಿದ್ರೆ ನಾನೇನಾಗ್ತಾನೆ? ಅಪ್ಪಳಾಗಿ ಹೋಗುದಿಲ್ವಾ? ಮೋಡಿಗಾರ ಮತ್ತೆ ನನ್ನ ನೆತ್ತಿಗೆ ಸತ್ತಿಗೆ ಹೋಗ್ಬೇಕಷ್ಟೇ. ಏ ಮಾಟಗಾರ! ಮಾಟಗಾರ ಯಾರು? ನೀನು. ನಾನೆಂತ ಮಾಟಗಾರ? ಮಾಟ ಮಾಡಿದ್ರು ನೀನೆ. ನೋಡು, ಇಷ್ಟು ಹೊತ್ತು ಪ್ರಸಂಗ ಸರಿ ಬರಬೇಕು ಅಂತಾದ್ರೆ ನಾ ಬಂದ ಕಾರಣ ಅಲ್ಲ. ಪ್ರಸಂಗ ಎಲ್ಲಿಗಾದ್ರು ನೀ ಬಂದೇ ಮಾಟ ಮಾಡಿದೆ. ತಿನ್ನು ಹೆಣ. ಗುರುಗಳೇ ನೋಡಿ, ನನ್ನನ್ನು ಹೆಣ ತಿನ್ಲಿಕ್ಕೆ ಹೇಳ್ತಾ ಇದ್ದೆ. ನಾನೇನು ಮಾಂಸಾಹಾರ ಭಕ್ಷಣ ಮಾಡುವನ? ಮತ್ತೆ ಅದು ಓದದಕ್ಕನೆ ಮತ್ತೆ ಶರೀರ ಮಾಧ್ಯಮಗಳು ಧರ್ಮ ಸಾಧನ ಅದಕ್ಕೆ ಸ್ವಾಮಿ. ಓ, ಇವತ್ತೇನು ನೋಡಿ ಮಾಡಿದ್ದೀರಿ? ನಾವೇನು ಮಾಡಲಿಲ್ಲ. ಅದು ಹೇಳ್ತಾನಲ್ಲ. ಹೌದು, ಹೆಣ ತಿನ್ನಿಸ್ತಾನೆ. ನೋಡ್ತೇನೆ. ನನ್ನನ್ನು ಕೋಲಾಗಿ
ಯಾರು ಬಲಿ ಹನುಮ ಅದು ಅಲ್ವೋ ಬರೀ ಬಲ ಅಲ್ವೋ ಬಾಲ ಉಂಟ ಓ ಭಲೆ ಭಲೆ ಹನುಮ ನನ್ನನ್ನು ಹೊಗಳಿದ್ದ ಹೊಗಳಿದ್ದು ನಿಮಗೆ ತಲೆ ಸರಿ ಉಂಟಾ? ಸರಿ ಉಂಟಪ್ಪ. ನನ್ನ ತಲೆ ಬಹಳ ಮಾಡಬೇಡಿ ನೀವು. ಯಾಕೆ ನಮ್ಮ ಅಮ್ಮನ ಮಾತು, ಅಮ್ಮನಿಗೆ ಕೊಟ್ಟ ಮಾತು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ, ಶಕುಂತ ಸತ್ತು ಬಿದ್ದಿದ್ದಾನಂತೆ ನಾನು ಬಿಸಿ ಆದ್ರೆ ಬಲೆ ಮತ್ತೆ ನನ್ನ ಹೊಗಳ್ತೀರಾ? ಅಷ್ಟೆಲ್ಲ ಸಿಟ್ಟಾಗಬೇಡ ಪುಣ್ಯಾತ್ಮ. ಅವನನ್ನ ರಕ್ಷಣೆ ಮಾಡಿ ಇಟ್ಟುಕೊಂಡದ್ದು ಎಲ್ಲಿ ನೀನು? ಬಾಗಲಕೋಟೆಯಲ್ಲಿ. ನೋಡು ಅಲ್ಲಿ ನೋಡು ಇಲ್ಲಿ ನೋಡು. ಅಷ್ಟು ದೂರ ನಿಂತುಕೊಂಡು ನೋಡ್ತಾ ಇದ್ದಾನೆ. ಪಾಪ ಹೆದರಿಕೊಂಡಿದ್ದಾನೆ. ಒಂದು ಕೃತಜ್ಞತೆಯ ಭಾವವೂ ಇಲ್ಲ. ಅವನ ಪಾತ್ರ ಅಷ್ಟೇ ಅಲ್ಲಿ ಮುಗಿದೋಯ್ತು. ಹನುಮ ರಾಮ ಹುಟ್ಟುವುದಕ್ಕಿಂತ ಪೂರ್ವದಲ್ಲಿ ಅದೆಷ್ಟೋ ಹಿಂದೆ ರಾಮನಾಮ ಎನ್ನುವುದು ಜನಿಸಿದೆ. ರಾಮನ ಭೌತಿಕವಾದಂತ ಶರೀರಕ್ಕೆ ನಾಶ ಎನ್ನುವುದು ಬಂದರೂ ರಾಮನಾಮಕ್ಕೆ ಯಾವತ್ತೂ ಬರುವುದಕ್ಕೆ ಸಾಧ್ಯ ಇಲ್ಲ. ಅಂತ ರಾಮನಾಮದ ಬಲುಮೆಯನ್ನು ಜಗತ್ತಿಗೆ ತೋರಿಸಿದಂತ ನಿನ್ನ ಜನ್ಮ ಸಾರ್ಥಕವಾಗಿ ಹೋಯಿತು ಇವತ್ತು. ಆದ್ರೆ ರಾಮ ಇಲ್ಲಿ ನಡೆಯುತ್ತಿರುವಂತದ್ದು ಯಾರಿಗೂ ಏನು? ಅವರು ಬ್ರಹ್ಮರ್ಷಿ, ನೀವು ದೇವರ್ಷಿ, ನೀವು ಬ್ರಹ್ಮಚಾರಿ. ನೀವು ಗಿರಿ 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 ತಿರುಗುವಾಗ ನೀವು ದತ್ತಾತ್ರೇಯ ನೆನಪಾಯ್ತು. 3 ತಲೆ ಮಾತ್ರ ಕಾಣ್ತಾ ಇದೆ. ದತ್ತಾತ್ರೇಯ ಯಾಕೆ ಹೇಳಿದ್ರು ಅಂತ ಈಗ ಅರ್ಥ ಆಯ್ತು. ಏನು ನೀವು ವರ್ಣಿಸಿ ರಾಮನಾಮದ ಬಲುಮೆಯನ್ನು ಜಗತ್ತಿಗೆ ಪ್ರಕಟಿಸಲು ಈ ನಾಟಕವನ್ನು ನೀವು ಹೂಡಿದ್ದೀರಿ. ಪ್ರೇರಕ ಶಕ್ತಿ ಯಾರು? ಎಲ್ಲ ವಿಶ್ವಾಮಿತ್ರ. ಇದು ನಾನು ಆಡಿದ ಒಂದು ಸಣ್ಣ ನಾಟಕ ಅಷ್ಟೇ. ನೀವೆಲ್ಲ ಪಾತ್ರಧಾರಿಗಳಾಗಿ ನಿಮ್ಮನ್ನು ಬಳಸ್ಕೊಳ್ಬೇಕಾಯ್ತು. ಯಾಕೆಂತ ಹೇಳಿದ್ರೆ ನಾನು ರಾಮನಾರಾಯಣದ ತತ್ವ ಏನುಂಟು ಅದನ್ನು ಪ್ರಪಂಚ ಮುಖಕ್ಕೆ ತೋರಿಸಿಕೊಡ್ಬೇಕು ಎನ್ನುವಂತ ಉದ್ದೇಶದಿಂದ ರಾಮನಾರಾಯಣ ಧ್ವರವನ್ನು ಮಾಡಿದೆ. ಆ ಸಂದರ್ಭದಲ್ಲಿ ಶಕುಂತ ಪಕ್ಷಿಗಳು ಬಂದು ಅದಕ್ಕೆ ಬಿತ್ತು, ಎಲ್ಲ ಹಾಳಾಯಿತು. ಆದರೂ ನನ್ನ ಕಾರ್ಯ ನೆರವೇರಿಸಿಕೊಂಡೆ. ಈ ಶಕುಂತ ಪಕ್ಷಿಯ ನೆವಣದಿಂದಲೇ ನಿನ್ನನ್ನು ಇಟ್ಕೊಂಡು ಇಷ್ಟು ಕಥೆ ಮಾಡಬೇಕಾಯಿತು. ಮಾತ್ರ ಅಲ್ಲ, ಈ ಹಿಂದೆ ಕ್ರೌಂಚ ಪಕ್ಷಿಯ ನೆವಣದಿಂದ ವಾಲ್ಮೀಕಿ ಮಹರ್ಷಿಗಳು ರಾಮಾಯಣವನ್ನೇ ಬರೆದು ಅದಕ್ಕೋಸ್ಕರ ನಾನು ಇಷ್ಟು ಮಾಡಬೇಕಾಯಿತು. ಅನು ರೇಣು ತೃಣ ಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ಐಕ್ಯವಾಗಿರುವಂತಹ ರಾಮನಾಮದ ಶಕ್ತಿ ಏನುಂಟು ಪ್ರಪಂಚ ಮುಖಕ್ಕೆ ತೋರಿಸಿಕೊಡಬೇಕು. ಆ ಉದ್ದೇಶ ನನ್ನದಾಗಿತ್ತು. ಆದ್ರೆ ಅದಕ್ಕೆ ಯೋಗ್ಯವಾದಂತಹ ವ್ಯಕ್ತಿ ಬೇಕಿತ್ತು. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಹನುಮಂತನೇ ಆದೀತು ಅಂತ ಅವನನ್ನು ನಾನು ಆಯ್ಕೆ ಮಾಡಿಕೊಂಡೆ. ಈ ಹಿಂದೆಯೇ ನಡೆದದ್ದು ನಿಮ್ಮಿಂದಲೇ ಒಂದು ರಾಮಾಯಣ, ಈಗ ರಾಮರಾಮಾಯಣವು ನಿಮ್ಮಿಂದಲೇ ಆಗಬೇಕು ಅಂತೇಳಿ ಇಷ್ಟು ಮಾಡಬೇಕಾಯ್ತು. ನಾವು ಒಳ್ಳೆಯ ಊಟವನ್ನೊಂದು ಬಡಿಸಿದ್ದೇವೆ. ಊಟ ಮಾಡಿದವನೇ ಒಳ್ಳೆದಾಗಿದ್ದಂತೆ ಹೇಳುವುದಲ್ಲ, ಅದನ್ನು ಸ್ವಲ್ಪ ದೂರದಲ್ಲಿರುವವರು ಊಟ ಒಳ್ಳೆದಾಗಿದ್ದಂತೆ ಹೇಳ್ಬೋದು. ಹೇಗೆ ಒಗ್ಗರಣೆಯ ಪರಿಮಳದಿಂದ ಆಗ್ರಹಿಸಿ ಹೇಳ್ಬೋದು ಆ ಊಟ ಒಳ್ಳೇದುಂಟು, ಅವ್ರ ಮನೆಯಲ್ಲಿ ಭಾರಿ ಪರಿಮಳ ಬರ್ತಾ ಉಂಟು ಅಂತೇಳಿ. ಅದಕ್ಕೆ ಇದಕ್ಕೆ ಮೂಲ ಒಗ್ಗರಣೆ ಯಾರು ಅಂತ ಹೇಳಿದ್ರೆ ಅಮ್ಮನ. ವರಗಳೇನು ಅಂತ 2 ಒಗ್ಗರಣೆಗಳನ್ನು ಕೊಟ್ಟವಳು ನಾನೇ. ಹೌದು, ಆ ಹೊತ್ತು ಅಂಜನಾದೇವಿ ನನ್ನಲ್ಲಿ ಬಂದಾಗ ವರ ಕೊಡಬೇಕೋ ಬೇಡವೇನೋ ಹಾಗೆ ಬಹುವಾಗಿ ಚಿಂತಿಸಿದೆ. ಈ ಹಿಂದೆ ಅನಸೂಯಾದೇವಿ ನನಗೆ ಸಾಕಷ್ಟು ಪಾಠವನ್ನು ಮಾಡಿ ಉಪದೇಶವನ್ನು ಮಾಡಿದ್ದರು. ಪತಿವ್ರತೆಯಾದಳು ತನ್ನ ಶಕ್ತಿಯಿಂದಲಾಗಿ ಸೂರ್ಯಚಂದ್ರಾದಿಗಳ ಚಲನೆಯನ್ನು ನಿಲ್ಲಿಸುತ್ತಾಳೆ, ತ್ರಿಮೂರ್ತಿಗಳನ್ನು ಶಿಶುವಾಗಿಸುತ್ತಾಳೆ. ಹಾಗಾದ್ರೆ ನಾನು ಆ ಧರ್ಮವನ್ನು ಪಾಲಿಸಿಕೊಂಡು ಬಂದಿದ್ದೇನೆ. ನನ್ನಲ್ಲಿ ಆ ಶಕ್ತಿ ಇದ್ದದ್ದು ಹೌದುತ್ತಾಗಿದ್ದರೆ ಅದು ಉಪಯೋಗಕ್ಕೆ ಬರಲಿ. ಜೊತೆಯಲ್ಲಿ ಯಾವುದಕ್ಕೂ ಮೊದಲು ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳಬೇಕೇ ಬೇಕು. ಅದು ಒಳ್ಳೆಯದು. ಆದ್ದರಿಂದಲೇ ನನ್ನನ್ನು ನಾನು ಪರೀಕ್ಷಿಸಲು ಸುಖವಾಗಿ ಆ 2 ವರಗಳನ್ನು ನಾನು ಕೊಟ್ಟಿನೇ ಹೊರತು ಮತ್ತಿನ್ನೇನೂ ಅಲ್ಲ. ಏನಿದ್ದರೂ ಅದು ನಿಮ್ಮಂತಹ ಅನುಗ್ರಹವೇ ಹೊರತು ಮತ್ತಿನ್ನೇನು. ಪತಿವ್ರತೆ ವರ ಕೊಟ್ಟರೆ ರಾಮನ ಬಾಣ ಖುಷಿಯಾಗುವುದಿಲ್ಲ, ಇಲ್ವ ದಳವಾಗುತ್ತದೆ. ಬ್ರಹ್ಮಾಸ್ತ್ರವು ವೈಜಯಂತಿ ಹಾಳವಾಗುತ್ತದೆ. ಪತಿವ್ರತ ಧರ್ಮದ ಪ್ರಭಾವ ಹಾಕಿದೆ ಎಂದು ತೋರಿಸಿಕೊಟ್ಟು ಹಾಗಾಯ್ತು. ಮೊದಲ ನಿನಗೆ ಗೊತ್ತಿರುವ ಜಟಾವಿಗೆ ನೀನು ವರ ಕೊಡಲಿಲ್ವ? ಹಾಗಾದ್ರೆ ನೀನು ಪತಿವ್ರತೆ ಅಲ್ಲವೂ ಆ ಕಾಲದಲ್ಲಿ ಅನುಸೂಯದಿಂದ ಇಂಥದ್ದನ್ನೆಲ್ಲ ಕಲಿತು ನೀನು ತನ್ನದ್ದಾಗಿರುವಂತಹ ಧರ್ಮವನ್ನು ಕಾಪಿಡಲು ಮುಂದಾದವಳು ಉಂಟು. ಜಗತ್ತು ಒಪ್ಪಿದ ಸಂಗತಿ. ಸ್ವಾಮಿ, ನಾಟಕ ಬಹಳ ಒಳ್ಳೆದುಂಟು. ಇನ್ನು ಆಡುವುದಾದ ಇಂಥ ನಾಟಕವನ್ನೇ ಆಡಿಸಿ ನೀವು ನಮ್ಮ ಜೊತೆಗೆ ಬನ್ನಿ. ನಿನ್ನಲ್ಲಿ ವಿರೋಧ ಖಂಡಿತ ಅವನಿಗೆ ಯಾಕೆ Hallelujah.
ಜಗತ್ತಿಗೆ ಮೊದಲೇ ಪ್ರಕಟಿಸಿದರು. ಕಾರಣ ಅಂದು ವೈಶಾಖ ಬಹುಳ ಸಪ್ತಮಿಯ ದಿವಸ ನಿಜ ಪಟ್ಟಾಭಿಷೇಕವಾದಾಗ ಧರಾಂಗರೆಲ್ಲ ನಮಗೆ ಕಪ್ಪ ಕಾಣಿಕೆಯನ್ನು ಒಪ್ಪಿಸಿದಾಗ ವಿಭೀಷಣನೊಂದು ವರುಣಮಾಲಿಕೆಯನ್ನು ಒಪ್ಪಿಸಿದ. ವರುಣದೇವನು ಅದು ರಾವಣನಿಗೆ ಕೊಟ್ಟದ್ದು ಎಂದು ಅಮೂಲ್ಯವಾದದ್ದು ಒಪ್ಪಿಸಿದಾಗ ನಾನು ಸೀತೆಗೆ ಕೊಟ್ಟೆ. ಸೀತಾ, ನಿನಗೆ ಅತ್ಯಂತ ಪ್ರಿಯರಿಗೆ ಇದನ್ನು ಕೊಡು ಎಂದು. ಸೀತೆಗೆ ಅತ್ಯಂತ ಪ್ರಿಯನಾದವನು ನೀನು. ಕಾರಣವಾಗಿ ಅವರು ನಿನಗೆ ಕೊಟ್ಟಾಗ ಅದನ್ನು ನೀನು ಕಿವಿ ಹತ್ತಿರ ಹೀಗೆ ಹಿಡಿದು ಅಲುಗ ಅನಿಸಿ ಆಮೇಲೆ ತೆಗೆದು ಬಿಸಾಡಿ. ವಿಭೀಷಣನಿಗೆ ಬಿಟ್ಟು ಬಂತು. ಅಮೂಲ್ಯವಾದದ್ದು ವರುಣ ಕೊಟ್ಟ ರತ್ನ, ಅದನ್ನು ಹೀಗೆ ಅನಿಸುತ್ತೀಯ ಎಂದು ಕೇಳಿದಾಗ ನೀನೊಂದು ಮಾತು ಹೇಳಿದೆ. ಅದರಲ್ಲಿ 1000 ಮಣಿ ಇದ್ದಿರಬಹುದು, ಆದರೆ ಒಂದು ಮಣಿಯಲ್ಲಿಯೂ ರಾಮನಾಮ ಉಚ್ಚಾರ ಆಗುವುದಿಲ್ಲ. ಅವನಿಗೆ ವಿಚಿತ್ರವಾಯಿತು. ಜಡ ವಸ್ತುಗಳು ಪರಸ್ಪರ ತಾಗಿಸಿಕೊಂಡಾಗ ಶಬ್ದ ಆಗ್ತದೆ ವಿನಃ ಅಕ್ಷರ ಉಚ್ಚಾರ ಆಗುವುದಿಲ್ಲ. ಹಾಗಾದರೆ ಶರೀರದಲ್ಲಿ ನಮೂದಾದಂತಹ ನಖವೋ ಅಥವಾ ಕೂದಲು ಶಬ್ದ ಮಾಡಲು ಸಾಧ್ಯವೇ ಕೇಳಿದವನು. ಆಗ ನೀನು ನಿನ್ನ ದೇಹದ ಒಂದು ರೋಮವನ್ನ ಕಿತ್ತು ಅವನ ಕಿವಿದೊಳಗೆ ಹಿಡಿದ. ಅವನು ಕುಡಿಲಿಕ್ಕೆ ಪ್ರಾರಂಭ ಮಾಡಿದ. ಏನು? ಆ ರೋಮದಲ್ಲಿ ರಾಮನಾಮ ಉಚ್ಚಾರ ಆಗಿತ್ತು ಎಂದು. ರೋಮದಲ್ಲಿ ರಾಮನನ್ನೇ ಧರಿಸಿರುವಂತಹ ಆಂಜನೇಯ ಈ ಲೋಕದಲ್ಲಿ ರಾಮನಿಂದ ಏನಾಗಬೇಕೋ ಎಲ್ಲವೂ ಹಾಗೆ ಪಡೆದುಕೊಂಡ. ಸೀತೆ ತನ್ನ ಗಂಡನನ್ನು, ದಶರಥ ಕೌಸಲ್ಯರು ಗಂಡನನ್ನು, ವಿಶ್ವಾಮಿತ್ರ ವಶಿಷ್ಠರು ಶಿಷ್ಯನನ್ನು, ಶಬರಿ ತನ್ನ ಉದ್ಧಾರಕನನ್ನು, ಸುಗ್ರೀವ ತನ್ನ ಸಖನನ್ನು, ವಿಭೀಷಣ ತನ್ನ ದೇವರನ್ನು, ಹೀಗೆ ಪರಸ್ಪರವಾಗಿ ಅವರೆಲ್ಲ ಏನು ಪಡ್ಕೊಂಡ್ರು ಅವೆಲ್ಲವನ್ನೂ ನೀನು ಪಡೆಕೊಂಡೆ. ಆದ್ರಿಂದ ಭಕ್ತರ ಕುಲತಿಲಕ ನಿನ್ನಲ್ಲಿ ವಿರೋಧ ಇಲ್ಲ. ಇನ್ನು ನನಗೇನು ಕಾಯ್ಕ ಪರಮಾತ್ಮ ಮೊದಲೇ ಹೇಳಿದ ಹಾಗೆ ಅಯೋಧ್ಯೆಗೆ ಬರುತ್ತಾರೆ. ಅಂಜನಾಚಲದಲ್ಲಿ ಏನು ನಿನಗೊಂದು ಕರ್ತವ್ಯ ಇದೆ, ಮಾತ್ರ ಸೇವೆ ಏನು. ಅದಕ್ಕಿಂತ ದೊಡ್ಡದಾದ ಈ ಪ್ರಪಂಚದಲ್ಲಿ ಏನೂ ಇಲ್ಲ. ಅವಳ ಸೇವೆ ಮಾಡು. ಪಾರ್ಥಿವ ದೇಹ ಹೊಂದಿ ಹೋದ ಮೇಲೆ ಅಯೋಧ್ಯೆಗೆ ಬಾ. ರಾಮ ಸೀತೆಯನ್ನು ನೋಡಬೇಕು ಎಂಬಂತ ನಿನಗೆ ಇಚ್ಛೆ ಇದ್ದರೆ ನಿನ್ನ ಹೃದಯಭಾಗದಲ್ಲಿ ಸೀತಾರಾಮ ಪುಷ್ಟರಾಗಿರ್ತಾರೆ. ಶುಭವಾದ ರಾಮ 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 ಬ್ರಹ್ಮನನ್ನ ತಿಳಿದವನು ಅಂತ ತಿಳಿದವನು ಪರಮಹಂಸ ಅಂತ ಅವನು ಸಾಧಿಸಬಹುದು. ಪರಮಹಂಸನು ಕಣ್ಣೀರು ಹಾಕ್ತಾನೆ ಯಾಕೆ? ಹೃದಯವಂತ ಎಂಬ ಅಲ್ಲ. ರಾಮಾಂಜನೇಯನ ಕಾಳಗ ನೋಡ್ಬೇಕು ಅಂತ ಅದೆಷ್ಟೋ ಮಂದಿ ಬಂದಿದ್ದಾರೆ. ಕೆಲವರು ಮಧ್ಯದಲ್ಲಿ ಹೊರಟು ಹೋಗಿದ್ದಾರೆ. ಮುಂದೆ ಎಲ್ಲಿಗೆ ತಲುಪಿತ್ತು ಅಂತ ಇದ್ದವರು ಹೋಗಿ ಅವರಿಗೆ ಹೇಳಿ. ತಲೆಯಲ್ಲಿಂದ ಸಮಸ್ಯೆ ಆಯ್ತು, ತಲೆಗಿಂತ ಸಮಸ್ಯೆ ಆಯ್ತು. ತಲೆ ಮಾಯ, ಅದು ಮಾಯವಾಯ್ತು. ಯಾಕೆ? ಮಾಯಾಸಿರ. ನಾರದರು ಲಂಕೆಗೆ ಹೋಗಿ ಭೀಷಣನ್ನು ಧರಿಸಿರುವಂತಹ ಮಾಯಾಸಿರ ಮಾಯನ ಗಂಭೀರ. ಹಾಗಾದ್ರೆ ರಾಮನಾರಾಯಣವನ್ನು ಪ್ರಪಂಚ ಮುಖಕ್ಕೆ ತೋರಿಸುವುದಕ್ಕೋಸ್ಕರವಾಗಿ ಒಂದು ಮಿಥ್ಯಾ ಕಾರಣವನ್ನು ಸೃಷ್ಟಿಸಿದ್ರು ಈ ಋಷಿವರೇಣ್ಯರು. ಆದ್ರಿಂದ ಋಷಿ ಸಂಕಲ್ಪದ ಮುಖೇನವಾಗಿ ಈ ಹೊತ್ತಿಗೆ ರಾಮ ನಾಮದ ಬಲುಮೆ ಏನೆನ್ನುವುದನ್ನು ಪ್ರಪಂಚ ಮುಖಕ್ಕೆ ತೋರಿಸ್ತಾರೆ. ಋಷಿ ಸಂಕಲ್ಪವನ್ನು ಯಾರಿಂದಲೂ ಮೀರಲು ಸಾಧ್ಯ. ನಾವೆಲ್ಲ ತಲೆಬಾಗಲೇಬೇಕು. ಮತ್ತೆ ಬೇರೆ ಇವತ್ತಿಗೆ ಹೋಗೋಣವೇ? ಹೋಗೋಣವಂತೆ.